ಬ್ರಹ್ಮವ್ಯಾಸ ಮಹೇಶ ವೇದ ನಿಲಯಂ ವಿದ್ಯಾಧರೈರಾಜಿತಂ ಪ್ರತ್ಯಕ್ಷ ಭುವಿ ಭಾನುಬಿಂಬಂ ಸದೃಶಂ ಒಂದೇ ಸಭಾ ಮಂಡಲಂ ಪದ್ಮದಲಾಕೃತಿ ಕೋಟಿ ಸೂರ್ಯ ಪ್ರಕಾಶಾಢ್ಯ ಸಭಾ ಸರ್ವಾಭಿವಂದ್ಯತೆ ಶರಣಾಗತ ರಕ್ಷಾಮಣಿ ನರಹರಿ ಗಗನ ಬೆಲವುಳಿದ ನಾವೇ
ರಾಮಭದ್ರ ಗೋವಿಂದ ಹರೇ ರಮಣ ಗೋವಿಂದ ಅಚ್ಯುತಾನಂದ ಗೋವಿಂದ ಹರೇ ರಾಮಕೃಷ್ಣ ಗೋವಿಂದ ರಾಮ ರಾಘವ ಗೋವಿಂದ ಹರೇ ರಮಣ ಗೋವಿಂದ ಅಚ್ಯುತಾನಂದ ಗೋವಿಂದ ಹರೇ ರಾಮಕೃಷ್ಣ ಗೋವಿಂದ जननम गोपी ग्रहे वर्धनम मायापूतनि जीवितापहरणम गोवर्धनोद्धरणम कंसच्छेदन कौरवादिहरणम कुन्तीजसपालनम भागवतम पुराण कथितम श्रीकृष्ण लीलामृतम हरे रमण गोविंद हरे रमण गोविंद निधे हे सिंधु कन्यापदे हे कंसांतक हे गजेंद्र करुणा पारेणा हे माधवा हे रामानुजा हे जगत्रय गुरु हे पुंडरीकाक्षमा हे गोपी जननाथा पालय पदं ध्यायामि चित्ते सदा हरिनारायण गोविंद अच्युतानंद गोविंद मत्स्यावतार गोविंद कूर्म स्वरूप गोविंद क्रोडकार गोविंद नरहरि वामन गोविंद अनंत महिमा गोविंद भार्गव राम गोविंद दशरथ नंदन गोविंद वसुदेवात्मज गोविंद बौद्धवतार गोविंद कल्कि स्वरूप गोविंद केशव माधव मधुसूदन
ಜನ್ಮನ ದಣಿಯೇನ ನೋಡುವೆ ಕಾಯಿ ಅನ್ನುವಲಿ ಪೂಜೆ ಮಾಡುವೆ ಇಷ್ಟದ ವರಗಳ ಬೇಡುವೆ ನಾನು ಅಷ್ಟಾಂಗ ವಂದನೆಯ ಮಾಡುವೆ ಅನುದಿನ ನಿನ್ನಂದ್ರೆ ಯುಗವನ್ನು ನಾನು ಮನದಲ್ಲೂ ಬಿಡದೆ ನೆನೆವೇನು ಅಂಗನೆ ಮಣ್ಣಿ ಹೋಗಿ ಕರೆತಾರಲೇ ಅಂಗನ ಮಣಿಯೊಯ್ ಕರೆತಾರಲೇ ಮಹಾಲಿಂಗನೆಡೆಗೆ ಹೋಗಿ ಬರವೇಳೆ ಅನವರತ ಪಾಲಿಸೆನ್ನನು ಅನವರತವೋ ಪಾಲಿಸೆನ್ನನು ದೇವ ಚಿನ್ಮಯತ್ನ ಸರ್ವೋತ್ತಮ ನೀನು ಸಾಸಕತ ದಿನತೆ ದಿಮಿದ ದಿನತೆ ದಿಮಿದ ದಿನತೆ 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 ಸಾಸಕತ ದಿನತೆ ದಿಮಿದ ದಿನತೆ ತೇಯ ತೇಯ ತಾ ತಗತ ದಿನತೆ 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 ಸಾಸಕತ ದಿನತೆ ದಿಮಿದ ದಿನತೆ ದಿನುದ ದಿನತೆ ದಿಮಿದ ದಿನತೆ 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 ಸರ್ವೋತ್ತಮ ನೀನು ದಿನ ದಿನತೆ ತೋಂತನ ದಿನತೆ ದಿನ ದಿನತೆ ತೋಂತನ ದಿನತೆ ದಿನ ದಿನತೆ ತೋಂತನ ದಿನತೆ ತೈ ದಿನದ ದಿನತೆ ದಿನತೆ ತತ್ತ ಗಿರಿಜಯ ಶ್ರೀ ಮಹಾಲಕ್ಷ್ಮಿ
ತಿನ್ನ ತತ್ತಾಂದತೆ ಕಿಡದಗ ತತ್ತಾಂದ ತಿನ್ನ ತತ್ತಾಂದತೆ ಕಿಡದಗ ತತ್ತಾಂದ ತಿನ್ನ ತತ್ತಾಂದತೆ 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 ತುಂಗ ತುಂಗದ ಹಠದಿನತ विघ्नद्वान्त निवारणे कतरणे विघ्नाटव्य हिवाट विघ्न व्याकुलाभिमान गरुडो विघ्ने भवञ्चानना विघ्नो तुंगगिरि प्रभेदन भव्ये विघ्नाब्धि कुंभोद्भवा विघ्न उग्याम्र कुल प्रचंड बालो विघ्नेश्वर महिमा गजमुखद वगे गणपगे चलुवत्रि जगवंदितागे आरती एत्तीरे गजमुखद वगे गणपगे करदोलो परशुरूप शंकुशाधारिगे परुषदी भक्तरा परेव भगे पुरगभूषणनाथ मारग जवधनना शरण कमल की आरती एत्तिरे आरती ಬೆಳಗಿರೆ ಗಜಮುಖದವಗೆ ಗಣಪಗೆ ನೆನೆಯಿರೋ ಜನರೆಲ್ಲ ಕೊನೆಯುತನ ಗಣಮೂರ್ತಿ ಮಗವರ ಗಣನಾಥನ ದೇವರ ದೇವ ಕೃಪಾಕರನ देव कृपाकरना पवन चरित पुण्योदयना पवज विषय के सिल्लु कदना कोवि देव गिरिजय वरसना चंद्र के शापवनितवना
ಶಾಪವನಿತ್ತವನಾಂದ ಚಂದದಿ ಲೋಕುವ ಗಜಮುಖನ ಚಂದನ ಕುಂಕುಮ ಲೇಪಿತನ ಇಂದ್ರದಿ ಭಕ್ತರ ಪೊರೆವನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಪರಿತ ಸಿದ್ಧಿಯ ಇವ ಪವಹರನ ಪರಮಾತ್ಮ ದುರಿತ ಭಯಂಕರನ ಪರಮದ ಮೂರ ವಿಘ್ನೇಶ್ವರನ ಎನಿಯೇರು ಜನರೆಲ್ಲ ಗುಣಯುತನ ಗಣಮೂರ್ತಿ ಮರವೂರ ಗಣನತನ ದಿನ ತೈ 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 ದಿನ ದಿನ ತೈ ದಿನ ದಿನ ತೈ ದಿನ ದಿನ ತೈ ದಿನ ದಿನ ತೈ ತೈ ದಿನ ಗಾ ದಿನ ತೈ ದಿನ ಗಾ ದಿನ ತೈ ಸತ್ತ ಗಜಮುಖನ ನಿನ್ನ ಪಾದವ ನೆನೆವೆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ
पालिसो गजवदना सुगुण विशाल दया सदना पालिसो गजवदना सुगुण विशाल दया सदना बालगिरि जयुलु बाल निनिसिरिपो बालगिरि जयुलु बाल निनिसिरिपो जलवरिद धरने धरने सै जगदीश गणाधिपने दोषरहित सुविलासिये निन्नडे दोषरहित सुविलासिये निन्नडे दासನೆಂದೆನು ತಪೋಸಿಸು ಕರುಣದೆ ರಂಜಿಸುವ ಮದವುರ ಪುರದೊಳು ನೆಲೆಸಿರುವ ಕರುಣದಿ ನಿಜ ಕಿಂಕರರಿಗೊಳಿದೋ ಕರುಣದಿ ನಿಜ ಕಿಂಕರರಿಗೊಳಿದು ಮನ ಇರವನು ಪಾಲಿಸುತ್ತಿರುವ ವಿನಾಯಕ गजवदना सुगुण विशाल दया सदना दिनतन दिनते 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 दिनतन दिनते 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 दोदन दिनते 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 दिनतन दिनते दोदन दिनते दिनतन दिनते दोदन दिनते दिनता दिनते दिनता दिनते ಒಂದೇ ದೇವರ ದೇವ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಶ್ರೀ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ನಂಬಿದಂತಹ ಭಕ್ತರಿಗೆ ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರುವಡಿನಲ್ಲಿ ಪ್ರಸಾದ ಶಿವಾರ್ಪಣ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು कडानां गणपतिं भवामहे कविनां विश्वस्तं ज्येष्ठराजं ब्राह्मणस्पदा आनश्वनं नोदितसीदसागं ನಂಬಿದಂತಹ ಭಕ್ತರಿಗೆ ಪ್ರೀತಿಯನ್ನು ಕೊಟ್ಟಿರುವಂತಹ ಸಿಂಹಗಳನ್ನು ಸಹ
ಪರಿಯಿಂದಲಿ ಕರೆಯ ಬಂದವರು ಗೋಪಾಲ ಕೃಷ್ಣನ ಪಾಪವಿನ ಇವರಿಂದಲಿ ಕರೆಯ ಬಂದವರು
ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತೆ ವಿಘ್ನರಾಜನ ಪೆರೆದು ಸಂಸ್ತುತಿಸೇ ಅಂಬುನಿಧಿಯ ಮದಿಗೆ ಕೈ ಮುಗಿದು ಅಂಬುಜಾಗನ ಸನ್ನಿವೇಶದಲ್ಲಿ ನಾವಿದ್ದೆವು. ಯಾವುದೇ ವಿಚಾರವನ್ನು ಅರಿಯದೆ ಪರಿತಪಿಸುತ್ತಾ ಇದ್ದಂತಹ ಸಮಯದಲ್ಲಿ ಪ್ರಣವ ಮಾತ್ರದಿಂದಲೇ ಅನುರಣಿಸುತ್ತಾ ಇದ್ದಂತಹ ಸ್ಥಿತಿ ವಿಶೇಷವೊಂದು ಗೋಚರಿಸಿತು ತಾಯಿ. ಅದನ್ನೇ ಭಕ್ತಿಯಿಂದ ನುತಿಸಿದಾಗ ನಮ್ಮ ಓಂಕಾರಕ್ಕೆ ಪ್ರತೀತವಾದ ಆಕಾರದ ಹಾಗೆ ಕಣ್ಣ ಮುಂದೆ ಗೋಚರಿಸಿದವಳು ದಿವ್ಯಮಂಗಳ ಮನೋಹರ ಸ್ವರೂಪಳಾದ ನೀನು. ನಿನ್ನನ್ನು ಕಂಡ ಮಾತ್ರದಲ್ಲೇ ಆಂತರ್ಯದಲ್ಲಿ ಭಕ್ತಿಯು ಅಭಿಮಾನವುಕ್ಕೇರುತ್ತಾ ಇದೆ. ನೀನೇ ನಮ್ಮ ತಾಯಿ ಎನ್ನುವಂತಹ ಭಾವ ಸ್ಪಷ್ಟವಾಯಿತಮ್ಮ. ನಮಗಿಂತಲೂ ಆದಿಯವಳು ನೀನು, ಮಾಯಾ ಸ್ವರೂಪಳು. ಹಾಗಾಗಿ ಆದಿಮಾಯಾ ಎನ್ನುವ ಹಾಗೆ ಭಕ್ತಿಯಿಂದ ಸಂಸ್ತುತಿಸುತ್ತಾ ಇದ್ದೇವೆ. ನಿನ್ನ ಮುಖಾರವಿಂದದಿಂದ ಹೊರಡುತ್ತಿರುವಂತಹ ದಿವ್ಯಪ್ರಭೆಯಿಂದಲೇ ನೀನು ದಯಾಸಾಗರೆ ಎನ್ನುವಂತಹ ವಿಷಯವೂ ವೇದ್ಯವಾಯಿತಮ್ಮ. ಆದರೂ ಒಂದು ಜಿಜ್ಞಾಸೆ. ಎತ್ತ ನೋಡಿದರತ್ತ ತುಂಬಿರುವುದು ಜಲದ ಮೊತ್ತ, ಸುತ್ತ ಮುತ್ತಿಕ್ಕುವ ಕತ್ತಲೆಯ ವೃತ್ತ. ಈತನ್ಮಧ್ಯೆ ನಮ್ಮ ಸೃಷ್ಟಿ, ಯಾಕಾಗಿ ನಮ್ಮ ಹುಟ್ಟು? ಮುಂದೆ ನಮ್ಮಿಂದ ಆಗಬೇಕಾದ ಘನತರವಾದ ಕಾರ್ಯವಾದರೂ ಯಾವುದು? ಸಕಲವನ್ನು ತಿಳಿಸಿ ನಮ್ಮನ್ನು ಉದ್ಧರಿಸಬೇಕಮ್ಮ, ರಕ್ಷಿಸಬೇಕು.
ಜಲದ ರಾಶಿ ಆವೃತವಾಗಿದೆ. ಈ ಸನ್ನಿವೇಶದಲ್ಲಿ ನಮ್ಮ ಮೂವರ ಸೃಷ್ಟಿಯಾಯಿತು. ಯಾಕೆ ಹುಟ್ಟಿಕೊಂಡಿದ್ದೇವೆ, ನಾವು ಮಾಡಬೇಕಾದಂತಹ ಕಾರ್ಯಗಳು ಯಾವುದು ಎಂಬುದನ್ನು ತಿಳಿಯದೆ ನಾವು ನಮ್ಮೊಳಗೆ ಚರ್ಚಿಸುತ್ತಾ ಇದ್ದೆವು, ಜಿಜ್ಞಾಸೆಗೆ ಒಳಗಾಗಿದ್ದೆವು. ಆ ಕಾಲದಲ್ಲಿಯೇ ಓಂಕಾರ ನಾದವೊಂದು ಕೇಳಿತು. ಅದನ್ನು ಕೇಳಿದ ಕ್ಷಣವೇ ಆ ಪ್ರಣವಕ ಸ್ವರೂಪ ನೀನು ಎಂಬುದನ್ನು ಪ್ರತ್ಯಕ್ಷವಾದ ಗೋಚರಿಸಿತು. ಓ ತಾಯಿ, ಆದಿ ಮಧ್ಯ ಅಂತರ್ರಹಿತನು ನೀನು, ಸರ್ವಾಭರಣೀಯ ಸುಂದರಿಯಾಗಿದ್ದೀಯಾ ತಾಯೇ. ಈ ಸನ್ನಿವೇಶದಲ್ಲಿ ನಮ್ಮ ಉದ್ಯೋಗಗಳೇನು, ಇರಬೇಕಾದ್ದೇಳಿ ನಮ್ಮ ಹೆಸರುಗಳೇನು ಎಲ್ಲವನ್ನು ತಿಳಿಸಿ ಪ್ರೀತಿಯಲ್ಲಿ ನಮ್ಮನ್ನು ರಕ್ಷಿಸಬೇಕೆಂದು ನಿನ್ನ ಸನ್ನಿಧಾನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ತಾಯಿ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನೀನಲ್ಲದೆ ಅನ್ಯಾರರಿಗದೆ ಬೆಳೆದು ನಿಂತು ಪ್ರಕಾಶಮಾನವಾಗಿ ಕಾಣುವ ನಿನ್ನ ದಿವ್ಯ ರೂಪವನ್ನು ಕಂಡಾಗ ನಾವೆಲ್ಲರೂ ಧನ್ಯರಾದೆವಮ್ಮ. ತುಂಬಿದಂತಹ ಜಲರಾಶಿಯ ಮೇಲೆ ದಿಕ್ಕು ಕಾಣದೆ ನಾವೆಲ್ಲರೂ ಬಳಲುತ್ತಿರುವ ಸಮಯದಲ್ಲಿ ಓಂ ಎನ್ನುವಂತಹ ನಿನಾದವೊಂದು ಕೇಳಿ ಬಂತು. ಅದನ್ನೇ ಭಕ್ತಿಯಿಂದ ಉಚ್ಚರಿಸಿದವರು ನಾವು. ಅಜ್ಞಾನ ಎನ್ನುವಂತಹ ಅಂಧಕಾರದಲ್ಲಿ ನಾವೆಲ್ಲರೂ ಬಳಲುತ್ತಿದ್ದೇವೆ. ಆದುದರಿಂದಲೇ ಸುಜ್ಞಾನವನ್ನು ಕೊಟ್ಟು ನಾವು ಮುಂದೆ ಮಾಡಬೇಕಾದಂತಹ ಕಾರ್ಯವಾದರೂ ಏನು ಎಲ್ಲವನ್ನು ತಿಳಿಸಿ ಮುದ್ದು ಮಕ್ಕಳನ್ನು ಪೊರೆಯಬೇಕಮ್ಮ. ಜಯ 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 ಜಯ. ಹರಿಗಾರ ಬ್ರಹ್ಮರಂದಿರಿಗೆ ಹರುಷೋದೆ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯವಿಂದಕ್ಕೆ ಒರೆ ಬಾಟನದ ನಿಮಗೆ ತುಂಬಿರುವ ಜಲರಾಶಿಯಲ್ಲಿ ತೇಲಿ ಬರುವಂತ ಓ
ಹೇಳಿ ಎದ್ದೇಳಿ ಧೈರ್ಯಸ್ಥರಾಗಿ ತಮ್ಮ ಹುಟ್ಟು ಹೇಗಾಯಿತು, ಯಾಕೆ ಹುಟ್ಟಿದೆವು, ಯಾರಿಂದ ಹುಟ್ಟಿದೆವು ಎನ್ನುವಂತಹ ಪ್ರಶ್ನೆಗೆ ಉತ್ತರ ನಾನೇ. ನಿಮ್ಮ ಹುಟ್ಟುವಿಗೆ ಕಾರಣೀಭೂತಳು ನಾನೇ ಮಕ್ಕಳೇ. ಮಕ್ಕಳೇ ಎಂದು ಕೂಗಿಕೊಳ್ತೇನೆ ತಾಯಿಯಾದಂತಹ ನಾನು. ಆದರೆ ಪ್ರಪಂಚ ಗುರುತಿಸುವುದಕ್ಕಾಗಿ ನಿಮಗೊಂದು ಹೆಸರು ಬೇಡವೇ ಹೇಳಿ? ಅದಕ್ಕಾಗಿ ಶ್ವೇತವರ್ಣದಿಂದ ಕೂಡಿದಂತ ನೀನೇ ಬ್ರಹ್ಮ, ಧನ್ಯ ತಾಯಿ. ನೀಲಮೇಘ ಶಾಮನಾಗಿ ಕಂಗೊಳಿಸುವ ನೀನೇ ವಿಷ್ಣು, ಕೃತಾರ್ಥನಾದೆ. ಸ್ಫಟಿಕಾದಂತೆ ರಾರಾಜಿಸುವ ನೀನೇ ಮಹೇಶ್ವರ. ಧನ್ಯನಾದೆ ತಾಯಿ. ಮಕ್ಕಳೇ, ನಿಮ್ಮನ್ನು ಈ ರೀತಿಯಾಗಿ ಸೃಷ್ಟಿಸುವುದಕ್ಕೆ ಬಲವಾದ ಕಾರಣ ಇದೆ. ಮುಂದೆ ನಿಮ್ಮಿಂದ ಬಲವಾದ ಕಾರ್ಯ ನಡೆಯುವುದಕ್ಕೆ ನಿಮ್ಮನ್ನು ಈ ರೀತಿಯಾಗಿ ರೂಪಿಸುವುದಕ್ಕೂ ಬಲವಾದ ಕಾರಣ ಇದೆ ಮಕ್ಕಳೇ. ಹಿಂದೊಂದು ಕಾಲದಲ್ಲಿ ಪದ್ಮಕಲ್ಪ ಎನ್ನುವಂತಹ ಪ್ರಪಂಚವಿತ್ತು. ಅದು ಜಲರಾಶಿಯಲ್ಲಿ ಮುಳುಗಿ ಹೋಗಿದೆ. ಮುಂದೆ ನಿಮ್ಮಿಂದಲೇ ಶ್ವೇತವರಹ ಕಲ್ಪ ಎನ್ನುವಂತಹ ಹೊಸ ಪ್ರಪಂಚ ಸೃಷ್ಟಿಸುವುದಕ್ಕಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ನೀವು ಆ ಪ್ರಪಂಚಕ್ಕೆ ಕಾರಣೀಭೂತರಾಗಿರ್ತೀರ. ಅಷ್ಟು ಮಾತ್ರ ಅಲ್ಲ ಮಕ್ಕಳೇ, ಮಗನೇ ಬ್ರಹ್ಮ, ನಿನ್ನಲ್ಲಿ ರಜೋಗುಣ ತುಂಬಿರುವುದರಿಂದ ಮುಂದಿನ ಹೊಸ ಪ್ರಪಂಚಕ್ಕೆ ಸೃಷ್ಟಿ ಕಾರ್ಯವನ್ನು ನೀನು ಮಾಡಬೇಕು ಮಗನೇ. ಆಗಲಮ್ಮ. ವಿಷ್ಣು, ಸತ್ವಗುಣ ನಿನ್ನಲ್ಲಿರುವುದರಿಂದ ಬ್ರಹ್ಮ ಸೃಷ್ಟಿಸಿದ ಜೀವ ರಾಶಿಗಳನ್ನು ರಕ್ಷಿಸಬೇಕು ಮಗನೇ. ಮಗನೇ ಮಹೇಶ್ವರ, ನಿನ್ನಲ್ಲಿ ತಾಮಸ ಗುಣ ತುಂಬಿರುವುದರಿಂದ ಬ್ರಹ್ಮ ಸೃಷ್ಟಿಸಿದ, ವಿಷ್ಣು ರಕ್ಷಿಸಿದ ಜೀವರಾಶಿಗಳನ್ನು ಕಾಲವರಿತು ಲಯ ಮಾಡಬೇಕು ಮಕ್ಕಳೇ. ನಿನ್ನಿಚ್ಛೆಯಂತೆ ಆಗಲ್ಲ. ನಿನಗೆ ವಾಸಿಸುವುದಕ್ಕೆ ಸತ್ಯಲೋಕ, ವಿಷ್ಣುವಿಗೆ ವೈಕುಂಠ, ಮಹೇಶನಿಗೆ ಕೈಲಾಸ. ಹೋಗಿ ಮಕ್ಕಳೇ, ನಿಮ್ಮ ನಿಮ್ಮ ಕಾರ್ಯದಲ್ಲಿ ನಿರತರಾಗಿ. ಓ ಆದಿಮಾಯಾದೇವಿ, ನಿನ್ನಿಂದಲೇ ಪ್ರದತ್ತವಾದಂತಹ ಈ ಉದ್ಯೋಗಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ದುಷ್ಟಶಕ್ತಿಯಿಂದ ಕಷ್ಟ ಬಂದ್ರೆ ಏನ್ ಮಾಡ್ಬೇಕು? ಕಷ್ಟ ಬಂದ್ರೆ ನಿಮ್ಮ ಕಾರ್ಯದಲ್ಲಿ ನಿರತರಾಗಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ಎಲ್ಲಿಯಾದರೂ ನೀವು ನಡೆಸುವ ಕಾರ್ಯಕ್ಕೆ ಆತಂಕ ಬಂತು ಎಂತಾದರೆ ಮೂವರು ತದೇಕ ದೃಷ್ಟಿಯಿಂದ ಒಂದೇ ಮನಸ್ಸಿನಿಂದ ಅಮ್ಮ ಎಂದು ಕೂಗಿಕೊಳ್ಳಿ. ಪ್ರತ್ಯಕ್ಷಳಾಗಿ ನಿಮಗೆ ಬಂದಿರುವಂತಹ ಕಷ್ಟವನ್ನು ದೂರೀಕರಿಸ್ತೇನೆ ಮಕ್ಕಳೇ. ಜಯ ಜಯ
ನನ್ನ ಮುಖವನ್ನೇ ನೋಡ್ತಾ ಇದ್ದೀರಿ. ನೋಡುವ ಹಾಗೆ ಮಾಡಿಬಿಟ್ಟೆ ಅಲ್ಲ ಬ್ರಹ್ಮ ನೀನು. ಅಷ್ಟಾಯ್ತಲ್ಲ. ಹೌದು, ಆ ವಿಚಾರದಲ್ಲಿ ಸಂತೋಷ. ಆ, ಹಾಗೆಂದು ಮುಖವನ್ನೇ ನೋಡುತ್ತಾ ಕುಳಿತೀರಿ ಅಂತ ಆದರೆ ನಮ್ಮ ಕಾರ್ಯವು ಮುಂದುವರಿಯುವುದಕ್ಕೆ ಸಾಧ್ಯವಿಲ್ಲ. ಅನಿವಾರ್ಯವಾಗಿ ನಾನು ಮಾತನಾಡುವ ಕಾಯಕಕ್ಕೆ ತೊಡಗಿಕೊಂಡಿದ್ದೇನೆ. ನೀನು ಹೇಳೋದು ಮುಖ ನೋಡಿದ್ರೆ ಸುಖ ಇಲ್ಲ ಅಂತಲ್ವ? ಸುಖ ಸಿಗಬೇಕಾದ್ರೆ ಹೇಗಿರಬೇಕು? ಹೇಗಿರಬೇಕು? ಕಾಯಕವು ಅದಕ್ಕೆ ಪೂರಕವಾಗಿರಬೇಕು. ಇಬ್ಬರು ನೋಡ್ತಾ ಇರುವುದು ಮಾತ್ರ ಅಲ್ಲ, ಈ ಸಂದರ್ಭದಲ್ಲಿ ಕಾರ್ಯ ಯಾವುದು ಎಂಬುದರ ಬಗ್ಗೆ ನೀವು ನೋಡುವುದು ಯಾಕೆ ನಾವು ಬಲ್ಲೆಯ? ಯಾಕೆ? ನೀನು ಸೃಷ್ಟಿ ಮಾಡಿದರೆ ನಾನು ಪಾಲಿಸಬಹುದು, ವಲಯಗೊಳಿಸಬಹುದು. ಅದಕ್ಕೆ ಸೃಷ್ಟಿ ಮಾಡುವ ಮೊದಲು ಒಂದು ವಿಚಾರ ಉದ್ಭವವಾಗಿದೆ. ಹೌದಾ? ಆದ್ದರಿಂದ ನನ್ನನ್ನು ನೋಡುವ ಬಯಕೆ ನಮಗಾಗಿದೆ. ನಿನ್ನಲ್ಲಿ ವಿಚಾರ ಉದ್ಭವವಾಗಿದೆ. ಆಗಿದೆ. ಮಾತೆ ಅಭಯ ಕೊಟ್ಟು ಅಂತರ್ಧಾನ ಆಗಿದೆ. ಇನ್ನು ವಿಚಾರ ಉದ್ಭವವಾಗಿ ಏನು ಪ್ರಯೋಜನ ಬ್ರಹ್ಮ? ಮಾತೆ ಇರುವಷ್ಟರ ಆ ಸಂದರ್ಭದಲ್ಲೇ ಈ ವಿಚಾರವನ್ನು ಹೊರತೆಗೆಯಬೇಕೆನ್ನುವಂತ ಯೋಚನೆ ಮಾಡಿದ್ದೆ. ಅಷ್ಟರಲ್ಲಿ ಹೇಳಿ ಆಯ್ತಲ್ಲ, ಕಷ್ಟ ಕಾಲದೊಳಗಿನ ನಿಷ್ಠೆಯಲ್ಲಿ ಬಯಸಲು ಒಟ್ಟು ಸಂದರ್ಶನವ. ಹೌದು, ಸರಿ. ಆ ಬಗ್ಗೆ ಧೈರ್ಯವಾಯಿತು. ಒಂದು ವೇಳೆಗೆ ಕೇಳಿದರೇನು ಕೇಳದಿದ್ದರೇನು ಸಮಸ್ಯೆ ಪರಿಹಾರ ಮಾಡುವುದಕ್ಕೆ ತಾಯಿ ಪುನಃ ಬರುವವರಿದ್ದಾನೆ ಎನ್ನುವಂತಹ ವಿಶ್ವಾಸ ನಮಗೆ ಬಂತು. ಈಗ ಹೋದದ್ದಷ್ಟೇ, ಪುನಃ ಕರೆಯಬಾರದು ನಾವು. ಈಗ ಅಗತ್ಯ ಇಲ್ಲ, ಅನಿವಾರ್ಯವಾದರೆ ಮಾತ್ರ ಬೇಕು. ಆದ್ರೆ ಒಂದು ತಾಯಿಯ ಅನಿವಾರ್ಯ ಇಲ್ಲದೆ ಮಕ್ಕಳಂತಹ ನಾವೇ ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಲ್ಲಿ ಸಫಲರಾಗ್ತೇವೆ ಎನ್ನುವಂತಹ ವಿಶ್ವಾಸವು ನನಗಿದೆ. ಮೂವರಿದ್ದೇವೆ ನಾವು. ಯಾವುದೇ ಕಾರ್ಯಾರಂಭ, ಯಾವುದೇ ವ್ಯವಹಾರ, ಯಾವುದೇ ಕಾರ್ಯಕ್ರಮ ಆಗಬೇಕು ಅಂತಿದ್ರೆ ಹೇಳುವವರೊಬ್ಬ ಬೇಕು. ಬೇಕಲ್ಲ? ಕೇಳುವವರು ಇನ್ನುಳಿದವರು. ಎಲ್ಲರೂ ಹೇಳುವವರಾದರೆ, ಎಲ್ಲರೂ ಕೇಳುವವರಾದರೆ ಆ ಕಾರ್ಯಕ್ಕೆ ಅಂದ ಇಲ್ಲ, ಚಂದ ಇಲ್ಲ. ಅಂದ ಚಂದ ಕೂಡಿ ಪೂರಕವಾಗಿ ವ್ಯವಹಾರ ಆಗಬೇಕು ಅಂತಿದ್ರೆ ಹೇಳುವ ಒಬ್ಬ, ಕೇಳುವವರು ಮಿಕ್ಕಿಳಿದವರು. ಹೇಳಿದವನಲ್ಲಿ ಲೋಪ ಇದ್ರೆ ಕೇಳಿದವ ಮತ್ತೆ ತಿದ್ದಬಹುದಲ್ಲ. ಅನಿವಾರ್ಯವಾದ ಲೋಪ ಇದ್ರೆ ತಿದ್ದಲೇಬೇಕಲ್ಲ, ಅನಿವಾರ್ಯ ಬಂದರೆ. ಆದ್ರೆ ಹೇಳುವವನಿಗೆ ಯೋಗ್ಯತೆ ಬೇಕು. ನೀನು ಹೇಳಿದಾಗ ಅರ್ಹತೆ ಬೇಕು. ಆ ಅರ್ಹತೆ ಎಲ್ಲಿ, ಯಾರಲ್ಲಿ, ಯಾವಾಗ, ಹೇಗಿದೆ ಎನ್ನುವುದನ್ನು ನಾನು ನಿರ್ಧರಿಸಿಕೊಂಡಿದ್ದೇನೆ. ಹೇಗೆ? ನನಗೆ ಸ್ವರೂಪ ಜ್ಞಾನ ಬಂದಿದೆ ಈಗ. ಹೌದಾ? ಒಳ್ಳೆ ಸ್ವರೂಪ ಜ್ಞಾನ ಯಾವನಿಗಿಲ್ಲ ಅವನು ಏನು ಹೇಳುವುದಕ್ಕೂ ಇಲ್ಲ, ಮಾಡುವುದಕ್ಕೂ ಇಲ್ಲ. ಈಗ ನಮಗೆ ಅದಿಲ್ಲ ಅಂತ ಹೇಳುವುದ ನೀನು? ಇಲ್ಲ ಅಂತಲ್ಲ, ಮತ್ತೆ ಇದ್ರೂ ಕೂಡ ಅದಕ್ಕೆ ಬೇಕಾದ ವ್ಯವಹಾರ ನೀವು ಮಾಡಲಿಲ್ಲ ಅಂತ. ಎಲ್ಲಿ ತಪ್ಪಿದೆವು ನಾವು? ತಪ್ಪಿದೆವು ಎಲ್ಲಿ? ಮೂವರಲ್ಲಿ ಹಿರಿಯವ ಯಾರು? ಯಾರು? ಕಿರಿಯರು ಯಾರು? ಯಾರು ಹೇಳುವ? ಯಾರಿಗೆ ಯೋಗ್ಯತೆ? ಗೊತ್ತಿದ್ದು ಸುಮ್ಮನಿರಬಾರದು, ಗೊತ್ತಿಲ್ಲದೆ ಹೋದ್ರೆ ಅನಿವಾರ್ಯ ಸುಮ್ಮನಿರಬೇಕು. ಈಗ ಮೂವರಲ್ಲಿ ಹಿರಿಯವ ನಾನು, ಮಿಕ್ಕುಳಿದಂತಹ ನೀವು ಕಿರಿಯರು. ಮೂವರಲ್ಲಿ ಶ್ರೇಷ್ಠ ನಾನು, ನೀವೀರೋರು ಕನಿಷ್ಠರು. ಆದ್ದರಿಂದ ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮದಲ್ಲಿ ನಾನು ಹೇಳಿದಂತೆ ನೀವೀರುವರು. ನಡೆಯತಕ್ಕದ್ದು ನಡೆಯತಕ್ಕದ್ದು ನಡೆಯತಕ್ಕದ್ದು. ನೀನಾಡಿದಂತಹ ದೃಷ್ಟಿಕೋನದಿಂದ ನಿನ್ನನ್ನು ಆಲೋಚಿಸಿದೆ ಎಂದಾದರೆ
ನನಗೆ ನಗುವನ್ನು ಹೊರತುಪಡಿಸಿ ಬೇರೇನೂ ಹುಟ್ಟುತ್ತಾ ಇಲ್ಲ. ಹೀಗೆ ಬಂದು ನಗು ಮಾತ್ರವಾಗಿ. ಆದರೆ ಒಂದು ಏನು? ಈ ನಗುವಿನಲ್ಲಿ ಏನು ಹುದುಗಿಕೊಂಡಿದೆ ಅಂತ. ಬ್ರಹ್ಮ, ಓ ನಿಜ ಹೇಳಬೇಕಾ? ಹೇಳು. ನೀನಾಡಿದ ಎಲ್ಲಾ ನುಡಿಯನ್ನು ಕೇಳುತ್ತಾ ಕೇಳುತ್ತಾ ಹಾ. ನನಗೆ ನಗುವೇ ಉಕ್ಕೇರಿ ಬರುತ್ತಾ ಇದ್ದರೂ ಕೂಡ ಅವೆಲ್ಲವನ್ನು ತುಟಿಯ ಅಂಚಿನಲ್ಲಿ ಅದುಮಿಟ್ಟುಕೊಂಡು ಕೇವಲ ನಾನು ಕಿರುನಗೆಯನ್ನೇ ಕೇವಣಿಸಿದ್ದು ಯಾಕೆ? ಹರಿ, ನಗು ಒಳಗಿಂದ ಉತ್ಕಟವಾಗಿತ್ತು. ಹೌದು, ಹೆಚ್ಚಿತ್ತು. ನೀ ಅದು ಬಿಟ್ಟುಕೊಂಡದ್ದು. ಮತ್ತೆ ಹಾಗಿದ್ರೆ ಒಳಗೆ ನಗು ಉಂಟು ಅಂತ ಆಯ್ತು. ನಿನ್ನನ್ನು ಅಪಹಾಸ್ಯ ಮಾಡಬಾರದು ಎನ್ನುವ ಒಂದೇ ಕಾರಣಕ್ಕಾಗಿ ಅದನ್ನು ಅದು ಬಿಟ್ಟುಕೊಂಡದ್ದು. ಹಾಸ್ಯ ಬೇಕು, ಸ್ವೀಕಾರ, ಅಪಹಾಸ್ಯ ಆಗಬಾರ್ದು. ಆದ್ರೆ ಒಂದು ಈ ನಗೆ ಒಳಗಿರುವೊಳಗೆ ಹೊರಗಿರುವೊಳಗೆ ಬೇರೆ ಅಂತ ಆಯ್ತವೇ ಉಂಟಾ? ಹೌದು. ಈ ಹೊರಗಿನ ನಗೆ ಯಾವುದು, ಒಳಗಿನ ನಗೆ ಯಾವುದು? ಅದು ನಗೆ ಏನು ಅಡಗಿದೆ ಹೇಳು. ಅಪಹಾಸ್ಯಕ್ಕೆ ಹೇತುವಾದಂತಹ ನುಡಿಯನ್ನು ನೀನು ಆಡಿದಾಗ ನನಗೆ ನಿಜಾರ್ಥದಲ್ಲಿ ನಗು ಬಂದದ್ದು ಹೌದೇ ಹೌದು. ಬ್ರಹ್ಮ, ಜ್ಞಾನ ಎನ್ನುವುದು ಉಂಟಾಗುವುದು ಯಾವಾಗ? ನಾವೇನು ಎನ್ನುವಂತಹ ಅರಿವು ನಮಗೆ ಆದಾಗ. ಅದು ಮುಖ್ಯ. ಅಥವಾ ಜ್ಞಾನಿಯಾದವನಿಗೆ ಮೊದಲು ಬರಬೇಕಾದದ್ದು ಅದೇ. ನಾವು ಎಷ್ಟು, ನಾವು ಏನು, ನಾವು ಹೇಗೆ ಎಂಬುದು ಗೊತ್ತಾಗಬೇಕು. ಆದಿಮಾಯಾದೇವಿಯಿಂದ ಜ್ಞಾನಾಮೃತವನ್ನು ಪ್ರೇಮಾಮೃತವನ್ನು ಸವಿದಂತಹ ಬ್ರಹ್ಮ ಒಬ್ಬ ಜ್ಞಾನಿಯ ಹಾಗೆ ಮಾತನಾಡುತ್ತಾನೆ ಎನ್ನುವ ಹಾಗೆ ನಾನು ಭಾವಿಸುತ್ತಾ ಇದ್ದ ಹಾಗೆ ನೀನು ಕೇವಲ ಬಾಲಿಶವಾದಂತಹ ನುಡಿಯನ್ನು ಆಡಿಬಿಟ್ಟೆಯಲ್ಲ. ಜ್ಞಾನಿ ಹಾಗೆ? ಹೌದು, ಜ್ಞಾನಿಯೇ ನಾನು, ಸುಜ್ಞಾನಿ. ಆದ್ದರಿಂದ ವ್ಯವಹಾರ ಪ್ರಾರಂಭಿಸಿದ್ದು. ಬ್ರಹ್ಮ, ನಿನ್ನಲ್ಲಿ ಅಜ್ಞಾನ ಇತ್ತು ಎನ್ನುವುದನ್ನು ನಾನು ಆಡ ಹೊರಟದ್ದು ಯಾಕೆ ಗೊತ್ತಾ? ಯಾಕೆ? ಏನನ್ನೂ ತಿಳಿಯದೇ ಇದ್ದಂತಹ ಸಮಯದಲ್ಲಿ ನಮಗೆ ಕೇಳಿಸಿದ್ದು ಅಕಾರ, ಉಕಾರ, ಮಕಾರಗಳೆನ್ನುವಂತಹ 3 ಬೀಜಾಕ್ಷರಗಳಿಂದ ಒಡಗೂಡಿದ ಓಂ ಎನ್ನುವಂತಹ ಪ್ರಣವ ನಿನಾದ. ಹೌದು. ಆ ಓಂಕಾರದ 3 ಬೀಜಾಕ್ಷರಗಳ ಹಾಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಮೂರ್ತಿಗಳಾದಂತಹ ನಾವು ಮಾತೆಯ ಸಂಕಲ್ಪವನ್ನು ಸಾಕಾರಗೊಳಿಸುವಂತಹ ಮಕ್ಕಳು ನಾವು ಆಗಬೇಕೇ ವಿನಃ ಯಾವ ಕಾರಣಕ್ಕೂ ಅದು ವಿಕಲ್ಪ ಹೊಂದಬಾರದಲ್ಲ, ಹೊಂದುವುದಿಲ್ಲ. ಹಾಗಾಗಿ ಮಾತೆ ಅಲ್ಲಿ ನಮ್ಮಲ್ಲಿ ತಾರತಮ್ಯವನ್ನು ಕಲ್ಪಿಸದೇ ಇರುವ ಕಾರಣ ನೀನು ಇವಾಗ ನಾನೇ ಹಿರಿಯವ, ನಾನು ಹೇಳಿದ ಹಾಗೆ ಕೇಳಬೇಕು ಎನ್ನುವ ಹಾಗೆ ಆಡುತ್ತಾ ಮುಂದುವರಿದೆ ಎಂದಾದರೆ ಅದೇ ನಮ್ಮದ್ದಾದಂತಹ ಕಾರ್ಯಕ್ಕೆ ತೊಡಕಾಗುವುದಕ್ಕೆ ಸಾಧ್ಯ ಉಂಟು. ಹೌದೇ ಹೌದು. ಮಾತೆ ಅಂತಹ ವಿಭಜನೆಯನ್ನು ಮಾಡದೇ ಇರುವ ಕಾರಣ ನಾವು ನಮ್ಮೊಳಗೆ ತರತಮ ಭಾವವನ್ನು ತಳೆಯಬಾರದು. ತರತಮ ಭಾವ? ಹೌದು. ತಾಯಿ ಏನು ಹೇಳಿದ್ದಾರೆ ಆ ಕಾರ್ಯವೇ ಮುಂದುವರಿಯಲೇಬೇಕು. ಹಾಗೆ ತರತಮ ಭಾವ ನಮ್ಮಲ್ಲಿ ಇಲ್ಲ ಅಂತ ಆದ್ರೆ ಈ ಸೃಷ್ಟಿ ವಿಕಾಸ ಹೊಂದುವುದಕ್ಕೂ ಸಾಧ್ಯವಿಲ್ಲ. ನದಿ ನದಿಗಳು ಬೇಕು, ಏರು ತಗ್ಗುಗಳು ಬೇಕು, ಉಬ್ಬು ತಪ್ಪುಗಳು ಬೇಕು, ಎಲ್ಲವೂ ಇದ್ದರೆ ಸೃಷ್ಟಿ. ಆದ್ರಿಂದ ವಿಕಾಸ ಹೊಂದಬೇಕು, ತರತಮ ಭಾವ ಬೇಕು. ಬ್ರಹ್ಮ, ವಿಕಾಸ ಹೊಂದಬೇಕಾದದ್ದು ಯಾವಾಗ? ನೀನು ನಿನ್ನ ಸೃಷ್ಟಿಯ ಕಾರ್ಯ ಮಾಡಿ ನಾವು ಪಾಲನೆಯಲ್ಲಿ ತೊಡಗಿ ಅವ ಲಯದಲ್ಲಿ ತೊಡಗುವುದರ ಮೂಲಕವಾಗಿ ಆ ಕಾರ್ಯಕ್ಕೆ ನಾವು ಸರಿಯಾದಂತಹ ಪಥವನ್ನು ಹಾಕಿ ಕೊಡಬೇಕು. ಪೂರ್ವದಲ್ಲೇ 3 ಮೂರ್ತಿಗಳಾದಂತಹ ನಾವು ಹಿರಿಯರು ಕಿರಿಯರು ಎನ್ನುವಂತಹ ವಾದಕ್ಕೆ ಇಳಿದು ಆ ಮೂಲಕವಾಗಿ ಅಪಹಾಸ್ಯಕ್ಕೆ ಕಾರಣರಾಗಬಾರದು ಎನ್ನುವಂತಹ ಉದ್ದೇಶದಿಂದ ನಿನ್ನನ್ನು ಮಧ್ಯಪಥದಲ್ಲಿ ನಾನು ತಡೆದು ನಿಲ್ಲಿಸಿದ್ದು ಯಾಕೆ ಗೊತ್ತಾ? ಯಾಕೆ? ಸೃಷ್ಟಿಕರ್ತ ನೀನು, ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಿತ್ತು. ಮಾಡಿದ್ದೀಯಾ? ಮಾಡಲಿಲ್ವೇ? ಒಂದರ್ಥದಲ್ಲಿ ಸೃಷ್ಟಿ ಮಾಡಿದ್ದಿ ನೀನು. ಏನು ಹೇಳು? ನಮ್ಮೊಳಗೆ ವಾದವನ್ನು ಸೃಷ್ಟಿಸಿದೆ, ಭೇದವನ್ನು ಸೃಷ್ಟಿಸಿದೆ, ತಾರತಮ್ಯವನ್ನು ಸೃಷ್ಟಿಸಿದೆ. ಬ್ರಹ್ಮ ಇದನ್ನು ಸೃಷ್ಟಿಸುವುದಕ್ಕೆ ಆದಿಮಾಯ ನೀನು ಹೇಳಿದ್ದನ್ನೇ ಒಪ್ಪಿಕೊಳ್ತೇನೆ. ನಾನು ವಾದವನ್ನು ಸೃಷ್ಟಿಸಿದ್ದೇನೆ. ನೀನು ಪೊರೆಯುವಲ್ವಾ? ಈಗ ಪೊರೆಯುವುದ ಇದನ್ನು ಬೇಗ ಮುಗಿಸಿ ಹಾಗಿದ್ರೆ ಒಪ್ಪಿಕೊಂಡು ನನ್ನ ವಿಚಾರ ವಾದವನ್ನು ನಾನು ಪೊರೆದ್ರೆ ಅತಿ ಬೇಗ ಲಯ ಆಗುತ್ತದೆ. ಹಾಗಾಗಿ ಹಾಗಾಗಬಾರದು. ನಿನ್ನ ಸೃಷ್ಟಿಗೆ ಸರಿಯಾದಂತಹ ಬೆಲೆ ಒದಗಬೇಕು ಎನ್ನುವಂತಹ ಕಾರಣದಿಂದ ಈ ಅಹಂಭಾವವನ್ನು ಬಿಡು. ನೀನು ಸೃಷ್ಟಿ ಮಾಡು, ನಾನು ಪಾಲಿಸ್ತೇನೆ, ಲಯಗೊಳಿಸ್ತೇನೆ. ನಾನು ವಿಚಾರವನ್ನು ಸೃಷ್ಟಿ ಮಾಡಿದ್ದೇನೆ, ಈಗ ಪಾಲಿಸುತ್ತಾ ಇದ್ದಿ. ಬೇಗ ಮುಗಿಬೇಕಿದ್ರೆ ನಾವಿಬ್ಬರೇ ಮಾತನಾಡುವುದು. ಮತ್ತೆ ಮೂರನೇ ವ್ಯಕ್ತಿಯೊಬ್ಬ ಇಲ್ವಾ? ಓ, ಇವಾಯ್ತಲ್ಲ. ಪಡೆದವನೇ
ಪಾಲಿಸಿದವ. ಹಾ ಈಗ ನೀನು ಹೇಳುತ್ತಿ ನಾನು ದೊಡ್ಡವ ಎನ್ನುವ ಹಾಗೆ, ಹೌದು. ನೀನು ಹೇಳುತ್ತಿ ನಮ್ಮಲ್ಲಿ ಸಮಾನತೆ ಇದೆ ಎಂಬ ಹಾಗೆ. ಹಾ ಈಗ ಚೆನ್ನಾಗಿ ನಮ್ಮ ಮೂವರನ್ನು ತುಲನೆ ಮಾಡಿ ನೋಡಿದಾಗ ಹಾ ನೀನು ತುಲನೆ ಮಾಡಿ ನೋಡಿ. ಈಗ ಉಭಯರಿಗಿಂತ ನಾನು ದೊಡ್ಡವ. ಅರೆ ಮತ್ತೆ ಬೇಕ ಬ್ರಹ್ಮ, ಓ, ಏನು ಏನು ಇಬ್ಬರ ವಾದ, ಹಾ. ಇಬ್ಬರ ಜಗಳ, ಹಾ. ಮೂರನೇವನಿಗೆ ಆದಾಯ ಅಂತ ಆಯ್ತು. ಹಾಗಾಯ್ತಾ ಈಗ? ಮತ್ತೆ ಹಾಗಾಗೋದಕ್ಕೆ ಅವಕಾಶ ಕೊಡಬಾರ್ದು ನಾವು. ಈಗ ನಾನು ದೊಡ್ಡವ ಅಂತ ಹೇಳಿದ್ದೇನೆ, ಹಾ. ಪ್ರಾಮಾಣಿಕವಾಗಿ ನಾನು ಹೇಳ್ತೇನೆ. ಹಾ. ಅವ ದೊಡ್ಡವ ಅಂತ ಹೇಳಿಕೊಳ್ಳಿಲ್ಲ, ಸಮಾನತೆ ಅಂತ ಹೇಳ್ತಾ ಇದ್ದಾನೆ. ಹಾ. ಆದ್ರೆ ಒಂದು ನಾನು ತರತಮ ಭಾವ ಬೇಕು ಅಂತ ಹೇಳ್ತೇನೆ, ಹಾ. ಅವ ತರತಮ ಭಾವ ಇರಬಾರ್ದು ಅಂತ ಹೇಳ್ತಾ ಇದ್ದಾನೆ. ಹಾ. ಈಗ ನಮ್ಮಿಬ್ಬರ ವಾದವನ್ನು ಹಾ. ಈಗ ಒಂದು ಮುಕ್ತಾಯ ಹಂತಕ್ಕೆ ಬರಬೇಕು. ಹಾ. ನೀನು ಮುಕ್ತಾಯ ಈಗ ಮಾಡಿದ್ರೆ ನಾನು ಹೇಗೆ? ದೊಡ್ಡವ ಎಂಬುದಾಗಿ ಹೇಳುವುದಕ್ಕೂ ಸಕಾರಣ ಒಂದಿದೆ. ಏನು ಕಾರಣ? ನನ್ನನ್ನೊಮ್ಮೆ ಸರಿಯಾಗಿ ನೋಡಂತೆ. ಹೊಸ್ತಾ ನೀನು ನೋಡುದು? ಹಾಗಲ್ಲ, ಇವತ್ತು ನೋಡುದ? ಹಣೆಯನ್ನೊಮ್ಮೆ ನೋಡು. ಹಣೆಯನ್ನೇ ನೋಡಬೇಕಾ? ಆಪಾದ ಮಸ್ತಕ ಹಾ. ಅಲ್ಲಿಂದ ನೋಡ್ತೇನೆ, ಮೇಲೆ ಕೆಳಗೆ. ಹೌದಾ? ಹಾ ಮೇಲೆ ಕಾಡ್ತದೆ ಅಲ್ವಾ? ಹಣೆಯಲ್ಲಿ ಕಿಚ್ಚಿನ ಕಣ್ಣು, ಮುಚ್ಚಿದೆ. ಲೋಕದೃಷ್ಟಿಗೆ ಅದು ಮುಚ್ಚಿಕೊಂಡಿರಬಹುದು. ಹಾ. ಸಿಟ್ಟುಕೊಂಡು ಅದನ್ನು ತೆರೆದೆ ಎಂದಾದ್ರೆ ಸಿಟ್ಟುಕೊಂಡು ತೆರೆದ್ರೆ ಮೂರು ಲೋಕವನ್ನೇ ಕ್ಷಣಾರ್ಥದಲ್ಲೇ ಸುಡುವ ಸಾಮರ್ಥ್ಯ ನನಗಿದೆ. ಆದುದರಿಂದ ನಿಮ್ಮಿ ಉಪೇರಿಗಿಂತ ಇಲ್ಲಿ ನಾನು ದೊಡ್ಡವ. ನೀನು ಸುಡುವ ಕಾರಣ ದೊಡ್ಡವ. ಮತ್ತೆ ಈಗ ನಾನು ದೊಡ್ಡವನು ನಾನು ಹೇಳಿದ್ದೆ ಯಾಕೆ? ಹೇಗೆ? ಆಧಾರ ಉಂಟು. ಏನದು? ಏನು ಗೊತ್ತೇ? ಹಾ. ನಾನು ಏನು ಹೇಗೆ ಸೃಷ್ಟಿ ಮಾಡ್ತೇನೆ? ಹೇಗೆ? ಹೆಚ್ಚಿನ ಕಣ್ಣು ಉಂಟವನಲ್ಲಿ, ಅದು ಕೇವಲ ಕಿಚ್ಚಿನ ಕಣ್ಣಲ್ಲ, ಅದರಲ್ಲಿ ಜ್ಞಾನ ಉಂಟು. ಆದ್ರೆ ಅವ ಹೇಳಿದ್ದೇನು? ಜ್ಞಾನ ಎನ್ನುವುದರ ಬದಲಾಗಿ ನಾನು ಮುಗಿಸ್ತೇನೆ ಅದನ್ನೆಲ್ಲ ಅಂತ ಹೇಳಿದ. ಅದಕ್ಕೆ ಕಾರಣ ನೀನು ಅಲ್ಲ, ಮುಗಿಸುವುದು ದೊಡ್ಡವನು. ನಿನ್ನ ವಾದವನ್ನು ಮುಗಿಸುವಂತಹ ಉದ್ದೇಶವನ್ನು ಮುಗಿಸಿರಲಿಲ್ಲ. ಮುಗಿಸುವುದಕ್ಕೆ ಬೇಕಾಗಿ ಅವ ದೊಡ್ಡವ ಎನ್ನುವ ಹಾಗೆ ಆಡಿದ. ಆವಾಗಲಾದ್ರೂ ನೀನು ತಿಳಿದುಕೊಳ್ಬೇಕು. ಅವ ಮುಗಿಸಲಿಲ್ಲ, ನಾನು ಬೇಗ ಮುಗಿಸ್ತೇನೆ ಈಗ. ಅದೇ ಒಳ್ಳೆಯದು. ಯಾಕೆ? ಈ ದೊಡ್ಡವ ನಾನು ಹೇಳಿದಂತಹ ವಿಚಾರ ಒಪ್ಪಿಕೊಳ್ಳುವ ಹಾಗೆ ವ್ಯವಹಾರ ಆಗಿರ್ಬೇಕು. ಯಾವುದೇ ವ್ಯವಹಾರ ಮಾಡುವಾಗ ನಾನು ಮೊದಲೇ ಯೋಚನೆ ಮಾಡಿದ್ದೆ, ಇನ್ನು ಆಧಾರ ಬೇಡ ಅಂತ. ಆಧಾರ ಬೇಡ ಎನ್ನುವ ಯೋಚನೆ ಇದ್ದೆ. ಈಗ ಪುನಃ ನಿರ್ಧಾರಕ್ಕೆ ಬಂದೆ. ಅನಿವಾರ್ಯ ಈಗ ನಿಮ್ಮನ್ನು ಒಪ್ಪಿಸಿಕೊಡುವುದು ಆಧಾರ ಕೊಡಬೇಕಾಗ್ತದೆ. ಈಗ ಸರಿಯಾದಂತಹ ಆಧಾರ, ಸರಿಯಾದ ಆಧಾರ ಉಂಟು ನನ್ನಲ್ಲಿ. ಹೇಗೆ? ನಾನು ಎಲ್ಲದರಿಂದಲೂ ಮೊದಲು ನಾ ಸೃಜಿಸಲು ಮೊದಲು ಸೃಷ್ಟಿ ಕಾರ್ಯ ನನ್ನದು. ತಾಯಿ ಮೊದಲು ಮನೆ ಅವಕಾಶ ಕೊಟ್ಟದ್ದು ನನಗೆ. ಎಲ್ಲವನ್ನು ತಾಯಿ ಮೊದಲು ನನಗೆ ಕೊಟ್ಟಿದ್ದಾಳೆ ಎನ್ನುವುದು ನಾನು ಮೊದಲಿಗ. ಎರಡನೆಯವ ನೀನು, ಮೂರನೇ ವ್ಯವಹಾರ. ಎಲ್ಲ ವಿಚಾರವನ್ನು ಯೋಚನೆ ಮಾಡಿದಾಗ ಮೂರರಲ್ಲಿ ಅಧಿಕ 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 ನಾನು 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 ನಿನ್ನ ಸೃಷ್ಟಿಯ ಕಾರ್ಯ ಹೆಚ್ಚು ಅಂತ ಹೇಳುವುದು ಅದುವೇ ದೊಡ್ಡದು. ಸೃಷ್ಟಿ ಅಷ್ಟೊಂದು ಘನವಲ್ಲ. ಸೃಷ್ಟಿ
ಮತ್ತೆ ಅದೇ ನೋಡು ಸಮಸ್ಯೆ ನಿನಗೆ. ನಾನು ಘನ ಅಂತ ಹೇಳಿದ್ದೇನೆ. ಹೌದು. ಮುಕ್ತಾಯ ಮಾಡಬೇಕಿತ್ತು ನೀನು. ಮುಕ್ತಾಯ ಮಾಡಿದ ಮತ್ತೂ ಮುಂದುವರಿಸುತ್ತಿರುವೆ. ಮುಕ್ತಾಯ ಮಾಡಿದರೆ ನಿನ್ನನ್ನು ಒಪ್ಪಿಕೊಂಡ ಹಾಗಾಯಿತು. ಮುಗಿಯಿತಲ್ಲ, ಅಲ್ಲಿಗೆ ಮುಗಿಯುವುದಿಲ್ಲ. ಅಪಾತ್ರರಿಗೆ ನಾವು ದಾನ ಮಾಡಬಾರದು, ಅಪಾತ್ರತ್ವ ಉಳ್ಳವರನ್ನು ನಾವು ಒಪ್ಪಿಕೊಳ್ಳಬಾರದು, ಅವರ ಜೊತೆ ವ್ಯವಹಾರವೇ ಮಾಡಬಾರದು. ಒಂದು ವೇಳೆ ನಾವು ಒಪ್ಪಿಕೊಂಡ್ರೆ ಏನಾಗುತ್ತದೆ? ನಿನ್ನ ಸೃಷ್ಟಿಯ ಕಾರ್ಯದಲ್ಲಿ ಬಹಳಷ್ಟು ಲೋಪಗಳು ಮುಂದೆ ಕಾಣಿಸಲ್ಪಡುತ್ತವೆ. ಲೋಪ ಆಗಬಾರ್ದು ಅಲ್ವೇ? ಈಗ ಲೋಪ ಆಗದಾಗೆ ಬೇಗ ವ್ಯವಹಾರ ಮಾಡು. ಹಾಗಾಗಿ ನಿನ್ನನ್ನು ತಿದ್ದಿ ತೀಡಿ ಸರಿಯಾದಂತಹ ಒಬ್ಬ ಸೃಷ್ಟಿಕರ್ತ ಎನ್ನುವ ಹಾಗೆ ತೋರಿಸುವಂತಹ ಅವಶ್ಯಕತೆ ಪಾಲನಾಕರ್ತೃತ್ವವನ್ನು ಹೊಂದಿದಂತಹ ನನಗುಂಟು. ಏನು ವಿಚಾರ ಕೇಳೋಣ. ಬ್ರಹ್ಮ ಸೃಷ್ಟಿಯ ಕಾರ್ಯವೇ ಆದಿ. ಅಂತಹ ಉಜ್ಜುಗವನ್ನು ಹೊಂದಿದಂತಹ ನಾನು ಘನವಂತ. ಬ್ರಹ್ಮ ಸೃಷ್ಟಿ ಸ್ಥಿತಿ ಲಯ ಎನ್ನುವಂತಹ ಈ ಮೂರು ಉಜ್ಜುಗಗಳಿಗೆ ಹೊರತಾದಂತಹ ತಿರೋಭಾವ ಹಾಗೂ ಅನುಗ್ರಹ ಎನ್ನುವುದು ಮಾತೆಯ ವಿಷಯಕವಾಗಿ ನಾವು ಈ ಸಮಯದಲ್ಲಿ ತಿಳಿದುಕೊಳ್ಳಬೇಕು. ಹೌದು, ಇದೊಂದು ಚಕ್ರ ಇದ್ದ ಹಾಗೆ ಸೃಷ್ಟಿ ಸ್ಥಿತಿ ಲಯ ತಿರೋಭಾವ ಅನುಗ್ರಹ. ಒಮ್ಮೆ ಸೃಷ್ಟಿ ಪ್ರಾರಂಭ ಆದರೆ ಮತ್ತೊಮ್ಮೆ ಸೃಷ್ಟಿ ಕೊನೆಯಲ್ಲಿ ನಮಗೆ ಗೋಚರಿಸಲ್ಪಡುತ್ತದೆ. ಹಾಗಾಗಿ ಆದಿ ಯಾವುದು, ಅಂತ್ಯ ಯಾವುದು, ಮಧ್ಯ ಯಾವುದು ಎನ್ನುವ ಹಾಗೆ ನಮಗೆ ಸ್ಪಷ್ಟವಾಗಿ ಹೇಳಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಏನು ಮಾತೆ ಮೊದಲು ಹೇಳಿದ ವಿಚಾರವೇ ಅದಲ್ವಾ, ಅದನ್ನೇ ಪ್ರಾರಂಭಿಸೋಣ ನಾವು. ಕಳೆದ ಕಲ್ಪದಿ ಲಯವಾದದ್ದು. ಹಾಗಾದರೆ ನಮಗೆ ಪ್ರೇರಕವಾಗಿ ಇರುವುದು ಕಳೆದ ಕಲ್ಪದ್ದು, ಅದು ಕೊಂಡಿಯಾಗಿರುವ ಈಗ ಹೇಳಬಹುದು. ನನ್ನಿಂದ ಮುಕ್ತಾಯ ಆಗಿದೆ, ಹಾಗಾಗಿ ನೀನು ಪ್ರಾರಂಭಿಸುವುದು. ಹಾಗಾಗಿ ಅದನ್ನು ನಾವು ಆದಿ ಮಧ್ಯ ಅಂತ್ಯ ಎನ್ನುವ ಹಾಗೆ ಸ್ಪಷ್ಟವಾಗಿ ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ನಿನ್ನ ಸೃಷ್ಟಿಯ ಕಾರ್ಯ ಘನತರ ಆದ ಕಾರ್ಯ ಅಲ್ಲ ಎನ್ನುವ ಹಾಗೆ ನಾನು ಯಾಕೆ ಹೇಳುವುದು ಅಂತ ಹೇಳಬೇಡ ಆಯ್ತಾ. ಬ್ರಹ್ಮ, ನೀನೊಂದು ಬೀಜವನ್ನು ಬಿತ್ತು, ಅದರ ಬಳಿಗೆ ಹೋಗದೇ ಇದ್ದರೆ, ನೀರನ್ನು ಪೋಷಕಾಂಶಗಳನ್ನು ಒದಗಿಸದೇ ಇದ್ದರೆ ಆ ಬೀಜ ಏನಾಗುತ್ತದೆ? ಕೆಟ್ಟು ಹೋಗ್ತದೆ, ಸತ್ತು ಹೋಗ್ತದೆ ಅಲ್ವೇ? ಮೊಳಕೆ ಒಡೆಯುವುದೇ ಇಲ್ಲ. ಹಾಗಾದ್ರೆ ಅದಕ್ಕೆ ಸರಿಯಾದಂತಹ ಪೋಷಕಾಂಶಗಳನ್ನು ನೀರನ್ನು ಒದಗಿಸುವಂತಹ ಉಜ್ಜುಗವನ್ನು ಹೊಂದಿದವ ಯಾರು? ನಾನೇ ಅಲ್ವೇ? ಆದ್ರೆ ನಿನ್ನ ಸೃಷ್ಟಿಯ ಕಾರ್ಯ ಮೊದಲಾಗಿ ನಡೆದರೂ ಕೂಡ ನಿನ್ನ ಸೃಷ್ಟಿಗೆ ಸರಿಯಾದಂತಹ ಬೆಲೆ, ಸ್ಥಾನ, ಮಾನ, ಯೋಗ್ಯತೆ ಬರಬೇಕು ಎಂದಿದ್ದರೆ ಅದಕ್ಕೆ ನನ್ನ ಪಾಲನೆ ಸರಿಯಾಗಿ ಕೆಲಸ ಮಾಡಬೇಕು. ಹಾಗಾಗಿ ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ತೆರದಿ ಬೇಕಾದದ್ದನ್ನು ಕೊಟ್ಟು ಪರೆಯುವ ಹದನವನ್ನು ಹೊಂದಿದವ ನಾನು, ಅದು ಶ್ರೇಷ್ಠ ಅಲ್ಲ ಬ್ರಹ್ಮ. ಏನು ಹೇಳಿದ್ರು ಕೂಡ ಸಾಕ್ಷಿ ಬೇಕು, ಮಧ್ಯವರ್ತಿ ಬೇಕು. ಇಬ್ಬರೇ ವಾದ ಮಾಡುವುದು. ಆ ವಾದವನ್ನು ತೀರ್ಮಾನ ಮಾಡಲಿಕ್ಕೆ ಆ ವ್ಯಕ್ತಿ ಇಲ್ಲ ಅಂತಾದ್ರೆ ಆ ವಾದಕ್ಕೆ ತಿರುಳು ಉಂಟಾ? ಆವಾಗ ಒಬ್ಬನನ್ನು ಕರೆದೆ ನೀನು, ಅವ ಹೇಳಿದ್ದ ನಾನು ದೊಡ್ಡವ ಅಂತ. ಆಗ ಹೌದು, ಆಗ ದೊಡ್ಡವ ಅಂತ ಹೇಳಿದ. ಈಗ ದೊಡ್ಡವ ಅಂತ ಹೇಳೋಕೆ ಅವಕಾಶ ಇಲ್ಲ. ನಮ್ಮ ವಾದವನ್ನು ಮತಕ್ಕೆ ಹಾಕಬೇಕು ಇವನ ಮೂಲಕ. ಈ ಮತಕ್ಕೆ ಅಭಿಮತ ಅವ ಸೂಚಿಸಬೇಕು. ಹೌದು, ಅವನಲ್ಲೇ ಕೇಳಿ ಪೂರಕವಾಗಿ ವ್ಯವಹಾರ ಇದ್ರೇನು ಸರಿ ನೋಡೋಣ. ಸರಿ ನಿನ್ನ ವಚನವು ಪಡೆಯುವ ನೀನಾಡಿದಂತಹ ವಚನಗಳು ಶತಸತ್ಯ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಕೇಳಿಸಿದ್ದೀಯ ಬ್ರಹ್ಮ? ನಾನು ಸತ್ಯ
ಸತ್ಯ ಹೇಳಿ ಅದೆಲ್ಲ ಒಳ್ಳೆಯದೆಲ್ಲ ಬೇಕಾದ್ದೆಲ್ಲ ಕೇಳ್ತದೆ, ಒಳ್ಳೆಯದೆಲ್ಲ ಬೇಡವಾದ್ದು ಕೇಳುವುದಿಲ್ಲ ಅಷ್ಟೇ. ನಾನು ಸತ್ಯ ಆಡಿದ್ದೇನೆ ಎನ್ನುವಂತಹ ಕಾರಣಕ್ಕಾಗಿ ಇದುವರೆಗೂ ಹರಿ ಇದ್ದೆ, ಈಗ ಶ್ರೀಹರಿ ನಾನು. ನೀನು ಶ್ರೀಹರಿ? ಹೌದು. ಯಾರು ಹೇಳಿದ್ದೀನಿ ನಾನು ಕರೆದದ್ದು ಹಾಗೆ? ಹರ ನೀನೇ ಅಲ್ವಾ ಅವನನ್ನು ಕರೆದದ್ದು ಈಗ? ಮಧ್ಯವರ್ತಿ ಅಂತ. ಹೌದು. ಆ ಮಧ್ಯವರ್ತಿ ಅಂಬೋಣಯ್ಯನ ಕೇಳುವ. ಮಾತ್ರವಲ್ಲ, ಯಾವತ್ತು ಸೃಷ್ಟಿಸುವ ಕಾರ್ಯಕ್ಕಿಂತ ಪಾಲಿಸುವ ಕಾರ್ಯವೇ ಶ್ರೇಷ್ಠವಾದದ್ದು. ಈಗ ಚಿನ್ನವನ್ನು ಮತ್ತು ನೀನು ಬೆಳ್ಳಿಯನ್ನು ತೂಕ ಮಾಡಿ ನೋಡಂತೆ, ಅಳತೆಯಲ್ಲಿ ಸಮಾನತೆ ಇದ್ದರೂ ಕೂಡ ಹೆಚ್ಚಿನ ಮೌಲ್ಯಯುತವಾದದ್ದು ಚಿನ್ನ ತಾನೆ. ಬಂಗಾರಕ್ಕೆ ಮೌಲ್ಯ ಅಧಿಕ. ಚಿನ್ನದ ಬೆಲೆ ನಿನಗೆ ಒಪ್ಪಿಕೊಳ್ಳೋಳು. ಆದುದರಿಂದಲೇ ಹರಿಹರರಾದಂತಹ ನಮ್ಮಲ್ಲಿ ಭೇದ ಇಲ್ಲ ಎನ್ನುವುದನ್ನು ಪ್ರಪಂಚ ಮೂರಕ್ಕೆ ನಾವು ತೋರಿಸಿಕೊಡ್ಬೇಕು. ಆದುದರಿಂದ ನಿನ್ನನ್ನೇ ಸೇರ್ಬೇಕೆನ್ನುವ ಮನವಾಗಿದೆ, ಅವಕಾಶ ಹೇಳುವಾಗ ಇಲ್ಲ ಅಂತ ಹೇಳುವುದಕ್ಕಾಗುತ್ತದೆ. ಹೀಗೆ ಎರಕವಾಗಿರಲೇನು ಅಲ್ಲ, ಎರಕವಾಗಿರಲಿಂದು ಇರುವುದೇ ಭೀತಿ ನನ್ನ ಮನದೊಳಗೆ. ಹೆದರಿಕೆ ಇಲ್ವ ನಿನಗೆ? ನನಗೆ ಭಯ ಇಲ್ಲ. ಅದು ನೋಡುವ ಗೊತ್ತಾಗ್ತದೆ. ಆದರೆ ಹಿರಿತನವ ಪರೀಕ್ಷಿಸುವ ಬಗೆಗಾಗಿ ದುರ್ಗೈವ ನಾವು ನಮ್ಮೊಳಗೆ ಹೊಡೆದಾಟವ ನಾವು ಒಂದು ಗುದ್ದುದೇ. ಬ್ರಹ್ಮ, ಮೂಲ ಪುರುಷರಾದ ನಾವೇ ಹೊಡೆದಾಟಕ್ಕೆ ಪ್ರಾರಂಭ ಮಾಡಿದ್ರಿ. ನಿನ್ನಿಂದ ಸೃಜಿಸಲ್ಪಡುವಂತಹ ಜೀವರಾಶಿಗಳಿಗೆ ಅದೇ ಅಲ್ವ ಪಾಠ ಆಗುವುದು. ಹಾಗಾಗಬಾರದು ಎನ್ನುವಂತಹ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ನಾವು ಹೊಡೆದಾಟ ಮಾಡಿದರೆ ನಮ್ಮ ಬಾಹುಬಲ ಏನು ಎನ್ನುವ ಹಾಗೆ ವ್ಯಕ್ತವಾದೀತೆ ವಿನಃ ಬಾಹುಬಲ ಯಾರಿಗೆ ಅಧಿಕವಾಗಿದೆ ಅದು ಅಧಿಕ ಮುಖ್ಯ. ಅಂತಸತ್ವ ಏನು ಎನ್ನುವ ಹಾಗೆ ತಿಳಿಯುವುದೇ ಮುಖ್ಯ. ಹಾಗೆ ಆದಿಮಾಯ ಹೇಳಿರುವುದು ಕಳೆದ ಕಲ್ಪದಲ್ಲಿ ಲಯವಾಗಿರುವಂತಹ ಜೀವರಾಶಿಗಳನ್ನ ಪುನಃ ಸೃಜಿಸಿ ಪಾಲಿಸಿ ಲಯಗೊಳಿಸಿ. ಹಾಗಾದ್ರೆ ಕಳೆದ ಕಲ್ಪದ್ದು ಎಲ್ಲಿದೆ? ಮೂರು ಮೂರ್ತಿಗಳಾದಂತಹ ನಮ್ಮಲ್ಲೇ ಅಷ್ಟೋ ಇಷ್ಟೋ ಸೇರಿಕೊಂಡಿದೆ. ಹೇಗಿದೆ ಅದನ್ನು ತಿಳಿಯುವುದು ಹೇಗೆ? ನನ್ನ ಉದರವನ್ನು ನೀನು, ನಿನ್ನ ಉದರವನ್ನು ನಾನು ಒಳ ಸರಿದು ಶೋಧಿಸಿ ಹೊರಬಂದು ಶ್ರೇಷ್ಠ ಕನಿಷ್ಠ ಗರಿಷ್ಠ ನಿರ್ಧಾರಕ್ಕೆ ಬರುವುದಕ್ಕಾಗುತ್ತದೆ. ಹೊಟ್ಟೆ ಒಳಗೆಷ್ಟಿದೆ ಅಂತ ಹೇಗಿದೆ ಅಂತ ಅಡ್ಡಿ ಆಕ್ಷೇಪ ಇಲ್ಲ. ಆ ಮೂಲಕವಾಗಿ ಪರಿಹಾರ ಆಗೋದಿದ್ರೆ ನಾನು ಸಿದ್ಧನಿದ್ದೇನೆ. ಹೋಗು ಒಳಗೆ ನಾನು ಪರೀಕ್ಷಿಸು. ನೀನಲ್ಲ ನಾನೆಷ್ಟು, ನಾನು ಹೇಗೆ, ನಾನೆಂಥವ ತಿಳಿದು ಬೇಗ ಬಾ. ಉಸುರು ಆ ಬಳಿಕ ಮಾತೆ ಅತ್ತ ಸರಿದಾಕ್ಷಣವೇ ಮೊದಲಾಗಿ ಆಡುವುದಕ್ಕೆ ತೊಡಗಿದ್ದು ನೀನು. ನಾನು ಮೊದಲು ನಾನು ಮೊದಲು ನಾನು ಮೊದಲು, ಇಲ್ಲೂ ನೀನೇ ಮೊದಲು. ಗೊತ್ತು, ಹೋಗಿ ಹೇಳು ಬಂದು. ನಾನೇ ಹೋಗಬೇಕಾ? ಹೋಗಿ ಬಾ. ಸರಿ, ನಿರೂಪಿಸಿದ್ದು ನಾನೇ ಅಲ್ವಾ? ಉದರ ಶೋಧನೆಗೆ ಅವಕಾಶ ಬೇಕು, ದಾರಿಯೂ ಬೇಕು. ಹೇಗೆ ಹೋಗುವುದು? ದಾರಿ ಹೌದು, ದಾರಿ ಹೌದು. ನನ್ನಲ್ಲಿ ಎಷ್ಟು ಬೇಕು, ಹೇಗೆ ಬೇಕು ನೋಡು. ಸರಿ, ಒಳಗೆ ಎಷ್ಟು ಬೇಗನೆ ಒಳಕ್ಕೆ ಹೋದ. ಒಳಕ್ಕೆ ಹೋದಂತ ಹರಿ ಬೇಗನೆ ಮರಳಿ ಬರಕೂಡದು. ಅದಕ್ಕಾಗಿ ನನ್ನ ದೇಹದಲ್ಲಿರುವಂತಹ ನವದ್ವಾರವನ್ನು ಇಲ್ಲ, ಅಷ್ಟದ್ವಾರವನ್ನು ಬಂಧಿಸಿರ್ತೇನೆ. ಮಿಕ್ಕುಳಿದ ಒಂದು ದ್ವಾರ ಎಲ್ಲಿ ಬರ್ತಾರೆ, ಹೇಗೆ ಬರ್ತಾರೆ, ನಿರೀಕ್ಷೆಯಲ್ಲಿರೋಣ. ವಿಧಿಯ ಜಠರವ
ಉದ್ದೇಶದಿಂದ ಆದಷ್ಟು ಶೀಘ್ರವಾಗಿ ಅವನ ಉದರಾಂಬುಧಿಯನ್ನು ಸೇರಿದವ ನಾನು. ಹೋ ಹೋ ಹೋ, ಆಶ್ಚರ್ಯವೇ ಕಾದಿದೆಯಲ್ಲ. ಕಳೆದ ಒಂದು ಕಲ್ಪದಲ್ಲೇ ಲಯವಾಗಿರುವಂತಹ ಸಕಲ ಜೀವರಾಶಿಗಳೂ ಕೂಡ ಇವನ ಉದರದೊಳಗೆ ನಿಕ್ಷೇಪಿಸಲ್ಪಟ್ಟಿದೆಯಲ್ಲ. ಒಂದು ಕಡೆಯಲ್ಲಿ ಏಕಾದಶ ರುದ್ರರಿದ್ದಾರೆ, ದ್ವಾದಶ ಆದಿತ್ಯರಿದ್ದಾರೆ, ಗಂಧರ್ವ ಕಿನ್ನರ ಕಿಂಪುರುಷರೇ ಆದಿಯಾದವರಿದ್ದಾರೆ. ಮಾತ್ರ ಅಲ್ಲ, ಓ ಆ ಕಡೆಗೆ ದೃಷ್ಟಿಯನ್ನು ಹರಿಸಿದೆ ಎಂದಾದರೆ ಇವನ ಉದರದ ಒಳಗೆ ಇವನ ಹಾಗೇ ಇರುವಂತಹ ಒಬ್ಬ ಬ್ರಹ್ಮನಿದ್ದಾನೆ. ಈ ದೆಸೆಯಲ್ಲಿ ಹರನೂ ಇದ್ದಾನಲ್ಲ. ಹಾಗಾದರೆ ಮೂರು ಮೂರ್ತಿಗಳಲ್ಲಿ ಒಬ್ಬನಾದಂತಹ ಹರಿ ಇರಬಹುದೇ ಎನ್ನುವ ಕುತೂಹಲದಿಂದ ಸುತ್ತ ಹುಡುಕಿದೆ ಎಂದಾದರೆ ಇವನ ಹೊಟ್ಟೆಯ ಒಳಗೆ ನಾನಿಲ್ಲ. ಆ ಕಾರಣದಿಂದಲೇ ಹೊಟ್ಟೆಯ ಒಳಗೆ ಇರುವುದು ಎಲ್ಲವೂ ಕೂಡ ಜಡಸ್ಥಿತಿಯಲ್ಲಿಯೇ ಗೋಚರವಾಗುತ್ತಾ ಇದೆಯಲ್ಲ. ಚೈತನ್ಯ ಸ್ವರೂಪಿಯಾದಂತಹ ನನ್ನ ಅನುಪಸ್ಥಿತಿ ಇವನ ಉದರಕ್ಕೆ ಇಂತಹ ಸ್ಥಿತಿಯೊಂದನ್ನು ಒದಗಿಸಿದೆ. ಇವೆಲ್ಲವನ್ನು ಸ್ಪಷ್ಟವಾಗಿ ಕಾಣುವುದಕ್ಕೆ ಕಾರಣವಾದದ್ದು ಇವನ ಹೊಟ್ಟೆಯ ಒಳಗೆ ಎಲ್ಲಿ ನೋಡಿದ್ರೂ ಕೂಡ ಬಂಗಾರವೇ ತುಂಬಿಕೊಂಡಿದೆಯಲ್ಲ. ಹಾಗಾದರೆ ಈ ದಿವ್ಯಪ್ರಭೆಯನ್ನು ಹೊಂದಿದಂತಹ ಇವನಿಗೆ ಸೂಕ್ತವಾದಂತಹ ಹೆಸರನ್ನು ನೀಡಬೇಕು. ಉದರದ ಒಳಗೆ ಹಿರಣ್ಯವನ್ನು ಧರಿಸಿದಂತಹ ಇವ ಇನ್ನು ಮುಂದೆ ಹಿರಣ್ಯ ಗರ್ಭ ಸ್ವೀಕರಿಸುತ್ತಾನೋ ಬಿಡುತ್ತಾನೋ ಎನ್ನುವುದು ಅವನಿಗೆ ಬಿಟ್ಟಂತಹ ವಿಷಯ. ನೋಡಿದ್ದೆಲ್ಲವನ್ನು ಸ್ಪಷ್ಟವಾಗಿ ತಿಳಿಸಬೇಕು. ಹೊರನಡೆ ವಿಷಯವನ್ನು ತಿಳಿಸಬೇಕು ಎನ್ನುವಂತಹ ಇಚ್ಛೆಯಿಂದ ನಾನು ಹೊರಸರಿಯುವಂತಹ ಪ್ರಯತ್ನ ಮಾಡಿದರೆ ನನಗೆ ಪಥವೇ ಗೋಚರಿಸುತ್ತಾ ಇಲ್ವಲ್ಲ. ಹೋ ಹೋ ಹೋ, ಅಷ್ಟದ್ವಾರಗಳನ್ನು ಪರೀಕ್ಷಿಸಿದೆ, ಬಂಧಿಸಲ್ಪಟ್ಟಿದೆ. ಉಳಿದಿರುವುದು ಅಧೋದ್ವಾರ ಮಾತ್ರ. ಹೋ ಹೋ, ಇದನ್ನು ಮಾತ್ರ ಇವ ಮುಕ್ತವಾಗಿರಿಸಿದ್ದಾನೆ. ಯಾಕೆ ಎನ್ನುವ ಹಾಗೆ ನಾನು ಈಗ ತೀರ್ಮಾನಕ್ಕೆ ಬಂದೆ. ಇದು ಕನಿಷ್ಠ ದ್ವಾರ. ಈ ಕೀಳುದ್ವಾರದ ಮೂಲಕವಾಗಿ ನಾನು ಹೊರಸರಿದೆ ಎಂದಾದರೆ ಅವನಿಂದ ಕನಿಷ್ಠ ಅನ್ನಿಸಲ್ಪಡುತ್ತೇನೆ ಎನ್ನುವಂತಹ ಸಾಮಾನ್ಯ ಪ್ರಜ್ಞೆ ಬ್ರಹ್ಮನದ್ದು. ಆದರೆ ದೇಹದಲ್ಲಿರುವಂತಹ ನವ ಅಂಗಗಳು ಕೂಡ ಪ್ರಾಧಾನ್ಯತೆಯನ್ನು ಪಡೆದಿದೆ ಎನ್ನುವಂತಹ ವಿಷಯ ಇವನಿಗೆ ಗೊತ್ತಿಲ್ಲ. ಮಾನ ಅಪಮಾನ ಸಮಾನನಾದಂತಹ ಹರಿಯ ಪಾಲಿಗೆ ಅವ ಬಿಟ್ಟಂತಹ ಅಧೋದ್ವಾರ ಹೊರಸರಿಯುವುದಕ್ಕೆ ಸೂಕ್ತವಾದದ್ದು. ನಡೆಯುತ್ತೇನೆ ನಾನು. ಶೋಧಿಸಿದೆನು ನನ್ನುದರವೋ ಬಹಳ ಒಳ್ಳೆಯದು. ಬಳಿಕ ಅಲ್ಲಿ ಕಂಡೆನು ನಾನು ಭರದಲ್ಲಿ ಮೆರೆವ.
ಭರದಲ್ಲಿ ಅದ್ಭುತ ಆಗಿದ್ರೆ ಭರ ಉಂಟು, ಭರ ಇತ್ತು ಎನ್ನುವ ಹಾಗೆ ನೀನು ಆವಾಗ ಆಡುವಾಗಲೇ ನನಗೆ ಗೊತ್ತಿತ್ತು. ಹೌದೇ? ಮಾತಿನ ರಭಸದಲ್ಲಿ ಗುರುತಿಸಿದೆ. ಅಷ್ಟು ಗೊತ್ತಾಗಿದೆ ಅಲ್ಲ? ನೀನು ನೋಡಿದ ಹಾಗಲ್ಲ ಬ್ರಹ್ಮ. ಮತ್ತೆ ಹೇಗೆ? ನಿನ್ನದ್ದು ಅದು ಹೊಟ್ಟೆಯ. ಅದೆಲ್ಲ ಬೇಡ. ವ್ಯಂಗ್ಯ, ಚಾಟೋಕ್ತಿ, ವಿಡಂಬನೆ ಅದೆಲ್ಲ ಬದಿಗಿದೆ. ನೇರ ವ್ಯವಹಾರ ಮಾಡು. ಅದು ಎಂತಹ ಒಂದು ಪುಣ್ಯಶರಧಿ ಎನ್ನುವ ಹಾಗೆ ನನಗೆ ಹಾಗೆ ಕಳೆದ ಒಂದು ಕಲ್ಪದಲ್ಲಿ ಲಯವಾದದ್ದು ಎಲ್ಲವೂ ನಿನ್ನ ಉದರದ ಒಳಗುಂಟು. ಎಲ್ಲವೂ ಹೌದು. ಅಷ್ಟೇ ಅಲ್ಲ, ಮತ್ತೆ ನಿನ್ನ ಹಾಗೆ ಹೇಗೆ ಇರುವ ಬ್ರಹ್ಮ ಒಬ್ಬ ಹೇಗೆ ನೀನೇ ಅಭಿನಯ ಮಾಡಿ ತೋರಿಸಬೇಕು. ಹಾಗೆ ಇದ್ದಾನೆ. ಆ ಕಡೆ ನೋಡಿದ್ರೆ ಹರನು ಇದ್ದಾನೆ. ಮತ್ತೆ ಅಲ್ಲಿ ಒಳಗೆ. ಹೌದು. ಇಲ್ಲಿಬ್ಬರು ಮಾತಾಡಿದ್ದೀರಿ. ಹೌದು. ಅಲ್ಲಿಬ್ಬರದು ಸುದ್ದಿ ಇಲ್ಲ. ಯಾಕೆ? ನೀ ಮಾತನಾಡಿಸಿದ್ಯಾ? ಮಾತನಾಡಿಸುವ ಪ್ರಯತ್ನ ಪಟ್ಟೆ, ಅಲ್ಲಿ ಮಾತನಾಡ್ಲಿಲ್ಲ ಬ್ರಹ್ಮ. ನೀನು ಹರನೂ ಮಾತನಾಡ್ಲಿಲ್ಲ. ಕಾರಣ ಏನು ಗೊತ್ತಾ? ನಾನಲ್ಲ, ಒಳಗಿದ್ದ ಬ್ರಹ್ಮ ನೀನು. ಹೌದು, ನಿನ್ನ ಹಾಗೆ ಇರುವ ಕಾರಣ ನೀನು ಎನ್ನುವಂತಹ ತೀರ್ಮಾನ. ನೀನು ಮಾತನಾಡ್ಲಿಲ್ಲ ಎನ್ನುವುದು ಯಾವ ಕಾರಣದಿಂದ ಎನ್ನುವ ಹಾಗೆ ನನಗೆ ಮತ್ತೆ ಗೊತ್ತಾದದ್ದು. ಯಾವ ಕಾರಣ? ನೀನಿದ್ದಿ, ಹರ ಇದ್ದಾನೆ. ನಿನ್ನ ಹೊಟ್ಟೆಯೊಳಗೆ ಮೂರು ಮೂರ್ತಿಗಳಲ್ಲಿ ಒಬ್ಬನಾದ ನಾನಿಲ್ಲ. ನೀನಿಲ್ವ? ಚೈತನ್ಯ ಸ್ವರೂಪಿಯಾದಂತಹ ನಾನು ಇಲ್ಲದೆ ಇರುವ ಕಾರಣ ಎಲ್ಲವೂ ಜಡ, ಎಲ್ಲವೂ ಜಡಮಯವಾಗಿದೆ, ಇದ್ದುಕೊಂಡಿದೆ ಅಂತ. ಒಟ್ಟು ಹೌದು. ಇರ್ಲಿ. ಉಂಟಲ್ಲ? ಯಾವ ಪ್ರಯೋಜನ? ಉಂಟಲ್ಲ. ಪ್ರಯೋಜನ ಇಲ್ಲದ್ದು ಉಂಟು. ಪ್ರಯೋಜನ ಆಗಲಿಲ್ಲ, ಇನ್ನು ಬರ್ತದೆ. ಆಗಲಿಲ್ಲ ಅಲ್ಲ, ಅಷ್ಟೇ ಅಲ್ಲ. ಮತ್ತೆ ಇವೆಲ್ಲ ಸ್ಪಷ್ಟವಾಗಿ ನನಗೆ ಕಾಣುವುದಕ್ಕೆ ಕಾರಣ ನಿನ್ನ ಹೊಟ್ಟೆಯ ಒಳಗಿರುವಂತಹ ಬೆಳಕು. ನನ್ನ ಒಳಗೆ ಬೆಳಕು. ಹೌದು. ಯಾವಾಗ ಹಾಗೆ ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗಬೇಕು, ಮೃತ್ಯುವಿಂದ ಅಮರತ್ವದೆಡೆಗೆ ಸಾಗಬೇಕು. ಹೇಗೆ ಬೆಳಕು? ಮೂಲದಿಂದ ಹೊರಟು ಬಂದದ್ದು ಎನ್ನುವ ಹಾಗೆ ಶೋಧಿಸಿದ್ರೆ ಬೆಳಕು ನಿನ್ನ ಹೊಟ್ಟೆಯ ಒಳಗೆ ಎಲ್ಲಿ ನೋಡಿದ್ರೂ ಕೂಡ ಬಂಗಾರ 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 ಸುವರ್ಣವೇ ತುಂಬಿಕೊಂಡಿದೆ. ನನ್ನ ಒಳಗೆ ಸುವರ್ಣ. ಹೌದು. ಹಾಗಾಗಿ ಬ್ರಹ್ಮ ಸುವರ್ಣ, ನೀನು ಅಲ್ಲ ಬ್ರಹ್ಮನಲ್ಲಿ ಸುವರ್ಣ. ಹೌದು. ಒಳಗಿರುವುದು ಬಂಗಾರ. ಇಷ್ಟೆಲ್ಲ ಕಂಡ ಬಳಿಕ ಸುಮ್ಮನೆ ಇರುವುದಕ್ಕಾಗುತ್ತದೆ? ಏನ್ ಮಾಡಿದಿ? ನಿನ್ನ ಹೊಟ್ಟೆಯೊಳಗೆ ಅಷ್ಟಿರುವ ಕಾರಣವೇ ನಾನೊಂದು ತೀರ್ಮಾನಕ್ಕೆ ಬಂದದ್ದು. ಏನು? ನಿನಗೊಂದು ನಾನು ಹೆಸರು ಇಟ್ಟರೆ ಹೇಗೆ? ತಡೆ, ಹೆಸರಿರಿಸುವುದು ಯಾರು, ಯಾರಿಗೆ, ಯಾವಾಗ, ಹೇಗೆ? ಅಯ್ಯೋ, ಅಷ್ಟು ಗೊತ್ತಿಲ್ವ ನನಗೆ? ಹೆಸರಿರಿಸುವುದು ತಂದೆ ಮಗನಿಗಲ್ಲ. ಯಾರು ತಂದೆ, ಯಾರು ಮಗ? ಹೆಸರಿಟ್ಟರೆ ನಾನೇ ನಿನಗೆ ತಂದೆ. ಧರ್ಮಕ್ಕೆ ತಂದೆ ಅನ್ನಿಸಿಕೊಳ್ಳೋಣ. ಅಯ್ಯೋ, ಅದು ಸುಲಭ. ಧರ್ಮಕ್ಕೆ ತಂದೆ ಹೆಸರಿರಿಸಿ. ಹಾಗ ಬೇಡ, ಬಿರುದು ಕೊಡು. ನಾನು ನಿನಗೆ ತಂದೆಯಾಗುವುದಿಲ್ಲ. ಹೆಸರೊಂದನ್ನ ಹೊತ್ತು ತಂದೆ, ಅದನ್ನು ಬಿರುದಾಗಿ ಮಾರ್ಪಡಿಸಿ ಈಗ ಬ್ರಹ್ಮದೇವರಿಗೆ ಪ್ರದಾನ ಮಾಡಲಾಗುವುದು. ಮಾಡು. ಉದರದ ಒಳಗೆ ಹಿರಣ್ಯವನ್ನು ಧರಿಸಿದಂತಹ ನೀನು ಇನ್ನು ಮುಂದೆ ಹಿರಣ್ಯ ಗರ್ಭ. ಸಂತೋಷ. ಸರಿ, ನೀನು ಹೆಸರನ್ನು ಕೊಟ್ಟೆ, ನಾನು ಸುಮ್ಮನೆ ಇರುವುದಿಲ್ಲ. ಯಾಕೆ? ನೀನು ಬಂದ ದಾರಿ ಯಾವುದು? ಬಿಟ್ಟ ನೀನು ಅಧೋದ್ವಾರ ಅಲ್ವ? ಹೌದು. ಆದ್ದರಿಂದಲೇ ಇನ್ನು ಮುಂದೆ ನೀನು ಅಧೋಕ್ಷಜ. ಸಂತೋಷ ಆಯ್ತು. ನನ್ನ ಶೋಧನಾ ಕಾರ್ಯ ಮುಗಿದಿದೆ ಅಲ್ವ? ಗೊತ್ತಾಗಿದೆ ಅಲ್ವ ಎಷ್ಟು ಅಂತ? ನನಗೆ ಗೊತ್ತಾಗಿದೆ. ಎಷ್ಟು, ಹೇಗೆ ಅಂತ? ನಿನ್ನೊಳಗಿರುವ ಇಷ್ಟನ್ನು ಪರೀಕ್ಷಿಸಿದೆ, ನನ್ನೊಳಗಿರುವ ಒಂದಷ್ಟನ್ನು ಪರೀಕ್ಷಿಸುವ. ನಿನ್ನ ಕೈ ವೈವಿಧ್ಯವೇ ಹೋಗಿ ಸಂಚಾರ ಆಗ್ತಾ ಉಂಟು. ಅಷ್ಟು ಇಷ್ಟು ಅಷ್ಟು ಆಮೇಲೆ ಕೆಳಗೆ. ಅದು ಪ್ರಪಂಚವೇ ಹಾಗಲ್ವಾ? ನಮ್ಮ ಬಗ್ಗೆ ಹೇಳುವಾಗ ಹೀಗೆ, ಉಳಿದವರ ಬಗ್ಗೆ ಹೇಳುವಾಗ ಹೀಗೆ. ನಿನ್ನ ಕೈ ಬೇಕಾದ ಹಾಗೆ ಹೋಗ್ತದೆ. ಇರ್ಲಿ, ಆಕ್ಷೇಪ ಇಲ್ಲ, ಹೋಗ್ತಾ ಇರ್ಲಿ. ನಾನು ಒಳಗೆ ಹೋಗಿ ಬೇಗ ಶೋಧನೆ ಮಾಡಿ ಬರ್ತೇನೆ. ನಿನಗೆ ಹೋಗುವುದಕ್ಕೆ ಬಟ್ಟೆ ಬೇಕಲ್ಲ? ಹೌದು. ದಾರಿ ಹೌದು. ನೋಡು. ಅಹಂಕಾರ ಭರಿತನಾಗಿದ್ದಾನೆ. ಇವನ ಅಹಂಕಾರವನ್ನು ಇಳಿಸದ ವಿನಃ ಮಾತೆಯ ಸಂಕಲ್ಪ ಸಾಕಾರಗೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಇವನೇನು ಎನ್ನುವ ಹಾಗೆ ತಿಳಿಯುವುದಕ್ಕೆ ಸೂಕ್ತವಾದಂತಹ ಹಾದಿಯೊಂದನ್ನು ಕಂಡು ಹುಡುಕಿದ್ದೇನೆ. ದ್ವಾರಗಳ ಬಂಧನ ಎನ್ನುವಂತಹ ಪಾಠವನ್ನು ಮೊದಲಾಗಿ ನನಗೆ ಕಲಿಸಿಕೊಟ್ಟದ್ದು ಇವನೇ ಅಲ್ವೇ? ಇವ ಅಷ್ಟದ್ವಾರಗಳನ್ನು ಬಂಧಿಸಿದ್ದು. ನಾನು ಹಾಗಲ್ಲ, ನವದ್ವಾರಗಳನ್ನು ಬಂಧಿಸಿ ಬದುಕುವಂತಹ ಸಾಮರ್ಥ್ಯವುಳ್ಳವ ನಾನೇ ಯೋಗೇಶ್ವರ ಎನ್ನುವ ಹಾಗೆ ಇವನಿಗೆ ಸ್ಪಷ್ಟವಾಗಿ ತೋರಿಸಿಕೊಡುವುದಕ್ಕೆ ಬೇಕಾಗಿ ನವದ್ವಾರಗಳನ್ನು ಬಂಧಿಸಿ ಸುಮ್ಮನೆ ಇರುತ್ತೇನೆ. ಕಣ್ಣಾರ ಕಂಡರೂ ಪರಾಂಬರಿಸಿ ನೋಡಬೇಕೆನ್ನುವಂತಹ ಸಿದ್ಧಾಂತವನ್ನು ಬಲವಾಗಿ ನಂಬಿದವ ನಾನು. ಆದ್ದರಿಂದಲೇ ಚೆನ್ನಾಗಿ ಪರೀಕ್ಷಿಸಿದೆ, ಚೆನ್ನಾಗಿ ನೋಡಿದೆ. ಈ ಕಡೆ ನೋಡುವುದು ಏನು?
ಹೋದ ಕಲ್ಪದಲ್ಲಿ ಲಯವಣ್ಣಂತಹ ಸಕಲ ಧರೆಗಳನ್ನು ಕಾಣ್ತಾ ಇದ್ದೇನೆ. ಈ ಕಡೆಯಲ್ಲಿ ಆ ಧರೆಗೆ ಬೇಕಾದಂತಹ ಜೀವರಾಶಿಗಳನ್ನು ಕಾಣ್ತಾ ಇದ್ದೇನೆ. ನದಿಗಳನ್ನು ಕಾಣ್ತಾ ಇದ್ದೇನೆ. ಗುಡ್ಡ ಬೆಟ್ಟಗಳನ್ನು ಕಾಣ್ತಾ ಇದ್ದೇನೆ. ಎಲ್ಲವನ್ನೂ ಕಂಡಿದ್ದೇನೆ. ಒಂದು ವಿಚಿತ್ರ, ಪ್ರಾಣಿ ಸಂಕುಲ ಪಕ್ಷಿ ಸಂಕುಲ ಎರಡು ಕಾಲಿನಿಂದ ಪ್ರಾರಂಭಿಸಿ 12 ಕಾಲಿನ ತನಗಿರುವಂತಹ ಪ್ರಾಣಿಗಳನ್ನು ನೋಡ್ತಾ ಇದ್ದೇನೆ. ಅಲ್ಲಿ ನೋಡಿದರೆ ಒಂದು ಹೊಸ ಪಕ್ಷಿಯೋ ಇನ್ನೊಂದು ವಿಚಿತ್ರ. ಇದು ಬ್ರಹ್ಮನ ಸೃಷ್ಟಿಯ ವಿಚಿತ್ರವೇ ಇರಬೇಕು. ತಲೆ ಕೆಳಗೆ ಕಾಲು ಮೇಲೆ ಸಸ್ತನಿ ಅಂತ ಕಾಣ್ತದೆ. ಇರಲಿ, ಯಾವುದಾದ್ರೂ ಬ್ರಹ್ಮನ ಸೃಷ್ಟಿಯಲ್ಲಿ ಇಂಥದ್ದೆಲ್ಲ ಉಂಟು ಎನ್ನುವುದಕ್ಕೆ ಆಧಾರವಾಯಿತು. ಇಷ್ಟಾದ್ರೆ ಸಾಕಾಗುವುದಿಲ್ಲ. ಬ್ರಹ್ಮಾಂಡೋದರ ಭರಿತ, ಎಲ್ಲವೂ ಇವನಲ್ಲಿ, ಇವನಿಂದ ಎಲ್ಲವೂ. ನನ್ನಲ್ಲಿ ಜಡೆಮಯವಾಗಿದ್ರೆ ಇಲ್ಲಿ ಚೈತನ್ಯ ಉಂಟು, ಚೇತನ ಸ್ವರೂಪಿಯಾಗಿದ್ದಾನೆ ಎನ್ನುವುದನ್ನು ತಿಳಿದುಕೊಂಡೆ. ಎಲ್ಲ ತಿಳಿದುಕೊಂಡ ಬಳಿಕ ಇಲ್ಲಿರುವುದು ಸರಿಯಲ್ಲ. ಬ್ರಹ್ಮಾಂಡೋದರ ಭರಿತ ಹರಿ ನಿಶ್ಚಯ ಎಂದ ಬಳಿಕ ಹೋಗಿ ಒಂದಲ್ಲಿ ಹೇಳಬೇಕಾದ್ದು ಕರ್ತವ್ಯ. ನಾನು ಕನಿಷ್ಠ, ಆ ಶ್ರೀಹರಿಯೇ ಶ್ರೇಷ್ಠ ಎನ್ನುವಂತಹ ತೀರ್ಮಾನಕ್ಕೆ ಬಂದ ಬಳಿಕ ಆದಷ್ಟು ಬೇಗನೆ ಹೊರಗೆ ಹೋಗ್ತೇನೆ. ಶೀಘ್ರವಾಗಿ ಬಂದ ದಾರಿಯಲ್ಲಿಯೇ ಪುನಃ ಹಿಂತಿರುಗಬೇಕು ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಮೇಲೆ ಹೋದೆ. ಎಷ್ಟು ಮೇಲಕ್ಕೆ ಹೋದರೂ ತುದಿಯೇ ದೊರಕುವುದಿಲ್ಲ. ಆದ್ದರಿಂದ ಕೆಳಗಿಳಿದೆ. ಎಡಬದಿಗೆ ಹೋದೆ, ಬಲಬದಿಗೆ ಹೋದೆ. ಯಾವ ದಿಕ್ಕುಗಳಿಗೆ ಹೋದರೂ ಕೂಡ ತುದಿ ಬೂಡ ಇಲ್ಲ ಎನ್ನುವಂತಹ ವಿಚಾರವೂ ವೇದ್ಯವಾಯಿತು. ಈಗ ಅರ್ಥ ಆಯಿತು. ತುದಿ ಬೂಡ ಇಲ್ಲ ಅಂದರೆ ಆದಿ ಇಲ್ಲ, ಮಧ್ಯ ಇಲ್ಲ, ಅಂತ ಇಲ್ಲ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ. ಎಷ್ಟು ನಾನು ಮೇಲಕ್ಕೆ ಹೋದರೂ ಮತ್ತೂ ದಶಾಂಗುಲ ಉನ್ನತಿ ಇದ್ದಾನಲ್ಲ ಇವ. ಅಳತೆ ಮಾಡುವುದಕ್ಕೆ ಸಿಗುವಲ್ಲ. ಶ್ರೀಹರಿ ಎನ್ನುವಂತಹ ವ್ಯಕ್ತಿಯನ್ನು ಅಳತೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಕೋನಕ್ಕೆ ಸಿಗುವನಲ್ಲ, ಮಾಪನಕ ಮಾಡುವುದಕ್ಕೆ ಸಾಧ್ಯವಿಲ್ಲ ಎನ್ನುವಂತಹ ಸತ್ಯವನ್ನು ಚೆನ್ನಾಗಿ ತಿಳಿದುಕೊಂಡೆ. ಸರಿ, ಏನೇ ಆಗಲಿ, ಕಷ್ಟ ಬಂತು, ನಾನು ಸಣ್ಣವಂತ ಹೋಗಿ ಹೇಳಬೇಕು, ಕ್ಷಮೆಯನ್ನು ಕೇಳಬೇಕು, ಅವರ ಆಜ್ಞಾಧಾರಕರಾಗಿ ಮುಂದುವರಿಯಬೇಕೆನ್ನುವಂತಹ ಭಾವನೆ ನನ್ನಲ್ಲಿ ಮೊಳಗಿದೆ. ಹೋಗುವುದಕ್ಕೆ ದಾರಿ ಕಾಣ್ತಾವಿಲ್ಲ. ಈಗ ಅರ್ಥ ಆಯಿತು. ಯಾವ ಮಕ್ಕಳೇ ಇರಲಿ, ತಾಯಿಯ ಮಾತನ್ನು ಉಲ್ಲಂಘಿಸಿದರೆ ಆ ಮಗು ಕೆಟ್ಟು ಹೋಗ್ತದೆ, ಹಾಳಾಗಿ ಹೋಗ್ತದೆ ಎನ್ನುವುದಕ್ಕೆ ನಾನು ಆಧಾರ. ತಾಯಿಯ ಮಾತನ್ನು ಉಲ್ಲಂಘಿಸಿದೆ, ವಾದವನ್ನು ಬೆಳೆಸಿದೆ, ಅದರ ಪರಿಣಾಮವಾಗಿ ನಾನು ಕೆಟ್ಟು ಹೋಗಿದ್ದೇನೆ. ಆ ತಾಯಿಯೇ ಆಧಾರ. ತಾಯಿ ಇಲ್ಲದ ಮಕ್ಕಳ ಬದುಕು ದುರಂತ ದುರಂತ. ಆ ತಾಯಿಯನ್ನು ಮಗುದೊಮ್ಮೆ ಧ್ಯಾನಿಸ್ತೇನೆ. ಜಯ 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 ಸ್ಮರಿಸ ಭಕ್ತಿಯುಳು ಆದಿಮಾಯೇ ನನ್ನನ್ನು ಕಾಯೇ. ಹರಿಯನಾಭೇ ಕಮಲನಾಳದೆ. ಆ ತಾಯಿಯನ್ನು ಧ್ಯಾನಿಸಿದ ಕ್ಷಣವೇ ವಿಶೇಷವಾದಂತಹ ಮಾರ್ಗವನ್ನು ತೋರ್ತಾ ಇದೆಯಲ್ಲ. ಮೆರವ ಪಥ ಗೋಚರಿಸಿ ಹರಿಯ ನಾಭಿ ಕಮಲದ ಹಳಮುಖವಾಗಿ ಮೆರೆಯುವಂತಹ ಪಥ ಗೋಚರಿಸುತ್ತಾ ಉಂಟು. ಹೊರಟ ಧೈರ್ಯದಲ್ಲಿ ಬರುತ್ತಿರಲು ಘರಿಯೋಗ ಮಾಯೆಯ ವಿರಜೆಗೆ, ಬರುತ್ತಿರಲು ಘರಿಯೋಗ ಮಾಯೆಯ ವಿರಜೆ ವಟ ಪತ್ರದಲ್ಲಿ ನಿದ್ರೆಯೊಳಂದು ಕಾಲ್ಬೆರಳಿರಿಸಿ ಬಾಯೊಳಗೆ ಸರಸಿಜದ ಮೇಲೆ ತಾನಿರ
ಪದ್ಮಾಸನವ ಭರದಿಂದ ಬಲಿದುಕೊಳ್ಳಿರುತ್ತ ಪದ್ಮಾಸನವನ್ನು ಬಲಿದು ಕುಳಿತೆ ನಾಲ್ಕದೆ ನೋಡಿ ಮೆರೆವನಾಗದಿಂದ ಈಗ ನಾನು ಮಗನಾದೆ ಇರದೆ ಮೇಲಗೆ ನೋಡಲು ವರ ಪಂಚವದನದಿಂ ಪರಿಶೋಭಿಸುತ್ತಲವ ಪಂಚವದನದಲ್ಲಿ ಶೋಭಿಸುತ್ತಾ ಇದ್ದೇನೆ ಹರಿಯ ಪದಯುಗಳನ್ನು ಸ್ಮರಿಸುತ್ತ ಭಕ್ತಿಯೇಳು ಈಗ ತಾಯಿ ಸೂಚನೆ ಕೊಡ್ತಾ ಇದ್ದಾಳೆ ಹರಿನಾಮವೇ ಚಂದ ಇದ ನಂಬಿಕೋ ಕಂದ ಅದೇ ಗತಿ ಹರಿಯ ಪದಯುಗಳವ ಸ್ಮರಿಸುತ್ತ ಭಕ್ತಿಯುಳು ನಾರಾಯಣ 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 ಇರದೆ ಕರ್ಣದ ಕಿಲ್ಬಿಷವ ಕಿರುಬೆರಳಿನಲ್ಲಿ ಹೊರಗಡೆಗೆ ದಾನ ಬರೀ ಇರುವರು
ಏನಿದು ಆಶ್ಚರ್ಯ! ಅತ್ತ ಇತ್ತ ಸುತ್ತಮುತ್ತ ಎತ್ತ ಕತ್ತೆತ್ತಿ ನೋಡಿದರು, ಕಾಣಿಸುತ್ತಾ ಇರುವುದು ನೀರು ಮಾತ್ರ. ಈ ಜಲದ ಮಧ್ಯೆ ನಾನೋರ್ವ ಹುಟ್ಟಿಕೊಂಡೆ. ಯಾರು ನಾನು? ಹೇಗೆ ಹುಟ್ಟಿದೆ? ಯಾರಿಂದ ಹುಟ್ಟಿದೆ? ಯಾಕಾಗಿ ಹುಟ್ಟಿದೆ? ಒಂದೂ ಅರ್ಥವಾಗುತ್ತಾ ಇಲ್ಲ. ಹಾಗಿದ್ದರೆ ಯಾರಲ್ಲಾದರೂ ಕೇಳಿದ್ಲಿಯೋಣವೇ? ನನ್ನನ್ನೋರ್ವನನ್ನು ಉಳಿದು ಈ ನೀರ ಮೇಲೆ ಬೇರೆ ಯಾರೂ ಗೋಚರಿಸುತ್ತಾ ಇಲ್ಲ. ಹಾಗಿದ್ದರೆ ಅದು ಮಾಡೋಣ. ಸರಿ, ಈ ಜಲದ ಮೇಲೆ ಸಂಚರಿಸಿದೆ ಎಂದಾದರೆ ಯಾರಾದರೂ ಕಣ್ಣಿಗೆ ಕಾಣಿಸುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ಮುಂದುವರಿಯುತ್ತೇವೆ ನೋಡುವ. ಹುಟ್ಟಿಕೊಂಡಿದ್ದೇನೆ, ಹುಟ್ಟಿದ ಕ್ಷಣವೇ ಸದ್ಯೋಜಾತನಾಗಿ ಕಾಣಿಸಿಕೊಂಡಿದ್ದೇನೆ. ಹಾಗಾದ್ರೆ ನನ್ನ ಹುಟ್ಟಿಗೆ ಕಾರಣಕರ್ತರು ಯಾರು ಎಂಬುದು ಈ ಹೊತ್ತಲ್ಲಿ ನೋಡಿದಾಗ ಯಾರೂ ನನ್ನ ಕಣ್ಣಿಗೆ ಗೋಚರಿಸುವುದಿಲ್ಲ. ಹಾಗಾದರೆ ಮನಸ್ಸಿನಲ್ಲಿ ಹುಟ್ಟಿದಂತಹ ಪ್ರಶ್ನೆ ಒಂದೇ, ಯಾರು ನನ್ನ ತಂದೆ? ಇಲ್ಲಿಗಾಕೆ ಬಂದೆ? ಇನ್ನೇನು ಮುಂದೆ ತಿಳಿಯುವಂತ ಕುತೂಹಲ ಅಧಿಕವಾಗುತ್ತಾ ಇದೆ. ಆದ ಕಾರಣ ಈ ನೀರ ಮೇಲೆ ಸಂಚರಿಸಂತಾದರೆ ಯಾರಾದರೂ ನನ್ನ ಕಣ್ಣಿಗೆ ಕಾಣಿಸಲಿಕ್ಕೆ ಸಾಧ್ಯತೆ ಉಂಟು. ಆದ ಕಾರಣ ಮುಂದುವರಿಯುತ್ತೇನಂತೆ. ನನಗೆ ನಾನು ಯಾರು ಅಂತ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ವ? ನನಗೂ ಸಹ ಗೊತ್ತಿಲ್ಲ. ಹಾಗಿದ್ದರೆ ನಿನಗೂ ನೀನು ಯಾರು ಅಂತ ಗೊತ್ತಿಲ್ವ? ಹಾಗಿದ್ದರೆ ನಮ್ಮಿರುವರ ಸ್ಥಿತಿಯು ಒಂದೇ ಆಯ್ತಲ್ಲ. ಅದು ಸರಿ. ಇನ್ನು ಮುಂದಕ್ಕೆ ನಾವಿರುವರು ಹಾಗಿದ್ದರೆ ಜೊತೆಯಲ್ಲಿಯೇ ಇರುವ. ಜೊತೆಯಲ್ಲಿಯೇ? ಅದು ಹೇಗೆ? ಜೊತೆಗಿರಬೇಕಿದ್ರೆ ಏನಾದರೂ ಸಂಬಂಧ ಬೇಕಲ್ಲ. ಸಂಬಂಧ ಬೇಕು. ಹೀಗೆ ಮಾಡು. ಹೇಗೆ? ಆಕಾರದಲ್ಲಿ ನನಗಿಂತ ನೀನು ಸ್ವಲ್ಪ ಸಣ್ಣವ. ನಿನ್ನನ್ನು ನೋಡುವಾಗ ನನ್ನ ಮನದಲ್ಲಿ ಒಂದು ರೀತಿಯ ಪ್ರೀತಿ, ಹೌದಾ, ಪ್ರೇಮ ಅಧಿಕವಾಗುತ್ತಾ ಇದೆ. ಹಾಗಾಗಿ ನಿನ್ನನ್ನು ನಾನು ತಮ್ಮ ಎಂದು ಕರೆಯುತ್ತೇನೆ. ಅಯ್ಯ, ನಿನ್ನನ್ನು ಕಂಡಾಗ ಯಾಕೋ ಒಂದು ರೀತಿಯಂತ ಗೌರವ ಭಾವನೆ, ನಿನ್ನ ಮೇಲೆ ಅಭಿಮಾನ ಹುಟ್ಟುತ್ತಾ ಇದೆ. ಆದ ಕಾರಣ ಇನ್ನು ಮುಂದಕ್ಕೆ ನೀನು ನನಗೆ ಅಣ್ಣ.
ಈರ್ವರು ಅಧಿಕರೇ ಹೌದು. ಅಧಿಕರು ಏನು ನಿನಗೆರಡು ಬಾರಿಸಿದ್ರೆ ನನಗೆ ಅಣ್ಣ ತಮ್ಮನಿಗೆ ಬಾರಿಸುವ ಕ್ರಮ ಉಂಟ? ಹಾ, ನಾನು ತಮ್ಮನಲ್ಲ. ಅಣ್ಣ ತಮ್ಮನಿಗೆ ಹೊಡೆಯುವ ಹಾಗಿಲ್ಲ. ಯಾ ತಮ್ಮ, ಏನೋ ನನ್ನ ಭುಜಗಳು ಸ್ಫುರಿಸುತ್ತಾ ಇವೆ. ಹೌದಾ? ತೋಳ ತೀಟೆ ಅಧಿಕವಾಗುತ್ತಾ ಇದೆ. ಯಾರಿಗಾದ್ರೂ ಬಡಿಬೇಕು, ಏನಾದ್ರೂ ಮಾಡಬೇಕು ಓಹೋ ಎನ್ನುವುದಾಗಿ. ಆ ಬಳಿಕ ನನ್ನ ಕಂಠದಿಂದ ಕೆಳಗೆ, ಓಹೋ, ಸೊಂಟದಿಂದ ಮೇಲೆ ಈ ಮಧ್ಯಪ್ರದೇಶ ಉಂಟಲ್ಲ, ಮಧ್ಯಪ್ರದೇಶ ಒಳಗೆ ಚುರು 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 ಅಂದ್ರೆ ಏನು ಅಂತ ಅರ್ಥವಾಯಿತು. ಇದು ಹಸಿವೆ. ಹಸಿವೆ ಇದರ ನಿವಾರಣೆಗೆ ದಾರಿ ಮಾಡುತ್ತಪ್ಪ. ನಿನ್ನನ್ನು ಉದರಾಗ್ನಿ ಬಾಧಿಸ್ತಾ ಇದೆ. ಆದರೆ ನನಗೆ ಹಾಗಲ್ಲ. ಮತ್ತೆ ನನ್ನ ತೋಳ ತೀಟೆಯನ್ನು ತೀರಿಸಿಕೊಳ್ಳಬೇಕೆಂಬ ಒಂದು ರೀತಿಯಾದಂತ ಉತ್ಕಟವಾದಂತ ಆಶೆ. ಆದ ಕಾರಣ ನಾವು ಸುಮ್ಮನೆ ಇರುವುದು ಸರಿಯಲ್ಲ. ಮತ್ತೆ ನಿನ್ನ ಆಶೆಯು ನಿವಾರಣೆ ಆಗಬೇಕಾದ್ರೆ ಮಾತ್ರಗಳ ನನ್ನ ತೋಳ ತೀಟೆ ತೀರಬೇಕಂತ ಆದ್ರೆ ಒಂದು ಕಾರ್ಯ ಉಂಟು ನಾವು ಮಾಡಬೇಕು. ಏನು? ಬೇರಾವುದಲ್ಲ, ತೋರುತ್ತಿದೆ ನೀರು, ವಿಶಾಲವಾದ ಜಲಧಿ. ಹೌದು, ಈ ನೀರನ್ನು ಬಡಿಬೇಕು. ಬಡಿದೇವಂತಾದ್ರೆ ಈ ಒಳಗಿರುವಂತ ಪ್ರಾಣಿಗಳೆಲ್ಲ ಮೇಲೆ ಬರ್ತವೆ. ಆವಾಗ ಅದನ್ನು ನಾವು ಹಿಡಿದು ತಿಂದವಂತಾದ್ರೆ ಹಸಿವು ನಿವಾರಣೆ ಆಗುತ್ತದೆ. ಅದರಿಂದ ತಡ ಮಾಡುದು ಸರಿಯಲ್ಲ. ಬಡಿಯುವ
ನೀರ ಮೇಲೆ ಹುಡುಕುತ್ತಾ ಒಂದು ಬದಿಯಿಂದ ಹೊರಟವನು ನೀನು. ಓಹೋ, ಏನಾದರೂ ಪ್ರಯೋಜನ ಆಯ್ತೇನು? ಏನು ಸಿಗಲಿಲ್ಲ, ಆದ್ರೆ ಪ್ರಯತ್ನ ಬಿಡಲಿಲ್ಲ. ಏನು ನಿನ್ನ ನಾಕಿ? ಹಾಗಿದ್ದರೆ ನೀನು ಏನೂ ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ. ಏ ತಮ್ಮ, ನಾನು ಪ್ರಯೋಜನ ಪಡೆದಿದ್ದೇನೆ. ಹೌದಾ? ನೀರಿನ ಮೇಲೆ ಹುಡುಕುತ್ತಾ ಹೊರಟಾಗ ಒಂದು ಪ್ರಾಣಿ ನನ್ನ ಕಣ್ಣಿಗೆ ಬಿತ್ತು. ಕಣ್ಣಿಗೆ ಬಿತ್ತು? ಎಲ್ಲಿ ಎಲ್ಲಿ? ಎಂತ ಏನು ನೀನು ಕಣ್ಣು ಪರೀಕ್ಷೆ ಮಾಡುವುದೇನು? ಕಣ್ಣಿಗೆ ಬಿತ್ತು ಅಂತ ಹೇಳಿದ್ದೆ. ಹಾಗ ಮತ್ತೆ ಹಾಗಲ್ಲು, ಮತ್ತೆ ನನ್ನ ಕಣ್ಣುಗಳಿಗೆ ಗೋಚರಿಸಿತು ಎಂದೆ. ಗೋಚರಿಸಿತು? ಹೌದೌದು. ಯಾವುದು? ನೋಡ್ಬೇಕಾ? ನೋಡ್ಬೇಕು ನೋಡ್ಬೇಕು. ಒಂದು ಸಣ್ಣ ಪ್ರಾಣಿ. ಹಾಗಿದ್ದರೆ ತಿರುಗು ತಿರುಗು. ತಿರುಗಬೇಕಾ? ಏನು ನೀನು ನನ್ನನ್ನು ತಮಾಷೆ ಮಾಡು? ಏನು? ನೀರೇ ಹೊರತು ಬೇರಾವುದು ಕಾಣುವುದಿಲ್ಲ ನನಗೆ. ತಿರುಗುವುದಕ್ಕೆ ಹೇಳಿದ್ದು ಹೌದು ಹೌದು, ಆದರೆ ನಿನ್ನ ಸುತ್ತು ಹೆಚ್ಚಾಯಿತಲ್ಲ ತಮ್ಮ. ಸುತ್ತ ಹೆಚ್ಚಾಯ್ತಾ? ಹೆಚ್ಚಾಯಿತು. ಅರ್ಧ ಅರ್ಧ ತಿರುಗು. ಅರ್ಧ ತಿರುಗಬೇಕು. ಏ ಪುಣ್ಯಾತ್ಮ, ಮತ್ತೆ ಸಹ ನೀನು ತಮಾಷೆ ಮಾಡು. ಏನು ಏನು ಎಂತದ? ನಿನಗೆ ನೋಡುವ ಆಶೆ ಉಂಟಲ್ಲ? ನೋಡ್ಬೇಕು ನೋಡು. ಹಾಗಿದ್ದರೆ ನನ್ನ ಬೆರಳ ತುದಿಗೆ ನೋಡು. ಕರ್ಮ ನಿನ್ನದು. ಒಂದು ಇಷ್ಟುದ್ದ ಉಗುರು ಮತ್ತೆ ಸ್ವಲ್ಪ ಅಷ್ಟು ಕೊಳೆ. ಎಂತದ? ಮತ್ತೆ ಉಗುರು ಬೆರಳ ತುದಿಯಲ್ಲಿ ಅಲ್ಲದೆ ನಿನ್ನ ತಲೆಯಲ್ಲಿ ಮೂಡ್ತದ? ಮತ್ತೆಂತದ? ಹಾಗಲ್ಲ, ಮತ್ತೆ ಈ ಬೆರಳನ್ನೇ ಆಧರಿಸಿ ಮುಂದೆ ನೋಡು ಅಂದೆ. ಮುಂದೆ 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 ಮುಂದೆ. ಏನನ್ನು ಕಂಡೆ? ನೀನು ತೋರಿಸಿದ್ದನ್ನು ಕಂಡೆ. ದೂರದಲ್ಲಿ ಕಮಲ ಕಂಡೆ. ಕಮಲದ ಕಂಡೆಯ? ಹೌದು. ಎಂತದ್ದು? ಕಮಲವನ್ನು ಕಂಡೆಯ? ಮಾತ್ರವಲ್ಲ, ಆ ಕಮಲದ ಮೇಲೆ ಒಂದು ಸಣ್ಣ ಪ್ರಾಣಿ. ಮಾತ್ರವಲ್ಲ, ಕಣ್ಣು ಬಿಡುತ್ತದೆ, ಮತ್ತೊಮ್ಮೆ ಮುಚ್ಚುತ್ತದೆ. ಕಣ್ಣು ಪಿಳಿ 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 ಪಿಳಿ. ಮಾತ್ರವಲ್ಲ, ನಮ್ಮನ್ನು ನೋಡಿ ಗಡಗಡ 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 ಹೀಗೆ ನಡುಗುತ್ತಾ ಇದೆ. ಆದ ಕಾರಣ ಮಾತ್ರವಲ್ಲ, ಮತ್ತೆ ನಮ್ಮನ್ನು ನೋಡಿ ಹೆದರಿದೆ. ಅದು ಹೆದರಿದೆ ಹೆದರಿದೆ. ಆದ ಕಾರಣ ನಮ್ಮ ಕಣ್ಣು ತಪ್ಪಿಸುವುದಕ್ಕಿಂತ ಮುಂಚಿತವಾಗಿ ಅದು ನೀರೊಳಗೆ ಮುಳುಗಿ ಅಡಗುವುದಕ್ಕಿಂತ ಮುಂಚಿತವಾಗಿ ಅದನ್ನು ಹಿಡಿದು ತಿನ್ನಬೇಕು. ಈ ಪ್ರಾಣಿ ಜಲದ ಒಳಗೆ ಅಡಗುವ ಮುನ್ನ ಹಿಡಿ 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 ಹಿಡಿ.
ಏನು ತಲೆ ಕೆಟ್ಟವೋ? ಇದು ನೀನು ಎಂತದ? ಏತಮ್ಮ ದೂರದಲ್ಲಿ ಬೊಬ್ಬೆ ಹೊಡೆದಿಯಲ್ಲ? ಹೌದು. ಪ್ರಾಣಿ ಸಿಕ್ಕಿತು ಓಡಿ ಬಂತ. ಏನಾಯ್ತು? ಓಡಿಸಿದೆ. ಖಂಡಿತ ಪ್ರಾಣಿ ಓಡಿಸಿ 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 ಎಂಥದ್ದು ಓಡಿಸಿ? ಓಡಿಸಿದೆ. ಹೌದು. ಈಗ ಕೈಗೆ ಸಿಗುತ್ತದೆ ಎಂಬುದಾಗಿ ಭಾವಿಸಿ ಕೈ ಹಾಕಿದ್ದೆ ತಡ. ಆವಾಗ ನನ್ನ ಬೆನ್ನಿಗೆ ಯಾರೋ ಗುದ್ದುತ್ತಿದ್ರು. ಗುದ್ದು ಏನಾಗೆ? ಹೌದು. ಯಾರು ಅಂತ ನೋಡುವಾಗ ನೀನು. ತಮ್ಮ ಏನು ಅದು ಬೇಕು ಅಂತ ಅಲ್ಲಪ್ಪ, ಮತ್ತೆ ನೀನು ಅಂತ ನನಗೆ ಗೊತ್ತಿತ್ತ. ನಾನು ಕೂಡ ಓಡಿಸಿದೆ ಆ ಪ್ರಾಣಿಯನ್ನು. ಇನ್ನೇನು ಕೈಗೆ ಸಿಗುತ್ತದೆ ಎಂದಾಗುವಾಗ ಗಟ್ಟಿ ಹಿಡಿದು ಬೆನ್ನಿಗೆ 4 ಬಾರಿಸಿ ಬಾಯಿಗೆ ಹಾಕಿ ನುಂಗಬೇಕು ಎಂದು ಯೋಚಿಸಿದ್ದಷ್ಟೇ. ಅಷ್ಟರಲ್ಲಿ ನಿನ್ನ ನೆನಪಾಯಿತು. ಹಾಗಾಗಿಯೇ ಗಟ್ಟಿಯಾಗಿ ಕರೆದೆ ತಮ್ಮ ಎಂಬುದಾಗಿ. ಆಗಲೂ ಒಂದು ಸ್ವರ ಕೇಳಿಸಿದ್ದು. ಅದು ನಾನೇ ಅಲ್ವಾ? ತಲೆ ಸರಿ ಉಂಟು ನಿನಗೆ. ನೀನಂತೂ ಉಳಿದೆಯಲ್ಲ. ಏ ತಮ್ಮ, ಆ ಪ್ರಾಣಿ ನನ್ನ ಕೈ ಜಾರಿದೆ, ನನ್ನ ಕಣ್ಣು ತಪ್ಪಿಸಿದೆ. ಎಲ್ಲಿದೆ? ನೀರಿನಲ್ಲಿ. ಸ್ವರ ಅಲ್ಲ ಇದು, ಸುಸ್ವರ ಅಲ್ಲ, ದುಸ್ವರ. ಕೇಳುವಕ್ಕೆ ಸಾಧ್ಯವಿಲ್ಲ. ಅಬ್ಬ, ಇಬ್ಬರು ಹುಟ್ಟಿಕೊಂಡು ಕೊಲ್ತೇವೆ ತಿಂತೇವೆ ಅಂತ ಹೇಳ್ತಾ ಇದ್ದಾರಲ್ವ ದೈತ್ಯರು. ಇವರು ಹುಟ್ಟಿಕೊಂಡು ಬೆಳೆದ ಹಾಗೆ ನನ್ನನ್ನು ತಿನ್ನುವುದಕ್ಕಾಗಿ ಮುಂದುವರಿಯುತ್ತಾ ಇದ್ದಾರೆ. ನಾನು ಭೀತಿಗೆ ಒಳಗಾಗಿದ್ದೇನೆ. ಭೀತಿ ನನಗೆ ಆವರಿಸಿದೆ. ಇಷ್ಟಕ್ಕೆಲ್ಲ ಕಾರಣ ನನ್ನ ಬುದ್ಧಿ. ಮೊದಲೇ ಹೇಳಿದನಲ್ಲ, ನಾನು ದೊಡ್ಡವ, ನಾನು ಶ್ರೇಷ್ಠ, ನೀವೀರಲು ಕನಿಷ್ಠರು. ಇಷ್ಟಕ್ಕೆಲ್ಲ ಕಾರಣ ದಂಭ, ದರ್ಪ, ದುರಹಂಕಾರ. ಯಾವನಿಗೆ ದಂಭ, ದರ್ಪ, ದುರಹಂಕಾರವಿರ್ತದೋ ಅವನು ಪತನದ ಹಾದಿಯಲ್ಲಿ ಜಾರಿ 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 ಬಿದ್ದು ಹೋಗ್ತಾನೆ, ಏಳಿಗೆ ಆಗುವುದಿಲ್ಲ. ಇಷ್ಟಕ್ಕೂ ಕಾರಣ ದಂಭ ದರ್ಪದೊಂದಿಗೆ ಮಾತೆಯ ಮಾತನ್ನು ಉಲ್ಲಂಘಿಸಿ ಅಂತಹ ದೋಷಕ್ಕೆ ನಾನು ಒಳಗಾಗಿದ್ದೇನೆ. ಯಾವ ಮಕ್ಕಳೇ ಇರಲಿ, ತಾಯಿಯ ಮಾತನ್ನು ಉಲ್ಲಂಘಿಸಿ ವ್ಯವಹಾರ ಮಾಡಿದಂತಹ ಮಗು ಕೆಟ್ಟು ಹೋಗಿ ಹಾಳಾಗಿ ಹೋಗಿ ನಾಮಾವಶೇಷ ಇಲ್ಲ ಅಂತ ಆಗ್ತದೆ. ನಾನೇ ಆಧಾರಾಗಿ ಹೋದೆ. ಹಾಗೆಂದು ಬ್ರಹ್ಮ ದೊಡ್ಡವನಾದರೂ ಈಗ ಕೃಷ್ಣನಾಗಿದ್ದಾನೆ, ಸ್ವರೂಪ ಜ್ಞಾನ ಬಂದಿದೆ. ಈ ವಿಚಾರ ಹರಿಗೆ ಅರ್ಥವಾಗಬೇಕಿದ್ರೆ ಹೋಗಿ ಹೇಳಬೇಕಲ್ಲ, ಹೇಳುವುದಕ್ಕೆ ಅವಕಾಶ ಸಿಗಬೇಕು. ಏನಿದ್ದರಿರಲಿ, ತಾಯಿ ಮಮತೆಯ ಘನಿ, ಅವಳು ಸಲಹುತ್ತಾಳೆ ಎನ್ನುವಂತಹ ವಿಶ್ವಾಸವಿದೆ. ಆದ್ದರಿಂದ ಮಗುದೊಮ್ಮೆ ಆ ಮಹಾತಾಯಿಯನ್ನು ಧ್ಯಾನಿಸ್ತೇನೆ. ಜಯ 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 ಮರುಗಲೇಗೆ ವಿಧಾತವನದಲ್ಲಿ ತರಿಸಿರುವುದೇಕೆನ್ನನೇ ಬರೀ ಒರೆಯಬಾರದೆ ಬಂದ ಕಷ್ಟವಾರಿತುಕೊಂಡೇ. ಮಗನೇ ಬ್ರಹ್ಮ, ಅಮ್ಮ ತುಗುಡದಿಂದ ಹಾಗೂ ಚಿಂತೆಯಿಂದ ಅಮ್ಮ ಎಂದು ಕೂಗಿಕೊಳ್ಳುತ್ತಾ ಇದೆಯಲ್ಲ ಮಗನೇ. ಅವಳಮ್ಮ, ಯಾಕೆ ಮಗನೇ, ಏನಾಯಿತು ಹೇಳು ಕಂದ. ಓ ಮಾತೆ, ಮಾತೆಲಾಲಿಸು ಜಲದುಳಿ ಬರುದು ತರುದಿಸುತ್ತ ಎಲ್ಲ ನಿಂದಿಲೆ ಆತನಲ್ಲಿ ಕೆಟ್ಟು ಬರುವವರೆಂದು ಪ್ರೀತಿಗೊಂಡೆ. ಅಮ್ಮ ಓ ಮಾತೆಯೇ, ಈ ಜನದಲ್ಲಿ ಈರೂರು ಕೆಟ್ಟವರು ಹುಟ್ಟಿಕೊಂಡಿದ್ದಾರೆ. ಹುಟ್ಟಿಕೊಂಡಾಕ್ಷಣ ಬೆಳೆದಿದ್ದಾರೆ. ಬೆಳೆದವರು ನನ್ನನ್ನು ತಿನ್ನುವುದಕ್ಕಾಗಿ ಮುಂದುವರಿಯುತ್ತಾ ಇದ್ದಾರೆ. ನಾನು ಬೀದಿಗೆ ಒಳಗಾಗಿದ್ದೇನೆ. ತಾಯಿ ನೀನಲ್ಲ, ಅನ್ಯಥಾ ನನಗೆ ಯಾರೂ ಇಲ್ಲ. ಮಗನೇ ನೀನೇ ಬ್ರಹ್ಮ. ಗತಿ, ನೀನೇ ಮತಿ. ಮರುಗಬೇಡ ವಿಧಾನ ಮರುಗಬೇಡ
ಶ್ರೀಹರಿಗ ಸೇರಿದ ಕಾರಣದ ಅವನಿರುವ ನಿದ್ರೆಯುಳಿನ್ನು ಶೀಘ್ರದೊಳ್ ಆಗಲಿ ಮೂಗುವೆನು ಭರದೊಳೆಚ್ಚರಗೊಂಡು ದೈತ್ಯದ ಕರೆದು ಕೊಡುವನು ಭೀತಿ ಬೇಡಗೆ ವರ ಸುದರ್ಶನ ಕೊಡುತ್ತವಗೆ ನೀ ಮರೆಯುಳಿಗುವುದು ಮಗು ಬ್ರಹ್ಮ ಓ ತಾಯೇ, ಚಿಂತಿಸಬೇಡ ಮಗನೇ. ಮತ್ತೇನು ಮಾಡಿ ಆದಿಮಾಯಿಯಾದಂತಹ ನಾನು ಯೋಗಮಾಯಿಯಾಗಿ ಹರಿಯನ್ನು ಸೇರಿದ್ದರಿಂದ ಹರಿಯು ಯೋಗ ನಿದ್ರೆಯಲ್ಲಿದ್ದಾನೆ. ಸದ್ಯದಲ್ಲಿಯೇ ದೂರ ಸರಿಯುವುದಕ್ಕಿದ್ದೇನೆ. ಆಗಲಮ್ಮ. ಎಚ್ಚೆತ್ತ ಹರಿ ದುಷ್ಟರನ್ನು ಸಂಹರಿಸುತ್ತಾನೆ ಮಗನೇ. ಈಗ ಈ ಸುದರ್ಶನವನ್ನು ಅವನ ಸನಿಹದಲ್ಲಿರು, ದುಷ್ಟರನ್ನು ಸಂಹರಿಸುತ್ತಾನೆ. ಧೈರ್ಯಸ್ಥನಾಗಿ ಹರಿಯ ನಾಭಿ ಕಮಲದಲ್ಲಿ ಅಡಗಿಕೊಂಡಿರು. ತೊಲಗಿ ನಿಲ್ಲವ ಯೋಗ ಮಾಯೆಯೋ ನಳಿನ ನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ತನ್ನ ಬದಲದಲೇ ಉದರಶೋಧನೆಗಾಗಿ ಒಳಸರಿದಂತಹ ಬ್ರಹ್ಮ ಬಂದು ಆಡಿದ್ದಾದರೂ ಏನು? ಧಡಿಗರಿಬ್ಬರ ಉಪಟಳ ಹೆಚ್ಚಾಗಿದೆಯಂತೆ. ಬರ್ಲಿ. ನೀನು ಬೊಬ್ಬೆ ಹಾಕಿದರೆ ನನಗೇನು ಆಗುವುದಿಲ್ಲ. ನೀನು ಈ ರೀತಿಯಾಗಿ ಬೊಬ್ಬೆ ಹಾಕಿದರೆ ಹೃದಯಾಘಾತ ಆಗಿ ಸತ್ತೇ ಹೋಗು. ಹೃದಯ? ಹೌದು, ಮತ್ತೆ ಅದಲ್ಲಿರುವುದು? ಈಗ ಹೃದಯ ಎಲ್ಲಿರುವುದಂತ ನಿನಗೆ ಗೊತ್ತಿಲ್ವ? ಅದು ತಲೆಯಲ್ಲಿರುವುದಲ್ವೇನು? ಹೌದು. ಮತ್ತೆ ಏ ತಮ್ಮ, ಏನು ನನ್ನ ಹೃದಯ ನನ್ನ ತಲೆಯಲ್ಲಿರುವುದಂತ? ಹೌದಾ? ಅವನಿಗೆ ಅದು ಮೊದಲೇ ಗೊತ್ತುಂಟು. ನೀನು ಕುಳಿತದ್ದ? ನಿನಗೆ ಕಣ್ಣು ಕಾಣುವುದಿಲ್ವಾ? ಏನು ಕಣ್ಣು ಕಾಣಿಸದೆ ಕೇಳಿದ್ದ ನಾನು? ಕುಳಿತದ್ದಲ್ವೇನು? ಹೌದು ಹೌದು, ಕುಳಿತದ್ದೆ. ಅದು ಯಾವುದರ ಮೇಲೆ ಕುಳಿತದ್ದು ಅಂತ ಕೇಳಿದ್ದು ನಾನು. ಯಾವುದರ ಮೇಲೆ? ಅದು ಎಲೆ ಅಲ್ವೇನೋ? ಎಲೆಯ ಮೇಲೆ ಕುಳಿತುಕೊಳ್ಬಾರ್ದ? ಎಲೆಯ ಮೇಲೆ ಕುಳಿತುಕೊಳ್ಳುವ ಕ್ರಮ ಉಂಟಾ? ಇಲ್ವಾ? ಎಲೆಯನ್ನು ಮುಂದೆ ಇಟ್ಟು ಎಲೆಯ ಹಿಂದೆ ಕುಳಿತುಕೊಳ್ಳಬೇಕು. ಅದು ನೀನು ಕುಳಿತೆಯ? ಕುಳಿತೆ. ಕುಳಿತುಕೋ. ಕುಳಿತೇ ಇದ್ದೇನೆ, ನನ್ನ ಆಕ್ಷೇಪ ಇಲ್ಲ. ಮತ್ತೆ ನೀವು ನನ್ನನ್ನು ನೋಡಿದ್ಯಾ? ನಿನಗೆ ಹೇಗೆ ಗೊತ್ತಾದದ್ದು? ನಾನು ನಿನ್ನನ್ನು ನೋಡಿದೆ. ನೀನು ನೋಡಿದ್ದರಿಂದ ಅಲ್ವೇನು ನಾನು ನೋಡಿದ್ದು? ನಾನು ನಿನ್ನನ್ನು ನೋಡಬಹುದು, ನೀನ್ ಯಾಕೆ ನನ್ನನ್ನು ನೋಡಿದ್ದು? ಆಯ್ತು, ಇನ್ನು ನೋಡುವುದಿಲ್ಲ ನಾನು. ಆ ಕಡೆ ನೋಡ್ತಾ ಇರ್ತೇನೆ. ನೋಡು ನೋಡು ನೋಡು. ಒಮ್ಮೆ ಹೇಳ್ತೆ ನೋಡ್ಬೇಡ, ಒಮ್ಮೆ ಹೇಳ್ತೆ ನೋಡು. ನೋಡು. ನನ್ನ ಆಕ್ಷೇಪ ಇಲ್ಲ. ಆಕ್ಷೇಪ ಇಲ್ಲ. ಮತ್ತೆ ಆಕ್ಷೇಪ ಯಾವುದಕ್ಕೆ? ಹಲ್ಲು ತೋರಿಸ್ತಾ ಇದ್ಯಾ? ಯಾಕೆ ಹಲ್ಲು ತೋರಿಸ್ತಾ ಇರುವುದು? ನೀನ್ ಇಲ್ಲಿ ಕುಳಿತದ್ದು ಯಾಕೆ? ಯಾಕೆ? ಕುಳಿತವನೇ ನನ್ನನ್ನು ನೋಡಿದ್ದೆ ಯಾಕೆ? ನೋಡಿ ಹಲ್ಲು ಕಿರಿದದ್ದು ಯಾಕೆ? ಯಾಕೆ ಯಾಕೆ ಯಾಕೆ? ನಿನ್ನ ಎಲ್ಲಾ ಯಾಕೆಗಳಿಗೆ ಉತ್ತರ ಕೊಡುವ ಇವ ಹುಡುಕು. ಮೊದಲು
ಇರಬಹುದು ಎನ್ನುವ ಹಾಗೆ ಭಾವಿಸಿದ್ದೆ. ನಾನು ಸರಿ ಇಲ್ವಾ? ನೀನು ಅವನಿಗಿಂತಲೂ ಎಂತದ್ದು ಕಡೆ ಕಡೆ ಮತ್ತೆ ಎಂಥದ್ದು ಇದೆಲ್ಲ. ಹಾ. ಒಂದೇ ಸಮನೆ ಬೊಬ್ಬೆ ಹಾಕುವುದಕ್ಕೆ ಪ್ರಾರಂಭ ಮಾಡಿದ್ದೀರಲ್ಲ, ಹಾ, ಹಾ. ನನ್ನೊಂದು ಪ್ರಶ್ನೆಗೆ ಉತ್ತರ ಕೊಡ್ತೀರಾ ನೀವು? ಏನದು? ನೀವು ಬೊಬ್ಬೆ ಹಾಕುವುದಕ್ಕೆ ಬೇಕಾಗಿ ಹುಟ್ಟಿದ್ದ, ಬೊಬ್ಬೆಯಿಂದ ಹುಟ್ಟಿದ್ದ, ಅಥವಾ ಬೊಬ್ಬೆಗಾಗಿ ಹುಟ್ಟಿದ್ದ? ಅದೆಲ್ಲ ನನಗೆ ಗೊತ್ತಿಲ್ಲ. ಬೊಬ್ಬೆಗ ಹುಟ್ಟಿದ ಮತ್ತೆ ಇದೆಂಥದ್ದು? ನಾನು ಹುಟ್ಟಿದ ಕ್ಷಣವೇ ಬೊಬ್ಬೆಯನ್ನು ಹಾಕಿದ ಹಾಗೆ ಹುಡುಕುತ್ತಾ ಮುಂದುವರಿದೆ. ಯಾರಾದ್ರೂ ಸಿಗುತ್ತಾರ? ಸಿಕ್ಕಿದ್ರ? ಆವಾಗ ಇವ ಸಿಕ್ಕಿದ. ಸಿಕ್ಕುವಾಗ ನನ್ನನ್ನು ಕಂಡು ಬೊಬ್ಬೆ ಹಾಕಿ ಬೊಬ್ಬೆ ಹಾಕಿ ಸುದ್ದಿ, ಮತ್ತೆ ಆ ಬೊಬ್ಬೆಯ ಸುದ್ದಿಯನ್ನೊಂದು ಮುಕ್ತಾಯ ಮಾಡುದು. ಆವಾಗ ನಾನು ಪರಿಣಾಮ ಬೊಬ್ಬೆ ಹಾಕಿ ಪರಿಣಾಮ ಏನಾಯ್ತು? ಸಂಬಂಧ ಬೆಳೆಯಿತು. ಸಂಬಂಧವ? ಹೌದಾ? ಈಗ ಅವ ನಿನಗೆ ಸಂಬಂಧವ? ಹೌದು. ಹೇಗದು? ಅದು ಬೊಬ್ಬೆ ಸಂಬಂಧ. ಬೊಬ್ಬೆಗಳು ಅಲ್ಲ, ಬೊಬ್ಬೆ ಹಾಕಿದ್ದರ ದೆಸೆಯಿಂದ ನಿಮ್ಮಲ್ಲಿ ಸಂಬಂಧ. ಸಂಬಂಧ. ನಾನು ಅಣ್ಣ, ನೀನಣ್ಣ, ಅವ ತಮ್ಮ. ಆಮೇಲೆ ಹಸಿವಾಯ್ತು. ಅದಕ್ಕೆ ಸರಿ ತಿನ್ನಬೇಕು. ತಿನ್ನಬೇಕು ಅಂತ ನಮಗೆ ಗೊತ್ತುಂಟಾ? ಮತ್ತೆ ಯಾಕೆ ತಿನ್ಲಿಲ್ಲ? ಹಾಗೆ ಅಲ್ವಾ ಹುಡುಕುತ್ತಾ ಹಾಗೆ ಹುಡುಕುತ್ತಾ ಬಂದದ್ದ. ಹೋದೆವು. ಆವಾಗ ಒಂದು ಪ್ರಾಣಿ ನಮ್ಮ ಕಣ್ಣಿಗೆ ಗೋಚರಿಸಿತು. ನೀವಾಗಿ? ಹೌದು. ಹೌದಾ? ಪ್ರಾಣಿ ಗೋಚರಿಸಿದಾಗ ಅದನ್ನು ಬೆನ್ನಟ್ಟಿದೆವು, ಓಡಿಸಿದೆವು. ಓಡಿಸಿದಾಗ ಅದು ತಪ್ಪಿ ಹೋಯ್ತು. ಹೌದು. ಮತ್ತೆ ಸಿಕ್ಕಿದ್ದು ನೀನು. ಅದು ತಪ್ಪಿ ಹೋಯ್ತು. ಮತ್ತೆ ಸಿಕ್ಕಿದವ ನೀನು. ಈಗ ನಾನೇನ್ ಮಾಡ್ಬೇಕು? ನಿನ್ನೊಂದು ಪ್ರಶ್ನೆ. ಏನು? ತೋರು ಬೇಗ ಮೊದಲು ಕಂಡ ಹೋರನಲ್ಲಿ ಹೋದ ಪಂಡ ಹೇಳ್ಬೇಕು. ಅದು ಹೌದು. ನನ್ನನ್ನು ವಿಚಾರಿಸುತ್ತಾ ಇರುವ ನೀವಿಬ್ಬರು ಯಾರು? ನಾವು ಸಾಮಾನ್ಯರಲ್ಲ, ನಾನು ಧೀರ, ನಾನು ಶೂರ. ಶೂರ ರೈ ನೀವು.
ಯಾರು ರಯ್ಯ ನೀವೇ? ನಾವಿಬ್ಬರಿಲ್ವೋ? ಹೌದು. ಮತ್ತೆ ನಾವು ಇರುವ ಕಾರಣ ರೈಗಳು. ನೀವಿಬ್ಬರಿದ್ದೀರಿ ಎನ್ನುವ ಕಾರಣದಿಂದ ನಿಮ್ಮನ್ನು ಬಹುವಚನದಲ್ಲಿ ಕರೆದದ್ದು ನಾನು. ವೀರ ಶೂರರೈ ನೀವು. ಒಬ್ಬನಿದ್ರೆ ವೀರ ಅಥವಾ ಶೂರ, ಅಲ್ಲಿಗೆ ಮುಗಿಯಿತು. ಹಾಗಾಗಿ ನಿಮ್ಮನ್ನು ಬಣ್ಣಿಸಿದ್ದು ವೀರ ಶೂರರೈ ನೀವು. ಭೂರಿತೋಷವ ಅಂತೆ ದಿಟವು. ಮತ್ತೆ ಹೌದು, ತುಂಬಾ ಸಂತೋಷ ಆಗಿದೆ ನಿಮ್ಮನ್ನು. ಈ ನೀರ ಮಧ್ಯದಲ್ಲಿ ನಾನು ಅದೆಷ್ಟೋ ಬೇಸರದಿಂದಿದ್ದೆ. ಬೇಸರ ಆಯ್ತು ನನಗೆ. ಈ ಬೇಸರವನ್ನು ನೀಗುವ ಬಗೆ ಹೇಗೆ ಎನ್ನುವ ಹಾಗೆ ಯೋಚಿಸುತ್ತಾ ಇದ್ದ ಹಾಗೆ ಪಕ್ಕನೆ ನೀರ ಮಧ್ಯದಲ್ಲಿ ನೀವಿಬ್ಬರು ಗೋಚರಿಸಿದಿರಿ. ಅಲ್ಲ, ನಾನು ಆಲೋಚಿಸುವುದು, ಈ ನೀರ ಮಧ್ಯದಲ್ಲಿ ಇಂಥದ್ದು ಒಂದೊಂದು ಉಂಟಲ್ಲ. ಏನು ಅದು ಅಂಥದ್ದು? ನಾವೇನು ಪ್ರಾಣಿಗಳು? ಅಯ್ಯೋ, ನಿಮ್ಮನ್ನು ಪ್ರಾಣಿಗಳು ಅಂತ ಹೇಳಿ ಪ್ರಾಣಿಗಳ ಮರ್ಯಾದೆ ಯಾಕೆ ತೆಗೆಯುವುದು ಸುಮ್ಮನೆ? ಮತ್ತೆಂತದು? ನಮಗೇನು ಅಷ್ಟು ಮರ್ಯಾದೆ ಇಲ್ವೋ? ಹಾಗಲ್ಲ, ನಿಮ್ಮ ದೇಹದಾಢ್ಯತೆ, ಅಂಗಸೌಷ್ಠವ ಇವೆಲ್ಲವನ್ನು ಕಂಡು ನಾನೇ ಬೆಕ್ಕಸ ಬೆರಗಾಗಿ ಹೋಗಿದ್ದೇನೆ. ನನ್ನನ್ನು ಕಂಡ ಕ್ಷಣವೇ ಹಲವಾರು ಪ್ರಶ್ನೆಗಳನ್ನು ಕೇಳುವುದಕ್ಕೆ ಮುಂದಾದವರು. ಸಮರ್ಪಕವಾದಂತಹ ಉತ್ತರವನ್ನು ನಾನು ಕೊಡಬೇಕಾ ಬೇಡವಾ? ಮೊದಲಾಗಿ ನೀನು ಕೇಳಿದ್ದೀಯಲ್ಲ, ಬೀರಲ್ಲಿ ಯಾಕೆ ಕಿರುನಗೆಯನ್ನು? ಕಾಣದೇ ಇದ್ದದ್ದನ್ನು ಕಾಣುವಾಗ ನಗು ಬರ್ತದೆ. ನೀವಿರುವರು ತಕ್ಷಣ ಗೋಚರಿಸಿದ ಕಾರಣ ಅಪರೂಪದ ಪರಿಚಯ. ಹಾಗಾಗಿ ನಿಮ್ಮನ್ನು ಕಂಡಾಕ್ಷಣವೇ ನಾನು ಮುಗುಳು ನಗೆಯನ್ನು ನಗುವುದಕ್ಕೆ ಪ್ರಾರಂಭ ಮಾಡಿದವ. ನಮ್ಮನ್ನು ನೋಡಿದಾಗ ಸಂತೋಷ. ನಿನ್ನ ಪ್ರಶ್ನೆಗೆ ಉತ್ತರ ಅದು. ಆ ಬಳಿಕ ನೀನೊಂದು ಪ್ರಶ್ನೆ ಕೇಳಿದ್ದೀಯಲ್ಲ, ತೋರು ಬೇಗ ಮೊದಲು ಕಂಡ ಪೋರ ನೆಲ್ಲಿ ಪೋದ ಭಂಡ. ಭಂಡ ಯಾರು? ಅವ ನನ್ನನ್ನು ತೋರಿಸಿದ್ದು ಹೌದಲ್ವೋ? ನಾನು ನಿನ್ನನ್ನು ತೋರಿಸದೆ ಮತ್ತೆ ಯಾರನ್ನು ತೋರಿಸಿ? ಕೈ ಮುರಿದೆ. ಅದು ನೀನೇ, ನಾನಲ್ಲ. ನಿನಗೆ ಹೇಳಿದ್ದು ನಾನೇ. ನಿನ್ನ ಪ್ರಶ್ನೆಗೆ ಉತ್ತರ ಬೇಕಲ್ಲ. ಬಾರ ಮುಂದೆ ಬಾ. ಬಾರಿಸೇನು? ಏನೋ ಜೋರು ಮಾಡುದು? ನಾನು ಜೋರು ಮಾಡಿದ್ದಲ್ಲ, ಮತ್ತೆ ನಿಮ್ಮದು ದೀರ್ಘ ಧ್ವನಿ ಹೌದಲ್ವೋ? ನನ್ನ ಸಣ್ಣ ಸ್ವರ ಕೇಳಿಸುವುದಿಲ್ಲ, ಹಾಗಾಗಿ ಹತ್ತಿರ ಕರೆದೆ. ಹೇಳುತ್ತೇನೆ. ನಿನ್ನ ಪ್ರಶ್ನೆಗೆ ಉತ್ತರ ಬಹಳ ಸುಲಭ ಅಲ್ವೇನು? ಸುಲಭ ಮತ್ತೆ ಒಮ್ಮೆ ಹೇಳ. ಬಹಳ ಸುಲಭವು. ಸುಲಭ ಅಂದ್ರೆ ಹೇಳ್ಬೇಕು. ಗೊತ್ತಿಲ್ಲ ಗೊತ್ತಿಲ್ಲ ಎಂಬುದನ್ನು ಹೇಳಲಿಕ್ಕೆ ಇಷ್ಟು ಹೊತ್ತು ಗೊತ್ತಿಲ್ಲ. ಮತ್ತೆ ನನಗೆ ಗೊತ್ತಿರುವುದು ಯಾವುದು? ಗೊತ್ತಿರುವುದನ್ನು ಹೇಳುವುದಕ್ಕೆ ಬಹಳ ಸುಲಭ, ಗೊತ್ತಿಲ್ಲದೆ ಇರುವುದನ್ನು ಹೇಳುವುದಕ್ಕೆ ಬಹಳ ಕಷ್ಟ. ನನಗೆ ಉತ್ತರ ಗೊತ್ತಿಲ್ಲ. ಮುಗೀತಲ್ಲ? ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಬಿಡೋಣ. ಆ ಬಳಿಕ ನೀನು ಪುನಃ ಹೇಗೆ? ಆ ಬಳಿಕ ನೀನು ಪುನಃ ತಮ್ಮ, ನಾನು ಪುಣವೋ? ನೀನು ಪುಣವ? ಹಾಗೆ ಕಾಣಿಸ್ತೇನೆ ನಾನು. ಆ ಬಳಿಕ ನೀನು ಪುನಃ ಮಾಡಬೇಡ. ನಾನು ಕಾಣುವಾಗ ಸ್ವಲ್ಪ ಆದ್ರೂ ನನಗೆ ಭಯ ಆಗಿದೆ ಇಲ್ಲೂ? ಹೆದರಬೇಡ. ನಾಲಗೆ ತೊದಲ್ತದೆ. ಹೆದರಬೇಡ. ಒಂದು ಪ್ರಶ್ನೆ ಕೇಳಿದ್ದೆ, ಯಾರು ನೀನು? ಎದೆಗಟ್ಟಿರ್ಬೇಕು ನಿಮ್ಮದು. ಕಾಣುತ್ತಾ ಇದೆಯಲ್ಲ ವಿಶಾಲವಾದಂತಹ ಜಲಧಿ. ಈ ಜಲಧಿಗೆ ಒಡೆಯ ಅದು ಹೇಗಿತ್ತು?
ತಲೆ 5. 5 ತಲೆ. ನಿನಗೆ ಒಂದೇ ತಲೆ. ಅದಕ್ಕೆ 5 ತಲೆ. ಹೌದು. ನನಗೆ 1 ತಲೆ. ಹೌದು. ನಿಮಗೆ 1 ಇಲ್ಲವಲ್ಲ ಅಂತ ಒಂದು ಬೇಸರ. ಮತ್ತೆ ನಿನಗೆ ಕಣ್ಣು ಕಾಣಿಸುವುದಿಲ್ವೋ? ಇದು ಮತ್ತೆ ತಲೆ ಅಲ್ವಾ? ತಲೆ. ಇದು ನನ್ನ ತಲೆ. ಇದು ನನ್ನ ತಲೆ. ಅದು ನಿಮ್ಮ ತಲೆ. ಹೌದು. ಅದರ ಒಳಗೆ ಬುದ್ಧಿ ಸ್ವಲ್ಪವೂ ಇಲ್ಲ. ಒಳಗಿನದ್ದು ಬೇಡ, ಹೊರಗೆ ನೀವು ಮಾತನಾಡುವ ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಬುದ್ಧಿ ಉಂಟು ಅಂತ. ಎಂತದ ಬುದ್ಧಿ ನಮಗೆ ಗೊತ್ತಿಲ್ವಾ? ಅದು ಮಾತ್ರವಲ್ಲ, ಅದು ಬೆಳ್ಳಗಿತ್ತು. ಬೆಳ್ಳಗಿತ್ತು. ಹೌದು. ನೀನು ಕಪ್ಪು ಕಪ್ಪು ಕರಿಯ. ನಾನು ಕಪ್ಪು ಎನ್ನುವ ಆಕ್ಷೇಪವ. ಹೌದು. ನೀನು ಕಪ್ಪೆ. ನೀನು ಕಪ್ಪೆ. ನೀವಿಬ್ಬರು ಕಪ್ಪು ಕಪ್ಪೆ. ನಿನ್ನಗಿಂತ ನಾವು ಸ್ವಲ್ಪ ಬೆಳಿದ್ದೆ. ಮತ್ತೆ ನೋಡಿದ್ದೀರಾ ಅವನ ಮುಖ ಸರಿ ನೋಡು. ಅಲ್ಲಲ್ಲಿ ಕಪ್ಪು, ಅಲ್ಲಲ್ಲಿ ಕೆಂಪು, ಅಲ್ಲಲ್ಲಿ ಹಳದಿ ಬಿಳಿ ಎಲ್ಲ ಮೆತ್ತಿಕೊಂಡಿದ್ದಾನೆ. ಆದರೂ ನಿನ್ನ ಹಾಗೆ ಕಪ್ಪಲ್ಲ. ಅಲ್ವಾ? ಆಯ್ತು, ಆ ಸಮಾಧಾನ ಇರ್ಲಿ ನಿಮ್ಗೆ. ಅದು ಮಾತ್ರವಲ್ಲ, ನಿನಗೆ 4 ಕರ. ಚತುರ್ಭುಜ ಅಂಕಿತ. ಭುಜಕ್ಕೆ ಮಣ್ಣು ಹಾಕಿತು. ಅದಕ್ಕೆ 2 ಕರ. 2 ಕರ ಮಾತ್ರವಲ್ಲ, ಅದು ನಮ್ಮನ್ನು ನೋಡಿ ಹೆದರಿ ಗಡ 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 ಅಂತ ನೀನು ನಿಮ್ಮನ್ನು ನಿನಗೆ ಹೆದರಿಕೆ ಸಂತಾನವೇ. ಒಳ್ಳೆ ಮಾತ್ರ ಹೇಳ್ತಾ ಇದ್ದೇವೆ. ಏನು? ಆ ಪ್ರಾಣಿಯನ್ನು ನೀನು ತೋರಿಸಬೇಕು. ತೋರದಿದ್ರೆ ನಿನ್ನನ್ನು ಹಿಡಿದು ಹೀಗೆ ಅಂಗೈಯಲ್ಲಿಟ್ಟು ನಿನ್ನನ್ನು ನುಂಗಿ ಸ್ವಲ್ಪ ಧೂಳು ಹಾರಿಸಬೇಕಿತ್ತು. ಅಲ್ಲಿಗೆ ತೂತಾಗ್ತದೆ, ಬೇಗ ಸಾಯ್ತೀನಿ. ಏನಾಗುವುದಿಲ್ಲ. ಏನಾಗ್ಲಿಕ್ಕೆ ಗಂಟಲಲ್ಲಿ ಇಳಿಯುವ ತುತ್ತು ನಾನಲ್ಲ. ಯಾಕೆ? ಅಲ್ಲಿಯೇ ವಿಷವಾದೇನು ಸಂಧನವಾಗಿ ಮೀರಿದರೆ ಕಡೆಗಾಲ ನಿಮಗೆ ಹಿಂದೆ. ಎಷ್ಟು ಬಡಿಯುವುದು? ಸಾಯ್ಬೇಕಲ್ಲ, ಸತ್ತ ಅದಕ್ಕೆ ಬಡಿಯುವುದು. ಮತ್ತೆ ಒಂದೇ ರೀತಿ ಬಡಿಯುವುದು. ಎಲ್ಲಿಯಾದ್ರೂ ಎದ್ದು ಬಂದ್ರೆ ಸ್ವಲ್ಪ ವ್ಯತ್ಯಾಸ ಬೇಕು. ನನ್ನದಗೇನು ತಮ್ಮ ತಮ್ಮ ಏನಾಯ್ತು? ತಮ್ಮ ಎಂತ ಸರಿ ಆಯ್ತಾ? ಏ ತಮ್ಮ, ಆ ಪ್ರಾಣಿಯ ಎದೆಗೆ ಒಂದು ತುಳಿಯಬೇಕು ಎಂದು ಭಾವಿಸಿ ಹೋಗಿ ನನ್ನ ಬಲಗಾಲಿಂದ ತುಳಿದದ್ದೇ ತಡ. ನನ್ನ ಕಾಲೇ ಮರಗಟ್ಟಿ ಹೋಯ್ತಲ್ವ? ಹೌದಾ? ಅದು ಮೊದಲೇ ಹೇಳಿದ್ದೆ. ಸತ್ತ ಪ್ರಾಣಿಗೆ ಇಷ್ಟು ಬಲ ಎಲ್ಲಿಂದ? ಎಲ್ಲಿಂದ? ಏನೇ ಇರಲಿ, ಈಗ ಸತ್ತಿದೆ. ಅದನ್ನು ಆದಷ್ಟು ಬೇಗ ತಿನ್ನುವುದು ಹೌದು, ಹಸಿವು ಹೆಚ್ಚಾಗುತ್ತಾ ಇದೆ. ಹೌದಯ್ಯ. ಆದರೆ ಆಗ ಒಂದು ಮಾತು ಹೇಳಿದೆ. ಏನದು? ನಿಮ್ಮ ಗಂಟಲಲ್ಲಿ ಇಳಿಯುವ ತುತ್ತು ನಾನಲ್ಲ. ಒಂದೊಮ್ಮೆಗೆ ಅವಸರದಿಂದ ನುಂಗಿದ್ರೆ ಎಲ್ಲಿಯಾದ್ರೂ ಕೊರಳಲ್ಲಿ ಸಿಕ್ಕಿಕೊಂಡ್ರೆ ನಾವು ಸಾಯ್ತೇವೆ, ಆಪತ್ತು ನಮಗೆ. ಹೌದು. ಹಾಗಾಗಿ ಅದು ನೀರ ಮೇಲೆ ಇನ್ನಷ್ಟು ಹೊತ್ತು ಇರಲಿ. ಆಗ ಇದ್ದರೆ ಸಪೂರ ಇದ್ದ ಈ ಪ್ರಾಣಿ
ಅಲ್ಲಿಗೆ ದಪ್ಪ ಆಗುತ್ತದೆ. ಹೌದಾ? ಜೊತೆಗೆ ಒಂದು ಹೊಸ ಪರಿಮಳ ಹುಟ್ಟಿಕೊಳ್ಳುತ್ತದೆ. ಪರಿಮಳ ಬರ್ತದೆ. ಮತ್ತೆ ಒಂದೊಂದೇ ಹುಟ್ಟಿಕೊಳ್ಳುತ್ತಾರೆ. ಅದು ಎಂತದ? ಹುಳಗಳು. ಆ ಬಳಿಕ ಜಗಿಯುವುದಕ್ಕೆ ರುಚಿ ಮೆತ್ತಾಗಿ. ಬಳಿಕ ಮೂಗಿಗೆ ಹೊಸ ಪರಿಮಳ. ಹಾಗಾಗಿ ಸ್ವಲ್ಪ ಕಾಯು. ಸರಿ, ಬಾ. ಆಯ್ತು. ಬಾ. ಪಂಚಜಗತ್ರ ಕಾಲದೆ ಸೆಣಜೆಗೆ ಪಂಚಜಗತ್ರ ಕಾಲದೆ ನಳಿನಳಾಭನೋತ್ಮರೆದೆ ಭಕ್ತಿಯುಳಾದಿ ಮಾಯಿಯಲು ವೀರ ವಿಕ್ರಮಿಗಳಿರ್ವರ ಪೊಗಳುತ್ತಲಿಂತೆಂದಾಗ ಈ ಧಡಿಗರೊಂದಿಗೆ ಪಂಚ ಸಹಸ್ರ ವರ್ಷಗಳ ಸುದೀರ್ಘಾವಧಿಯಲ್ಲಿ ಹೋರಾಟ ಮಾಡಿದರು. ಜಯಾಪಜಯದ ನಿರ್ಣಯ ಆಗದೇ ಹೋಯಿತಲ್ಲ. ಅದೇ ಮನಸ್ಸಿನಿಂದ ದುಃಖಿಸುತ್ತಾ ಇರುವಾಗ ನೆನಪಾದದ್ದು ಮಹಾಮಾತೆಯದ್ದು. ಕಷ್ಟ ನಿಮಗೆ ಒದಗಿ ಬಂತು ಎಂದಾದರೆ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿರಿ. ಆದಿಮಾಯಾದೇವಿಯನ್ನು ಭಕ್ತಿಯಿಂದ ನುತಿಸಿದಂತಹ ಸಂದರ್ಭ ತಾಯಿಯೇ ಬಂದು ಆಡಿದ ಹಾಗಾಯಿತಲ್ಲ. ಇವರನ್ನು ಶಕ್ತಿಯಿಂದ ಗೆಲ್ಲುವುದು ಅಸಾಧ್ಯ. ಯುಕ್ತಿಯ ಪ್ರದರ್ಶನ ಮಾಡು, ಮುಕ್ತಿಯ ಪಥವನ್ನು ಕರುಣಿಸು ಎನ್ನುವ ಹಾಗೆ ತಿನ್ನುವಂತಹ ಆಸೆಯಿಂದ ಬಂದಾರು. ಆಶ್ಚರ್ಯವಾದೇನೆ ಮುಚ್ಚರಿಸುವುದೇ ಅರಳಿಯದ ಭಟರಿಗೆ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳದಗಲಿಗೆ ಶಾಂತಿ. ಯಾವ ಶಾಂತಿ? ಎಲ್ಲಿ ಶಾಂತಿ? ಯಾವ ಶಾಂತಿ ಬೇಕು? ಶಾಂತಿ ಎಲ್ಲಿ? ಸಮರಕ್ಕೆ, ವಿವಾಹಕ್ಕೆ, ವಿವಾದಕ್ಕೆ, ವಿನೋದಕ್ಕೆ ಇವೆಲ್ಲದಕ್ಕೂ ಸಮಾನತೆ ಎನ್ನುವುದು ಬೇಕು. ನಿನಗೆ ಸಮ ಉಂಟಾ? ನಿನಗೆ ಸಮ ಉಂಟಾ? ನಿನಗೆ ಸಮ? ಯಾರಿಗೋ ಸರಿ ಇಲ್ಲದ್ದು? ಯಾರಿಗ ತಲೆ ಸರಿ ಇಲ್ಲದ್ದು? ತಲೆ ಸರಿಯಿಲ್ಲ ಅಂತ ಹೇಳಿದ್ದು ಅಲ್ಲೋ. ನಿಮ್ಮಿಬ್ಬರಿಗೆ ಸರಿಸಮಾನರಾದವರು ಯಾರೂ ಇಲ್ಲ. ನೀವಿಬ್ಬರು ಅಚ್ಚಳಿಯದ ಭಟರು, ನೀವಿಬ್ಬರು ವಿಕಟ ವಿಕ್ರಮಿಗಳು. ವಿಕಟ ವಿಕ್ರಮಿಗಳು ಮಾತ್ರ ಅಲ್ಲ, ನೀವು ಪರಾಕ್ರಮಿಗಳು. ಮತ್ತೆ ಎಂಥದ್ದು? ಪಾಠ್ಯದ ಕೈಯಾಟ. ಪರಾಕ್ರಮಿಗಳು. ನಿನ್ನ ಭುಜದ ಸಾಹಸ, ಎದೆಯ ಶೌರ್ಯ ಇವೆಲ್ಲವನ್ನು ಕಂಡು ನಾನು ಮೆಚ್ಚಿದ್ದೇನೆ. ಮೆಚ್ಚಿದಂತಹ ನಾನು ನಿಮ್ಮನ್ನು ಸ್ವಲ್ಪ ಆದ್ರೂ ಹೊಗಳಬೇಕಾ ಬೇಡುವ? ಹೊಗಳು. ಪೂತುರೆ ಮಝರೆ ಪೂತುರೆ, ನಾವು ನಿನ್ನನ್ನು ಹೊಗಳುವೆವು. ಹೇಗೆ? ಪೂತುರೆ ಮಝ ಪೂತು. ಅರ್ಥ ಗೊತ್ತುಂಟ ನಿನಗೆ? ನೀನು ಹೊಗಳಿದ್ದಿ? ಅರ್ಥ ಗೊತ್ತಿದ್ಲಲ್ಲ ಒಟ್ಟು ಹೊಗಳುವುದಾ? ನೀನು ಹೊಗಳಿದ್ಯಲ್ಲ. ನನಗೂ ಅರ್ಥ ಗೊತ್ತಿಲ್ವ? ಅದು ಹೊಗಳುವುದಕ್ಕಾಗಿ ಇರುವಂಥದ್ದು. ಅಲ್ಲಿಗೆ ಮುಗಿಲಿಲ್ಲ. ಮತ್ತೆ ನಿನ್ನನ್ನು ಇವನನ್ನು ಕಾಣುವಾಗ ನಿಮ್ಮೊಳಗೆ ಬಹಳಷ್ಟು ಸಾಮ್ಯತೆ ಇದೆ, ಹೋಲಿಕೆ ಇದೆ ಎನ್ನುವಂತಹ ಕಾರಣಕ್ಕಾಗಿ ನಿಮ್ಮನ್ನು ಮತ್ತಷ್ಟು ಹೊಗಳಬೇಕು. ನಿನ್ನ ಗಟಿ, ಅವನ ತುಟಿ, ನಿನ್ನ ಕೊರಳು, ಅವನ ಬೆರಳು, ನಿನ್ನ ಮೀಸೆ, ಅವನ ಕೇಶ, ನಿನ್ನ ಅಡಿ, ಅವನ ಮುಡಿ, ನಿನ್ನ ರಟ್ಟೆ, ಅವನ ಹೊಟ್ಟೆ, ನಿನ್ನ ಬಾಯಿ, ಅವನ ಕೈ, ಅವನ ಬಾಯಿ, ನಿನ್ನ ಮುಂದೆ ಬಾ. ನಿನ್ನಲ್ಲಿ ಪ್ರಶ್ನೆ ಇದೆ. ನನ್ನದು ಪ್ರಶ್ನೆ ಉಂಟಾ? ಥಟ್ಟಂತ ಉತ್ತರ ಬೇಕಾ? ಥಟ್ಟಂತ ಬೇಕು. ನನ್ನ ಬಾಯಿ ಅವನ ಕೈಯ. ಹೌದಾ? ಯಾರು ಹೇಳಿದ್ದು? ನೀನು ಹೇಳಿದ್ದಲ್ಲ. ನಿನ್ನ ಬಾಯಿ ಬೇರೆ, ನಿನ್ನ ಕೈ ಬೇರೆ. ಮತ್ತೆ ಒಟ್ಟು ಮಾಡಿ ಹೇಳಿದ್ ಯಾಕೆ ಅದನ್ನು ನೋಡುವಾಗ ಅಷ್ಟು ಚಂದ ಉಂಟು, ಹಾಗಾಗಿ ಹೊಂದಿಸಿ ಅವಸರದಲ್ಲಿ ಹೋಗಬೇಕು ನಾನು. ಮುಂದೆ ನನ್ನದೊಂದು ಪ್ರಶ್ನೆ. ಎಂಥದ್ದು? ಅವನ ಕೇಶನ ಮೀಸೆ ಈಗ ಅವನ ಕೇಶದಿಂದ ಮಾಡಿದ ಮೀಸೆ ಇದು. ಹಾಗೆ
ನಿನ್ನ ಮೀಸೆ ಬೇರೆ, ಅವನ ಕೇಶ ಬೇರೆಯೇ. ಬೇರೆ ಬೇರೆ ಮಾಡಿ. ಹೌದು. ನಮ್ಮೊಳಗೆ ಕಾಳಗ ಪ್ರಾರಂಭ ಆಗಿ ಸಮಯ ಎಷ್ಟಾಯಿತು? ಈಗ ಸಮಯ ಎಷ್ಟಾಯಿತು? ಕೈದು ಬೈದು ಹೊಯ್ದು 5,000 ವರುಷಗಳೇ ಕಳೆದು ಹೋಯಿತು. ಜಯಾಪಜಯದ ನಿರ್ಣಯ ಆಗಿದೆ ಇಲ್ಲ. ಈಗ ಸ್ಪಷ್ಟವಾದಂತಹ ಫಲಿತಾಂಶ ಹೊರಬೀಳಲಿದೆ. ಇಷ್ಟರವರೆಗೆ ನಡೆದಂತಹ ಕಾಳಗದಲ್ಲಿ ಗೆದ್ದವನು ನಾನು ಅಲ್ಲ, ಸೋತವರು ನೀವು. ಹೇಗೆ? ಇಷ್ಟರವರೆಗೆ ನಡೆದಂತಹ ಕಾಳಗದಲ್ಲಿ ಸೋತವರು ನೀವು ಅಲ್ಲ, ಗೆದ್ದವನು ನಾನು. ಇಷ್ಟರವರೆಗೆ ನಡೆದ ಕಾಳಗದಲ್ಲಿ ಗೆದ್ದವನು ನಾನು ಅಲ್ಲ, ಸೋತವರು ನೀವು. ಎಂಥದಾದು ಇಲ್ಲ, ಅಲ್ಲ ಇಲ್ಲ ಅಲ್ಲ. ಸರಿ ಹೇಳು. ಅದನ್ನು ನೀವು ಬೇರ್ಪಡಿಸಬೇಕು. ನೇರವಾಗಿ ಹೇಳು. ಗೆದ್ದವನು ನಾನು ಅಲ್ಲ ಎನ್ನುವುದರ ಅರ್ಥ ಏನು? ಏನು? ಗೆದ್ದವರು ನೀವು. ನೀನು ಸೋತವ, ನಾವು ಗೆದ್ದವ. ಹೌದು. ಗೆದ್ದಂತಹ ನಿಮ್ಮನ್ನು ಸುಮ್ಮನೆ ಬಿಡ್ಲಿಕ್ಕೆ ಆಗ್ತದೆ. ಏನು ಮಾಡ್ತಿ? ಏನು ಕೊಡ್ತೀಯ? ಅಲ್ಲ, ಕೊಡ್ಬೇಕಾದ್ರೆ ಸ್ವಲ್ಪ ಕೈ ಪರಿಶುದ್ಧ ಆಗಿರ್ಬೇಕು. ಹಾಗಾಗಿ ಕರ ಜೋಡಿಸಿ ಬೆನ್ನು ಬಾಗಿಸಿ ನನ್ನ ಪಾದ ಮುಟ್ಟಿ ನಮಸ್ಕರಿಸಿ ಬೇಡಿದ್ರೆ ನೀವು ಕೇಳಿದ್ದನ್ನು ನಾನು ಕೊಡುತ್ತೇನೆ. ನಿನ್ನ ಕಾಲು ಹಿಡಿದು ನೀರಿಗೆ ಬಡಿಲಿಕ್ಕುಂಟು. ಹೇಗೆ? ಕಾಲು ಹಿಡಿದು ನೀರಿಗೆ ಬಡಿಲಿಕ್ಕುಂಟು ಅಂತ. ನೀರಿಗೆ ಬಡಿಯುವುದಿದ್ರು ಹಿಡಿಯುವುದು ನನ್ನ ಕಾಲನ್ನೆಲ್ವ? ನಮ್ಮ ಕೈಯಲ್ಲಿ ಪೆಟ್ಟು ತಿಂದು ಸೋತು ನೀರ ಮೇಲೆ ಹೊರಳಾಡ್ತಾ ಇದ್ದವ ಈಗ ಎದ್ದು ಬಂದು ಕೊಡುತ್ತೇನೆ. ಹೌದು, ಕೇಳಿ. ನಮ್ಮದು ಕ್ರಮವೇ ಬೇರೆ. ಹೇಗೆ? ನಾವು ಸೋತವರ ಕೈಯಿಂದ ಪಡೆದುಕೊಳ್ಳುವುದಿಲ್ಲ, ಸೋತವರಿಗೆ ಕೊಡುವುದು. ಹೌದು. ಹಾಗಾಗಿ ಸೋತ ನೀನು ಗೆದ್ದ ನಮ್ಮ ಕಾಲು ಹಿಡಿದು ಏನು ಬೇಕು ಎಂದು ಕೇಳಿಕೋ, ನೀನು ಕೇಳಿದ್ದನ್ನು ಕೊಡುತ್ತೇವೆ. ಕೇಳಿದ್ದನ್ನು ಕೊಡುತ್ತೇವೆ. ಕೊಡ್ತೀರಾ? ನಿಮ್ಮಲ್ಲಿ ನಂಬಿಕೆ ಇಲ್ಲ ನನಗೆ, ಭರವಸೆ ಇಲ್ಲ. ಭರವಸೆ ಬರಬೇಕಿದ್ರೆ ಭರವಸೆ ಬರಬೇಕಾದ್ರೆ ಕರ ತಟ್ಟಿ ನೀವು ಭಾಷೆ ಕೊಡಬೇಕು. ನಿಮ್ಮ ಕರವ ನೀನು ಕೇಳಿದ್ದನ್ನು ಕೊಡ್ತೇವೆ. ನೀವು ನನ್ನ ಕರ ತಟ್ಟಬೇಕು, ನನಗೆ ನಂಬಿಕೆ ಬೇಕಾದದ್ದು. ಓ, ನಿನ್ನ ಕರವನ್ನು ತಟ್ಟಬೇಕೆ? ಹೌದು. ನೀನು ಕೇಳಿದ್ದನ್ನು ಕೊಡ್ತೇವೆ. ಕೈಯೊಳಗೆ ಇನ್ನು ಕೆಲ ಕಾಲದಲ್ಲಿ ಮಣ್ಣು ಮುಕ್ಕುವಿರಿ. ಏನು ಆಗ್ಲಿಕ್ಕಿಲ್ಲ, ನಮಗೇನಾಗ್ಲಿಕ್ಕಿಲ್ಲ. ನೀನು ಶತಮೂರ್ಖ, ನೀನು ಮಹಾಮೂರ್ಖ. ನೀನು ಮೂರ್ಖ, ಅವ ಮಹಾಮೂರ್ಖ. ಏನು ಅದು ಮೂರ್ಖ ಅಂದ್ರೆ? ಮೂರ್ಖ ಎನ್ನುವ ಶಬ್ದದ ಅರ್ಥ ಗೊತ್ತಿಲ್ವ? ಮೂರ್ಖ ಅಂತ ಹೇಳಿದ್ರೆ ಒಳ್ಳೆಯವ. ಹೌದಾ? ಏ ತಮ್ಮ, ನಾನು ಮೂರ್ಖ ಒಳ್ಳೆಯವ? ನಾನು ಮಹಾಮೂರ್ಖ. ಅವ ಮಹಾಮೂರ್ಖ. ನಿನಗಿಂತ ಅದು ಹೇಗೆ ಅದ ಹಾಗಾಗುವುದು? ನಾನು ಅವನಿಗಿಂತ ದೊಡ್ಡವ ಹೌದೋ ಅಲ್ವೋ? ನಾನು ಮಹಾಮೂರ್ಖ, ನೀನು ಶತಮೂರ್ಖ, ನೀನು ಮಹಾಮೂರ್ಖ. ನೀನು ಮೂರ್ಖ. ನನಗನ್ವಯ ಆಗುವುದಿಲ್ಲ, ನಾನು ಕೆಟ್ಟವ, ನೀನು ಒಳ್ಳೆಯವನಲ್ಲ. ಆಯ್ತು, ಕೊಡ್ತೇನೆ ಕೊಡ್ತೇನೆ ಅಂತ ಆವಾಗದಿಂದ ಆಡುತ್ತಾ ಇದ್ದೀರಲ್ಲ, ನೀವಿಬ್ಬರು ಕೊಡಬೇಕಾದದ್ದು ತಕ್ಷಣ ನಿಮ್ಮಿಬ್ಬರ ಪ್ರಾಣ. ಪ್ರಾಣವ ಕೇಳಿದ ಪ್ರಾಣತನದನುಚಿಸುತ್ತ ಸಾನುರಾಗದೋಳಿ ವಿಮನಾದಿರ ಎನ್ನುತ್ತಲೇ ಸಾನುರಾಗದೋಳಿ ವಿಮನಾದಿರ ಎನ್ನುತ್ತಲೇ ನಮ್ಮನ್ನು ಸೋಲಿಸಿದ್ರಲ್ಲ. ಹೌದಣ್ಣ. ತಮ್ಮ, ಅಣ್ಣ, ಮಾತು ತಪ್ಪಿದರೆ ಅಪಖ್ಯಾತಿ ಸ್ಥಿರವಪ್ಪುದು. ಹೌದು. ಕೊಟ್ಟ ಮಾತಿಗೆ ತಪ್ಪುವ ಹಾಗಿಲ್ಲ. ತಮ್ಮ, ಒಂದು ಉಪಕಾರ ಮಾಡುವೆಯ ನೀನು? ಏನಣ್ಣ? ನೀನು ನನ್ನ ತಮ್ಮನಲ್ವೋ? ಹೌದು. ನಿನ್ನ ಅಣ್ಣನ ಮೇಲೆ ಪ್ರೀತಿ ಇಲ್ವೋ ನಿನಗೆ?
ಓ ತಮ್ಮ, ನಿನ್ನ ಸಣ್ಣ ಪ್ರಾಣವನ್ನು ಕೊಟ್ಟು ನಿನ್ನ ಅಣ್ಣನ ಜೀವವನ್ನು ಉಳಿಸು ತಮ್ಮ. ಓ ಅಣ್ಣ, ತಮ್ಮ, ಇದು ಒಳ್ಳೆ ಕಷ್ಟ ಆಯ್ತಣ್ಣ. ನನಗೊಂದು ಉಪಕಾರ ಮಾಡುವ. ನೀನು ನನಗಿಂತ ದೊಡ್ಡವನಲ್ವಾ, ನೀನು ಅಣ್ಣನಲ್ವಾ. ಮೊದಲಾಗಿ ಅಣ್ಣ ಸಾಯಬೇಕಾದ್ದು ಸರದಿ ಪ್ರಕಾರ. ಆದ ನನಗೊಂದು ಉಪಕಾರ ಮಾಡು. ನಿನ್ನ ದೊಡ್ಡ ಜೀವವನ್ನು ಕೊಟ್ಟು ನನ್ನ ಸಣ್ಣ ಜೀವವನ್ನು ಉಳಿಸಣ್ಣ. ತಮ್ಮ, ನಿನಗಿಂತ ಮೊದಲೇ ನಾನು ಹೋದ್ರೆ ಮತ್ತೆ ನಿನಗೆ ಏನಾದ್ರೂ ಬುದ್ಧಿ ಮಾತು ಹೇಳುವವರು ಯಾರಿದ್ದಾರೋ? ಏನಾದ್ರೂ ನಾನು ಸುಧಾರಿಸಿಕೊಂಡೆ ನನ್ನ. ಏ ತಮ್ಮ, ಇಲ್ಲಿ ಬಾ. ನೀನು ಸಾಯಬಾರದು ಅಂದ್ರೆ ನಾನು ಸಾಯಬಾರದು, ಇಬ್ಬರು ಸಾಯಬಾರದು. ಸರಿ ಕೊಡಿ ಕೊಡಿ, ಕೊಡ್ತಾರೆ. ಆದರೆ ಒಂದು, ನಮ್ಮ ಪ್ರಾಣವನ್ನು ನೀನು ಪಡೆಯುವ ಸಮಯದಲ್ಲಿ ಒಂದೇ ಒಂದು ಹನಿ ನೀರು ಕೂಡ ನಮ್ಮ ಶರೀರವನ್ನು ಸೋಕಬಾರದು. ಪಡೆದು ಪಡೆದು ಮರುಳರಂದಗಳ ಹೊತ್ತಾ ಇರುವಂತಹ ನಿಮಗೆ ಸುಜ್ಞಾನ ದೃಷ್ಟಿಯನ್ನು ಕರುಣಿಸಿ ವಿಶ್ವ ವಿರಾಟ ಸ್ವರೂಪ ಶ್ರೀರಾಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಜಯ 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 ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ. ತಂದೆಯೇ, ನಾವ್ಯಾರು, ನಾವೇನು, ನಾವೆಷ್ಟು ಎನ್ನುವುದನ್ನು ತಿಳಿಯದೆ ವರ್ತಿಸಿದವರು ನಾವು. ನೀನ್ಯಾರು, ನಿನ್ನ ಯೋಗ್ಯತೆ ಏನು ಎನ್ನುವುದನ್ನು ತಿಳಿಯುವುದಕ್ಕೆ ಅಸಾಧ್ಯರಾಗಿ ಮೂಢಮತಿಗಳಾಗಿ ನಿನ್ನ ಮೇಲೆಯೇ ಕೈ ಎತ್ತುವುದಕ್ಕೆ ಮನ ಮಾಡಿದಂತಹ ಅವಿವೇಕಿಗಳು, ಅಜ್ಞಾನಿಗಳು. ತಂದೆಯೇ, ಆದರೂ ಕೂಡ ಮಕ್ಕಳು ಎಂಬ ಮಮಕಾರದಿಂದ ನಾವೆಸಗಿದಂತಹ ತಪ್ಪುಗಳೆಲ್ಲವನ್ನೂ ಕೂಡ ಮನ್ನಿಸಿದವ ನೀನು. ನಮಗೆ ಸುಜ್ಞಾನವನ್ನು ಕರುಣಿಸಿದೆ ತಂದೆಯೇ. ಆ ಸುಜ್ಞಾನದ ದೃಷ್ಟಿಯಿಂದವಾಗಿ ನೀನ್ಯಾರು, ನಿನ್ನ ಯೋಗ್ಯತೆ ಏನು ಎನ್ನುವುದನ್ನು ತಿಳಿದುಕೊಂಡಿದ್ದೇವೆ. ನೀವೊಂದು ಸಿಂಧು, ನಿನ್ನಿಂದಲೇ ಸಿಡಿಯಲ್ಪಟ್ಟಂತಹ ಬಿಂದುಗಳು ನಾವು. ಬಿಂದುಗಳು ಮಗದೊಮ್ಮೆ ಆ ಸಿಂಧುವನ್ನೇ ಸೇರುವ ರೀತಿಯಲ್ಲಿ ನಮ್ಮನ್ನು ನಿನ್ನ ಜೊತೆಯಲ್ಲೇ ಸೇರಿಸಿಕೊಳ್ಳಬೇಕು, ನಮ್ಮನ್ನು ಉದ್ಧರಿಸಬೇಕು, ಕಾಪಾಡಬೇಕು. ಜಯ 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 ಜಯ. ಓಂ ಮೃತ್ಯುಂಜಯ ಮಿತ್ರನೇ, ನಿತ್ಯ ಪವಿತ್ರನೇ, ಸಣ್ಣುತಿ ಪಾತ್ರನೇ. ದೇವರೇ, ನಿನ್ನನ್ನು ಬೈದೆವು, ಹಂಗಿಸಿದೆವು, ಹೊಡೆದೆವು. ನಮ್ಮಿಂದಾಗಿ ನಿನ್ನ ಸನ್ನಿಧಾನಕ್ಕೆ ಅದೆಷ್ಟು ಅಪಚಾರವಾಯಿತು ದೇವರೇ. ನೀನೇ ನಮ್ಮ ತಂದೆ ಎಂಬುದು ಈ ಹೊತ್ತರಲ್ಲಿ ನಮ್ಮ ಪಾಲಿಗೆ ವೇದ್ಯವಾಯಿತು ದೇವರೇ. ಮುಂದಕ್ಕೆ ನಮ್ಮನ್ನು ಉದ್ಧರಿಸಿ ನಮ್ಮನ್ನು ಪಡೆಯಬೇಕು ದೇವರೇ, ಪಡೆಯಬೇಕು. ಕರುಣಿಸುತ್ತಲ ಭಯವನು ಜಂಘೆಯುಳಿರುವುದೇ ತೈತರ ಶಿರಗಳನ್ನು ಸೌಕರಿಸುತ್ತಲೇ ಮೇದ ಜನ ಜಲದಿ ಜಲಿಸೆ ಏರಿಸುತ್ತ ಧರೆಯ ಶುಚಿಸುತ್ತ ಮೇದಿನಿಯನ್ನು ತಿರಿಸಿ ಬೆದರನು ಕಮಲವನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಸುಜ್ಞಾನವನ್ನೇ ಹೊತ್ತು ನನ್ನನ್ನು ಭಕ್ತಿಯಿಂದ ನುತಿಸುತ್ತಾ ಇರುವಂತಹ
ಆಗಿರುವಂತಹ ನಿಮ್ಮನ್ನು ಕ್ಷಮಾಗುಣ ಸಂಪನ್ನನಾಗಿ ನಾನು ಕ್ಷಮಿಸಿದವನಿದ್ದೇನೆ. ಆದರೆ ನಿಮ್ಮ ಪ್ರಾಣವನ್ನು ಹೀರುವಲ್ಲಿ ಒಂದೇ ಒಂದು ಹನಿ ನಿಮ್ಮ ದೇಹಕ್ಕೆ ಸೋಕಬಾರದು ತಾನೆ. ನನ್ನ ಜಂಘೆಯನ್ನೇ ವಿಶಾಲಗೊಳಿಸುವುದರ ದ್ವಾರ ನಿಮ್ಮ ಶಿರವನ್ನು ನಾನು ಕತ್ತರಿಸುವುದಕ್ಕಿದ್ದೇನೆ. ಆದರೆ ಕೊನೆಯ ಕ್ಷಣದಲ್ಲಿ ನಿಮ್ಮ ಮನದ ಬಯಕೆಗಳು ಏನಾದರೂ ಇದ್ದರೆ ಹೇಳಿಕೊಳ್ಳಬಹುದಪ್ಪ. ಅನಾಮಧೇಯರು ನಾವು ಹುಟ್ಟಿದ್ದೇವೆ, ಬೆಳೆದಿದ್ದೇವೆ, ಇದುವರೆಗೆ ಬದುಕಿದ್ದೇವೆ. ಆದರೆ ನಾವು ಇಂಥವರು ಎನ್ನುವುದಾಗಿ ಗುರುತಿಸಿ ಕರೆಯುವುದಕ್ಕೆ ಯಾವುದೇ ರೀತಿಯ ಹೆಸರೂ ನಮಗಿಲ್ಲ. ನಮ್ಮ ತಂದೆ ನೀನು, ಮಕ್ಕಳಿಗೆ ತಂದೆ ಹೆಸರಿರಿಸಬೇಕು. ಹಾಗಾಗಿ ತಂದೆಯಾದಂತಹ ನೀನು ನಮಗೆ ಉತ್ತಮವಾದಂತಹ ಹೆಸರನ್ನಿರಿಸಿ ಆ ಹೆಸರು ನಿನ್ನ ಹೆಸರ ಜೊತೆಯಲ್ಲಿ ಧರೆಯಲ್ಲಿ ಅಚ್ಚಳಿಯದೆ ಉಳಿಯುವಂತೆ ಅನುಗ್ರಹಿಸಬೇಕು ಎಂಬುದೇ ಅಪೇಕ್ಷೆ. ಮೃದುವಾದ ಶರೀರದಿಂದ ಮದುವೆಯ ಕಾಂತಿಯಿಂದ ಕಂಗೊಳಿಸುತ್ತಾ ಇರುವಂತಹ ನೀನೇ ಮಧು, ಕಠಿಣವಾದ ಶರೀರದಿಂದ ಉಪ್ಪುತ್ತಾ ಇರುವವ ನೀನೇ ಕೈಟಭ. ಮಧುವಾದಂತಹ ನಿನ್ನನ್ನು ಅಳಿಸಿ ಮಧುಸೂದನ ಅನ್ನಿಸುವವನಿದ್ದೇನೆ. ಕೈಟಭನಾದಂತಹ ನಿನ್ನನ್ನು ಕೊಂದು ಕೈಟಭಾಂತಕನಾಗುತ್ತೇನೆ. ನಿಮ್ಮೀರುವರಿಂದ ದೊರೆತಂತಹ ಮೇಧಸ್ಸನ್ನು ಜಲಧಿಗೆ ಹಾಸುವುದರ ದ್ವಾರ ನೂತನವಾಗಿ ನಿರ್ಮಾಣಗೊಂಡಂತಹ ಪೃಥ್ವಿಗೆ ಮೇದಿನಿ ಎನ್ನುವಂತಹ ಶುಭ ನಾಮವನ್ನಿರಿಸಿ ನಿಮ್ಮ ಹೆಸರು ಆಚಂದ್ರಾರ್ಕವಾಗಿ ಉಳಿಯುವ ಹಾಗೆ ಮಾಡುತ್ತೇನೆ. ಹೀಗೆ ಬನ್ನಿ ಮಕ್ಕಳೇ. ಮೇದಿನಿ ನಿರ್ಮಾಣ ಮಾಡಿ ಬ್ರಹ್ಮದೇವನ ಸೃಷ್ಟಿ ಕಾರ್ಯಕ್ಕೆ ಅನುಕೂಲ ಮಾಡಿಕೊಟ್ಟು ಅವನನ್ನು ಸತ್ಯಲೋಕಕ್ಕೆ ಕಳುಹಿಸಿದ ಹಾಗಾಯಿತು. ಪಾಲನಾ ಕರ್ತೃತ್ವವನ್ನು ಹೊಂದಿದಂತಹ ನಾನು ಪರಮ ಪಾವನವಾದಂತಹ ವೈಕುಂಠ ಧಾಮವನ್ನು ಸೇರಿಕೊಳ್ಳುತ್ತೇನೆ. ನೋಡಿ, ಹೆತ್ತವರ ಆಸೆ ಆಕಾಂಕ್ಷೆಗಳನ್ನು ತೀರಿಸದೇ ಇದ್ದಲ್ಲಿ ಅಂತವರು ಸತ್ಪುತ್ರರೆಂದೆನಿಸಿಕೊಳ್ಳುತ್ತಾರೆ? ಖಂಡಿತವಾಗಿಯೂ ಇಲ್ಲ. ಹೇಳಿಕೊಳ್ಳುವುದಕ್ಕೆ ಹಲವು ಮಕ್ಕಳ ತಾಯಿ ನನ್ನಮ್ಮನಾದಂತಹ ದಿತಿದೇವಿ. ಆದರೆ ಏನು ಮಾಡೋಣ, ದುಃಖ ಎನ್ನುವುದು ಯಾರನ್ನಾದರೂ ಬಿಟ್ಟಿದೆ. ಸದಾ ನನ್ನನ್ನು ಆದರದಿಂದ ಸ್ವಾಗತಿಸುವಂತಹ ನನ್ನಮ್ಮ
ಇಂದು ಮಾತ್ರ ಹಾಗಲ್ಲ. ಅರಮನೆಯ ಒಂದು ಮೂಲೆಯಲ್ಲಿ ಕುಳಿತು ಧಾರಾಕಾರವಾಗಿ ಅಶ್ರುಧಾರಿಯನ್ನು ಸುರಿಸುತ್ತಿದ್ಲು. ಅಮ್ಮ ನಿನ್ನ ದುಃಖಕ್ಕೆ ಕಾರಣವೇನೆಂದು ಕೇಳಿದಾಗ ಕರುಳನ್ನೇ ಕತ್ತರಿಸುವಂತಹ ಒಂದು ಆಳವಾದ ಕಥೆಯನ್ನು ಹೇಳಿದ್ಲು. ಹಿಂದೆ ಅದೆಷ್ಟೋ ಮಂದಿ ಅಗ್ರಜರು ನನಗಿದ್ದರಂತೆ. ಸುರಲೋಕವನ್ನು ವಶಪಡಿಸಬೇಕೆನ್ನುವಂತಹ ಉದ್ದೇಶದಿಂದ ಅವರೆಲ್ಲರೂ ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರಂತೆ. ಏನು ಮಾಡೋಣ, ಹರಿಯ ಕಪಟತನದಿಂದ ನಮ್ಮವರೆಲ್ಲರೂ ನಾಶವನ್ನು ಹೊಂದಿದ್ರಂತೆ. ನನ್ನ ತಾಯಿಯಲ್ಲಿ ಶೋಕ ಸದಾ ಆವರಿಸುತ್ತಾ ಇತ್ತು. ಅಂತಿಂತಹ ಶೋಕವಲ್ಲ, ಅದು ಪುತ್ರ ಶೋಕ. 3 ವಿಧವಾದಂತಹ ಮೋಹ ನಮ್ಮನ್ನು ಯಾವತ್ತೂ ಬಿಟ್ಟು ಹೋಗುವುದಿಲ್ಲವಂತೆ. ಪುತ್ರೇಷಣ, ವಿತ್ತೇಷಣ, ಧಾರೇಷಣ ಎನ್ನುವ ಹಾಗೆ ಹಣದ ವ್ಯಾಮೋಹ ಆದ್ರೂ ಹೋಗಬಹುದು, ವಿತ್ತೇಷಣದ ಮೋಹವನ್ನಾದ್ರೂ ಬಿಡಬಹುದು, ಧಾರೇಷಣದ ಮೋಹವನ್ನಾದ್ರೂ ಬಿಡಬಹುದು. ಆದ್ರೆ ಪುತ್ರೇಷಣದ ಮೋಹ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಹೀಗೆ ಪುತ್ರ ಶೋಕದಿಂದ ಅಳಲುತ್ತಿರುವಂತಹ ತಾಯಿಯಲ್ಲಿ ಹೋಗಿ ಸಮಾಧಾನದ ಮಾತನ್ನು ಹೇಳಿದೆ. ದೈತ್ಯಕುಲದ ಉದ್ಧಾರಕ್ಕೆ ಬೇಕಾಗಿ ನಾನು ಏನು ಮಾಡಲು ಸಿದ್ಧಳಿದ್ದೇನೆ ಎಂಬುವ ಹಾಗೆ. ಅದಕ್ಕೆ ಅಮ್ಮನಾಡಿದಂತಹ ಮಾತು, ಮಗಳೇ ಮಾಲಿನಿ, ಘೋರವಾದಂತಹ ಕಾನನವನ್ನು ಸೇರಿಕೋ, ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸು. ಒಲಿದು ಬಂದಂತಹ ಕನಕ ಗರ್ಭನಲ್ಲಿ ವೀರಾದಿ ವೀರ, ತ್ರಿಭುವನದಲ್ಲಿ ವಿಭುವಾಗಿ ಬೆಳೆಯುವಂತಹ ಪುತ್ರ ನಿನ್ನ ಉದರದಲ್ಲಿ ಜನಿಸುವ ಹಾಗೆ ವರವನ್ನು ಬೇಡಿಕೊಂಡು ಬಾ ಮಗಳೇ. ಹೀಗೆ ಹರಸಿ ಕಳುಹಿಸಿದವಳಿದ್ದಾಳೆ. ಅಮ್ಮನ ಆಜ್ಞೆಯಂತೆ ಶಿರಸಾವಹಿಸಿಕೊಂಡು ವನಾಭಿಮುಖವಾಗಿ ಬಂದವಳಿದ್ದೇನೆ. ಸನಿಹದಲ್ಲಿಯೇ ಇರುವಂತಹ ಸರಸಿಯಲ್ಲಿ ಬಿಂದು ಶುಚಿರ್ಮೂತ್ರಳಾಗಿದ್ದೇನೆ. ಬರೇ ದೇಹ ಒಂದು ಶುದ್ಧಿ ಆದ್ರೆ ಸಾಕಾದಿದ್ದೆ. ತಪಸ್ಸನ್ನು ಆಚರಿಸಲಿಕ್ಕೆ ಬೇಕಾಗಿರುವುದು ಏನು? ಏಕಾಗ್ರತೆ ಉಳ್ಳಂತಹ ಮನಸ್ಸು. ಮನಸ್ಸಿನಲ್ಲಿ ಏಕಾಗ್ರತೆಯನ್ನು ಮೈಗೂಡಿಸಿಕೊಂಡು ತಪಸ್ಸನ್ನು ಆಚರಿಸಲಿಕ್ಕೆ ತಪಸ್ಸನ್ನು ಆಚರಿಸಲಿಕ್ಕೆ ನಾನು ಒಂದು ಹೆಜ್ಜೆ ಮುಂದಿಟ್ಟದೇ ತಡ. ಇನ್ನೂ ಒಂದು ನನಗೆ ವಿಘ್ನ ಇದೆ. ನಾನು ಒಂದು ವೇಳೆ ಇದೇ ರೂಪದಿಂದ ತಪಸ್ಸನ್ನು ಆಚರಿಸಲಿಕ್ಕೆ ಹೊರಟ್ರೆ ನನ್ನ ತಪಸ್ಸು ಫಲಿಸಿತು? ಖಂಡಿತವಾಗಿಯೂ ಇಲ್ಲ. ಇದಕ್ಕೆ ಕಾರಣ ಒಂದೇ ಒಂದು. ಯಾವುದು ಗೊತ್ತೇ? ಹೇಗಿದ್ದೇನೆ ನಾನು? ಯೌವನದಿಂದ
ಬಂದು ಹೋಯಿತು ನನಗೆ. ಯಾವುದು ವರ್ಣ, ಆಕೃತಿ, ಗತಿ, ಶ್ರುತಿ, ಮತಿ ಇವೆಲ್ಲ ಸೇರಿದ್ರೆ ಸೌಂದರ್ಯ ಅನ್ನಿಸಲ್ಪಡ್ತದೆಯಂತೆ. ಅದರೊಂದಿಗೆ ಯೌವನವೂ ಸೇರಿಕೊಂಡ್ರೆ ಮತ್ತೆ ಹೇಳುವುದೇ ಬೇಡ. ಚೆಲುವಿಕೆ ಯೌವನದಿಂದ ನಾನು ಕಂಗೊಳಿಸುತ್ತಾ ಇದ್ದೇನೆ. ಅತಿಶಯವಾದಂತಹ ರೂಪಲಾವಣ್ಯವನ್ನು ಹೊಂದಿದವಳು ನಾನು. ಒಂದು ವೇಳೆ ಇದೇ ರೂಪದಿಂದ ನಾನು ತಪಸ್ಸನ್ನು ಆಚರಿಸಲಿಕ್ಕೆ ಹೊರಟ್ರೆ ನನ್ನ ತಪಸ್ಸು ಫಲಿಸೀತು? ಖಂಡಿತವಾಗಿಯೂ ಇಲ್ಲ. ಕಾರಣ ಇಷ್ಟೇ, ಹೇಳುವುದನ್ನು ಕೇಳಿದ್ದು ನಾನು. ಇಳೆಯ ಜನರೆಲ್ಲರೂ ಬೇಡ ಬಿಡೋಣ, ಮತ್ತೆ ಹೇಳಿದ್ರೆ ಅಪಾರ್ಥವಾದೀತು. ಕಾಮುಕರಂತೆ ಒಂದು ಹೆಣ್ಣನ್ನು ಕಂಡ್ರೆ ಬಾಯಿ ಬಿಟ್ಟು ಕಣ್ಣು ಬಿಟ್ಟು ನೋಡುವುದು. ಕೋಲಿಗೆ ಬಟ್ಟೆಯನ್ನು ಸುತ್ತಿದ್ರು ಕೂಡ ಅದೇ ಹೆಣ್ಣೆಂದು ಭಾವಿಸಿ ಮೋಹಿಸುವವರಿವರು. ಹಾಗಾದ್ರೆ ನನ್ನದಾದಂತಹ ಈ ರೂಪಲಾವಣ್ಯವನ್ನು ಕಂಡ್ರೆ ಅವರು ಮೋಹಿಸದೆ ಉಳಿಯರೇ? ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ಈ ಇಳೆಯ ಜನರು ಖಂಡಿತವಾಗಿಯೂ ನನ್ನ ತಪಸ್ಸಿಗೆ ಭಗ್ನವನ್ನು ತಂದು ಕೊಡುತ್ತಾರೆ. ನಾನು ಇಷ್ಟರವರೆಗೆ ಯೋಚಿಸಿದ್ದು ಇಳೆಯ ಜನರ ಬಗ್ಗೆ ಮಾತ್ರ. ನಮಗೆ ನಿಜವಾದಂತಹ ವೈರಿಗಳಿದ್ದಾರೆ. ನಮ್ಮ ಏಳಿಗೆಯನ್ನು ಸಹಿಸುವವರವರಲ್ಲ, ಅವರೇ ಸುಮನಸರು. ಹೇಳುವುದಕ್ಕೆ ಸುಮನಸರು, ಹೂವಿನಂತಹ ಮನಸ್ಸುಳ್ಳವರೆಂದು ಅರ್ಥ. ಆದ್ರೆ ಅವರ ಮನಸ್ಸಿನಲ್ಲಿರುವುದು ಯಾವತ್ತೂ ಮುಳ್ಳೆ. ದೈತ್ಯ ಕುಲವೊಂದು ಮೇಲೆ ಬರಬಾರದು ಎನ್ನುವ ಹಾಗೆ. ನಾನು ಈ ರೂಪದಿಂದ ತಪಸ್ಸನ್ನು ಆಚರಿಸಲಿಕ್ಕೆ ಬಂದಿದ್ದೇನೆ ಎಂದು ಅವರಿಗೆ ತಿಳಿದರೆ ಯಾವುದಾದ್ರೂ ಒಂದು ರೂಪದಿಂದ ಬಂದು ನನ್ನ ತಪಸ್ಸಿಗೆ ವಿಘ್ನವನ್ನು ತಂದೊಡ್ಡುತ್ತಾರೆ. ಆದ್ರಿಂದ ಈ ಇಳೆಯ ಕಾಮುಕರಿಂದ ಮತ್ತೆ ಆ ಸುರರಿಂದ ತಪ್ಪಿಸಿಕೊಂಡು ನಾನು ತಪಸ್ಸನ್ನು ಆಚರಿಸಬೇಕು. ತಪ್ಪಿಸಿಕೊಳ್ಳುವುದಕ್ಕೆ ಉಪಾಯ ಯಾವುದು? ನಾನು ನನ್ನ ರೂಪ ಅವರಿಗೆ ತಿಳಿಬಾರದು. ನನ್ನ ರೂಪ ಅವರಿಗೆ ತಿಳಿಬಾರ್ದಾದ್ರೆ ನಾನು ಈ ರೂಪವನ್ನು ಬಿಟ್ಟು ಬೇರೆ ರೂಪವನ್ನು ಧರಿಸಬೇಕು. ರೂಪವನ್ನು ಧರಿಸಬೇಕಂತ ಬಾಯಲ್ಲಿ ಹೇಳಿ ಆಯ್ತು, ಧರಿಸುವ ಬಗೆಯಾದ್ರೂ ಹೇಗೆ? ಯಾವ ರೂಪ ಆದೀತು? ಯಾವುದು ನೋಡಿ ಅಂತೆ ಅಲ್ಲಿ ನಾನು ಯಾವ ರೂಪ ಆದೀತಂತ ಹೇಳಿದ್ದೆ ತಡ. ನನ್ನ ಕಣ್ಣಿಗೆ ಗೋಚರಿಸಿದ್ದು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದೆ ಅಲ್ವಾ? ಜಿಂಕೆಯ ಮರಿಯಲ್ವೇ? ಸರಿ ಸರಿ, ಕಾಣುತ್ತಿರುವಂತಹ ಜಿಂಕೆಯ ರೂಪವನ್ನು ಧರಿಸಿ ತಪಸ್ಸನ್ನು ಆಚರಿಸುತ್ತೇನೆ. ಅಯ್ಯೋ ದೇವ್ರೆ, ಆ ಜಿಂಕೆ ಮರಿಯನ್ನೊಮ್ಮೆ ನೋಡಿ ಅಂತೆ. ದೊಡ್ಡದಾದಂತಹ ಹುಲಿಯೊಂದು ಬಂದು ಆ ಜಿಂಕೆ ಮರಿಯನ್ನು ಕೊಂದೇ ಬಿಟ್ಟಿತ್ತು. ಅದಕ್ಕೀಗ ಆಹಾರವಾಗ್ತಾ ಉಂಟು. ನಾನು ಜಿಂಕೆಯ ರೂಪವನ್ನು ಧರಿಸುವುದು ಹುಲಿಗೆ ಆಹಾರವಾಗುವುದು ಸಾಕೋ ಸಾಕು, ಬೇಡವೇ ಬೇಡ. ಈ ರೂಪ ಅಂತ ಬೇಡ. ಹಾಗಾದ್ರೆ ಬೇರೊಂದು ರೂಪವನ್ನು ಧರಿಸಬೇಕು. ಮೃಗ ಬೇಡ, ಪಕ್ಷಿ. ನಾನು ಇಷ್ಟವಾಗಿ ನೋಡಿದ್ದು ಕೆಳಗೆ ಮಾತ್ರ, ಮೇಲೆ ನೋಡ್ಲೇ ಇಲ್ಲ. ಮರದ ಮೇಲೆ ಅದೇನು ಕುಳಿತದ್ದು? ಕೊಕ್ಕರೆ. ನಿಮಗೆ ಕೊಕ್ಕರೆ ಮರದ ಮೇಲೆ ಕುತ್ಕೊಳ್ತದೆ ಅದು? ನಿಮ್ಮದೊಂದು ಸಣ್ಣದಾದಂತಹ ಗಿಣಿಮರಿ ಒಂದು ಕೂತಿದೆ, ಕೊಕ್ಕರೆ ಅಂತ. ಆ ಗಿಣಿಮರಿಯ ರೂಪವನ್ನು ಧರಿಸಿ ನಾನು ತಪಸ್ಸನ್ನು ಆಚರಿಸಿದ್ರೆ ಖಂಡಿತವಾಗಿಯೂ ಯಾರಿಗೆ ತಿಳಿಯುವುದಿಲ್ಲ. ಹಾಗಾಗಿ ಇದುವೇ ಸರಿಯಾದಂತಹ ರೂಪ. ಈ ರೂಪವನ್ನು ಧರಿಸಿ ನಾನು ಬ್ರಹ್ಮನನ್ನು ಒಲಿಸುವುದೇ ಇವತ್ತು. ಅಯ್ಯೋ ದೇವರು, ಗಿಣಿಮರಿಗೆ ಯಾರು ಉಪದ್ರ ಕೊಡ್ಲಿಕ್ಕಿಲ್ಲ ಅಂತ ನಾನು ಭಾವಿಸಿದ್ದು. ಈಗ ನೋಡಿದ್ರೆ ಬೇಟೆಗಾರನೊಬ್ಬ ಬಂದು ಆ ಗಿಣಿಮರಿಯನ್ನು ಕೊಂದೇ ಬಿಟ್ಟ ಪಾಪಿ. ಗಿಣಿಮರಿ ಆಗ್ಲಿಕ್ಕಿಲ್ಲ, ಜಿಂಕೆ ಮರಿ ಹುಲಿಯ ಬಾಯಿ. ತಪಸ್ಸನ್ನು ಆಚರಿಸುವಂತಹ ವೇಳೆಯಲ್ಲಿ ನನ್ನ ತಪಸ್ಸಿಗೆ ಭಂಗವಾಗುತ್ತಾ ಉಂಟು. ಇದಕ್ಕೇನು ಕಾರಣ? ಯಾರಿಂದಾಯಿತು? ಹೇಗಾಯ್ತು ಎಂಬುದನ್ನು ತಿಳಿಯಬೇಕು. ಜ್ಞಾನ ದೃಷ್ಟಿಯಿಂದ ನೋಡ್ತೇನೆ.
ತಾಯಿಯಾದಂತಹ ಮಾಲಿನಿಯು ವೀರಪೂರ್ಣನು ಪಡೆಯಬೇಕೆಂಬ ಉದ್ದೇಶದಿಂದ ತನ್ನ ರೂಪವನ್ನು ಮೈಮರೆಸಿ ಮಹಿಷ ರೂಪವನ್ನು ತಾಯಿಗೆ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಇವಳನ್ನು ಹೀಗೆ ಬಿಡುವುದೇ ಸರಿಯಲ್ಲ. ನೀನು ಮಾಡಿದಂತಹ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆದ್ದರಿಂದ ಇನ್ನು ಮುಂದಕ್ಕೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಕೋಣನೇ ಹುಟ್ಟಲಿ, ಕೋಣನೇ ಹುಟ್ಟಲಿ, ಕೋಣನೇ ಹುಟ್ಟಲಿ. ನಾನು ಕೊಟ್ಟಿರುವಂತಹ ಶಾಪಕ್ಕೆ 3 ಮೂಟೆಗಳಿಂದಲೂ ಪರಿಹಾರ ಸಿಗದೆ ಹೋಗಲಿ. ಇವಳಿರುವಂತಹ ಸ್ಥಳದಲ್ಲಿ ನಾನು ನಿಲ್ಲುವುದು ಸರಿಯಲ್ಲ. ನೋಡಿ ಏನಿದು ಏನಿದು ಘನತಾರದ ಬವು ಮಾನಿನಿ ಮಣಿಯೇನಿ ಬೆಳವಿಗಿಡವು ಸಾನುರಗದಿ ಬೇಳು ಮನೋವೀರವನ್ನು ನಾಳಿ ಬೇಲಿದ್ದೈ ತಂದು ಕಮಲ ಜನ. ಮಗಳೇ ಮಾಲಿನಿ, ನಿನ್ನ ನಿಶ್ಚಲವಾದಂತಹ ಭಕ್ತಿಗೆ ಮೈದೋರಿದ್ದೇನೆ. ಬೇಕಾದವರವನ್ನು ಕೇಳಿಕೋ. ಯಾರು ಕಣ್ಣ ಮುಂದೆ ಮೈದೂರಿದ್ದು? ಬ್ರಹ್ಮದೇವ. ನಾನು ಬ್ರಹ್ಮದೇವ. ಹರುಷದಿಂದಲೇ ಮನ ನನ್ನ ಬಾಹುಳ್ಯವಾದಂತಹ ಭಕ್ತಿಗೆ ಮೆಚ್ಚಿ ನನ್ನ ಕಣ್ಣ ಮುಂದೆ ಮೈದೋರಿದೆಯಾ ತಂದೆ? ನಿಜ. ಧನ್ಯಳಾದೆ. ಓ ತಂದೆಯೇ, ಲೋಕದ ಜನರ ಹೃದಯದಲ್ಲಿ ಬಿಂದು ಮಾತ್ರ ಕರುಣೆಯಾದ್ರೆ ನೀನು ಮಾತ್ರ ಹಾಗಲ್ಲವಂತೆ. ಕರುಣಾ ಸಾಗರನಂತೆ ಭಕ್ತರ ಬೇಡಿಕೆಯನ್ನು ಈಡೇರಿಸುವಂತಹ ದೀನ ಜನ ಬಂಧು ನೀನಂತೆ. ನಿನ್ನ ಭಕ್ತರ ಒಂದು ಬೇಡಿಕೆಯನ್ನು ಈಡೇರಿಸುವೆಯಾ ತಂದೆ? ಧಾರಾಳವಾಗಿ ಕೇಳಿತು. ಮತ್ತಿನ್ನೇನು ಅಲ್ಲ, ಅಳಿಯುತ್ತಿರುವಂತಹ ದೈತ್ಯ ಕುಲದ ಉದ್ಧಾರಕ್ಕೆ ಬೇಕಾಗಿ ನನ್ನ ಉದರದಲ್ಲಿ ವೀರಾದಿ ವೀರ ತ್ರಿಭುವನದಲ್ಲಿ ವಿಭುವಾಗಿ ಬೆಳೆಯುವಂತಹ ಪುತ್ರ ಜನಿಸುವ ಹಾಗೆ ವರವನ್ನು ಕರುಣಿಸು ತಂದೆ, ವರವನ್ನು ಕರುಣಿಸು. ತಥಾಸ್ತು. ಆದ್ರೆ ಹುಟ್ಟುವ ಮಗ ಪೂರ್ಣವಾಗಿರ್ತಾನೆ. ಅಯ್ಯೋ ದೇವ್ರೇ, ವನದೇ ನಿರಶನದೇ
ಕರುಣಿಸಿದೆ ತಂದೆ. ಅದೆಷ್ಟು ವರುಷಗಳಿಂದ ಅನ್ನ ಆಹಾರಾದಿಗಳನ್ನೆಲ್ಲ ತ್ಯಜಿಸಿ ನಿನ್ನ ಕುರಿತಾಗಿ ತಪಸ್ಸಾಚರಿಸಿದ್ರೆ ನನಗಿದ್ದಂತಹ ವರ ಏನು ಇಲ್ಲ. ಅದು ವರವಲ್ಲ, ಅದು ಶಾಪ. ನನ್ನ ಉದರದಲ್ಲಿ ಜನಿಸುವಂತಹ ಮಗ ಕೋಣನಾಗಿಯೇ ಹುಟ್ಟಲಿ ಎನ್ನುವ ಹಾಗೆ ಶಾಪಿಸಿದೆ ಎಲ್ಲ ತಂದೆ. ಯಾಕೆ ತಂದೆ ಇಂತಹ ಮುನಿಸು? ಮಹಿಷನಿಗೆ ನಾನು ಜನ್ಮವನ್ನು ನೀಡಬೇಕೆ? ಹೌದು. ಕೋಣನ ತಾಯಿ ನಾನಾಗಬೇಕೆ? ನಿಜ. ನಾಳೆ ಪ್ರಾಪಂಚಿಕರೆಲ್ಲರೂ ಈಕೆ ಒಬ್ಬಳು ಮಹಿಷನ ತಾಯಿ ಎಂದು ಪರಿಹಾಸವನ್ನು ಮಾಡುವುದಿಲ್ಲವೇ? ಹೇಳಲೇಬೇಕು. ಇಲ್ಲವಾದಲ್ಲಿ ಅಂತಹ ಮಗನನ್ನು ಹೆತ್ತು ಹೊತ್ತು ನಾನು ಹೇಗೆ ಸಾಕಲಿ ತಂದೆ? ನನ್ನ ರೂಪವನ್ನೇ ಹೋಲುವಂತಹ ಚೆಲುವಾದ ಪುತ್ರನನ್ನು ಪಡೆಯಬೇಕೆನ್ನುವಂತಹ ಹಂಬಲದಿಂದ ನಿನ್ನ ಕುರಿತಾಗಿ ತಪಸ್ಸನ್ನು ಆಚರಿಸಿದ್ರೆ ಅಂತಹ ಭಾಗ್ಯವನ್ನೇ ನನ್ನಿಂದ ಕಿತ್ತೆಯಾತಂತೆ. ನನ್ನಮ್ಮನಾದಂತಹ ತೀರಿಯ ವಿಕಾನನಕ್ಕೆ ಹೊರಡುವಂತಹ ಸಂದರ್ಭದಲ್ಲಿ ಕನಕ ಗರ್ಭನನ್ನು ಒಲಿಸಿ ಸುಗರ್ಭೆಯಾಗಿ ಬಾ ಎನ್ನುವ ಹಾಗೆ ಹರಸಿ ಕಳುಹಿಸಿದ್ದಾಳೆ. ನನ್ನ ತಾಯಿಗೆ ಹೋಗಿ ನಾನು ಏನು ಉತ್ತರವನ್ನು ಕೊಡಲಿ? ಯಾಕೆ ಇಂತಹ ಮನಸ್ಸಿನಲ್ಲಿ ನಾನು ಮಾಡಿರುವಂತಹ ಮರುಗದೆ ಮತ್ತಿನ್ನೇನು ಮಾಡಲಿ? ಏನು ತರಳ ಮಹೇಶನು ಜನಿಸಿದರು ನಿನ್ನುದರದಲ್ಲಿ ಮುಂದೆ. ಹೌದೇ? ಹೌದು. ಜನಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ. ಸತ್ಯವೇಗ. ಹೌದು. ಮರೆಯ ಮಾತಲ್ಲಿನುತ್ತ ಇದು ಮರೆಯ ಮಾತಲ್ಲಿನುತ್ತ ಸಂತೈಸಿದನು ಮಾಲಿನಿಯ ಆಗ ಮರುಗದೆ ಮತ್ತಿನ್ನೇನು ಮಾಡಲಿ ತಂದೆ? ಏನು ಮಾಡೋಣ ಹೇಳು? ನಾನು ಕೊಟ್ಟದ್ದು ಅನುಗ್ರಹ ಮಾತ್ರ, ಶಾಪ ಕೊಡುವವನು ನಾನಲ್ಲ. ಶಾಪ ಕೊಟ್ಟದ್ದು ನೀವಲ್ಲವೇ? ಅಲ್ವೇ ಅಲ್ಲ. ಹಾಗಾದ್ರೆ ಆ ರೀತಿಯಾಗಿ ನನಗೆ ಹೇಳಿ. ಅನಿವಾರ್ಯವಾಗಿ ನಿನ್ನ ಉದರದಲ್ಲಿ ಕೋಣ ಜನಿಸಲೇಬೇಕು. ಅದೇ ಸ್ವಾಮಿ. ಯಾಕೆ? ಯಾರ ತಪ್ಪಲ್ಲ, ಅದು ತಪ್ಪು ನಿನ್ನದು. ತಪ್ಪು ನನ್ನಿಂದ ಆಯ್ತೆ? ಭಕ್ತಿಯಲ್ಲಿ ಏನಾದ್ರೂ ಮೋಸವಾಯಿತೆ ತಂದೆ? ಭಕ್ತಿಯ ಬಾಹುಲ್ಯದ ಬಗ್ಗೆ ಪ್ರಶ್ನಿಸುವ ಹಕ್ಕು ನನಗಿಲ್ಲ. ಭಕ್ತಿಯ ಬಾಹುಲ್ಯಕ್ಕೆ ನಾನು ಒಲಿದಿದ್ದೇನೆ, ಪ್ರತ್ಯಕ್ಷನಾಗಿದ್ದೇನೆ. ಆದರೆ ಬಯಕಬೇಕು, ಅದು ಸಹಜವಾದುದು. ಆದರೆ ಸಹಜವಾದ ಬಯಕೆಗೆ ವಿಕಾರ ಸಲ್ಲದು. ವಿಕಾರ? ಮಗು ಬೇಕು, ಪಡಿಬೇಕು ಸರಿ, ವರವನ್ನು ಪಡಿಬೇಕು ಸರಿ, ತಪಸ್ಸು ಸರಿ. ಹೌದು. ಹೇಗೆ ನೀನು ಹೇಗೆ ತಪಸ್ಸನ್ನು ಸಗಿದೆ? ಮಹಿಷಿ ರೂಪವನ್ನಂತೂ ನಾನು ತಪಸ್ಸನ್ನು ಆಚರಿಸಿದ್ದೇನೆ. ಬೇಕಾ? ಒಂದು ರೂಪವನ್ನು ಧರಿಸಿದ್ದಕ್ಕೆ ಇಂತಹ ಶಿಕ್ಷೆಯೇ ತಂದೆ? ರೂಪಕ್ಕೂ ಸಂಬಂಧ ಉಂಟು, ಸಂಕಲ್ಪಕ್ಕೂ ಸಂಬಂಧ ಉಂಟು, ಯೋಚನೆಗೂ ಸಂಬಂಧ ಉಂಟು. ಎಲ್ಲವೂ ಅನ್ಯೋನ್ಯವಾದಂತಹ ಪೂರಕವಾದಂತಹ ಸಂದರ್ಭವಿದೆ. ನೀನು ಮಹಿಷಿ ಆಕೃತಿಯಿಂದ ತಪಸ್ಸನ್ನು ಸಗಿರುವೆಯಾ? ಹೌದು. ಪರಿಣಾಮವಾಗಿ ನಿನ್ನ ಉದರದಲ್ಲಿ ಮಹಿಷ ಜನಿಸಲೇಬೇಕು. ತಂದೆಯೇ, ಒಂದು ಮಾತು. ಏನು? ಇಚ್ಛಾ, ಕ್ರಿಯಾ, ಜ್ಞಾನ ಈ ಮೂರನ್ನು ಯಾರು ಸಮರ್ಪಕವಾಗಿ ವಿನಿಯೋಗಿಸಿಕೊಳ್ಳುತ್ತಾರೋ ಅವರಿಗೆ ಯಾವ ದೋಷವೂ ತಟ್ಟುವುದಿಲ್ಲವಂತೆ. ನನ್ನದಾದಂತಹ ಇಚ್ಛೆ ಏನಿತ್ತು, ದುರ ಪರಾಕ್ರಮಿ ನನ್ನ ಉದರದಲ್ಲಿ ಜನಿಸಬೇಕು ಎನ್ನುವ ಹಾಗೆ, ಅದೇ ರೀತಿಯಾಗಿ ಒಂದು ರೂಪವನ್ನು ಧರಿಸಿ ನಾನು ಕ್ರಿಯೆಯಲ್ಲಿ ತೊಡಗಿದ್ದೆ. ಅದು ಯಾಕೆ? ಆ ಜ್ಞಾನವನ್ನು ಉಪಯೋಗಿಸಿ ಯಾರಾದ್ರೂ ಕಾಮುಕರ ಕಣ್ಣಿಗೆ ನಾನು ಬೀಳಬಹುದು ಎನ್ನುವಂತಹ ಒಂದೇ ಒಂದು ಉದ್ದೇಶದಿಂದ. ಹಾಗಾದ್ರೆ ನಾನು ನನ್ನಲ್ಲಿ ಏನಾದ್ರೂ ದೋಷವನ್ನು ಕಂಡಿಲ್ಲ. ಕಾಮುಕರ ಕಣ್ಣಿಗೆ ಕಾಣಬಾರದು ಎನ್ನುವುದಕ್ಕಾಗಿ ಏನೇನೋ ವಿಕಾರ ನಮ್ಮಲ್ಲೇ ಆದರೆ ಪರಿಣಾಮ ನಾವೇ ಅನುಭವಿಸಬೇಕಷ್ಟೇ, ಇನ್ನೋರ್ವರು ಅನುಭವಿಸೋದಕ್ಕೆ ಇಲ್ಲ. ಈಗ ಈ ಪರಿಣಾಮ ಕೇವಲ ನಿನ್ನ ತಪಸ್ಸು ಪೂರಕವಾದ. ಹೇಗೆ ಗೊತ್ತಾ? ಹೇಗೆ? ಮುನಿ ಭಾರ್ಗವನ ಶಿಷ್ಯ ಸುಪಾರ್ಶ್ವಕ ಎನ್ನುವಂತಹ ಮುನಿ ಈ ಪರಿಸರದಲ್ಲಿ ತಪಸ್ಸನ್ನು ಸಗುತ್ತಾ ಇದ್ದ. ನಿನ್ನ ವಿಕಾರ ತಪಸ್ಸಿನ ಪರಿಣಾಮವಾಗಿ ರೋಷ ಕಿತ್ತು ಪರಿಣಾಮವಾಗಿ ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲಿ ಎಂದು ಶಾಪ ಕೊಟ್ಟಿದ್ದಾನೆ. ತಂದೆಯೇ, ಸಕಲವನ್ನು ಪರಿಹರಿಸುವವರು ತ್ರಿಮೂರ್ತಿಗಳಂತೆ. ಮೂರು ಮೂರ್ತಿಗಳಾದಂತಹ ನಿಮ್ಮಿಂದ ಈ ಶಾಪವನ್ನು ಪರಿಹರಿಸುವುದಕ್ಕೆ ಸಾಧ್ಯವಿಲ್ಲವೇ ತಂದೆ? ಸಾಧ್ಯವಿತ್ತು. ಇನ್ನೊಂದು ಮಾತು ಹೇಳಿದ್ದಾನೆ, ನಾನು ಕೊಟ್ಟಂತಹ ಶಾಪ ಮೂರು ಮೂರ್ತಿಗಳಿಂದ ಪರಿಹಾರ ಆಗದೆ ಹೋಗಲಿ ಎಂದು.
ಹಾಗಾದ್ರೆ ಇದಕ್ಕೆ ವಿಮೋಚನೆ ಏನು ತಂದೆ? ವಿಮೋಚನೆ ಇಲ್ಲ, ಅನಿವಾರ್ಯವಾಗಿ ನೀನು ಕೋಣನಿಗೆ ತಾಯಿ ಆಗಲೇಬೇಕು. ಮುನಿವರ ಮೊರದ ವಚನವು ತಪ್ಪಲರಿಯದು. ನಿನ್ನ ಅಂತರಂಗದಲ್ಲಿ ಒಂದು ಬಯಕೆ ಇತ್ತು ನೋಡು. ದುರ ಪರಾಕ್ರಮಿ ನನ್ನ ಉದರದಲ್ಲಿ ಜನಿಸಬೇಕೆನ್ನು ಹಾಗೆ ಆಗ್ತದೆ. ನಿನ್ನ ಹುಟ್ಟುವ ಮಗ ಕೋಣನಾದ್ರೇನು ಜಾಣನಾಗಿರ್ತಾನೆ. ದುರ ಪರಾಕ್ರಮಿ ಎನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ ಮರೆಯ ಮಾತಲ್ಲ, ಇದು ವಿಧಿಯ ಮಾತು. ಸತ್ಯವೇ ಇದು? ಹೌದು, ನಿಜವೇ ತಂದೆ? ನಿಜ. ಓ ತಂದೆ, ಒಂದೊಮ್ಮೆಗೆ ನಾನು ಮುನಿವರನಿಂದ ಶಾಪಕ್ಕೆ ಒಳಗಾದ್ರೂ ಕೂಡ ಬ್ರಹ್ಮನಿಂದ ವರವನ್ನು ಪಡೆದಿದ್ದೇನೆ. ಖಂಡಿತ ಹೌದು. ನನ್ನ ಉದರದಲ್ಲಿ ಕೋಣ ಜನಿಸಿದರೂ ಕೂಡ ಮುಂದೆ ಜಾಣನಾಗಿ ಮೆರೆಯುತ್ತಾನೆ, ಸುತ್ರಾಣನಾಗಿ ಮೆರೆಯುತ್ತಾನೆ, ತ್ರಿಜಗದಲ್ಲಣ ಮೆರೆಯುತ್ತಾನೆ. ಹೋಗಿ ನನ್ನ ತಾಯಿ ಅವಸರ ಅಪಘಾತಕ್ಕೆ ಕಾರಣ. ಮಗು ಆಗಬೇಕಾ? ಹೌದು. ಮದುವೆ ಆಗದ ಮಗುವನ್ನು ಪಡೆಯಕೂಡದು. ಅದು ಸಂಸ್ಕಾರ ಬಂಧನಕ್ಕೆ ಒಳಪಡಬೇಕು. ಯಾರು ಅಸಂಸ್ಕಾರಿಯಾಗಿ ಮಗುವನ್ನು ಪಡೆಯುತ್ತಾರೋ ಹುಟ್ಟಿದ ಮಗ ಹಾಳಾಗಿ ಹೋಗ್ತಾನೆ, ಕೆಟ್ಟು ಹೋಗ್ತಾನೆ, ಸಂಸ್ಕಾರ ಇಲ್ಲದ ಮಗನಾಗ್ತಾನೆ. ಇದು ಸಂದೇಶ ಅಮ್ಮನಲ್ಲಿ ಹೇಳಬೇಕು. ಇದು ಸಂದೇಶ ನನ್ನ ಮೂಲಕ ನಿಮಗೆಲ್ಲರಿಗೂ. ಹೋಗ ಅಮ್ಮನಲ್ಲಿ ಹೇಳು. ಏನ್ ಹೇಳ್ಬೇಕು? ಮದುವೆ ಆಗಬೇಕು ಅಂತ ಹೇಳು. ಮೊದಲು ಬವರನಾಗಬೇಕೆಂದು ಮಂದಗಾಮಿನಿಯು ನಿಶ್ಚಯಿಸಿ ವಿದ್ಯುನ್ಮಾಲೆ ಎಂದಿರುವ ವೀರಗಳು ಓಲೆಯಂಬರಿದಾಗ ಕಳುಹಿದಳು ಚಾರನೊಡನೆ. ಶಿವನೇ ಕಾಪಾಡು ತಂದೆ ಕಾಪಾಡು. ದೈತ್ಯ ಮಾತೆ ದಿತಿದೇವಿದರೆ ನಾನೇ ಸರಿ. ನನ್ನ ಮಗಳಂತ ಮಾಲಿನಿಯು ಬ್ರಹ್ಮದೇವರಿಂದ ಗಂಡು ಮಗು ಜನಿಸುವಂತೆ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಸಂತೋಷದ ವಿಚಾರವೇ ಸತ್ಯ. ಹಾಗಂತ ಪ್ರಾಯಕ್ಕೆ ಬಂದಂತಹ ಮಗಳಿಗೆ ಯೋಗ್ಯವಂತ ಗಂಡನ ಹುಡುಗಿ ಮದುವೆ ಮಾಡಿಸ್ಬೇಕಾದ್ದು ತಾಯಿದವಳ ನನ್ನ ಕರ್ತವ್ಯ. ಆಲೋಚನೆ ಮಾಡುವಾಗ ಸರಿ ಇದ್ದೇನಲ್ಲ. ಪಾತಾಳ ಅಧಿಪತಿಯಂತ ವಿದ್ಯುನ್ಮಾಲಿ ಆತನೇ ಯೋಗ್ಯವಂತ ಗಂಡು ಎಂಬುದಾಗಿ ನಾನು ತೀರ್ಮಾನಿಸಿದವಳು. ಅದಕ್ಕಾಗಿ ತೂತರ ಮುಖನೇ ಓಲಿನ ಬರೆದು ಪಾತಾಳ ಕಳಿಸ್ಕೊಡ್ತೀನಿ. ಸ್ಥಳ ಮಧುವನಕ್ಕೆ ಯಾರಂತ ಕೇಳಿದ್ದೀರಿ? ನಾನೇ ಸರಿ. ಹೊರಟು ಬಂದ ಕಾರ್ಯಕಾರ ಅನೇಕವಿದೆ ಆಲಿಸಿ. ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯ ಬುದ್ಧಿವಂತಿಕೆ ಶಕ್ತಿಯನ್ನು ಅಳವಡಿಸಿಕೊಂಡು ಹರಿಯಂಚಾಗಿ ಹೋದಂತಹ ಕಾಲಕ್ಕೆ ವಂಶದರು ಒಟ್ಟುಗೂಡಿಸಿ ದಿಗ್ವಿಜಯವನ್ನು ಕೈಗೊಂಡೆ. ಮೊದಲಾಗಿ ಭೂಲೋಕವನ್ನು ಸೇರಿ ಭೂಭುಜ ದರ್ಪವನ್ನು ಮೆರೆದಿದ್ದೇನೆ. ಆ ಬಳಿಕ ಪಾತಾಳ ಲೋಕವನ್ನು ಸೇರಿ ಬುಸುಗುಳಿತ ಸರ್ಪದ ಹಡೆಯನ್ನು ಮೆಟ್ಟಿ ಬಂದಿದ್ದೇನೆ.
2 ಲೋಕ ನನ್ನ ಸ್ವಾಧೀನವಾಗಿದೆ. ಉಳಿದು 1 ಲೋಕ, ಅದುವೇ ಸ್ವರ್ಗ. ಸ್ವರ್ಗಕ್ಕೆ ಹೋಗಬೇಕಂತಾದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕು. ನಮ್ಮಲ್ಲಿ ಸೇನಾಬಲ ಕಡಿಮೆ ಇದೆ, ಅದು ಹೆಚ್ಚಿಸೋದಕ್ಕೆ ಏನು ಮಾಡೋದು ಚಿಂತಿಸ್ತಾ ಇರೋ ಸಂದರ್ಭದಲ್ಲಿ ಬಂತಲ್ಲ ಒಂದು ಓಲೆ. ಸೋಳಿತಾಪುರದ ಮಹಾರಾಣಿ ದಿತಿಮಾತೆ ಅವಳ ಮಗಳಂತಹ ಮಾಲಿನಿಯನ್ನು ಮದುವೆ ಆಗಬೇಕೆಂಬುದಾಗಿ ಹೇಳಿ ಬರೆದು ಕಳಿಸಿದ್ದಾರೆ ಓಲೆಯನ್ನು. ಒದಗಿದ್ದಲು ಶುಭ ಕಾಲವಲ್ಲವೇ? ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟಿದ್ದು ಹಾಲೆ. ಇಷ್ಟದಾಗ ಆಲೋಚನೆ ಮಾಡಿದ್ದೇನು, ಸೇನಾ ಬಲ ಬೇಕೆಂಬುದಾಗಿ ಈಗ ಒದಗಿ ಬರುತ್ತಾ ಇದೆ. ಒಂದಲ್ಲ 2, ಒಂದು ಹೆಣ್ಣು ಮತ್ತೊಂದು ಸೇನೆ, 2 ಒದಗಿ ಬರುತ್ತಾ ಇದೆ. ಹಾಗಂತ ತಡಮಾಡು ಸರಿಯಲ್ಲ. ನಾಳೆ ಮದುವೆ ಎಂದು ದಿಪ್ಪಣಿಗಳಾಗಿ ಬರಬೇಕೆಂಬುದಾಗಿ ದಿತಿಮಾತೆ ಓಲೆಯಲ್ಲಿ ಬರೆದು ಕಳಿಸಿದ್ದಾರೆ. ಹಾಗಂತ ನಾನು ಒಬ್ಬನೇ ಹೋಗುವುದಾ? ಆಹಾ, ನಮ್ಮವರು ಅದೆಷ್ಟೋ ಮಂದಿ ಇದ್ದಾರೆ. ಯಾರಲ್ಲಿ? ನಮಸ್ಕಾರ. ಕರೆದ ವಿಷಯ ಏನಂತ ಗೊತ್ತಾಗ್ಲಿ. ಮದುವೆ. ಮದುವೆಗೆ ಯಾರ ಮದುವೆ ಅಂತ ಕೇಳಿದ್ದೀರಾ? ಯಾರ ಮದುವೆ ಆದ್ರೆ ನಮ್ಗೇನು ಊಟ ಉಂಟಲ್ಲ ಅಲ್ಲಿ? ನನ್ನದೇ ಮದುವೆ. ನಿಮ್ದೇ? ಇದು ಉದುಗೆಯಲ್ಲಿಂದ ಹುಡುಗಿ ಸೊರಿತಾ ಬರೋದು. ಹೌದಾ? ಮಾಲಿನಿ ಎಂಬುದಾಗಿ ನಾಮಧ್ಯಾಯ. ನಾವು ಮಾತ್ರ ಅಲ್ಲ, ನಮ್ಮ ಕುಲಪುರೋಹಿತರಿದ್ದಾರೆ. ನೀಲಕಂಠನ ಮತ್ತು ನಮೋ ನಮಃ. ಪುರೋಹಿತ್ರೆ ಹೊಂದಿಸಿಕೊಂಡಿದ್ದೇನೆ. ಉತ್ತರೋತ್ತರ ದೀರ್ಘಾಶ ಮತ್ತು ಇಷ್ಟಾರ್ಥ ಸಿದ್ಧಿರಸ್ತೋ. ಹೇಳಿದಾಗ ನಿಮ್ಮ ಜನ ಬರುವಾಗ ನಾನು ಮನೆಯಲ್ಲಿ ಇರಲಿಲ್ಲ. ಮತ್ತೆ ಒಂದು ಬೊಜ್ಜಕ್ಕೆ ಹೋಗಿದ್ದೆ. ಬೊಜ್ಜಕ್ಕೆ ಹೋಗಿ ಹಿಂದೆ ಬರುವಾಗ ನಿಮ್ಮ ಜನ ಯಾರಯ್ಯ ಬೊಜ್ಜ ಹೊಟ್ರು? ಎಷ್ಟು ವಿಷಯ ಅಂತದ್ದು ಅಲ್ಲ, ಇಲ್ಲಿ ವಿಷಯ ಎಂತದ್ದು ಅಂತ. ಮದುವೆ ಹೋಗುದು ಮತ್ತೆ ನಿಮ್ಮ ಬೊಜ್ಜದ ವಿಷಯ ಹೇಳಿ. ಬೊಜ್ಜ ಅಂದ್ರೆ ನಿಮ್ಮ ಇವರಿಗೆ ಮಗಳು ಅಂತ ಬೊಜ್ಜ ಆಗುತ್ತಿಲ್ಲ. ಇದು ಹೇಳಿದಾಗ ಮದುವೆ ಇಷ್ಟು ಬೇಗ? ಇಷ್ಟು ಬೇಗ? ಈಗಲ ಪ್ರಾಯ ಹೆಚ್ಚಾಗಿದೆ, ಇಷ್ಟು ಬೇಗ? ಹಾಗಾದ್ರೆ ಇವರೆಲ್ಲ ದಿಬ್ಬಣಿಗರು, ನನ್ನೆಲ್ಲ ತಡಾದ್ದು. ಹೋಗುವ ಹಾಗಾದ್ರೆ ಮದುಮಗ ಯಾರು? ದಿತಿಯಮ್ಮ ಹೊಂದಿಸಿಕೊಂಡಿದ್ದೇನೆ. ಬಾವಿ ಅಳಿಂದರಿಗೆ ಶುಭವಾಗಲಿ. ಅಳಿಂದರೆ ತಾವು ಬರಬೇಕು. ಪೀಠವನ್ನು ಅಲಂಕರಿಸಿ ಹೇಳಿದಾಗೆ ನಿಮಗೆ ಕುಡಿಯುವುದಕ್ಕೆ ತಿನ್ನುವುದಕ್ಕೆಲ್ಲ ಯಾವುದು ಬೇಡಮ್ಮ. ಬರುವಾಗ 3 ಸಲ ಕುಡಿದು ಬಂದಿದ್ದೆ. ಒಳ್ಳೆದಾಗಿದೆ. ಅಳಿಯಂದಿರಿ ಹಾಗಂತ ಈಗ ನಮ್ಮ ಕಡೆಯಲ್ಲಿ ಈಗ ಪುರೋಹಿತರಿಲ್ಲ. ಆ ಹೆಂಗಸು ಹೇಳಿದ ಮಾತು ಕೇಳಿದ ಏನು? ಪುರೋಹಿತ ನಾನು ಜೀವಂತ ಇಲ್ಲಿದ್ದೇನೆ, ನಿಮಗೇನು ಕಿವಿ ಕೇಳುವುದಿಲ್ಲವೋ? ಪುರೋಹಿತದ್ದು ಹೆಂಗಸು ಮತ್ತೆ ಇಲ್ಲಿಯ ಮಹಾರಾಣಿ ದಿತಿಮಾತೆ. ನಾನು ಬಂದದ್ದು ಗೊತ್ತಿಲ್ಲವ? ಗೊತ್ತಾಗ್ಲಿಲ್ಲ. ನಿಮ್ಮ ವೇಷದಲ್ಲಿ ಹೆದರಿಕೆ ಆಗಿದೆ. ಅಮ್ಮ ನಮ್ಮ ಕುಲಪುರೋಹಿತರು ಯಾರು? ಅವರು ಅವರೇನು ಹಾಗೆ ಬೊಬ್ಬೇಡಿ? ಇದು ಅವರ ಅಭ್ಯಾಸ, ಪರಂಪರೆ ಎಂದು ಬಿಡುವುದಿಲ್ಲ. ಪುರೋಹಿತರೇ ಹೊಂದಿಸಿಕೊಂಡಿದ್ದೇನೆ. ಏನು ಬರೋದು? ಮಹಾರಾಣಿ ಅಲ್ಲವೇ? ದೊಡ್ಡ ಆಶೀರ್ವಾದ. ಹೇಳಿದ ಹಾಗೆ ಮದುವೆ ನನ್ನ ಮಗಳಿಗೆ. ಹುಡುಗಿಯನ್ನು ನೋಡಿದ್ದೀರಾ? ಇಲ್ಲ. ನೋಡ್ಬೇಕಲ್ಲ ಅಮ್ಮ. ಹೇಳಿದ ಹಾಗೆ ಹುಡುಗಿಯನ್ನು ನೋಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಕರೆಸಬೇಕಾದ್ರೆ ಶೃಂಗಾರ ಆಗ್ಬೇಕಲ್ಲ. ಶೃಂಗಾರ ಆಗ್ಬೇಕಾದ್ರೆ ಹುಡುಗಿ ಇರಬೇಕು. ಅಮ್ಮ ಒಂದು 4 ಮಂದಿ ಹೆಂಗಸರು ಹೇಳಿ ಆಯ್ತಾ? ಸೀರೆ ಉಡುವುದಕ್ಕೆ ಗೊತ್ತಿದ್ದವರು ಮಾತ್ರ ಬಂದ್ರೆ ಸಾಕು, ಇಲ್ಲದಿದ್ದರೆ ಬರುವುದು ಬೇಡ ಸುಮ್ಮನೆ. ಏನು ಪುರೋಹಿತರೆ, ಈ ಕಾಲದಲ್ಲಿ ಸೀರೆ ಉಡುವುದಕ್ಕೆ ಗೊತ್ತಿಲ್ಲದವರು ಇದ್ದಾರಾ? ಈ ಕಾಲದಲ್ಲಿ ಹೇಳ್ತಾ ಇದ್ದೇನೆ, ನಮ್ಮ ಮದುವೆಯಾಗಿ 3-4 ಮಕ್ಕಳ ತಾಯಂದಿರಾದ್ರು ಕೆಲವು ಹೆಂಗಸರಿಗೆ ಸೀರೆ ಉಡುವುದಕ್ಕೆ ಬರುವುದಿಲ್ಲ. ಆದ್ದರಿಂದ ಅವರು ಯಾರು ಬರುವುದು ಬೇಡ. ಯಾಕೆ? ಅವರು ದಿಬ್ಬಣದಲ್ಲಿ ಬಂದವರು, ಅಂತಪುರದಲ್ಲಿ ಹುಡುಗಿಯರಿಲ್ವ? ಹೋಗಿ ಶೃಂಗರಿಸಿ ಕರೆದುಕೊಂಡು ಬರುವುದಕ್ಕೆ ಹೇಳಿ. ಯಾಕೆಂದ್ರೆ ಗಳಿಗೆ ತಪ್ಪಿದರೆ ಗುಳಿಗೆ ನಷ್ಟ ಅಂತ ಒಂದು ಗಾದೆ ಇದೆ. ಎಷ್ಟು ಬೇಕಾದಿತ್ತು? ಎಂತದ್ದು ಗುಳಿಗೆ? ಹಾಗಲ್ಲ ಮಹಾರಾಯ, ಗಳಿಗೆ ತಪ್ಪಿದರೆ ದೋಷ ಬರುತ್ತದೆ ಎಂದು. ಅವರಾಯ ಈ ಕಡೆಗೆ ಬನ್ನಿ. ಹುಡುಗಿ ಸಭೆಗೆ ಬಂದಿದ್ದಾಳೆ, ಸ್ವಲ್ಪ ನೋಡಿ. ಸಭೆಗೆ
ಒಬ್ಬರಾಯ್ತ್ರಿ ದೊಡ್ಡದಂತಹ ಸಭೆ. ಈ ಸಭೆ ಮಧ್ಯದಲ್ಲಿ ನನ್ನನ್ನು ಮದುವೆ ಆಗುವಂತಹ ಮದುಮಗಳಲ್ಲಿದ್ದಾಳೆ. ನೀವು ಎಲ್ಲಿದ್ದೀರಿ ಮಾರಾಯರೆ? ಇಲ್ಲೇ ಇದ್ದೆ. ಮದುಮಗಳು ಹೋಗಿ ಸಭೆಯಲ್ಲಿ ಕೂತುಕೊಳ್ಳುತ್ತಾಳೆ ಅಂತ ನಿಮಗೆ ಯಾರೇ ಹೇಳಿದ್ದು? ನೀವೇ ಹೇಳಿದ್ದಲ್ಲ. ನಾನು ಹೇಳಿದ್ದು ಸಭೆಗೆ ಎಂದರೆ ಮಂಟಪಕ್ಕೆ ಎಂದರ್ಥ. ಹಾಗೆ ನೋಡಿ, ಒಂದು ಮದುವೆ ಆಗಿರೋ ಅಭ್ಯಾಸ ಇಲ್ಲ ಮಾರಾಯರೆ. ಒಬ್ಬರಾಯ್ತ್ರಿ ಹೆಚ್ಚು ಮತ್ತು ಮಾತಿಲ್ಲ. ದಂತದ ಗೊಂಬೆ ಆದಿತ್ತು ನನಗೆ. ಅಲ್ಲಿ ಕೂತ್ಕೊಳ್ಳಿ, ಆಮೇಲೆ ಕಳಿಸ್ತೇನೆ. ಅಮ್ಮ ಈ ಕಡೆ ಬನ್ನಿ. ಹೇಳಿದಾಗೆ ಹುಡುಗರ ಒಪ್ಪಿಗೆ ಸಿಕ್ಕಿದೆ. ಆದ್ರೆ ಹುಡುಗಿಯಲ್ಲಿ ಒಂದು ಮಾತು ಕೇಳಿದ್ದೀರಾ? ನಾನು ಕೇಳಿದ್ದೇನೆ, ನೀವು ಕೇಳುವಂತ ಪದ್ಧತಿ ಇಲ್ಲ. ಕೇಳಬೇಕಮ್ಮ, ಯಾಕೆಂದ್ರೆ ಮದುವೆ ಆದ ಮೇಲೆ ಅವರ ಜೀವನದಲ್ಲಿ ಏನಾದರೂ ವ್ಯತ್ಯಾಸವಾಗಿ ಹೋಯ್ತು ಅಂತಾದ್ರೆ ತಿಳಿದಂತ ಜ್ಞಾನಿಗಳು ಆಡಿದಂತಹ ಮಾತನ್ನು ನೀವು ಕೇಳಲಿಲ್ವಾ? ಬಳಿಕ ಅಳಲುವ ಸುತೆಯ ಶಾಪಗಳಿಗೆ ಗುರಿಯಾಗುವ ವರ ಪಿತ ಪುರೋಹಿತ ಸಹಿತ ಅವರು ಸತ್ತಲ್ಲಿ ಮಣ್ಣು ತಿಂದು ಹೋಗ್ಲಿ ಆಯ್ತು. ಕಾಯ್ತಾ ಇದ್ದಾನೆ ನಾನೊಮ್ಮೆ ಯಾವಾಗ ಸಾಯ್ತೇನೆ ಅಂತ. ಏನ್ ನನ್ನ ಮನೆ ನಿನ್ನ ತಲೆ ಮೇಲುಂಟು, ಹಾಗಲ್ಲ ಸಹಿತ ನಮಗೂ ಪಾಲುಂಟು ಅಂತ ಒಂದು ಮಾತು ಕೇಳಿ ನೋಡುವ. ನಮಗೇನು ಏನು ನಿಮ್ಮದು ಅಟ್ಟಾಸ? ನಾನು ಕರೆದದ್ದು ಹಾಗೇನಾ? ಸ್ವಲ್ಪ ನಿಧಾನ. ಆ ನಿಧಾನದಲ್ಲಿ ಕರಿ. ಅಮ್ಮನಿಗಾದ್ರೆ ನನಗೂ ಆದೀತು. ಒಬ್ಬರಾಯ್ತು. ಇದರ ಅರ್ಥವೇನು? ಅಮ್ಮನ ಅಭಿಪ್ರಾಯಕ್ಕೆ ತನ್ನ ಮಾತಿನ ಆಕ್ಷೇಪ ಇಲ್ಲ ಎಂದು ಭಾವ. ಹಾಗೆ ಮಹಾರಾಣಿ, ಹಾಗಾದ್ರೆ ಆ ಹುಡುಗನ ಒಪ್ಪಿಗೆ ಆಯ್ತು, ಹುಡುಗಿಯ ಒಪ್ಪಿಗೆ ಆಯ್ತು. ಇನ್ನು ತಡ ಮಾಡಬಾರ್ದು, ಯಾಕಂದ್ರೆ ಬೇಕಾದಷ್ಟು ಸ್ಥಳ ಉಂಟು ಇಲ್ಲಿ. ಅದಲ್ಲ ಮಾರಾಯ, ಮುಹೂರ್ತಕ್ಕೆ ಸರಿಯಾಗಿ ಕೆಲಸ ಆಗಬೇಕು ಅಂತ ಬೇರೆ ಯಾವ ರಗಲೇ ಇಲ್ಲ. ತೊಂದರೆ ಊದುವವರು, ಬಾರಿಸುವವರು, ಬಿಡುವವರು ಯಾರು ಇಲ್ಲ. ಹಾಗಾದ್ರೆ ಇನ್ನು ಬೇಕಾದಂಥದ್ದು ಹೂವಿನ ಹಾರ. ಹೂವಿನ ಹಾರ ಇರುವಾಗ ಬೇರೆ ಪಿಶಾಚಿ ಬೇಕಾ? ನಾನೇ ಪಿಶಾಚಿ ಅಂತರ್ಪಟ ಅಂತ. ರಾಯರೇ ಈ ಕಡೆ ಬನ್ನಿ. ಅಮ್ಮ ಹುಡುಗಿಯ ಕೈಯಲ್ಲಿ ಕೊಡಿ, ಇಟ್ಕೊಳ್ಳಿದ್ದಾರೆ. ಇದ್ಯಾಕೆ? ಅದು ಕೊರಳಿಗೆ ಹಾಕಿ ನನ್ನನ್ನೇ ಮದುವೆ ಆಗ್ತೀರಾ? ಆಗ್ಬೋದು. ನೀವೇ ಹೇಳಿದ್ದಲ್ಲ, ಅದು ಹುಡುಗಿಯ ಕೊರಳಿಗೆ ಹಾಕುವುದಕ್ಕೆ ಇರುವುದು. ನಾನು ಹೇಳಿದ ಹಾಗೆ ನಾನು ಹೇಳ್ತೇನೆ, ಆಮೇಲೆ ಹಾಕಿದ್ರೆ ಆಯ್ತು. ತದೇವ ಲಗ್ನಂತು ದಿನಂತು ದೇವತಾರ ಬಲಂತು ಚಂದ್ರ ವಿದ್ಯಾ ಪಾರ್ವತಿ ಪರಮೇಶ್ವರ ವಿತರ್ಥಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನಂ ಮೇತುನ ಕಂಠೆ ಪದ್ಮಾಮಿ ಸಂಜೀವಂ ಶರಂ ಶತಮೋ. ಕೂತುಕೊಳಿಸಿ ಅಮ್ಮ, ಕೂತುಕೊಳಿಸಿ. ನೀವು ಎಲ್ಲಿಗೆ ಹೋಗುದು? ಈಗ ಹೋಗುದಾ? ದೇವರ ಮೂರ್ತಿಯನ್ನು ಇಟ್ಕೊಂಡು? ದೇವರ ಮೂರ್ತಿ ಅಲ್ಲ ಮಾರಾಯ, ಆಲೋಚನೆ ಮಾಡು. ದಾರ ಕಲಶ ಒಂದು ಹಿರಿಯವರಿಂದ ಮುಟ್ಟಿಸುವ ಕ್ರಮ ಉಂಟು, ಹೌದಲ್ವಾ? ನೀರುವಾಗ ಬೇರೆ ಮುಟ್ಟಿಸ್ಬೇಕಾ? ನಾನೇ ಅದಲ್ಲ ಮುಟ್ಟಿಸಬೇಕು ಅಂತ ಹೊರಡುವಾಗ ಪಕ್ಕ ನೆನಪಾಯ್ತು. ಎಷ್ಟು ದೊಡ್ಡ ಸಭೆ ಮಾರಾಯ, ಆ ತಲೆಗೆ ಹೋಗಿ ಬರುವಾಗ ಇಲ್ಲಿ ಮುಹೂರ್ತ ಮೀರಿ ಹೋಗ್ತದೆ. ಹಾಗೆ ಅಂತ ಮುಟ್ಟಿಸದಿದ್ರೆ ಅವರಿಗೆ ಬೇಸರ ಆಗ್ತದೆ. ಒಟ್ಟು ಸಮಸ್ಯೆ ಇಲ್ಲ, ಪರಿಹಾರ ಸುಲಭದಲ್ಲಿ. ಹೀಗೆ ಮಾಡುವ. ಎಂತೂ ನೀವು ಇಲ್ಲಿದ್ದೀರಲ್ಲ, ಇದ್ದವರು ನೀವು ಇದನ್ನು ಮೊದಲು ಮುಟ್ಟಿ. ನೀವು ಸಿಕ್ಕಿದರೆ ಅವರು ನಿಮ್ಮನ್ನು ಮುಟ್ಟಲಿ, ಅವರನ್ನು ಹಿಂದಿನವರು ಮುಟ್ಟಲಿ. ಮತ್ತೆ ಸಿಕ್ಕಿದವರೆಲ್ಲ ಅವರಷ್ಟಕ್ಕೆ ಮುಟ್ಟುತ್ತಾ ಇರಲಿ, ನಮ್ಮ ಕೆಲಸ ಆಗ್ತಾ ಇರಲಿ. ಹಾಗೆ ಹಾಗೆ ಮುಂದೆ ಬಾ. ಎಂಥದ್ದು ಮಂಗ ಬಾಳೆಹಣ್ಣಿಗೆ ಕೈ ಹಾಕಿದಾಗೆ ಹಾಕೋದು? ಎಂತದ ಗೊತ್ತಿಲ್ಲ. ಅಲ್ಲ ಕೈ ಹಾಕಿದ್ದೆ ಯಾಕೆ? ಎಲ್ಲರೂ ಕೈ ಹಾಕ್ತಾರಲ್ಲ ಹಾಗೆ. ಪಾಪ, ಎಲ್ಲವರು ಕೈ ಹಾಕುವಾಗ ಅವರಿಗೆ ಒಂದು ಮನಸ್ಸಾಯ್ತು. ಯಾಕೆ ಅಂತ ಗೊತ್ತುಂಟ? ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಪ್ರಸಂಗ ಯಾಕೆ? ಮಂಗ ಮುಸುಳು ನೋಡು. ಹಿರಿಯವರೆಲ್ಲ ಸೇರಿ ಮದುಮಕ್ಕಳಿಗೆ ಆಶೀರ್ವಾದ ಮಾಡುವುದು ಅಂತ ಲೆಕ್ಕ. ನನಗೆ ಆಶೀರ್ವಾದ ಮಾಡ್ಲಿಕ್ಕೆ ಆಗುದಿಲ್ಲ. ಆಗ್ತದೆ, ನೀನು ಅಪ್ಪ ಇದ್ದಾನ, ಅವರಿಗೆ ಮೊದಲು ಹೋಗಿ ಆಶೀರ್ವಾದ ಮಾಡು. ಯಾಕೆ? ಇನ್ನೂ ಒಂದೆರಡು ಮಕ್ಕಳನ್ನು ಹುಟ್ಟಿಸಿ ಇಲ್ಲಿಗೆ ಕಳುಹಿಸಿಕೊಡು ಅಂತ. ಆಸೆ ಕೆಟ್ಟವ, ನಾನು ಸೊಂಟ ಕೆಮ್ಮಿಟ್ಟಿದ್ದೇನೆ. ಮುಸುಳು ನೋಡಬಾರ್ದ? ಅವನಿಗೆ ಯಾಕೆ ಜೋರು ಮಾಡುದು? ಜೀವ ಇದ್ದೇನೆ. ಅವ ಸಣ್ಣವ, ಅವನಿಗೆ ಸರಿಯಾಗಿ ಮುಟ್ಲಿಕ್ಕೆ ಗೊತ್ತಿಲ್ಲ. ಕರೆದುಕೊಂಡೋಗಿ ಅಭ್ಯಾಸ ಮಾಡ್ಲಿ ಸ್ವಲ್ಪ. ಹೇಳಿಕೊಡದೆ ಇಷ್ಟು ತಯಾರಾಗಿದ್ದಾನೆ, ಇನ್ನು ಹೇಳಿಕೊಟ್ರೆ ಎಲ್ಲೆಲ್ಲಿ ಹೋಗಿ ಕೈ ಹಾಕ್ತಾರೆ ಅಂತ ಯಾರಿಗೂ. ನೀವು ಮಕ್ಕಳಿಗೆ ಜೋರು ಮಾಡುದಾ? ಯಾರಮ್ಮ? ಮಕ್ಕಳಲ್ವಾ ಇವನು? ಮತ್ತೆ ನನಗೇನು ಕಣ್ಣು ಕಾಣುದಿಲ್ವಾ? ಅಮ್ಮ ಆಲೋಚನೆ ಮಾಡಿ, ಮಕ್ಕಳು ಮಾಡುವ ಹಾಗೆ ಮಾಡಬೇಕು, ಒಟ್ಟು ಮಕ್ಕಳು ಮಾಡುವುದಲ್ಲ. ಹೇಳಿ ಹೇಳ್ಕೊಳ್ಳಿಮ್ಮ. ಗಂಗೆ ಚ ಯಮುನೆ ಚ ಸಿಂಧು ನರ್ಮದ ಕಾವೇರಿ ತೀರ್ಥಂ ಕುರು. ಬೇಗ ಬೇಗ ಆಗ್ಬೇಕಮ್ಮ. ಹಾಗೆ ಹಾಗೆ ಬಹಳ ಒಳ್ಳೇದಾಗಬೇಕು ತಾಜ. ಶೋಭನ ಅಲ್ಲಿಂದ ಇಲ್ಲಿಂದ ಇಲ್ಲಿ ಸಾಕು, ಇಲ್ಲಿಗೆ ಬರೋದು ಬೇಡ. ಇಲ್ಲಿಗೆ ಬಂದರೆ ನೀವೇನು ಮಾಡಿದ್ದು?
ಶುಭ ಕಾರ್ಯಕ್ಕೆ ದೀಪನ ಆರಿಸಬಹುದಾ? ನೀವು ಸುಮ್ಮನೆ ಕೂತ್ಕೊಳ್ಳಿ ಅಮ್ಮ. ಮಂಗಳಕರ ಮುಗಿದ ಮೇಲೆ ನಾವು ಧರ್ಮಕ್ಕೆ ಎಣ್ಣೆ ಹಾಳು ಮಾಡುದು ಯಾಕೆ? ಎಣ್ಣೆಯ ನಮ್ಮ ಭಂಡಾರದಲ್ಲಿ ಎಷ್ಟು ಬೇಕಾದ್ರೂ ಕೇಳಿ ಪುರೋಹಿತರೆ. ಅಮ್ಮ, ನಿಮ್ಮಲ್ಲಿ ಬೇಕಾದಷ್ಟು ಇರಬಹುದು, ಆದ್ರೆ ಹಾಳು ಮಾಡುವಾಗ ಆಲೋಚನೆ ಮಾಡಿಕೊಳ್ಬೇಕು. ಏನು ತಿಳಿದವರು ಏನು ಹೇಳಿದ್ದಾರೆ? ಉಳಿತಾಯ ಮಾಡಿ, ನಿಮಗಾಗಿ ನಿಮ್ಮ ಹೆಂಡತಿ ಮಕ್ಕಳಿಗಾಗಿ ಉಳಿತಾಯ ಮಾಡಿ ಅಂತ. ಸುಮ್ಮನೆ ಹಾಳು ಮಾಡುದು. ನೀವು ಯಾರ ಹೆಂಡತಿಗೆ ಉಳಿತಾಯ ಮಾಡ್ತೀರಿ? ದೇವರ ಹಣೆ ಯಾರ್ಯಾರ ಹೆಂಡತಿಗೆ ಉಳಿತಾಯ ಮಾಡುವುದಲ್ಲ, ಇದೆಲ್ಲ ನನ್ನ ಮನೆಗೆ ಹೋಗ್ತದೆ. ಹೌದಾ? ಸ್ವಲ್ಪ ಜಾಸ್ತಿ ಇನ್ನು ಹಲಸಿನ ಎಣ್ಣೆ ಹಚ್ಚುವ ಕ್ರಮ ಉಂಟು. ಎಂತದ್ದು ಉಂಟಾ? ಬೇಕಾ? ಮುಕ್ಕುತ್ತೀಯ? ಮಣ್ಣು ತಿನ್ನು. ಹಲಸಿನ ಎಣ್ಣೆ ಅಂತ ನಾನು ಹೇಳಿದೆ, ಹಲಸಿನ ಹಣ್ಣು ನಾನು ಹೇಳಿದಾಗ ಹೇಳಿ. ಎನ್ನರಸಿ ಏನು ಅಲ್ಲ, ಎಂತದ್ದು ಬಸ್ಸಿ ಉಂಟಿದ್ದೆ. ಅದೇ ನೀವು ಹೇಳಿದ್ದಲ್ಲ, ನಾನು ಹೇಳಿದ ಹಾಗೆ ನಿಮಗೆ ಸ್ವರ ಬರುವುದಿಲ್ಲ. ನೀವು ಊಟ ಮಾಡಿಲ್ವಾ? ನೀವು ಆಡುವ ಮಾತು ನನಗೆ ಕೇಳುವುದಿಲ್ಲ. ಅಷ್ಟು ದೊಡ್ಡ ಸಭೆಗೆ ಅಲ್ಲಿವರೆಗೆ ಕೇಳಬೇಕೋ ಬೇಡವೋ? ಕೇಳದಿದ್ದರೆ ಪರಿಣಾಮ ನಾಳೆ ಏನಾಗ್ತದೆ? ಎಲ್ಲವರೆಲ್ಲ ಹೇಳ್ತಾರೆ, ಓಹೋ ಮದುವೆ ಕಾರ್ಯಕ್ರಮ ಎಲ್ಲ ಬಹಳ ಒಳ್ಳೇದಾಗಿದೆ, ಆದ್ರೆ ಒಂದೇ ಒಂದು ವಿಚಾರದ ಬಗ್ಗೆ ಬೇಸರ, ನಮ್ಮ ಮದುಮಗನಿಗೆ ಬಾಯಿ ಬರುವುದಿಲ್ಲ. ಮತ್ತೆ ಹೂ ಎಂತದ್ದು? ಎನ್ನರಸಿ ಇದ್ಯಾರು ನನ್ನ ಕೈಯಲ್ಲಿ ಕಟ್ಟದ್ದು? ನಾನೇ ಕೊಟ್ಟದ್ದು. ನನಗೇನು ಅಪಸ್ಮಾರ ಉಂಟು? ಮತ್ತೆ ನೀವು ಬಿದ್ದದ್ದು? ಕಾರಣ ಉಂಟು. ನಾನು ಮೊದಲೇ ಹೃದಯ ರೋಗಿ. ಇವರ ಈ ಆರ್ಭಟಕ್ಕೆ ನನ್ನ ಎದೆ ಬಡಿದು ನಾನು ಸತ್ತರೆ ನನ್ನ ಹೆಂಡತಿ ಮಕ್ಕಳಿಗೆ ಜನ ನೀನಾಗುತ್ತೆ. ಯಾವ್ದು ಕೆಲಸ ಬೇಕಾದ್ರೆ ಆದಿತ್ತು, ಅದೊಂದು ಕೆಲಸ ಆಗಲಿ. ಇಷ್ಟು ತಡವಾಗಿ ಅದು ನಿಮಗೆ ಗೊತ್ತಾಯ್ತಲ್ಲ, ಅದು ಹಾಗಾದ್ರೆ ಇದು ನಿನಗೆ ಏನು ಕೊಲ್ತೀರ ಬರೇರೆ? ಅದ ಸಾಕು. ಎನ್ನರಸಿ ಎನ್ನರಸಿ ಎಷ್ಟು ಒಳ್ಳೆಯ ಸ್ವರ ಉಂಟು. ಅದನ್ನು ಬಿಟ್ಟು ಹೊನ್ನರಸಿ ಹೊನ್ನರಸಿ ಪ್ರಾಣದರಸಿ ಪ್ರಾಣದರಸಿ ಪಟ್ಟದರಸಿ ಪಟ್ಟದರಸಿ ನಿಮ್ಮ ಹಾಗೆ ಕ್ರಮ ಉಂಟಾ? ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿಯನ್ನು ಹಾಗೆ ಕರೆಯುವುದಾ? ನಾನೇನು ಕರಿಬೇಕಾದ ಹಾಗೆ ಕರೀತೇನೆ. ನಿಮಗೆ ಮದುವೆ ಆಗಿ ಅಭ್ಯಾಸ ಇಲ್ಲ, ಅದೆಲ್ಲ ಅಭ್ಯಾಸ ಉಂಟು. ಹೌದಾ? ನಿನ್ನ ನಿನ್ನ ಕಮಲದಂತಹ ಮುಖಕ್ಕೆ ಕಮಲದಂತಹ ಮುಖಕ್ಕೆ ಕಮಲದಂತಹ ಮುಖಕ್ಕೆ ಕಮಲದಂತಹ ಮುಖಕ್ಕೆ ಹಲಸಿನ ಎಣ್ಣೆ ಹಚ್ಚುತ್ತೇನೆ ಹಲಸಿನ ಎಣ್ಣೆ ಹಚ್ಚುತ್ತೇನೆ. ಅಚ್ಚನ್ನ 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 ಇತ್ತಮ್ಮ ನಾನು ಹೇಳಿದ ಹಾಗೆ ಹೇಳು. ಎನ್ನರಸ ಎನ್ನರಸ ಹೊನ್ನರಸ ಹೊನ್ನರಸ ಪ್ರಾಣದ ರಸ ಪ್ರಾಣದ ರಸ ಪಟ್ಟದ ರಸ. ನಿಮ್ಮಲ್ಲಿ ಎಷ್ಟು ಬಗೆ ಎಲ್ಲಿ ರಸ ಉಂಟು ನೋಡೊಮ್ಮೆ ಹೇಳಿ. ನಿನಗೆ ಯಾವ ರಸ ಬೇಕಾದಿತ್ತು? ಇವತ್ತು ಎಲ್ಲೆಲ್ಲಿಯ ರಸ ಬೇಡ, ನಾ ಇವರಿಗೆ ಹೊಸತ್ತು ಬಂದದಲ್ವಾ, ಇಲ್ಲಿ ಕುಂಜಿಮೆಟ್ಟಿನ ರಸ ಉಂಟು. ಈ ಸಲ ರಸ ಕುಡಿದು ಹೋಗ್ತಿ ಮಗನೇ, ನೀನು ಮೇಲೆ ಬೀಳುವುದಿಲ್ಲ. ಯಾರು ಹೇಳಿದ್ರು? ದಿವಸಕ್ಕೆ 3 ಸಲ ಕುಡಿತಾನೆ. ಅವ ಬೇಕಾದ್ದನ್ನು ಆಗಾಗ ತೆಕ್ಕೊಳ್ತಾ ಇರ್ತಾನೆ. ನಿನ್ನ ಆಗಲ್ಲ. ನಾನು ಅರಸ ಅಂತ ಹೇಳ್ತೇನೆ, ನಿನಗೆ ರಸ ನೆನಪಾಗ್ತದೆ. ನಿನ್ನ ನಿಮ್ಮ ನಿಮ್ಮ ಮುದ್ದಿನಂತಹ ಮುಖಕ್ಕೆ ಕಾಣ್ತೇನೆ ನಾನು. ಹೌದು ಹೌದು, ಮುದ್ದಿನಂತಹ ಮುಖಕ್ಕೆ ಮುದ್ದಿನಂತಹ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಹಲಸಿನ ಹಣ್ಣು ಹಚ್ಚಿದರೆ ಮೇಣತಾಗಿ ನೊಣ ಕೂತು ಪಚೀತಿ ಆಗ್ತದೆ. ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅಚ್ಚಮ್ಮ 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 ಅಚ್ಚಮ್ಮ. ಅಮ್ಮ, ಕಾರ್ಯಕ್ರಮ ಎಲ್ಲ ಬಹಳ ಒಳ್ಳೆದಾಗಿದೆ. ಎಂತದು ಒಳ್ಳೇದಾಗಿಲ್ಲ, ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಹೇಳಿ ಮಾರ್ಯಾರೆ, ಮತ್ತೆ ಊಟಕ್ಕೆ ಹೊತ್ತಾಗ್ತದೆ. ಸಾಲಾಗಿ ಬಂದು ಕೊಟ್ಟು ಹೋಗಿ ಬೇಗ ಬೇಗ. ಓ, ಏನದು ಸಾಲಾಗಿ ಬಂದು ಕೊಡುದು? ಅಮ್ಮ ಉಡುಗೊರೆ ತಂದು ಕಾಯ್ತಾ ಇದ್ದಾರೆ, ಎಷ್ಟೊತ್ತಿಗೆ ಒಮ್ಮೆ ಪ್ರವೇಶ ಮಾಡುದು ಅಂತ. ಸುಮ್ಮನೆ ಹೊತ್ತು ಹಾಳು ಮಾಡೋದಕ್ಕೆ ಬನ್ನಿ ಬನ್ನಿ. ಉಡುಗೊರೆ ಕೊಡುವಂತ ಪದ್ಧತಿ ಇಲ್ಲ. ಆಶೀರ್ವಾದ ಉಡುಗೊರೆ ಎಂಬುದೇ ನಾನು ತೀರ್ಮಾನಿಸಿದೆ. ತಂದದ್ದನ್ನು ಏನೂ ಖರ್ಚು ಮಾಡ್ಲಿಕ್ಕಿಲ್ಲ, ಎಲ್ಲ ಹಾಗೆ ಮನೆಗೆ ಕೊಂಡೋದ್ರೆ ಆಯ್ತು, ಮುಗಿಯಿತಲ್ಲ. ಗರದೆ ಹೇಳ್ತಾ ಇದ್ದಾರೆ ಏನಂತೆ? ಮೊದಲು ನಿಮ್ಮ ಕೈ ಬೀಳ್ಬೇಕು. ಮೊದಲು ನನ್ನ ಕೈ ಬೀಳ್ಬೇಕಲ್ವಾ? ಹೌದು, ನಾನು ಕೂಡ ಇದ್ರೆ ಆಗ್ಲಿಕ್ಕಿಲ್ಲ. ಮತ್ತೇನು ಮಾಡುದು? ಹಾಗಲ್ಲ, ಒಂದು ಉಡುಗೊರೆ ಆಯ್ತು. ಇದು ಹೇಳಿದ ಹಾಗೆ ಕೊಡದು ಉಪಾಯ ಇಲ್ಲ, ಬಂದಾಗಿದೆ ಎಲ್ಲ. ಕೊಡುವ. ಸೋಮಜಾಡೇನ ಸೋಮಜಾಡೇನ. ಅದ್ಯಾರು ಸೋಮಜಾಡ? ಸೋಮಜಾಡ ಅನ್ನೋ ಕೊಟ್ಟಂತ ಪಟ್ಟೆ ಇದು. ಹೇಳಿದ್ದಾನೆ ಸ್ವಾಮಿ ಭಟ್ರೆ, ನಿಮ್ಮ ಜೀವನ ಪರ್ಯಂತರ ನನ್ನ ಹೆಸರು ಹೇಳ್ತಾ ಇರಬೇಕು ಅಂತ. ಆದ್ದರಿಂದ ಕೊಟ್ಟವರನ್ನು ಮರೆಯಕೂಡದು, ಕೊಡದೇ ಇದ್ದವರ ಹೆಸರು ಎತ್ತಕೂಡದು. ಏನು ಹೇಳುತ್ತೀವಿ? ಓ ಸೋಮಜಾಡೇನ ಸೋಮಜಾಡೇನ. ಓ ಪಟ್ಟೆ, ನಿನ್ನಲ್ಲಿ 108 ಹೊಟ್ಟೆ, ಕೊಟ್ಟೆ ನಾನು ಕೆಟ್ಟೆ, ಕೊಡುವುದು ಮಾತ್ರ ಕೊಟ್ಟೆ. ಪುರೋಹಿತರ ಕಡೆಯಿಂದ ಉಡುಗೊರೆ
ಮದುಮಗನ ಕುರಲಿಗೆ ಮದುಮಗನ ಕುರಲಿಂದ ಮದುಮಗಳ ಹೆಗಲಿಗೆ ಮತ್ತೆ ಬಂದಲ್ಲಿಗೆ ಎಲ್ಲಿಗೆ ಕೊಡ್ಲಿಕ್ಕಿಲ್ವಾ? ಹೋದಲ್ಲೆಲ್ಲ ಪಟ್ಟೆ ಕೊಡ್ತಾ ಹೋದ್ರೆ ನಮಗೆ ವರ್ಷಕ್ಕೆ ಪಟ್ಟೆಷ್ಟು ಬೇಕು ರಾಯರೇ? ಒಂದೇ ಇರುವುದು ಬೇಕಾದಷ್ಟು ಉಂಟು, ಆದ್ರೆ ಶಾಸ್ತ್ರಕ್ಕೊಂದು ಕೊಟ್ಟು ಮುಗಿಸುವುದಷ್ಟೇ. ಮದುವೆ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲಿ ಹೋಗ್ತೀರಿ ನೀವು? ಅಲ್ಲ ಸೊಳ್ಳೆ ಬರದೆ ಹಿಡ್ಕೊಂಡು ಬಂದಿದ್ದೀರಿ. ಹಾಗೆ ಭಾವಿಸಬೇಡ, ಇದು ಸೊಳ್ಳೆ ಬರದೆ ಅಲ್ಲ, ಪಟ್ಟೆ ಒಗೆದು ಒಣಗಿಸಿದಲ್ಲಿ ಗೆದ್ದಲಿನಿಂದ ಆದಂತಹ ಉಪಕಾರ ಅದು. ಅಮ್ಮ ಕಾರ್ಯಕ್ರಮದ ಕೊನೆ ಅಂಗವಾಗಿ ಒಂದು ಹುಡುಗಿ ಇಳಿಸಿಕೊಡುದು. ಏನಮ್ಮ ಬಾಮ್ಮ ಬಾ 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 ಬಾ. ಓ ಅಲ್ಲಿ ಮರ ಕಾಣ್ತಾ ಉಂಟಲ್ಲ, ಆ ಮರಕ್ಕೆ ಹೋಗಿ ಕಟ್ಟಿ ಹಾಕ್ಬೇಕು. ಅಲ್ಲಿ ಹೋಗಿ ಹಗ್ಗ ಇಲ್ಲ ಅಂತ ತಲೆ ಬಿಸಿ ಮಾಡಬಾರ್ದು. ನೋಡಿ ಇದರಲ್ಲಿ ಬೇಕಾದಷ್ಟು ಹಗ್ಗ ಉಂಟು, ತೆಗೆದು ಕಟ್ಟಿ ಆಯ್ತಾ. ಮಳೆಯ ಬಡ್ಡಿ ಮುಟ್ಟಾಲ ಕೊಡುತ್ತೇನೆ. ಚಾಪೆ ಕೊಡ್ತೀರಾ? ಹೋಗಿ ಓ ಅಲ್ಲಿ ಮಲಗ್ತೇನೆ. ಹೌದು ಮಲಗು, ಆದ್ರೆ ಮತ್ತೆ ಹೇಳಲಿಕ್ಕಿಲ್ಲ, ಶಾಶ್ವತವಾದ ನಿದ್ದೆ ಬಯಸುವ ಹಾಗೆ ಮಾಡ್ತೇನೆ. ಸತ್ಯ ಹೋಗ್ತಿ ಮಗನೇ, ಇದೆಂತದು? ಅದು ಇಲ್ಲಿ ರಥ ಇಲ್ಲಿ ಹಗ್ಗ ಅಲ್ವಾ? ಇನ್ನು ಕಣ್ಣಿಗೆ ಭೂತ ಬಡಿಲಿಕ್ಕೆ ಇದು ಜನಿವಾರ. ಓ ಇದು ಶನಿವಾರವ ಅಲ್ಲ, ಆದಿತ್ಯವಾರ. ಬರೇ ನೂಲಿನ ಜನಿವಾರವಲ್ಲ, ನರರ ಕರುಳಿನ ಜನಿವಾರವನ್ನು ಧರಿಸಿ ಇಲ್ಲಿಗೆ ಬರಬೇಕೆಂದು ಹಿರಿಯವರು ಹೇಳಿದ ಕಾರಣದಿಂದ ಹಾಗೆ ಬಂದರೆ ಏನು ಪುರೋಹಿತರೆ? ನನ್ನ ಜನಿವಾರವನ್ನು ಮುಟ್ಟಿ ಅಶುದ್ಧಗೊಳಿಸಿದೆಯಲ್ಲ ಪಾಪಿಷ್ಟ ದುರಾತ್ಮ, ನಾನಿನ್ನು ಇದನ್ನು ಹೇಗೆ ಶುದ್ಧ ಮಾಡಲಿ? ಓ ಪುರೋಹಿತರೆ, ನೀವು ನೇರು ಚಿಕ್ಕ ಮಕ್ಕಳಾಗಿ ಕೂಗ್ತೀರಿ, ತೆಗೆದು ಈಚೆ ಕೊಡಿ. ಓ ಅಲ್ಲಿ ಬೇಕಾದಷ್ಟು ನೀರುಂಟು, ತೊಳೆದ ಜನಿವಾರವನ್ನು ತೊಳೆದು ತರ್ತಾರಂತೆ. ಅದೆಂತದ್ದು ಬಟ್ಟೆಯ? ಇನ್ನು ಹಾಗಲ್ಲ, ದಶಗವ್ಯ ಮಾಡಿದ್ರು ಅದು ಶುದ್ಧ ಆಗಲಾರದು. ಓ ಪುರೋಹಿತರೆ, ಯಾವ ಗಸಿ ಬೇಕಾದ್ರೂ ಮಾಡಿ, ಮೊದಲು ಸ್ನಾನ ಮಾಡಿ. ನಾನೀಗ ಸ್ನಾನ ಮಾಡದೆ ಇಲ್ಲಿಗೆ ಬಂದಿದ್ದೇನೆ ಎಂದು ಅವರಿಗೆ ನೀನು ತಿಳಿಸುವುದಾ? ಇವರಿಗೆ ಗೊತ್ತಾಗಿದ್ರೆ ಅವರಿಗೆ ಆದ್ರೆ ಗೊತ್ತಾಗ್ಬೇಕಡ. ನಾವು ಹಾಗೆಲ್ಲ ನೀರಲ್ಲಿ ಸ್ನಾನ ಮಾಡುವ ಕ್ರಮ ನನಗೆ ಆಗಲೇ ಗೊತ್ತಾಗಿದೆ. ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ, ವಾಸನೆ. ಅದು ನಿನ್ನ ಮೂಗು ಕೊಳೆತದ್ದು. ಹಾಗಲ್ಲ, ನಾವು ಮಂತ್ರಸ್ಥಾನಿಗಳು. ಎರಡು ಹೇಳಿ ಕೊಡ್ತೀರಾ? ಮನೆಗೆ ಬಾ, ಈಗ ಬಾ ಅಮ್ಮ, ಈಗ ಬಾ. ಅಮ್ಮ ನೋಡು, ಇವರೆಲ್ಲ ನಿನ್ನ ಜೊತೆ ಇದ್ದಿದ್ದವರು ಇವತ್ತು ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಅವರಿಂದೊಂದು ಆಶೀರ್ವಾದ ಪಡೆಯುವ ಕ್ರಮ. ಕೈ ಮುಗಿ ನಾನು ಹೇಳಿದ ಹಾಗೆ ಹೇಳಾಯ್ತಾ? ಅಣ್ಣಂದಿರಿ ಅಣ್ಣಂದಿರಿ, ಅಕ್ಕಂದಿರಿ ಅಕ್ಕಂದಿರಿ, ತಮ್ಮ ತಂಗಿಯಂದಿರಿ, ತಮ್ಮ ತಂಗಿಯಂದಿರಿ, ಗುರು ಹಿರಿಯರೇ, ಗುರು ಹಿರಿಯರೇ, ನಾನು ಇಷ್ಟವರೆಗೆ ನಿಮ್ಮ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ. ನಾನು ಇಷ್ಟರವರೆಗೆ ನಿಮ್ಮ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ. ವಣ್ಣ ಮೀಸದ ಕುಂಬಳದು ಕೈದೆ ಪ್ಲೇವ ಆಟ ಆಡ್ತಾ ಇದ್ರೆ ಅಟ್ಟು ಕೈಟ್ಲ ಕೊಂಬು ತಿರ್ಗ ಓಡಿ ಆಟ ಆಡ್ತೀನಿ. ಹೀರೆ ಒಟ್ಟಿಗೆ ಹತ್ತು ಪೊಂಜೇನಕ್ಕೆ ಒಟ್ಟಿಗೆ ವಾ ನರಮ್ಮನೆ ಮಾರೆ. ಇವತ್ತು 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 ನನ್ನ ಪತಿದೇವರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ. ನನ್ನ ಪತಿದೇವರ ಜೊತೆಯಲ್ಲಿ ಹೋಗುತ್ತಾ ಇದ್ದೇನೆ. ಹಿರಿಯವರಾದ ನೀವು ಆಶೀರ್ವದಿಸಿ. ಹಿರಿಯವರಾದಂತಹ ನೀವು ಆಶೀರ್ವದಿಸಿ. ಒಮ್ಮ ಒಮ್ಮ ವಿಷಯ ಆಗಿರ್ಲಿ, ನೀವ್ಯಾಕಮ್ಮ ಆಳೋದು? ಹೌದಪ್ಪ, ನನ್ನ ಪ್ರೀತಿಯ ಮಗಳನ್ನು ಕರೆದುಕೊಂಡು ಹೋಗಿ ಅವ ಏನು ಮಾಡ್ತಾನ? ಅಷ್ಟೇ ವಿಷಯ. ನೀವು ಅಳುವಾಗ ನಾನು ಏನೋ ಅಂತ ಭಾವಿಸಿಕೊಂಡೆ. ಅಲ್ಲ, ವಿಷಯ ಹೌದಪ್ಪ. ಏನು ಮಾಡ್ತಾನೋ ಮಾಡುವುದು ಎಂಥದ್ದು? ಎಲ್ಲವರು ಮದುವೆಯಾಗಿ ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ ಅಷ್ಟನ್ನೇ ಮಾಡ್ತಾನೆ. ವಿಷಯ ಅಷ್ಟೇ, ಮನೆಯ ಕೆಲಸ ಹೇಳಿಕೊಡ್ಲಿಕ್ಕೆ ಅಲ್ಲಿ ಜನ ಉಂಟು, ಅದಕ್ಕೆ ನೀವು ಅಳು. ಓ ಈರ್ಗಾಯ ಬುಲಿಪುಣ ಅಜ್ಜಿ ಬುಲಿ ಪಡ್ಜಿ ದಾಯನ ಮಣ್ಣ ಪೆದಿ ಕರ್ಲ ಕಣ್ಣೀರು ಬರ್ಬಿಡು. ಸ್ವಾಭಾವಿಕ ನಮದಾಯ ಬುಲಿಪುಣ ಅಂಕ ಮರಲ್ಲ. ಒಂದು 4 ತಂಚಿಂಚಿ ಸರಿ ಪೋಂಡ ಪೂರ ಸಮಾಪುಡು ಕೈತ ಇಡೇಟು ಬರ್ರ ಬಂದ್ಕಾವೇ ಅಟ್ಟಿಲಿಗೆ ಹಾಕುದು. ನೋಡಿ, ಒಂದು ಮದುವೆಯಾಗಿ ಹೋಗುವಾಗ ಒಂದು ಆಶೀರ್ವಾದ ಕೇಳುವ ಕ್ರಮ ಉಂಟು. ಕೈ ಮುಗಿರಿ, ನಾನು ಹೇಳಿದ ಹಾಗೆ ಹೇಳಿ ಆಯ್ತಾ? ಅಣ್ಣಂದಿರಿ ಅಣ್ಣಂದಿರೇ, ಒಂದು ದೊಣ್ಣೆ ತೆಕ್ಕೊಳ್ಳಿ, ಅದೇ ಯಾಕೆ? ಅವರ ತಲೆಗೆ ಬಡಿಲಿಕ್ಕೆ. ಅಲ್ಲ, ಆಶೀರ್ವಾದ ಕೇಳಿ ಅಂತ ನಾನು ಹೇಳ್ತೇನೆ. ಅಣ್ಣಂದಿರೇ, ನೀವೇನು ಅವರಿಗೆ ಬಡಿಲಿಕ್ಕೆ ಹೋಗುದಾ? ಮತ್ತೆ ಹೇಗೆ? ಒಂದು ನಯ ವಿನಯ ಇಲ್ವರ? ಅಣ್ಣಂದಿರಿ, ಅಣ್ಣಂದಿರಿ, ಅಕ್ಕಂದಿರಿ, ಅಕ್ಕಂದಿರಿ, ಗುರು ಹಿರಿಯರೇ, ಗುರು ಹಿರಿಯರೇ, ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ. ನಾನು ನಿಮ್ಮ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ. ನನಗೆ ಗೊತ್ತುಂಟು ಅದೇ ದಾರಿಗೆ ಬರ್ತೀರಿ ನೀವು ಅಂತ. ನನ್ನ ಅಂದರೆ ನಿಮ್ಮ ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ. ಹಿರಿಯವರಾದ ನೀವು ಆಶೀರ್ವಾದಿಸಿ ಅಂತ ನೀವು ಆಶೀರ್ವಾದಿಸಿ.
ಉತ್ತರೋತ್ತರ ದೀರ್ಘಾಯುಷ ಮತ್ತು ಇಷ್ಟಾರ್ಥ ಸಿದ್ಧರಷ್ಟು 100 ಮಂದಿ ಹೆಣ್ಣು ಮಕ್ಕಳೇ ಆಗಲಿ. ಸಾಕ 108 ಇರ್ಲಿ. ಆಗಲ್ಲ ರಾಯರೇ, ಮತ್ತೆ ದೇವರು ಕೊಟ್ಟಂತಹ ಸಂಪತ್ತುಂಟು, ಖರ್ಚು ಮಾಡ್ಲಿಕ್ಕೆ ಬೇಕಾದಷ್ಟು ವಿಷಯ ಉಂಟು. ಆದ್ದರಿಂದ ಹೆಣ್ಣು ಮಕ್ಕಳು ಯಾಕೆ ಸಂತಾನ ವೃದ್ಧಿ ಆಗುದು ಹೆಣ್ಣು ಮಕ್ಕಳಿಂದ. ಅಮ್ಮ ಅವರನ್ನು ಹಾಲು ಕುಡಿಯುವ ವ್ಯವಸ್ಥೆ ಮಾಡಿ ಆದಷ್ಟು ಬೇಗ ನಮಗೆ ಹೋಗುವುದಕ್ಕೆ ಬಹಳ ದೂರ ಉಂಟು. ಆದಷ್ಟು ಬೇಗ ಎಲ್ಲರೂ ಹೇಳಿ ಊಟಕ್ಕೆ ಹೊತ್ತಾಯ್ತು. ಪಾಪ ಈಗ ಜೀವಾದ ಅಷ್ಟವರೆಗೆ ರಗಾಳೆ ಇರಲಿಲ್ಲ, ಊಟಕ್ಕೆ ತಯಾರಾಯ್ತಲ್ಲ. ಅವ ಹೇಳುವುದಲ್ಲದೆ ಮತ್ತಿಬ್ಬರು ಎಲ್ಲರೂ ಹೇಳಿ ಎಲ್ಲಿಗೆ ಅವರು ಎದುರು ಈಗ ಯಾರಿಗೂ ಊಟ ಇಲ್ಲ ಅಂತ ಆಗ್ತದೆ. ಕತೆ ಮೋಸ ಆಗಿದೆ. ಭಟ್ರು ಪಾಯಸಕ್ಕೆ ಬೆಲ್ಲ ಅಂತ ಇಷ್ಟು ದೊಡ್ಡ ಹುಳಿ ಮುದ್ದೆ ಕೊಂಡೋಗಿ ಹಾಕಿದ. ಅದನ್ನ ಆಗ್ತದ? ಪಾಯಸ ಹುಳಿ ಆಗುದಿಲ್ಲ, ಪಾಯಸ ಸಿಹಿ ಆಗಬೇಕು. ಅದು ಹಾಕಿ ಬೆಲ್ಲ ಹಾಕಿ ಆಗ್ಬೇಕು. ಹೇಗೆ ಆಗ್ಬೇಕು ಮಂಗ ಕರಿಬೇಡ. ಯಾಕಂದ್ರೆ ನಾವೀಗ ಬಹಳ ದೂರದಿಂದ ಬಂದವರು. ಈಗ ಆದದ್ದನ್ನು ನಾವು ಊಟ ಮಾಡುವ, ಅದರ ಬೆನ್ನಿಗೆ ಅವರಿಗೆ ಬೇಕು ವ್ಯವಸ್ಥೆ. ಕೆಲಕಾಲಗಳ ಸತಿ ಗರ್ಭವೋ ತಳೆದು ಚೆಲುವ ಕುಮಾರನ ಪಡೆದಿರಲು ನಿಲಯದಲ್ಲಿ ಗೆಲಿದು ಸುರಪುರ ಬಾಳುವ ಬಗೆಯರಿಯದ ದಿತಿಯೋ ಮರುಗುತ್ತಿರೆ ತನ್ಮನದೇ ದಿತಿಯೋ ಮಾರುಗುತ್ತಿರೆ ತನ್ಮನದೇ. ನನ್ನ ಮಗಳಿಗೆ ಮದುವೆಗೆ ಎಷ್ಟೋ ಸಮಯಗಳು ಕಳೆದು ಹೋಯಿತು. ಅವರ ದಾಂಪತ್ಯ ಜೀವನದ ಪ್ರತೀಕವಾಗಿ ಗಂಡು ಮಗುವೆ ತಾಯಿಯಾಗಿದ್ದಾಳೆ. ಆ ಮಗಿನ ಮುಖ ನೋಡು ಸಂತೋಷವಾದ್ರೂ ಕೂಡ ನನ್ನ ಮನದಲ್ಲಿ ಯಾರಿಗೆ ದುಃಖ ಉಳಿದಿದೆ. ಯಾರು ನನ್ನ ದುಃಖದ ವಿಚಾರಗಳು ಬೇರೇನಲ್ಲ. ನನ್ನ ಮಕ್ಕಳು ದೇವಲೋಕದ ಅಧಿಕಾರಿಗಳು ಬಯಸಿ ನಾಲ್ಕು ತೆರಳಿದವರು ಪುನಃ ಬರಲೇ ಇಲ್ಲ ಮಗನೇ. ಮೋಸದಿಂದ ಇಂದ್ರಾದಿ ದೇವತೆಗಳು ನನ್ನ ಮಕ್ಕಳನ್ನು ಕೊಲ್ಲಿಸಿದ್ದಾನೆ. ಆ ದೇವತೆಗಳು ನಿಮಗೆ ವಂಚನೆ ಆಗಿದೆ, ಚಿಂತಿಸುವ ಅಗತ್ಯವಿಲ್ಲ. ನನಗೊಂದು ಆಶೀರ್ವಾದವನ್ನು ಇತ್ತಂತಾದ್ರೆ ಆ ದೇವತೆಗಳ ತಕ್ಕ ಶಿಕ್ಷೆ ನಾನು ಕೊಡ್ತೇನೆ. ಹೋಗು ಮಗನೇ, ನಿನ್ನ ಪಾಲಿ ಜಯವಾಗಲಿ. ಅಪ್ಪಣೆ.
ನಿನ್ನನ್ನು ಕಳಿಸಿಕೊಟ್ಟಾರ ಅಂತ ಹೇಳಿ. ಏನಾದ್ರೂ ತಿನ್ಲಿಕ್ಕೆ ಬೇಕಾ? ಮತ್ತೆ ಬೊಬ್ಬೆ ಹೊಡಿದ್ಯಾಕೆ? ಯಾರ ನೀನು? ನನ್ನ ಗುರ್ತಾಗ್ಲಿಲ್ವ ಅಮ್ಮ? ನೀನು ಬರುವಾಗ ಬೊಬ್ಬೆ ಹೊಡ್ಕೊಂಡು ಬಂದಿದ್ದಿ. ನಿನ್ನ ಪರಿಚಯವನ್ನು ಹೇಳುತ್ತಿದ್ರೆ ನನಗೆ ಪರಿಚಯ ಆಗುತ್ತಿತ್ತು. ನಿನ್ನ ಗುರ್ತ ನಾನು ನಿಮ್ಮ ಗಂಡ. ಇನ್ನೊಮ್ಮೆ ಹೇಳು. ನಾನು ನಿಮ್ಮ ಗಂಡ. ಮತ್ತೆ ನಾಳೆ ಕತ್ತರಿಸಿ ಹಾಕೇನು? ಹೌದಮ್ಮ, ನಾನು ಮತ್ತು ನಿಮ್ಮ ಗಂಡ. ಅದನ್ನು ಮೊದಲೇ ಹೇಳಲಿಕ್ಕೆ ನಿನಗೆ ಮೇಲೆ ಗುರುಪುರಕ್ಕೆ ಹೋದ್ದು. ಮೇಲೆ ಗುರುಪುರಕ್ಕೆ. ಓ, ಈಗ ಅದು ಅಲ್ಲಿದ್ಯಾ? ಮೊದಲಿತ್ತು ಅಲ್ಲಿ. ಯಾವುದದು? ಮೇಲೆ ದೇವರಕಳು. ಅಯ್ಯೋ ದೇವ್ರೆ, ಸುರಪುರ. ಸುರಪುರ, ಅಲ್ಲಿಗೆ ಹೋದದ್ದು. ಯಾರೊಡನೆ? ನಿಮ್ಮ ಗಂಡನ ಜೊತೆಯಲ್ಲಿ. ನನ್ನ ಗಂಡನ ಜೊತೆಯಲ್ಲಿ ನೀನು ಸುರಪುರಕ್ಕೆ ಯುದ್ಧಕ್ಕೆ? ದೇವತೆಗಳೊಡನೆ. ಹೌದೌದು. ವಿಚಾರವನ್ನು ತಿಳಿಸ್ಲಿಕ್ಕೆ ಬಂದವನೇ. ಏನಾಯ್ತು ವಿಚಾರ?
ಲೀಲೆಯೊಳಗೆದಂತ ಲೀಲೆಯೊಳಗೆದಂತ ನಿನ್ನಯ ಕಾತ ನಿನ್ನಯ ಕಾತ ಕೇಳಬೇಕಮ್ಮ. ಏನಾಯ್ತು ವಿಚಾರ? ನಾನು ಮತ್ತು ನಿಮ್ಮ ಗಂಡ ಜೊತೆಯಾಗಿ ಮೇಲೆ ಗುರುಪುರಕ್ಕೆ ಹೋದೆವಮ್ಮ. ಅಲ್ಲೂ ಉದುರಿಸಿ ಹಾಕ್ತೇನೆ ಈಗ. ಅಲ್ಲ ಸೂರಪುರಕ್ಕೆ ಹೋದವರು ನೀವು? ನಾವು ಹೋದ ವಿಷಯ ತಿಳಿದ ಅಲ್ಲಿ ಯಜಮಾನ ಸೂರಪ್ಪ ಅಲ್ಲಿಯ ಯಜಮಾನ ಸೂರಪ್ಪ ದೇವರ ಕಳ್ಳರನ್ನು ಕೂಡಿಕೊಂಡು ಜಗಳಕ್ಕೆ ಕಳ್ಳರನ್ನು ಅವರೀಗ ಕಳ್ಳರಾಗಿದ್ದಾರ? ಅಲ್ಲ ದೇವರ ಕಳ್ಳು ಒಬ್ಬೊಬ್ಬರ ಯುದ್ಧಕ್ಕೆ ಬಂದ್ರಮ್ಮ. ಮೊದಲು ಅಗ್ನಿ ಬಂದ್ರಿ ಏನ್ ಮಾಡಿದ? ಯುದ್ಧಕ್ಕೆ ಬಂದ ಮಹಾರಾಜ ಒಂದಿಷ್ಟು ನೀರು ಪಚಕ್ಕ ವ್ಯರ್ಥತೆ ಅಗ್ನಿ ಸಿಕ್ಕ ಅಗ್ನಿ ಓಡಿ ಹೋದ. ಆಮೇಲೆ ವರ್ಣ ಬಂತು. ವರುಣ ಬಂದು ಜಾರಿದ. ಅವ ಜಾರಿ ಹೋದ್ರೆ ಆಮೇಲೆ ನೀರು ಬತ್ತಿ ಬಂದ. ನಿರುತ್ತಿ ಓಡಿದ. ಅವನು ಓಡಿದ. ಇನ್ನು ಯಾರು ಉಳಿದಿದ್ದಾರೆ? ಅಲ್ಲಿಗೆ ಕುಂಬಾರ ಬಂದ. ಕುಂಬಾರ ಬಹುಶಃ ಹೀಗಿರ್ಬೇಕು. ಮಡಿಕೆ ಮಾಡುವಂತಹ ಕಾರ್ಯಕ್ರಮ ಏನಾದ್ರಲ್ಲಿತ್ತ? ಮತ್ತೆ ಅಲ್ಲಿ ಮೇಲೆ ಅಕ್ಕಬತ್ತಿಯಲ್ಲಿ ಗಣಪತಿ ಕುಂಬಾರ. ಓ ಧನಪತಿ ಕುಬೇರ ಬಂದವನೇ ಭಯಂಕರ ಕಾಲದಲ್ಲಿ ಅವನು ಕಾಲು ಕಿತ್ತಮ್ಮ. ಅವನಿಂದಲೂ ಕೈಯಲ್ಲಾಗ್ಲಿಲ್ಲ, ಓಡಿ ಹೋದ. ಅಷ್ಟಾಗುವಾಗ ಯಮ ಬಂದ. ಯಮ ಏನ್ ಮಾಡಿ? ಬರೇ ಬರುವಾಗ ಹಾಗೆ ಬರ್ಲಿಲ್ಲ. ಹೇಗೆ ಬಂದ? ಹಂಡೆ ಪಾಯಸ ಇಟ್ಕೊಂಡೇ ಬಂದಿದ್ದಾನೆ. ಆಶವನ್ನು ಹಿಡಿದ. ಹೌದೌದು. ಬಂದವನೇ ಭಯಂಕರ ಕಾಳಗ ಮಾಡಿ ಕೊನೆಗೆ ಕೈ ಸಾಗದೆ ಅಲ್ಲಿಂದ ಓಡಿ ಹೋದಮ್ಮ. ಯಮನಿಂದಲೂ ಆಗ್ಲಿಲ್ಲ. ನಿಮ್ಮ ಗಂಡನ ವಿಷಯ ನೋಡಿ ಯಮನೋ ನಮ್ಮವರ ಪರಾಕ್ರಮ ಅಂತದ್ದು ನಿಮಗೆ ಗೊತ್ತುಂಟು, ನಮಗೆ ಗೊತ್ತುಂಟು, ಲೋಕಕ್ಕೆ ಗೊತ್ತುಂಟು. ಅಮ್ಮ ಮುಗಿಲಿಲ್ಲ. ಇವರೆಲ್ಲ ಓಡಿ ಹೋದ ಮೇಲೆ ವಾಯು ಮಾತ್ರ ಬಹಳ ಕ್ರಮದಲ್ಲಿ ಬಂದಿದ್ದಾನೆ. ಹೌದೇನು? ಇವರೆಲ್ಲ ಯುದ್ಧಕ್ಕೆ ಬಂದ್ರೆ ವಾಯುವಿನ ಕ್ರಮವೇ ಬೇರೆಯಾ? ಬೇರೆ. ಅದು ಹೇಗೆ? ಅವರೆಲ್ಲ ಮುಂದಿನಿಂದ ಬಂದು ಜಗಳ ಮಾಡಿ ಸೋತು ಓಡಿದ್ರಲ್ಲ. ಹೌದು. ನಾನು ಮುಂದಿನಿಂದ ಹೋಗುದು ಸರಿಯಲ್ಲ ಅಂತ ಈ ಸಲ ವಾಯು ಹಿಂದಿನಿಂದ ಬಂತಮ್ಮ. ಇನ್ನ ಕಪ್ಪಾಳಕ್ಕೆ ಒಂದು ಬಾರಿಸ್ತೇನೆ. ಅದು ಕೈ ಸನ್ನೆ ಎಲ್ಲೆಲ್ಲಿಗೆ ಹೋಗುದು? ವಾಯು ಹಿಂದಿನಿಂದ ಅಂದ್ರೆ ಹಿಂದಿನಿಂದ ಬಂದ. ಅದನ್ನು ಪುನಃ ಕೈಯಲ್ಲಿ ಹೇಳಬೇಕಂತಿಲ್ಲ. ಮಹಾರಾಜನಿಗೆ ಗೊತ್ತೇ ಆಗಲಿಲ್ಲ. ಹಿಂದಿನಿಂದ ಬಂದ್ರೆ ಹೇಗೆ ಗೊತ್ತಾಗುದು? ನಾನು ಅಲ್ಲೇ ಇದ್ದೇನಲ್ಲ, ಮಹಾರಾಜನ ಹಿಂದೆ. ನಿನಗೆ ಗೊತ್ತಾಯ್ತು? ನನಗೆ ಗೊತ್ತಾಯ್ತು ವಾಯುವಿನ ವೇಗ. ಆವಾಗಲೇ ಮಹಾರಾಜನಿಗೆ ಸೂಚಿ ಕೊಟ್ಟೆ. ಯಾಕೆ ಚುಚ್ಚಿದ ನೀನು ಮಹಾರಾಜನಿಗೆ? ಅಲ್ಲ, ಮತ್ತೆ ವಾಯು ಬರ್ತದೆ ಅಂತ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಸೂಚನೆ ಕೊಟ್ಟೆ. ಆಲೋಚನೆ ಮಾಡಿದ್ರು. ಓಹೋ ಪಾಯಸ ಬೇಕಾ ನಿನಗೆ? ಅಲ್ಲ, ಮತ್ತೆ ಆ ಮಹಾರಾಜರು ಯೋಚನೆ ಮಾಡಿದ್ದು. ಓಹೋ ಪ್ರಾಯಶಃ ಹಿಂದಿನಿಂದ ವಾಯು ಬರುವ ಲಕ್ಷಣ ಉಂಟು. ಮಹಾರಾಜರು ಎಡ ಕಾಲಿದ್ದ ಯಾರಿಗೆ? ವಾಯುವಿಗೆ. ಏನಾದ ವಾಯು? ಹಿಂದಿನಿಂದ ಬಂದ ವಾಯು ಯಾರಿಗೂ ತೊಂದರೆ ಕೊಡದೆ, ಯಾವ ರಗಳೆ ಇಲ್ಲದೆ ಹಿಂದಿನಿಂದಲೇ ಇಷ್ಟೆಲ್ಲ ಕಿತಾಪತಿ ಮಾಡಿದ ನಾವು. ಅಮ್ಮ ಇವರೆಲ್ಲ ಹೋದ ಮೇಲೆ ಸೂರಪ್ಪ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಏನು ಮಾಡಿದ? ಐರಾವಾತವನ್ನು ಹಿಡಿದು ಉಜ್ಜರ ಆಯುಧವನ್ನು ಏರಿ ಜಗಳಕ್ಕೆ ಬಂದ. ಐರಾವಾತವನ್ನು. ವಾತ ಯಾರಿಗೆ? ನಿನಗ? ಅಲ್ಲ, ಅಲ್ಲಿ ದೇವೇಂದ್ರ. ಅದು ಹಾಗಾಗುತ್ತದ? ಮತ್ತೆ ಹಿಂದೆ ಮುಂದೆ ಆಗ್ಲಿಲ್ವ ಅದು? ಹೇಗೆಮ್ಮ? ಐರಾವತವನ್ನು ಏರಿಕೊಂಡು ವಜ್ರಾಯುಧವನ್ನು ಹಿಡಿದುಕೊಂಡು
ಸುರಪಾಲ ಬಂದ. ತಪ್ಪು ಹೇಳಿದ್ದು ನೀನೀಗ ಪುನಃ ಕೂಗುದ? ನನಗೆ ಅದು ಅಂದಾಜು ಆಗಲಿಲ್ಲ. ನಿನಗೆ ಮತ್ತೆ ಅಂದಾಜು ಆಗುದು ಯಾವಾಗ? ನೀವು ಹೇಳಿದ ನನಗೆ ಗೊತ್ತಾಯ್ತು ತಪ್ಪಿದೆ. ಚಿನ್ನಾದ್ರೂ ಸರಿ ಮಾಡಿ ಹೇಳ್ಬೇಕದನ್ನು. ತಪ್ಪಿದೆ, ನೀವು ಅದನ್ನು ಸರಿ ಮಾಡಿಕೊಡ್ಬೇಕು. ಯಾವುದನ್ನು? ವಿಷಯವನ್ನು. ಅಮ್ಮ ಹಾಗೆ ಬಂದವನೇ ಭಯಂಕರವು ಭೀಕರವು BMS ನಲ್ಲಿ ಜಗಳ ಮಾಡಿದಮ್ಮ. ಇಂಥದ್ದೊಂದು ವ್ಯಕ್ತಿಯನ್ನು ನಾನು ಕೇಳಲೇ ಇಲ್ಲ. ಯಾರವನು? ಸೂರಪ್ಪ. ನೋಡುವವರಿಗೆ ಭಯಂಕರವು ಭೀಕರವು BMS ನಲ್ಲಿ ಪೆಟ್ಟು ಮಾಡಿ ಭೀಭತ್ಸದಲ್ಲಿ ಪೆಟ್ಟು ಮಾಡಿ ಕೊನೆಗೆ ಸೂರಪ್ಪನು ಸೋತು ಓಡಿದ. ಸುರಪ್ಪನು ಸೋತು ಓಡಿದ್ರೆ ಸಂತೋಷದ ವಿಚಾರ. ಎಲ್ಲರಿಗೆ ಸಿಹಿ ಹಂಚಬೇಕೀಗ ನೀನು. ಈಗಲೇ ಸ್ವಲ್ಪ ಹೊತ್ತಾಗಿ ಮತ್ತೆ ಹಂಚುವ. ಸುರಲೋಕ ನಮ್ಮದಾಗದಲ್ವಾ? ಅಮ್ಮ ನಮ್ಮದಾಗಿದೆ. ಮಹಾರಾಜರು ಹುಡುಕುವುದಕ್ಕೆ ಪ್ರಾರಂಭ ಮಾಡಿದ್ರು. ಮಹಾರಾಜರು ಹುಡುಕುವುದಕ್ಕೆ ಪ್ರಾರಂಭ ಮಾಡಿದ ಬಹುಶಃ ಹೀಗಿರ್ಬೇಕು. ನೀನು ಅವರ ಯುದ್ಧವನ್ನೆಲ್ಲ ನೋಡಿ ಹೆದರಿ ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಅವಿತುಕೊಂಡಿರ್ಬೇಕು. ನಿನ್ನನ್ನು ಹುಡುಕಿರ್ಬೇಕು. ಅದಲ್ಲ, ಮತ್ತೆ ನಾನು ಹುಡುಕಿದ್ದೆ. ಮತ್ತೆ ಯಾರನ್ನು ಹುಡುಕುದು? ಮಸಣ ಎಲ್ಲಿ ಉಂಟು? ಸುರಲೋಕ ಸಿಕ್ಕಿದೆ ತಡ, ನಿನ್ನದೊಂದು ಅಪಶಕುನ. ಮತ್ತೆ ಮಸಣ ಇದೆಯಾ ಸ್ವರ್ಗಲೋಕದಲ್ಲಿ? ಅಲ್ಲಿ ಸೂರಪ್ಪ ಕೂತ್ಕೊಳ್ಳುವ ಮಸಣ ನಾನು ತೋರಿಸಿದೆ. ಹೋಗಿ ಮಹಾರಾಜರು ನಿನ್ನ ನಾಲಿಗೆಗೆ ದನ ಮೆಟ್ಲಿಕ್ಕೆ. ಅದು ಮಸಣವಾ? ಮತ್ತೆಂತದ್ದು? ಸಿಂಹಾಸನ. ಅಮ್ಮ ನನಗೆ ಅದು ಗೊತ್ತಾಗ್ಲಿಲ್ಲ ಅಮ್ಮ. ನಿನಗೆ ಯಾವ್ದು ಗೊತ್ತಾಗ್ತದೆ ಹೇಳುದು? ಈಗ ನೀವು ಹೇಳಿದ ಮೇಲೆ ಗೊತ್ತಾಯ್ತು. ನನಗೆ ಸಿಮ್ಮು ಬಿಟ್ಟು ಹೋಯ್ತಮ್ಮ. ನಿನಗೆ ಅದು ಕೂಡ ನಿನ್ನ ಹತ್ರ ಇದೆಯಲ್ಲ? ಈಗ ಬಿಟ್ಟು ಹೋಯ್ತು. ಇನ್ನೂ ಸೇರಿಸ್ತೇನಮ್ಮ. ಯಾವುದನ್ನು? ಅದೇ ಸಿಮ್ಮನ್ನು ಸೇರಿಸಿ ಮಾತಾಡ್ತೇನೆ. ಸೇರಿಸಿ ಒಟ್ಟಿಗೆ ಮಾತಾಡ. ಅಮ್ಮ ಸಿಂಹಾಸನದಲ್ಲಿ ಕೂತದ್ದೇ ತಡ. ತೆಕ್ಕೊಳ್ಳಿ ಆಪ ಸೀರೆ. ಇದ ಅಲ್ಲ, ಅಲ್ಲಿ ಇದನ್ನು ಸಹ ಮಾಡ್ಲಿಕ್ಕೆ ಮೇಲೆ ಕುಡಿಲಿಕ್ಕೆ ಬಂದದ್ದು. ಅವರು ಅಪ್ಸರಾಂಗ ಬಂದ ಒಬ್ಬಿಬ್ಬರಲ್ಲ. ತಂದೆ ಒಂದು ಬತ್ತಿ ಮೇಣಕ್ಕೆ ತಿಳಿದುತ್ತವೆ ಮಂಜು ದೋಸೆ ಚಾರು ಪಕ್ಕ ಆಂಬುಲೆನ್ಸ್ ಎಂತೆಂತ ಆಂಬುಲೆನ್ಸ್. ಅದು ಕೊನೆಗೊಂದು ಬೇಕು ನಿನಗೆ. ಕೊನೆಗೊಂದು ಹೇಳಿದ್ಯಲ್ಲ. ಅಲ್ಲ, ಈ ಕುಡಿಲಿಕ್ಕೆ ಬಂದದ್ದು ಆಂಬುಲೆನ್ಸ್. ಭಾಷೆಗೆಟ್ಟವರು ರಂಬೆ ಊರ್ವಶಿ ಮೇನಕ್ಕೆ ತಿಲೋತ್ತಮೆ ಅಲಂಬುಸೆ ಮಂಜುಘೋಷೆ. ಅವರೇ ಬಂದು ಕುಡಿದ್ರಮ್ಮ. ಇಷ್ಟೆಲ್ಲ ವೈಭವದಿಂದ ನಿಮ್ಮ ಗಂಡ ಸ್ವರ್ಗದಲ್ಲಿ ಇದ್ದರಮ್ಮ. ಬಾರಿಸ್ಬೇಕು ನಿನಗೇನಾಗಿದೆ ಈಗ? ಸ್ವರ್ಗಲೋಕ ನಮ್ಮದಾಯ್ತಲ್ಲ. ಅದನ್ನು ಸಂತೋಷದಿಂದ ಹೇಳುದು ಬಿಟ್ಟು ನೀನು ಸತ್ತವರ ಮನೆಯಲ್ಲಿ ಬೊಬ್ಬೆ ಹೊಡೆಯುವಾಗಿ ಹೊಡಿತಿದ್ಯಲ್ಲ. ನಗಬೇಕಾ? ನಿನಗೆ ಹೊಡಿಬೇಕು ಮೊದಲು. ನಗಬೇಕು. ಮತ್ತೆ ನನಗೆ ಅದು ಗೊತ್ತೇ ಆಗಲಿಲ್ಲ ಅಮ್ಮ. ಮೆಲ್ಲವ ಅಲ್ಲ ಜೋರ? ನಿನಗೆ ಹೇಗೆ ಕೂಡ್ತದೆ? ನಿನಗೆ ಬೇರೆ ಒಂದು ಪ್ರೇತನ ಅರ್ಥ ಬಿಡ್ತೇನೆ ಅಮ್ಮ. ಅಲ್ಲಿ ಇದನ್ನು ಮಾಡು. ಆಮೇಲೆ ಒಂದು ಸಣ್ಣ ಗಟಾರ ಬೀಳ್ಬೇಕಿತ್ತು ನೀನತ್ತು. ಅಲ್ಲ, ಅಲ್ಲಿ ನಡೆದದ್ದು ಘಟನೆ. ಒಬ್ಬ ಹಾರಾಡಿ ಬಂದ. ಹಾರಾಡಿಕೊಂಡ? ಯಾರವನು? ನಾನು ಕೇಳಿದೆ ಜನ ಯಾರು ಅಂತ. ಯಾರವನು? ಆವಾಗ ಅಲ್ಲಿ ಇದ್ದವರು ಹೇಳಿದ್ರು ಅದು SK ಪಿಂಗಾಣಿ ಇಂತಹ. ಅಲ್ಲ, ಅವನ ಹೆಸರು ಯಕ್ಷರಾಜ ಪಿಂಗಳಾಕ್ಷ. ಬಂದವನೇ ಕುಳಿತ ಮಹಾರಾಜರ ಮುಂದೆ ನಿಂತು ಒಂದು ರೆಕ್ಕೆಯಿಂದ ಸುಂದ ಗಾಳಿ ಹಾಕಿದ. ನಮ್ಮವರಿಗೆ ಗಾಳಿ ಹಾಕಿದ್ದು ಬಹುಶಃ ಹೀಗಿರ್ಬೇಕು. ನಮ್ಮವರ ಸೇವೆ ಮಾಡಿದವರು. ನಾನು ಮೊದಲು ಹಾಗೆ ಆಲೋಚನೆ ಮಾಡಿದೆ, ಮಹಾರಾಜರಿಗೆ ಡಾಮರ್ ಸೇವೆ ಮಾಡ್ತಾ ಇದ್ದಾನೆ ಅಂತ. ಅದೊಂದು ಬಾಕಿತ್ತು. ಮತ್ತೆ ನೋಡುವಾಗ ಅದಲ್ಲ, ಚಾಮರ ಸೇವೆ ಅದಲ್ಲ. ಮತ್ತೆ ಅದವನ ಪೆಟ್ಟು. ನಮ್ಮವರಿಗೆ ಪೆಟ್ಟು ಹೊಡೆದ್ರೆ ಕಪಾಳಕ್ಕೆ ಒಂದು ಬಾರಿಸಬೇಕಿತ್ತು ಅವನಿಗೆ. ಅಲ್ಲ, ನಾನು ಬಾರಿಸಲಿಕ್ಕೆ ಹೋಗಿ. ನಮ್ಮವರು ಸುಮ್ಮನೆ ಇದ್ರೆ ಇಲ್ಲ. ಏನ್ ಮಾಡಿದ್ರು? ಮೇಲಿದ್ದವರು ಜಾರಿ ಕೆಳಗೆ ಕುಳಿತರಮ್ಮ. ಸಿಂಹಾಸನದಲ್ಲಿ ಕುಳಿತವರು ಕೆಳಗೆ ಜಾರಿ ಕುಳಿತದೆ. ಅದ್ಯಾಕೆ ಹಾಗೆ? ಕಾರಣ ಹೀಗೆ, ಇಷ್ಟವರೆಗೆ ನಿತ್ಯ ಪೆಟ್ಟು ಮಾಡಿದ್ದಲ್ವ, ಈ ಸಲ ಒಂದು ಕೂತು ಪೆಟ್ಟು ಮಾಡುವಂತ ಇರಬಹುದು. ಮಾಡಿದ್ರೆ ಇಲ್ಲ. ಮತ್ತೆ ಅಷ್ಟಾಗುವಾಗ ಮತ್ತೊಂದು ರೆಕ್ಕೆಯಿಂದ ಪುನಃ ಗಾಳಿ ಹಾಕಿದ. ಗಾಳಿ ಅಂದ್ರೆ ಅವ ಹೊಡೆದದ್ದು. ಆವಾಗ್ಲೂ ಸುಮ್ಮನೆ ಇದ್ರೆ ನಮ್ಮವರು? ಇಲ್ಲ, ಸುಮ್ಮನೆ ಇರಲಿಲ್ಲ. ಅಲ್ಲಿಗೆ ಮಲಗಿದ್ರು. ಏನು ಅಮ್ಮ, ಕುಳಿತವರು ಮಲಗಿದ್ ಯಾಕೆ ಈಗ? ಇನ್ನು ಕುಳಿತು ಬೇಡ, ಈ ಸಲ ಮಲ್ಕೊಂಡೇ ಪೆಟ್ಟು ಮಾಡುವಂತ ಇರಬಹುದು ಅಂತ ಲೆಕ್ಕ ಹಾಕಿದೆ ಅಮ್ಮ. ಇದಕ್ಕಿಂತ ಮೊದಲು ನಿಮ್ಮ ಗಂಡ ಎಲ್ಲಿಯಾದ್ರೂ ಮಲಗಿ ಪೆಟ್ಟು ಮಾಡ್ತಾ ಇದ್ರು ಅಮ್ಮ? ನನ್ನ ಹತ್ರ ಕೇಳಬೇಡ. ನಾನಲ್ಲ ಅವರ ಜೊತೆಗೆ ಹೋದವಳು, ನೀನಲ್ವಾ ಹೋದದ್ದು? ಹೌದು. ನಿನಗೆ ಗೊತ್ತಿರಬೇಕು. ಎಷ್ಟು ವರ್ಷ ಆಯ್ತು ನಾನು ಅವರೊಟ್ಟಿಗೆ ಹೋಗುದು. ಒಂದೇ ಒಂದು ಸಲ ಆ ರೀತಿಯ ಪೆಟ್ಟೆ ತೋರಿಸಲಿಲ್ಲ ಅಮ್ಮ. ಏನಪ್ಪ ಆಚಾರ್ಯೇ? ಅದೇ ಹೇಳ್ಬೇಡ ಈಗ ನೀನು. ಅಲ್ಲ, ನನಗೆ ಆದದ್ದು ಏನಪ್ಪಾ ಇದು ಆಶ್ಚರ್ಯ ಅಂತ ಆಲೋಚನೆ ಮಾಡಿದೆ. ಸುಮ್ಮನೆ ಕೂತೆ, ಏಳು ಇಲ್ಲ, ಪೆಟ್ಟು ಮಾಡಲಿಲ್ಲ.
ನೋಡುವ ಏನಾಗಿ ನೋಡ್ತೇನೆ. ಏನಾಗ್ಲಿಲ್ಲ ಅಮ್ಮ, ನಮ್ಮವ್ರಿಗೆ ಏನಾಗ್ಲಿಲ್ಲ. ಏನಾಗ್ಲಿಲ್ಲ. ಮತ್ತೆ ಮಲಗಿದ್ಯಾಕೆ? ಇವಕ್ಕೆ ಏನೂ ಅಪಾಯ ಆಗಲಿಲ್ಲ, ಯಾವ ತೊಂದರೆಯೂ ಇಲ್ಲ. ನೋಡ್ತೇನೆ ಅಮ್ಮ, ನಿಮ್ಮ ಗಂಡ ಮಲಗಿದಲ್ಲಿ ಇಷ್ಟು ಉದ್ದವರೆಗೆ ನಾಲಿಗೆ ಮಾಡಿದೆಯಲ್ಲ ಪತಿಯಲೇ ಮಾಡಿದೆಯಲ್ಲ ಶಿವನೇ, ಈ ಪರೆಯನ್ನ ಜತೆ ಆಗಲು ಬಿರಿ ನನ್ನ ಕ್ಷತಿಯುಳು ನಿನ್ನ ನಗಲಿ ಜೀವಿಸಲೆಂತು ಹೇಗೆ ಜೀವಿಸಲಿ ಈ ವ್ಯಥೆಯ ಯಾರೊಡ ಹೇಳಲಿ ಪತಿಗಿಲಿ ಮಾಡಿದೆಯಲ್ಲ ಶಿವನೇ ಶಿವನೇ, ಎಂತಹ ಕನ್ನಡ ಕಠೋರವಾದಂತಹ ಮಾತನ್ನು ನಾನು ಕೇಳುತ್ತಾ ಇದ್ದೇನೆ. ಸುರಲೋಕವನ್ನು ವಶಪಡಿಸಲು ಹೋದಂತಹ ನಮ್ಮವರು ಅಳಿದು ಹೋದ್ರೆ ಇಲ್ಲ, ಇದನ್ನು ಕೇಳಿಕೊಳ್ಳುವಂತಹ ಶಕ್ತಿ ನನಗಿಲ್ಲ. ರಮಣಿ ಸುರಲೋಕವನ್ನು ವಶಪಡಿಸಿ ಹಿಂತಿರುಗುವಂತಹ ಸಂದರ್ಭದಲ್ಲಿ ಮಂಗಳ ಆರತಿಯನ್ನು ಹಿಡಿದು ನಿಂತುಕೋ ಎನ್ನುವ ಹಾಗೆ ಹೇಳಿ ಹೋದವರಲ್ಲವೇ ನೀವು? ಇಂದಿಗಾಗುವಾಗ ಎಲ್ಲಾ ದೇವತೆಗಳೊಡನೆ ಹೋರಾಡಿ ಕೇವಲ ಒಬ್ಬ ಯಕ್ಷನಲ್ಲಿ ನಿಮ್ಮ ಭುಜಬಲ ಕುಂದಿ ಹೋಯಿತೆ ದೇವ. ಸತಿಯ ಅರ್ಧ ಪತಿಯಂತೆ, ಪತಿಯ ಅರ್ಧ ಸತಿಯಂತೆ. ಅಂತಹ ಪತಿಯನ್ನು ಕಳೆದುಕೊಂಡು ನಾನೆಂದು ಜೀವಿಸಲಿ? ದೈತ್ಯ ಕುಲಕ್ಕೆ ಕೀರ್ತಿ ಕಲಶವಾದಂತಹ ನೀವಿಂದು ಕೀರ್ತಿ ಶ್ರೇಷ್ಠರಾದಿರೇ ನನ್ನವರೇ. ನಿಮ್ಮನ್ನು ಬಿಟ್ಟು ಬದುಕುವಂತಹ ಶಕ್ತಿ ನನಗಿಲ್ಲ ಸ್ವಾಮಿ. ಒಂದರೆ ಕ್ಷಣ ನಾನು ಬದುಕಿರಲಾರೆ, ನಾನು ಬದುಕಿರಲಾರೆ ಸ್ವಾಮಿ, ನಾನು ಬದುಕಿರಲಾರೆ. ಸುಮ್ಮನೆ ಸತ್ತವ ಜೀವಿ ಪರಿ ಸುಮನದ ಮೊತ್ತವನು ನಾಗವ ಅಸ್ಥಿಯಲ್ಲಿ ವಶಗೈವೆ ಎನ್ನುತ್ತಲೇ ಕರೆದಳ. ನೀವಿಲ್ಲದಂತಹ ಬದುಕು ಶೂನ್ಯ ಸ್ವಾಮಿ. ನಿಮ್ಮನ್ನು ಕಳೆದುಕೊಂಡು ಬದುಕುವುದರಲ್ಲಿ ಯಾವ ಅರ್ಥವೂ ಇಲ್ಲ. ನಿಮ್ಮನ್ನು ಅನುಸರಿಸಿಕೊಂಡು ನಾನು ಬರುತ್ತೇನಂತೆ, ನಾನು ಸಾಯುತ್ತೇನಂತೆ. ನಾನು ಇಲ್ಲ, ನಾನು ಸಾಯಬಾರದು, ನಾನು ಅಳಬಾರದು. ಸತ್ತವರಿಗಾಗಿ ಹತ್ತವರು ಒಂದು ದಿನ ಸಾಯುವುದಕ್ಕೆ ಉಂಟಲ್ಲವೇ? ಹತ್ತು ಫಲವಿಂದೇನು ಸುಮ್ಮನೆ ಸತ್ತವರು ಮತ್ತೆ ಜೀವಿಸಿ ಬರುವುದಕ್ಕಾದರೂ ಸಾಧ್ಯ ಉಂಟೆ? ಹಾಗಾದ್ರೆ ನನ್ನ ಈ ಹೀನಾಯ ಸ್ಥಿತಿಗೆ ಕಾರಣ ಯಾರು? ನನ್ನ ಹಣೆ ಕುಂಕುಮವನ್ನೇ ಒರೆಸಿಕೊಳ್ಳಲು ಮಾಂಗಲ್ಯವನ್ನೇ ಕಿತ್ತು ಕೈಯ ಕಂಕಣವನ್ನೇ ಮುರಿದು ವೈಧವ್ಯ ದೀಕ್ಷೆಯನ್ನು ತಂದಿದ್ದೀರಾ. ನನ್ನ ಈ ಹೀನಾಯ ಸ್ಥಿತಿಯನ್ನು ಕಳೆದೀರಾ. ಇದು ನಿಮ್ಮ ಶಾಶ್ವತವಾದಂತಹ ನಗುವಲ್ಲ, ಇದು ನಿಮ್ಮ ಕೊನೆಯ ನಗು. ಹೇಗೆ ನನ್ನ ಕಣ್ಣಲ್ಲಿ ನೀರನ್ನು ಬೆರೆಸಿದ್ರು, ನಿಮ್ಮ ಕಣ್ಣಲ್ಲಿ ರಕ್ತವನ್ನು ಸುರಿಸಿಯರು. ನನ್ನ ಆಡಳಿತಕ್ಕೆ ಬೆಳೆದಂತಹ ಮಗ ಮಹೇಶನಿದ್ದಾನೆ. ಈ ಹೊತ್ತಿನಲ್ಲಿ ಆತನನ್ನು ಕರೆಯಿಸಿ ನಿಮಗೆ ತಕ್ಕದಾದಂತಹ ಶಾಸ್ತಿಯನ್ನು ಮಾಡಿಸದೆ ಹೋದಲ್ಲಿ ನನ್ನ ಹೆಸರು ಮಾಲಿನಿಯಲ್ಲ. ಮಗ ಮಹೇಶನನ್ನು ಕರೆಯುತ್ತೇನಂತೆ. ಮಗನೇ ಮಹೇಶ, ಕಥ ಮಹೇಶ, ಮಗನೇ ಮಹೇಶ, ಮಗನೇ ಬಾ.
ಅಮ್ಮ ಗೆಳೆಯರ ಜೊತೆ ಆಟ ಮಾಡುತ್ತಿದ್ದಾಗ ತಕ್ಷಣವೇ ಮಗಳೇ ಮಹಿಷ ಬಾ ಕೊಂಡ ಈ ಕಡೆ ಎಂದು ದೀರ್ಘವಾದ ಧ್ವನಿ ಕೇಳಿತು. ಅಮ್ಮ ಭತ್ತ ತಾಯಿಯ ಕರುಳಿನ ಕರೆಯೆಂದು ಆಲಿಸಿ ಆಟದ ಬಯಲನ್ನು ಬಿಟ್ಟು ನಿನ್ನಲ್ಲಿಗೆ ಬಂದೆ. ಯಾಕೆಮ್ಮ ಕಣ್ಣೀರು? ಕಷ್ಟ ಬಂತು ಮಗ. ನೀನು ಕಳೆದಾಕ್ಷಣವೇ ಆಟದ ಭಯವನ್ನು ಬಿಟ್ಟು ನಿನ್ನಲ್ಲಿಗೆ ಬಂದು ನಿನ್ನ ಮಕ್ಕಳು ನೋಡ್ತೇನೆ. ಧಾರಾಕಾರವಾಗಿ ಕನ್ನಡಿಸ್ತಾ ಇದ್ದಿ. ಇದನ್ನೆಲ್ಲ ನೋಡುವಾಗ ದೂರದಲ್ಲಿ ಯಾವುದೋ ಒಂದು ರೀತಿಯ ತೊಂದರೆಯಾಗಿದೆ ನಿನಗೆ. ಅಮ್ಮ ನಿನಗೆ ಕಷ್ಟವನ್ನು ಕೊಟ್ಟವರು ಯಾರಮ್ಮ? ಎಂತ ಮನಸ್ಸರೇ ಅಲ್ಲ ಎಂತ ಮಾಡಾಗಲಿ ಅವರಿಗೆ ಸರಿಯಾದ ಶಿಕ್ಷೆ ಏನು ಹೇಳಿ ಮಗನೇ? ಮುದ್ದು ಕಂದ ಕಂದ ಮಗನೇ ಮಗನೇ ಕಂದ 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 ಮೇಲು ನಾಗವನ್ನು ಬಯಸಿ ಮೇಲು ನಾಗವನ್ನು ಬಯಸಿ ಕಂದ ಕಂದ
ಯಾಕೆ ತಾಯಿ ಅಂತ ಮಾತು? ನಾವು ನಿರ್ಗತಿಕರಾಗಿ ಹೋದೆವು ಮಗನೇ. ನಿನ್ನ ಮಾತು ನನಗೆ ಅರ್ಥವಾಗಲಿಲ್ಲ. ಅಮ್ಮ, ಸುರಲೋಕವನ್ನು ಪಡೆಯಬೇಕೆನ್ನುವಂತಹ ಉದ್ದೇಶದಿಂದ ನಿನ್ನ ತಂದೆಯವರು ಸೈನ್ಯವನ್ನು ನಡೆಸಿಕೊಂಡು ಹೋದಂತಹ ವಿಚಾರ ನಿನಗೂ ತಿಳಿದಿದೆ ತಾನೆ? ಹೌದಮ್ಮ. ಆದಷ್ಟು ಬೇಗ ದೇವಲೋಕವನ್ನು ಏರಿ ಇಂದ್ರಾದಿ ಸುಮನಸರನ್ನೆಲ್ಲ ಬಡಿದೋಡಿಸಿ ಸುರ ಕತ್ತಿಗೆಯನ್ನು ಸ್ವಾಧೀನ ಮಾಡಿಕೊಂಡು ಬರ್ತೇನೆ ಮಗನೇ. ಅಷ್ಟರವರೆಗೆ ಗೆಳೆಯರ ಜೊತೆಯಲ್ಲಿ ಆಟವನ್ನು ಆಡುತ್ತಾ ಇರು ಎಂದು ಹೇಳಿ ಹೋದವರು. ನನ್ನ ತಂದೆ ಮನೆಯಲ್ಲಿ ಕಾಣುವುದಿಲ್ಲ, ಯಾವ ಕಡೆ ಹೋಗಿದ್ದಾರೆ? ನಿನ್ನ ತಂದೆಯನ್ನು ನೀನು ಶಾಶ್ವತವಾಗಿ ಕಾಣುವುದಿಲ್ಲ ಮಗನೇ. ಯಾಕೆ ತಾಯೇ? ಕುಮಾರ, ದೇವತೆಗಳೊಡನೆ ಹೋರಾಡಿ ದೇವಲೋಕವೇನೋ ನಮ್ಮ ವಶವಾಯಿತು ಕತ್ತ. ಸಂತೋಷದ ವಿಚಾರ. ಸುರಗತ್ತಿಗೆ ನಮ್ಮ ಪಾಲಾಯಿತು ಮಗನೇ. ಮತ್ತೆ ಯಾಕೆ ದುಃಖಿಸ್ತಾ ಇದ್ದಿ? ಸುರಪೀಠದಲ್ಲಿ ನಿನ್ನ ತಂದೆಯವರು ಕುಳಿತರು ಕತ್ತ. ಆ ಹೊತ್ತಿಗಾಗಲೇ ನಿನ್ನ ತಂದೆಯನ್ನು ನನ್ನ ತಂದೆಯನ್ನು ಮೋಸದಿಂದ ಕೊಂದು ಬಿಟ್ಟು ಮಗನೇ. ಯಾರಿದ್ದಾರಮ್ಮ ನಮಗೆ ಕತ್ತಿ? ನಮಗಿನ್ನು ಯಾರು ಇಲ್ಲ ಮಗನೇ. ತಾಯೇ, ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಈ ರೀತಿಯಾಗಿ ತಲೆಯನ್ನು ತಗ್ಗಿಸಿ ಕಣ್ಣೀರು ಹಾಕಬೇಡ ಅಮ್ಮ. ನನ್ನ ತಂದೆಯನ್ನು ಕೊಂದದ್ದ ದೇವತೆಗಳನ್ನು ಕೊಂದು ಮಾಡ್ಬಿಡ್ತೇನೆ. ನಿನ್ನ ತಂದೆಯನ್ನು ಕೊಂದದ್ದು ಆ ಯಕ್ಷ ಮಗನೇ. ಯಕ್ಷ ಮಗನೇ. ಯಕ್ಷ ನನ್ನ ಪಾಲಿಗೆ ಆತ. ಲಕ್ಷ್ಮಿ ಯಕ್ಷ ಲೋಕವನ್ನು ಸೇರುವಂತ ಸಂದರ್ಭದಲ್ಲಿ ಯಕ್ಷನ ಪಕ್ಷವನ್ನು ಸೇರಿಕೊಂಡು ಮುಕ್ಕಣ್ಣನ ಬರಲಿ ಆತನ ಸೊಕ್ಕನ್ನು ಮುರಿವೆ. ನುಡಿದಳು ಸಂತೋಷವಾಯಿತು ಮಗನೇ. ಅನಿಮಿಷರ ಗೆಲ್ಲಬಹುದು ಸಮರದಿ, ಅನಿಮಿಷರ ಗೆಲ್ಲಬಹುದು ಸಮರದಿ. ನಿನಗೆ ಘನವಲ್ಲ ಮಗನೇ, ಯಾಕಮ್ಮ ಕಾಲವಿರಮ್ಮ. ವನಜನಾಭನು ಬರುವ ಕೃತಕದಿ. ಯಾರು? ಆ ವನಜನಾಭ. ವನಜನಾಭನು ಬರುವ ಕೃತಕದಿ. ಅನವರದ ಸುಮನಸರ ಪಕ್ಷದಿ. ಅನವರದ ಸುಮನಸರ ಪಕ್ಷದಿ. ನಿನಗೆ ಬೇಳುವೆನಂದು ಒಂದು ವಿಧಿಯಲ್ಲಿ ಪಡೆದು ವರಗಳನ್ನು. ಆ ವಿಧಿಯಲ್ಲಿ ಪಡೆದು ವರಗಳನ್ನು. ಹೌದಪ್ಪ.
ಮಗನೇ 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 ಎಲ್ಲಿಗಪ್ಪ ಹೊರಟದ್ದು? ಯಾಕಮ್ಮ ತಡಿದೆ? ಎಲ್ಲಿಗೆ ಹೊರಟದ್ದು ನೀನು? ನನಗೆ ಈ ಹೊತ್ತಿನಲ್ಲಿ ತಡೆಯಲಿಕ್ಕೆ ಆಗುತ್ತಿಲ್ಲಮ್ಮ. ಹೌದು, ಹಸಿವೆ ಅಲ್ಲ ಮತ್ತಿನ್ನೇನು? ನನ್ನ ತಂದೆಯನ್ನು ಕೊಂದಂತ ಸೇಡು. ಕುಮಾರ, ಸೈರಿಸು ಮಗನೇ, ಸೈರಿಸು. ನಿನ್ನದಾದಂತಹ ಹೆಜ್ಜೆಯನ್ನು ಮುಂದಿಡಬೇಡ. ಯಾಕೆ? ನಾವು ಕಾಲಿಡುವುದಕ್ಕಿಂತ ಮುಂಚೆ ಕಣ್ಣಿಡಬೇಕಂತೆ. ಈಗ ಏನಾಯ್ತಮ್ಮ? ಕುಮಾರ, ಸುಮನಸರನ್ನು ಬಗ್ಗು ಬಡಿಯುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಮತ್ತೆ ನೀನು ಮಹಾಬಲ. ಆದ್ರೆ ಆ ಸುಮನಸರ ಪಕ್ಷದಲ್ಲಿ ಯಾರಿದ್ದಾನೆ ಗೊತ್ತೇ? ಯಾರಿದ್ದಾರಮ್ಮ? ಆ ಮಾಧವ. ಮಾಧವ ಪಾಪಿ ಮಗ ಎಲ್ಲಿ ಬಿತ್ತುಕೊಂಡು ಹೋಗ್ತಾನೆ ಯಾರಿಗೆ? ಒಂದು ವೇಳೆ ಆತ ಬಂದ್ರೆ ಇಷ್ಟರವರೆಗೆ ಹೋದವರನ್ನೆಲ್ಲ ಆತ ಮೋಸದಿಂದ ಬಂದಿದ್ದಾನೆ. ನೀನು ಹೋದ್ರೆ ನಿನಗೂ ಅದೇ ಗತಿ ಆಗುವುದು ಮಗನೇ. ಹೌದೇ? ಅದಕ್ಕೆ ಏನ್ ಮಾಡ್ಬೇಕಮ್ಮ? ಅದಕ್ಕೆ ಒಂದು ಉಪಾಯವನ್ನು ಹೇಳುತ್ತೇನೆ. ಯಾವುದಮ್ಮ? ಘೋರವಾದಂತಹ ಕಾನನವನ್ನು ಸೇರಿಕೊ, ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸಿ, ಒಯ್ದು ಬಂದಂತಹ ವಿಧಿಯಲ್ಲಿ ಅಜೇಯವಾದಂತಹ ವರವನ್ನು ಪಡಿ. ನಂತರ ದೇವಲೋಕಕ್ಕೆ ದಾಳಿ ಮಾಡಿ ಯಾರು ನಿನ್ನ ತಂದೆಯನ್ನು ಕೊಂದಿದ್ದಾನೋ ಆತನನ್ನು ಮೊದಲು ಕೊಂದು ಆಮೇಲೆ ದೇವಲೋಕ ನಮ್ಮ ಪಾಲಾಗಬೇಕು ಮಗನೇ. ಅಮ್ಮ, ನಾನು ಅವಸರ ಮಾಡಿದ್ದೆಮ್ಮ. ಸಮಯಕ್ಕೆ ಸರಿಯಾದ ಸೂಚನೆಯನ್ನು ನೀಡಿದ್ದೆ ನೀನು. ಆದ್ದರಿಂದ ತಾಯಿ, ನಿನ್ನ ಆಶೀರ್ವಾದ ನನಗೆ ಅಗತ್ಯ. ಆದ್ದರಿಂದ ನಾನು ಹೋಗುವಂತಹ ಕಾರ್ಯ ಜಯವಾಗಲಿ ಎಂದು ಆಶೀರ್ವಾದವನ್ನು ಮಾಡಿ ಕಳಿಸಮ್ಮ. ಬರೇ ಆಶೀರ್ವಾದವಲ್ಲ ಮಗನೇ, ಇನ್ನೂ ಒಂದು ಕೊಡ್ಲಿಕ್ಕಿದೆ. ಒಂದು ಇದೆಯಾ? ಇದೆಲ್ಲ ಯಾಕೆಮ್ಮ ನನಗೆ? ಇದು ಯಾಕೆ ಬೇಕಾಗುತ್ತದೆ? ಅದು ಕಡಿಲಿಕ್ಕೆ ಬೇಕಾಗ. ಅದಕ್ಕೆ ಕೊಡ್ತಾ ಇರುವುದು. ಈಗ ಯಾರನ್ನು ಕಡಿಯಬೇಕು ನಾನು? ದೇವತೆಗಳನ್ನು ಕಡಿಬೇಕು. ಅದು ನಂತರ ತಪಸ್ಸನ್ನಾಚರಿಸಲಿಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಿನ್ನ ಆತ್ಮರಕ್ಷಣೆಗೆ ಬೇಕಾಗಿ ಇದೋ ಈ ಖಡ್ಗವನ್ನು ಎತ್ತಿದೆ. ಹೋಗಿ ಜಯಶೀಲನಾಗಿ ಬಾ ಮಗನೇ. ಧೈರ್ಯಸಲಾಗಿರಮ್ಮ. ಕೂಗುತ್ತಾ ಮನೆಯಲ್ಲಿ ಇರಬೇಡ. ಆದಷ್ಟು ಬೇಗ ನಾನು ಹೋಗಿ ಬರ್ತೇನಮ್ಮ. ಕಾಡನ್ನು ಸೇರಿದೆ. ಘೋರವಾದ ತಪಸ್ಸನ್ನು ಮಾಡಿ ವಿಧಾತನನ್ನು ಮೆಚ್ಚಿಸಿ ಈ ದರೆಯ ಯೋಡಿ ಜೋಡಿದ ತ್ರಿಮೂರ್ತಿಗಳಿಂದ ಮರಣವೇ ಇಲ್ಲದಂತ ವರವನ್ನು ಪಡೆದುಕೊಂಡಿದ್ದೇನೆ. ಸಂತೋಷದ ವಿಚಾರ. ನನ್ನ ತಾಯಿ ನನ್ನ ಬರೋಣವನ್ನು ಕಾಯುತ್ತಾ ಇರಬಹುದು.
ಬಾಳಿ ಬದುಕಿದವರು ನಾವು. ಶೋಣಿತ ಆಡಳಿತದ ಕೇಂದ್ರ ಸ್ಥಾನವಾಗಿತ್ತು. ಆದರೆ ನಾವು ಮಾಡೋಣ, ಈ ಕಾಲದಲ್ಲಿ ಎಲ್ಲವನ್ನು ಕಳೆದುಕೊಂಡು ನಿರ್ಗತಿಕರಾಗಿ ಅನಾಥರಾಗಿ ಕಾಡು ಮೇಡುಗಳಲ್ಲಿ ಅಳೆಯುವಂತ ದುರ್ಧರ ಪ್ರಸಂಗ, ಶೋಚನೀಯ ಸ್ಥಿತಿ. ಏನ್ ಮಾಡೋದು? ಶೋಣಿತಪುರದಲ್ಲಿ ಮಹಿಷನೆಂಬವನು ಹುಟ್ಟಾಗಿದ್ದಾನಂತೆ. ಹುಟ್ಟಿದ್ದು ಮಾತ್ರ ಅಲ್ಲ, ಬ್ರಹ್ಮನಿಂದ ಬೇಕಾದಂತಹ ವರಗಳನ್ನು ಸಂಪಾದಿಸಿದ್ದಾನೆ. ಈಗ ಏನ್ ಮಾಡುದು? ಆತನಲ್ಲಿ ಹೇಳಿದರೆ ಏನಾದ್ರೂ ಪರಿಹಾರ ಸಿಗ್ಬೋದು. ಪುರವನ್ನು ಸೇರಿಕೊಂಡೆ, ಅಮ್ಮನಲ್ಲಿ ವಿಚಾರವನ್ನು ತಿಳಿಸಿದೆ. ಆಮೇಲೆ ಅಮ್ಮನಿಂದ ಆಜ್ಞೆಯನ್ನು ಪಡೆದು ಭೂಲೋಕ ಪಾತಾಳ ಲೋಕವನ್ನೇ ಸ್ವಾಧೀನ ಮಾಡಿಕೊಂಡೆ. ಆ ವಿಚಾರವಾಗಿ ಮಾತನಾಡುವಾಗ ಯಾರು ಒಂದನ್ನು ನೋಡಲಿಕ್ಕೆ ಬಂದಿದ್ದಾರಂತೆ. ಪ್ರತಿ ನಮಸ್ಕಾರವನ್ನು ಮಾಡಿದ್ದೇನೆ. ನಿಮ್ಮನ್ನು ನೋಡುವಾಗ ಇಷ್ಟರವರೆಗೆ ನಿಮ್ಮನ್ನು ನಾನು ಕಂಡದ್ದಿಲ್ಲ. ಆದ್ದರಿಂದ ನಿಮ್ಮನ್ನು ಕೇಳುತ್ತಾ ಇದ್ದೇನೆ, ನೀವು ಯಾರು? ನಿಮ್ಮ ಪುರ ಯಾವುದು? ನಿಮ್ಮ ಹೆಸರೇನು? ನನ್ನಿಂದ ಏನಾಗಬೇಕಾಗಿದೆ ಎಲ್ಲ ಹೇಳಿಯಾ? ನಾವು ಬೇರೆ ಯಾರು ಅಲ್ಲ. ಯಾರು ನೀವು? ಒಂದು ಕಾಲದಲ್ಲಿ ಶೋಣಿತಾಪುರದಲ್ಲಿ ಮೆರೆಯುತ್ತಾ ಇದ್ದವರು. ನಿನ್ನ ಹೆಸರೇಕೆ? ಲಂಕಾಸುರ ಎಂಬುದಾಗಿ. ಈತ ಆತ ಇವರೆಲ್ಲರೂ ಯಾರು? ಎಲ್ಲರೂ ನಮ್ಮವರಯ್ಯ. ಎಲ್ಲರನ್ನು ಕೂಡಿಕೊಂಡು ಯಾಕೆ ಬಂದೆ? ಬರಲಿಕ್ಕೆ ಕಾರಣ ಉಂಟಯ್ಯ. ಶೋಣಿತಾಪುರದಲ್ಲಿ ಮೆರೆಯುತ್ತಿರುವಂತಹ ಹೊತ್ತಿನಲ್ಲಿ ಸ್ವರ್ಗಲೋಕದ ಬಯಕೆ ನಮಗುಂಟಾಯ್ತು. ಸ್ವರ್ಗಲೋಕದ ಮೇಲೆ ಅಭಿಯೋಗವನ್ನು ಮಾಡಿದೆವು. ಅಲ್ಲಿರುವಂತಹ ದೇವಂದ್ರಾದಿ ದೇವತೆಗಳ ಧುರದ ಮೂಲಕ ಸೋಲಿಸಿದೆವು. ಸುರಪೀಠ ನಮ್ಮ ಪಾಲಿಗೈತಯ್ಯ. ಆದರೆ ಶಾಶ್ವತ ಭಾಗ್ಯ ಅದನ್ನು ಉಳಿಸಿಕೊಳ್ಳುವಂತಹ ಭಾಗ್ಯ ನಮ್ಮ ಪಾಲಿಗೆ ಇಲ್ಲವಾಗಿ ಹೋಯಿತು. ಯಾಕೆ? ಕಾರಣ ಉಂಟು. ನಮ್ಮಿಂದ ಸ್ವತಂತ್ರ ದೇವತೆಗಳು ಅವರ ಪಕ್ಷಪಾತದಂತಹ ಹರಿಗೆ ಹೋಗಿ ದೂರಿದ್ದರು. ಪರಿಣಾಮವಾಗಿ ಹರಿ ನಮ್ಮಲ್ಲಿ ಯುದ್ಧಕ್ಕೆ ಬರಲಿಲ್ಲ. ಅದರ ಬದಲಾಗಿ ಅವನ ಆಯುಧವಾದಂತಹ ಚಕ್ರವನ್ನು ನಮ್ಮ ಮೇಲೆ ಪ್ರಯೋಗಿಸಿದ. ಏನಾಯ್ತು? ಚಕ್ರವನ್ನು ಎದುರಿಸಲಿಕ್ಕೆ ಮುಂದಾದವಂತಾದ್ರೆ ಚಕ್ರಘಾತದಿಂದಾಗಿ ಒಬ್ಬೊಬ್ಬರು ಒಂದೊಂದು ರೀತಿ ಅಂಗಾಂಗಗಳನ್ನು ಕಳೆದುಕೊಂಡೆವು. ಶಂಕದುರ್ಗಾತ್ಯರೇ, ಅಂಗಾಂಗಗಳನ್ನು ಕಳ್ಕೊಂಡು ಇಷ್ಟರವರೆಗೆ ಎಲ್ಲಿ ಬದುಕುಳಿದಿರಿ? ಹೇಗಾದರೂ ಬದುಕಬೇಕಲ್ಲ, ಈಸಬೇಕಿದ್ದು ಜಯಿಸಬೇಕಲ್ಲ ಉದ್ದೇಶ
ಎನಿಸಿಕೊಂಡಂತಹ ನಾವು ಗುಹೆ ಕಾಡು ಗಮ್ಮರಗಳಲ್ಲಿ ಅಡಗಿ ಕುಳಿತು ಆ ಹೊತ್ತಿಗೆ ನಿನ್ನ ವಿಚಾರವಾಗಿ ಕೇಳಿ ತಿಳಿದವರು ಶೋಣಿತಪುರದಲ್ಲಿ ಮಹಿಷನೆಂಬುವನು ಹುಟ್ಟಿದ್ದಾನೆ, ಸರಿ, ಮಹಾಬಲರಾಗಿ ಮೆರೆಯುತ್ತಾ ಇದ್ದಾನನ್ನು ಹಾಗೆ. ಹಾಗಾಗಿ ಇಲ್ಲಿವರೆಗೆ ಬಂದಿದ್ದೇವೆ. ನಮಗೆ ಮಾತ್ರ ದ್ವೇಷ ಅಲ್ಲ ದೇವತೆಗಳ ಮೇಲೆ, ನಿನಗೂ ಇದೆ ಅಲ್ಲ. ಸ್ವರ್ಗಲೋಕಕ್ಕೆ ಯಾರೊಂದು ಕೇಳಿದ್ದೀವಿ, ಹಾಗೆಂದುಕೊಳ್ಳಬಹುದು. ಅನೇಕ ವಿಜಯರಂತೆ ಎದ್ದೇಳುವುದರಲ್ಲಿ ಕಾವಲು ಮಾಡ್ತಾ ಇದ್ದವ ಅವಸರವಾಗಿ ಓಡಾಡಿಕೊಂಡು ಬರುವುದಕ್ಕೆ ಕಾರಣ ಏನು? ಕಾರಣ ಅಂತ ಕಾವಲು ಮಾಡ್ಲಿಕ್ಕೆ ಬಿಡುವುದಿಲ್ಲ. ಯಾರು? ಮಾರಿ ಸಂತಾನಗಳು ಕೆಲವರು ಬಂದಿದ್ದಾರೆ. ಬಂದವರನ್ನೆಲ್ಲ ವಿಚಾರಣೆ ಮಾಡಬೇಕಿತ್ತು. ತಲೆದಲ್ಲಿ ನಿಲ್ಲಿಸಿ ವಿಚಾರಣೆ ಮಾಡಿದ್ದೇನೆ. ಅವ ಬಂದ ಹೋಗ್ತಾವ. ಯಾರು? ಅವ ಬೈತಾಸುರ, ಮಹಿಷಾಸುರ. ಹೌದು, ಅವ ಮಾತ್ರ ಬಂದದಲ್ಲ, ಮತ್ತೆ ಅವರ ಜೊತೆಯಲ್ಲಿ ಕೆಲವರಿದ್ದಾರೆ. ಶಂಕದುರ್ಗ ಬಿಡಲು ಇವರೆಲ್ಲ ಒಟ್ಟಿಗೆ ಇದ್ದಾರೆ. ಬರಲಿ. ಯಾಕೆ ಬಂದದಂತ ಕೇಳಿದೆ. ದೇವಲೋಕದ ಅಧಿಕಾರನ ಅವರಿಗೆ ಬಿಟ್ಟು ಕೊಡ್ಬೇಕಂತೆ. ಕೊಡದಿದ್ರೆ ಯಾರು ಭೀತರಾಗಬೇಕಾದಂತಹ ಅವಶ್ಯಕತೆ ಇಲ್ಲ. ಅಸ್ಥಿರರಾದಂತಹ ಅಸುರರು ಸ್ವರ್ಗ ಪ್ರವೇಶ ಮಾಡುವುದು ಮೊದಲಲ್ಲ, ಸ್ವರ್ಗಲೋಕದ ಔಚಿತ್ಯವನ್ನು, ಔನ್ನತ್ಯವನ್ನು, ಆದರ್ಶವನ್ನು, ಮನಗಾಣದ ದುರುಳವಾರವನ್ನು ವಿರೋಧಿಸುವುದಕ್ಕಾಗಿ ಬರಲಿ ನಮ್ಮವರು.
ಮಾಲಿನೀತನೇನಾದ ಮಹೀಶ ನಾಮಕ ತಂದೆಯ ಸಾವಿನ ಸೇಡನ್ನು ತೀರಿಸಿಕೊಳ್ಳುವ ಉದ್ದೇಶದಿಂದ ಸ್ವರ್ಗವನ್ನಡರಿದ್ದಾನೆ. ಸಮರ ಘಟಿಸಿತು ಎಂದಾದ್ರೆ ಅಸಮಾಕ್ಷಣ ಹಣೆಯಲ್ಲಿ ಬೆವರಳಿಸಬಲ್ಲ ವಿಕ್ರಮಿಗಳು ನೀವು. ಕೈದಿಗಳನ್ನು ಧಾರಣೆ ಮಾಡಿ ಸಮರ ಸನ್ನದ್ಧರಾಗೋಣ.
ಇಲ್ಲಿ ಗಜವನ್ನು ಏರಿಸಿಕೊಂಡು ವಜ್ರಾಯುಧವನ್ನು ಹಿಡಿದುಕೊಂಡು ಬಂದೆಯ ಸಮರಕ್ಕೆ ಸ್ವರ್ಗಲೋಕವನ್ನು ಸ್ವಾಧೀನ ಮಾಡಬೇಕೆಂಬ ಉದ್ದೇಶದಿಂದ ಮಾಲಿನಿಯ ಸುಕುಮಾರನಾದ ಶಿಷ್ಯ ಬಂದಿದ್ದಾನೆ. ಸ್ವರ್ಗವನ್ನು ಬಿಟ್ಟು ಕೊಡ್ತ್ಯಾ? ಬಿಟ್ಟು ತಿಂದು ಅಧಿಕಾರ ಪೀಠವನ್ನು ಏರಿದವನಿದ್ದೇನೆ. ಬಯಸಿ ಬಂದಂತಹ ನಿನ್ನಯ್ಯ ಶೈಮಿನಿಯನ್ನು ಸೇರಿದ್ದಾನೆ. ಅದೇ ದಾರಿ ತೋರಿಸಿ ಎಂತಹ ದೀನ ಪರಿಸ್ಥಿತಿಗೆ ನಾವು ಒಳಗಾಗಿ ಹೋದೆವು. ಖಳನಾದಂತಹ ಮಹಿಷಾಸುರನ ಉಪಟಳದಿಂದಾಗಿ ಸ್ವರ್ಗಲೋಕದ ಅಧಿಕಾರವನ್ನು ಕಳೆದುಕೊಂಡಂತಹ ನಾವು ಗಿರಿ ಕಾನಗಳನ್ನು ಸೇರುವುದರ ಮೂಲಕವಾಗಿ ಅಲೆದಾಡುವಂತಹ ಪರಿಸ್ಥಿತಿ ಒದಗಿ ಬಂತಲ್ಲ. ಆ ಖಳ ಕೊಬ್ಬಿ ಮೆರೆಯುವುದಕ್ಕೆ ಮೂಲ ಕಾರಣ ಬ್ರಹ್ಮದೇವ ಕೊಟ್ಟಂತಹ ವರ ಅಲ್ವೇ? ನಮಗೊದಗಿದಂತಹ ಕಷ್ಟವನ್ನು ಸತ್ಯಲೋಕೇಶನಲ್ಲೇ ಹೇಳುವಾಗ ಹೊರೆಯಬೇಕೆಲೆ ವಾಣಿನಾಥ ಅವಧರಿತು ನಿ ಕಮಲ ಸಂಜಾತ ದುರುಡರ ಟುಡಿಯಲ್ಲೋರೆಯುವುದಿದ್ದೆ ಧರೆಯದು ಹೊರುವಳೋ ವಿಧಿಗೆ ನೀನೆ ಬಲ್ಲೆ ಹೊರೆಯಬೇಕೆಲೆ ವಾಣಿನಾಥನ ಅವಧರಿತು ನಿ ಕಮಲ ಸಂಜಾತ ವಾಣಿನಾಥ ನಿನ್ನೆವರನ್ನೆಲ್ಲ ಕೂಡಿಕೊಂಡು ಈ ಕಡೆ ಬಂದಿರುವೆ ಅಲ್ಲ, ಏನು ಬಂದೆ? ಯಾಕೆ ಬಂದೆ? ವಾಣಿಲೋಲ, ಗುಣಶೀಲನಾದಂತಹ ನೀನು ನನ್ನ ಆಗಮನವನ್ನು ಅರಿಯದಾದೆಯ ತಂದೆ. ನೀನು ಹೇಳು. ಸುಮನಸರನ್ನು ಸೇರಿಕೊಂಡು ಬರುವುದಕ್ಕೆ ಕಾರಣ ಇದೆ. ನಿನ್ನಿಂದಲೇ ವರವನ್ನು ಪಡೆದಂತಹ ಖಳ ಮಹಿಷಾಸುರ ಸ್ವರ್ಗಲೋಕವನ್ನು ಸೇರುವುದರ ಮೂಲಕವಾಗಿ ನಮ್ಮೆಲ್ಲರನ್ನು ದೆಸೆಗಡಿಸಿದ. ಹೌದೇ? ಅವನದಾದಂತಹ ಉಪಟಳದಿಂದಾಗಿ ಗಿರಿ ಕಾನನಗಳಲ್ಲಿ ಅಲೆದಾಡುವಂತಹ ಪರಿಸ್ಥಿತಿ ಒದಗಿ ಬಂತು ದೇವ. ಆದುದರಿಂದಲೇ ಅವನ ವಧೆಯ ಬಗ್ಗೆ ತಾವು ಯೋಚಿಸಬೇಕು ತಂದೆ. ದುರುಳನ ಬಾಧಿಯ
ಆದರೆ ತೋರಿ ಹಾದಿಯಂದನ ಮಾಧವನಲ್ಲಿಗೆ ಹೋಗುವಾಗ ಆದುದ ನಾಮಧುಸೂದನ ನಡಿಯಲಿ ಸಾದರದಲ್ಲಿ ಬಿರುವೈಸುವ ಹೋಗುವ ಅಮರೇಂದ್ರ, ನಿನ್ನ ಕಷ್ಟದ ವಿಚಾರವನ್ನು ಚೆನ್ನಾಗಿ ತಿಳಿದುಕೊಂಡೆ. ಈ ಹಿಂದೆಯೇ ಖಳಮಹಿಷನಿಗೆ ಭಕ್ತಿಗೆ ಒಲಿದು ವರವನ್ನೇನೋ ಕೊಟ್ಟಿದ್ದೇನೆ. ಹಗೆಗಳಿಗೆ ವರವನ್ನು ಏಯುವವರಿಬ್ಬರು, ಕೊಟ್ಟ ವರವನ್ನು ತೆಗೆಯಲಾರಿಯರು, ತೆಗೆದುಕೊಡುವ ಸಮರ್ಥ ಹರಿಯಲ್ಲದೆ ಅನ್ಯಥಾ ಯಾರೂ ಇಲ್ಲ. ಆ ದಾರಿಯಡಿಗೆ ಸಾಗುವ ಬನ್ನಿ. ಏನು ಭಾವ, ಇದು ರಜತಾದ್ರಿಯಿಂದ ಕೆಳಗಿಳಿದಿದ್ದೀಯಲ್ಲ? ಅಲ್ಲ ಭಾವ, ವೈಕುಂಠವನ್ನು ಬಿಟ್ಟು ಈ ಕಡೆ ಯಾಕೆ ಬರ್ತಾ ಇದ್ದೀರಾ ಅಂತ ಯೋಚನೆ ಮಾಡುವುದು. ದುರುಳನಾದಂತಹ ಮಹಿಷನ ಬಾಧೆಯಿಂದ ಜಗಮೂರೂ ಕೂಡ ತತ್ತರಿಸುತ್ತಾ ಇದೆ. ನಿಮ್ಮಲ್ಲಿಗೂ ಬಂತೆ ಆ ವಿಷಯ? ಹೌದು, ನಿಂತು ಆಲೋಚಿಸುವುದಲ್ಲ, ಕಾಣುತ್ತಾ ಇದೆಯಲ್ಲ ಚಂದ್ರಕಾಂತ ಶಿಲೆ. ಕುಳಿತು ಆಲೋಚಿಸುವುದು. ಕುಳಿದವರು ಚಂದ್ರಕಾಂತ ಶಿಲೆಯೊಳೊಂದಾಗಿಯೇ ಕುಳಿತವರು ಚಂದ್ರಕಾಂತ ಶಿಲೆಯೊಳೊಂದಾಗಿ ಖಳನ ವಾದಿಸುವ ಯತ್ನ ಯೋಚಿಸುತ್ತಿರಲಿದ್ದ ನಳಿನ ಭವ ಸುರರ ನೊಡಗೋಡು ನಡೆತದು ವೈಕುಂಠನೋ ಕಾಣದಿರಲು. ಸುರೇಂದ್ರ, ವೈಕುಂಠಕ್ಕೆ ಬಂದಾಗ ಹರಿಯನ್ನು ಕಾಣುತ್ತಿಲ್ವಲ್ಲ? ಬಳಿಕ ಕೈಲಾಸ ಕೈತರಲಾಗ ನಗರನು ನಿಲಯದೊಳಗಿಲ್ಲದಿರೇ ರಜತಗಿರಿಯಲ್ಲಿ ಇಲ್ವಲ್ಲ? ಎಲ್ಲಿಗೆ ಹೋದ? ಕಳವಳಿಸೆ ಬಳಿಕವರು ಎಲ್ಲಿಗೆ ಹೋದ್ರು? ಕಳವಳಿಸೆಯೇ ಬಳಿಕವರು ತಿರುಗಿದ ಶರೀರ ನುಡಿ ಹರಿಗರ ಋತುಗಿನ ಹಿಮಗಿರಿಯಲ್ಲಿದ್ದಾರೆ, ಯೋಚನಾಮಗ್ನರಾಗಿದ್ದಾರೆ. ಹರಿಗರರ ಪದಕೆರಗಿ ಸಕಲರು ಜಯ ಜಯ ಸಕಲರು ದುರುಳ ಮಹಿಷಾಸುರನ ಉಪಟಳ ತರಗರಿಸುತ್ತಿಗೆ ಎಮ್ಮ ನೀವೇ ಪೊರಿವುದೆನಲು ತರಗರಿಸುತ್ತಿಗೆ ಎಮ್ಮ ನೀವೇ ಪೊರಿವುದೆನಲು ಜಯ ಜಯ ಎಲ್ಲರೂ ಎದ್ದೇಳಿ. ದೇವ, ವಿಧಾತ, ಈ ಹಿಂದೆಯೇ ಮಹಿಷರಿಗೆ ವರವನ್ನು ಕೊಟ್ಟಿದ್ದೇನೆ. ಆ ವರವನ್ನು ಸದುಪಯೋಗಪಡಿಸುವ ಬದಲಾಗಿ ದುರುಪಯೋಗಪಡಿಸುತ್ತಾ ಇದ್ದಾನೆ. 3 ಲೋಕಕ್ಕೂ ಹಾನಿಯೇ ಸಿಗಿದ್ದಾನೆ. ದೇವತೆಗಳನ್ನು ದೆಸೆಗಿಡಿಸಿದ್ದಾನೆ. ನೀರಲ್ಲಿ ಅನ್ಯಥಾ ಪ್ರಯೋಜನ ಖಳಮಹಿಷರ ಮತಿಗಮನ ಮಾಡಬೇಕು.
ಅಂತಃತೇಜವನ್ನ ಹೊರಗಡೆ ನಮ್ಮಲ್ಲಿರುವ ದಿವ್ಯ ತೇಜಸ್ಸನ್ನು ಕ್ರೋಢೀಕರಿಸಿ ಹೊರಚಿಮ್ಮುತ್ತಾ ಇದೆ. ನನ್ನ ತೇಜಸ್ಸನ್ನು ಹೊರಗಡೆ ಹೋಗ್ತಾ ಇದ್ದೇನೆ. ಮಹಿಷನ ವಧೆಗಾಗಿ ನಮ್ಮ ದಿವ್ಯ ತೇಜಸ್ಸನ್ನೇ ಹೊರಗೆ ಎಸೆಯೋಣ. ಮೂರ್ತಿಗಳ ಮುಖದಿಂದ ಬೀಜ ಚಾರು ದಿಕ್ಕ ಒಂದಾಗುತ್ತಲಿಯೇ ನಾರಿಯ ಕೃತಿ ತಿಳಿದು ಧರೆಗಿಳಿಯುತ್ತಿದರು ಜಯದೇವನು ತನುದಿಸಿದರು. ಸುಮನಸರೇ ಜಗನ್ಮಾತೆ ಏಳಿ ಎದ್ದೇಳಿ ಧೈರ್ಯವನ್ನು ತಾಳಿರಿ. ನಿಮ್ಮ ದೇಹದೊಳಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡೆ ಅದೆಲ್ಲವೂ ನಭೋಮಂಡಲದಲ್ಲಿ ಒಂದಾಗಿ ನಾರಿ ರೂಪವನ್ನಂತೂ ಅಷ್ಟಭುಜಿಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖಾವಲೋಕನ ಮಾಡಿದಾಗ ಕಪಾಲದಲ್ಲಿ ಕಣ್ಣೀರು ತುಂಬಿ ಹರಿಯುತ್ತಾ ಇದೆ. ಯಾರಿಂದ ಕಷ್ಟ ಬಂತು ನಮ್ಮಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಮಾತಿಲಾಲಿಸು ಖಳಮಗಿಷ ವಿಧಾತ ನಿಂದಿಗ
ಆಜ್ಞೆಯ ಕರೆಯನ್ನಾಲಿಸಿ ಧರೆಗಿಳಿದೆಯಾ ತಾಯಿ. ನಿನ್ನ ದಿವ್ಯ ಮಂಗಳ ಮನೋಹರ ಸ್ವರೂಪವನ್ನು ಕಂಡಾಕ್ಷಣವೇ ನಾವೆಲ್ಲರೂ ಹರ್ಷಚಿತ್ತರಾಗಿದ್ದೇವಮ್ಮ. ಆದರೆ ಇದೇ ಸಂತೋಷದಿಂದ ಮುಂದುವರಿಯುವಂತಹ ಭಾಗ್ಯದಿಂದ ವಂಚಿತರಾಗುತ್ತೇವೆಯೋ ಎನ್ನುವಂತಹ ಭೀತಿಯೂ ಆವರಿಸಿದೆ. ಮಹಿಯಲ್ಲಿ ಸಂಜನಿಸಿದ ಮಾಲಿನಿ ಜಾತನಾದಂತಹ ಮಹಿಷ ವಿಧಿಯನ್ನು ತಪದ ಮೂಲಕ ಮೆಚ್ಚಿಸಿ ಶ್ರೇಷ್ಠವಾದಂತಹ ವರವನ್ನು ಸಂಪಾದಿಸಿಕೊಂಡ. ವರಬಲದಿಂದಲೇ ಮತ್ತನಾದಂತಹ ಆತ ನರ ನಾಗಲೋಕಗಳನ್ನು ಮುತ್ತಿದ ತಾಯಿ. ಸಾಲದೋ ಎನ್ನುವ ಹಾಗೆ ಸ್ವರ್ಗವನ್ನಡರೆ ಸಜ್ಜನರಾದಂತಹ ಸುಮನಸರನ್ನು ಗಾರುಗೆಡಿಸಿದ್ದಾನೆ. ಅವನ ದಾಷ್ಟ್ಯ ಪ್ರವೃತ್ತಿಯಿಂದಲಾಗಿ ಜಗಮೂರೂ ಕೂಡ ತತ್ತರಿಸುತ್ತಾ ಇದೆ. ಜೀವ ದೇವರ ಸಂಬಂಧವಾದ ಯಾಗ ಯಜ್ಞಾದಿ ಸತ್ಕಾರ್ಯಗಳು, ಜೀವಾತ್ಮ ಸಂಬಂಧವಾಗಿರುವ ತಪಸ್ಸು, ಜೀವರ ಸಂಬಂಧಿಕವಾದ ದಾನ ಧರ್ಮಾದಿ ಕ್ರಿಯೆಗಳು ಯಾವುದೂ ನಡೆಯುತ್ತಾ ಇಲ್ವಮ್ಮ. ಕರ್ಮಸಾಕ್ಷಿರಾದಂತಹ ಸೂರ್ಯ ಚಂದ್ರರ ಸಂಚಾರಕ್ಕೂ ತಡೆ. ಮಹಿಯ ಮಾಂಗಲ್ಯಕ್ಕೆ ಮಾಲಿನ್ಯದ ಮುಚ್ಚಳವಿಕ್ಕೆ ಮದೋನ್ಮತ್ತನಾಗಿ ಮೆರೆಯುವ ದುರುಳ ಮಹಿಷರನ್ನು ವಧಿಸಿ ಮಹಿಷದಾನವ ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿ ವರಗಳನ್ನು ಪಡೆದು ಮದಾಂಧರಾಗಿ ಮೆರೆಯುತ್ತಾ ಇದ್ದಾರೆ. ದುರುಳ ಮನುಷ್ಯನನ್ನು ವಂದಿಸಿ ಇಳೆಗೆ ಕ್ಷೇಮವನ್ನು ಒದಗಿಸುತ್ತೇನೆ, ಧೈರ್ಯಸ್ಥರಾಗಿರಿ. ಮತವನ್ನೇ ಅನುಸರಿಸಿಕೊಂಡು ಲೋಕಗಂಟಕರಾಗಿ ಮೆರೆಯುವಂತಹ ಶಂಕದುರ್ಗವನ್ನು ವಾದಿಸಿ ಧರ್ಮ ಸ್ಥಾಪನೆಯನ್ನು ಮಾಡುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ, ಸಕಲರು ಮನಿಯರಾಗಿ ಜಯ 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 ವಿನುತ ಸಕಲರು ಮಣಿಗಳಾಗಿಯೇ ವಿಶ್ವಕರ್ಮರು ಘನತರದಿ ಶೋಭಿಸುವ ಭೂಷಣ ವಸನವರ್ಪಿಸಲು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಎನ್ನುತ್ತ ಸಕಲರು ಮಣಿಯಲಾಗಿಯೇ ಮಹಿಷನೇ ಆದಿಯಾದ ಖಳವಾರದ ಉಪಹತಿಯಿಂದ ನಮ್ಮೆಲ್ಲರನ್ನೂ ಮುಕ್ತಗೊಳಿಸುತ್ತೇನೆ ಎನ್ನುವ ಹಾಗೆ ಮಾತೆ ಆಡಿದಂತಹ ಭಯವಾಣಿಯಿಂದ ನಾವೆಲ್ಲರೂ ತೃಪ್ತ ಮಾನಸರಾಗಿದ್ದೇವೆ. ನಿಜ. ನಮ್ಮನ್ನು ಅನುಗ್ರಹಿಸುವುದಕ್ಕೆ ಧರೆಗಿಳಿದಂತಹ ಮಹಾಮಾತೆ ನಿರಾಭರಣೆಯಾಗಿದ್ದಾಳೆ ಎಂಬ ಕಾರಣಕ್ಕಾಗಿ ಮಯ ವಿಶ್ವಕರ್ಮರು ಶ್ರೇಷ್ಠವಾದ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದ ಮೂಲಕ್ಕೆ ಅರ್ಪಿಸಿದವರಿದ್ದಾರೆ. ತೃಪ್ತಿಯಾಯಿತು. ತಾಯಿಯನ್ನು ಸಾಲಂಕೃತಗೊಳಿಸುವುದಕ್ಕೆ ಬೇಕಾಗಿ ರಮೆ ಉಮೆ ವಾಣಿಯರೇ ಮುಂದಾಗುತ್ತಾ ಇದ್ದಾರಲ್ಲ, ಸಂತೋಷ. ಬೇಕಾದ ಹಾಗೆ ಸಜ್ಜಾಗುತ್ತಾಯಿ. ಅವರೆಲ್ಲವರು ಅಷ್ಟು ಸೇವೆ ಮಾಡುವಾಗ ನಾವು ಸೇವೆ ಮಾಡುವುದು ನಮ್ಮ ಸೇವೆ ಹೇಗೋ ಕರಡ
ಶ್ರೀಚಕ್ರ ತೃಣಯನಾಯ ತ್ರಿಶೂಲವನು ಸಗ ಕನಕಗೆ ಗುರು ಬ್ರಹ್ಮದುವು ಬಡಿಕೆಯ ಸುಮನಸರು ಜಯ ಜಯ ವಿನುತ ಪದಕಿರಗೆ ಜಯ ಜಯ ಜಗದಂಬಾ ಆ ಆ ಆ ಆ ಮಹಿಷವಧೆಗೆ ಮುಂದಾದಂತಹ ಮಹಾಮಾತೆಗೆ ನಾವೆಲ್ಲರೂ ಭಕ್ತಿಯ ದ್ಯೋತಕವೂ ಎನ್ನುವ ಹಾಗೆ ನಮ್ಮ ದಿವ್ಯ ಕೈದುಗಳನ್ನು ಮಹಾಮಾತೆಗೆ ಅರ್ಪಿಸಿದವರಿದ್ದೇವೆ. ನಿಜ. ತಾಯಿ ಅದನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದಾಳೆ. ಅದರ ಉಪಯೋಗ ಎಷ್ಟೋ ಅದು ತಾಯಿಯ ಚಿತ್ತಕ್ಕೆ ಬಿಟ್ಟಂತಹ ವಿಷಯ. ನೋಡಬಾರದೆ ಮಹಾಮಾತೆಯನ್ನೊಮ್ಮೆ. ಇಂದ್ರನ ಪ್ರಭುಶಕ್ತಿ, ಅಗ್ನಿಯ ತೇಜಸ್ಸು, ವಾಯುವಿನ ವೇಗ, ನಿರುತಿಯ ನಿಷ್ಠೆ, ಅಂತಕನ ಅಧಟು, ಕುಬೇರನ ಸಂಪನ್ನತೆ, ಕಡೆಯ ದಿಕ್ಕಿನ ಒಡೆಯನಾದಂತಹ ಮೃಢನ ದೃಢತೆ, ಇವೆಲ್ಲವನ್ನೂ ಕ್ರೋಢೀಕರಿಸಿಕೊಂಡಂತಹ ಮಹಾಮಾತೆ ಕಾಲ್ನಡಿಗೆಯಿಂದಲೇ ಸಮರ ಭೂಮಿಗೆ ತೆರಳಬಾರದು ಎನ್ನುವ ಹಾಗೆ ತೀರ್ಮಾನ ಮಾಡಿದ ಪರ್ವತರಾಯ ತಾನು ಕೇಸರಿಯಾಗಿ ಬರುತ್ತೇನೆ ಎನ್ನುವ ಹಾಗೆ ಆಡಿದ್ದಾನೆ.
ಯಾಕೆ ಎಂದು ವಿಚಾರಿಸಿದಾಗ ಯಾರು ಒಬ್ಬನಾಕೆ ನಾಡಿ ಆಯುಧ ಪಾಣಿಯಕ್ಕೆ ಬರ್ತಾ ಇದ್ದಾರೆ. ಉತ್ತಮ ವ್ರತಮಂಡಳಿ ನೋಡಿ. ಒಂದು ಹೆಜ್ಜೆ ಮುಂದೆ ಇಟ್ಟಲ್ಲ ಜತರ ಏನು ಅಷ್ಟಭುಜ ಕೈಯಲ್ಲಿ ಆಯುಧ ತಟ್ಟಣ ಕೆಲಸಗಳನ್ನು ಎರಿಕೊಂಡು ಈ ಕಡೆ ಬರ್ತಾ ಇದ್ದಿ. ನಿಜ. ಯಾಕೆ ಬಂದೆ? ಯಾಕೆ ನನ್ನವರಾದ ಶಂಕಾಸುರ ಮುಂದೆ ಈ ರೀತಿಯ ಗರ್ಜಿಸುತ್ತಾ ಮುಂದುವರಿಯಬೇಕಾದರೆ ನನಗೆ ಮತ್ತು ನಿನಗೆ ಹಾಕಿದ್ದಾರೆ ಹೇಳಿದೆ. ಏನು ಸಾಮಾನ್ಯದ ಮಾಲಿನಿಯ ಜಾತ
ದುಷ್ಟೇ ನರಾಜು ನನಗೆ ಏನು ಸುರರ ಪಕ್ಷವನ್ನು ಸೇರಿಕೊಂಡು ಬಂದಯ್ಯ ಬದುಕು ಆಸೆ ಇದ್ದಾರೆ ಆಯುಧ ಕೆಳಗೆ ಇರಿಸು ಕೆಸರು ಕಾಡಿಗೆ ಕಳಿಸು ಮೂರು ಲೋಕದ ಅಧಿಕಾರಿ ನಾನು ಸಿಂಹಾಸನವನ್ನು ಏರುವಾಗ ನನ್ನ ಜಂಗಿ
ಮಹಿಷಾಂತಕ್ಕೆ ಉದ್ಧರಿಸಮ್ಮ ಉದ್ಧರಿಸಿ. ಇಂದ್ರ ಭಯ ನಿನಗಿಲ್ಲ, ಮುಂದಕ್ಕೆ ಹರುಷದಲ್ಲಿ ನಾಟವನ್ನು ಪಾಲಿಸು. ಕೊಡುತ್ತಿದ್ದ ದುರುಳ ಮಹಿಷ ಹಾಗೂ ಆತನ ಅನುಚರರನ್ನು ಕೊಲ್ಲುವುದಕ್ಕೆ 9 ದಿವಸಗಳೇ ಬೇಕಾಯಿತು. ಈ 9 ದಿವಸಗಳಲ್ಲಿ 9 ರೂಪನು ತಾಳುವುದರ ಮೂಲಕ ಕೂಳರನ್ನು ವಧಿಸಿದೆ. ಈ 9 ದಿನಗಳನ್ನು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತ ಇಂದು ದುರುಳ ಮಹಿಷರ ಶಿರವನ್ನೇ ಹೂವಿಗೆ ಚೆಂಡಾಡಿ ವಿಜಯವು ನಮ್ಮ ಪಾಲಿಗಾಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿ ಎಂದು ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರ್ತಾರೋ ಅಂತವರ ಕಷ್ಟವನ್ನು ನಾನು ಪರಿಹರಿಸ್ತೇನೆ. ನಾಕದ ಪೀಠದನಿಗೆ ಸ್ಥಿರಗೊಳಿಸಿದ್ದೇನೆ. ಹೋಗು ಮಗನೇ. ಭವಿಷ್ಯತ್ತಿನಲ್ಲಿ ಖಡರಿಂದ ಕಷ್ಟ ಒದಗಿದ್ರೆ ಏನು ಮಾಡ್ಬೇಕಮ್ಮ? ನೇರವಾಗಿ ಹಿನಗಿರಿಯಲ್ಲಿ ಏರಿಕೋ. ಅನನ್ಯ ಭಕ್ತಿಯಿಂದ ನನ್ನನ್ನು ಸ್ತುತಿ ಮಾಡಿದೆ ಎಂದಾದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನು ನಾನು ದೂರಗೊಳಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆ ಶುಭವಾಗಲಿ.
ಕೇಳಿದ್ದೀರಿ. ಹಾಗೆಂದು ಕೊಳ್ಳಬಹುದಯ್ಯ. ಅನೇಕವಿದೆ ತಮ್ಮ. ಬ್ರಹ್ಮ ನಿರ್ಮಿತವಾದ ಕರ್ಪೂರಮಯದಲ್ಲಿ ಕಶ್ಯಪರ ಕರುಣೆಯಿಂದಲಾಗಿ ಧರ್ಮದೇವಿಯ ಗರ್ಭಾಮುದಿಯನ್ನು ಪಾವನಗೊಳಿಸುವುದಕ್ಕಾಗಿ ಶುಂಭಾದಿಶುಂಭಾಸುರರ ನಮ್ಮ ಜನನ ನಿಜ ಹುಟ್ಟಿದರೆ ಸಾಲದು ಕೀರ್ತಿಯನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಮಾಡಿರುವ ಘನವಾದ ಕೆಲಸ ಏನು? ನಮ್ಮ ಜೀವನದಲ್ಲಿ ಧನಬಲ, ಜನಬಲ, ಸೇನಾಬಲ, ಅಧಿಕಾರ ಬಲ ಇದ್ರೂ ಕೂಡ ದೇವರನ್ನು ಪಡಿಬೇಕಂತಹ ಉದ್ದೇಶದಿಂದ ನೇರವಾಗಿ ಗೌರವದ ಅರಣ್ಯವನ್ನು ಸೇರಿ ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಂಡು ದರೆಯ ಯೋನಿ ಜನಿಗಳು 3 ಮೂರ್ತಿಗಳಿಂದಲೂ ಮರಣವೇ ಬಾರಂತ ವರವನ್ನು ಪಡೆದಿದ್ದೇವೆ. ವರವನ್ನು ಪಡೆದಂತಹ ನಾವು ಕೈಗೊಂಡದು ದಿಗ್ವಿಜಯ ಅಂಗ ವಂಗ ಕಳಿಂಗ ಅಲ್ಲಿರುವಂತಹ ಧರಣಿಪಾಲಕರನ್ನೇ ಸಮರದಲ್ಲಿ ಸೋಲಿಸಿ ಅವರಿಂದ ಕಪ್ಪಗಾಣಿಗೆ ಪಡೆದಂದೆವು. ಆನಂತರ ಪಾತಾಳವನ್ನು ಸೇರಿ ಅಲ್ಲಿರುವಂತಹ ಮೃಗಾದಿಗಳನ್ನೇ ಸದೆ ಬೆಳೆದು 2 ಲೋಕ ನಮ್ಮ ಸ್ವಾಧೀನವಾಗಿದೆ. ಉಳಿದ ಲೋಕ ದೇವಲೋಕದಲ್ಲಿ ಕೊಬ್ಬಿನಿಂದ ಬದಿದಾಡ್ತಾ ಇದ್ದಾರೆ. ಅವರ ಗರ್ಭವನ್ನು ಇಳಿಸುವುದಕ್ಕೆ ಕಾಯಿದ್ದಾರೆ. ದೇವತೆಗಳು ಅಹಂಕಾರದಲ್ಲಿ ಮೆರೆದಾಡ್ತಾ ಇದ್ದಾರೆ ಸ್ವರ್ಗಲೋಕದಲ್ಲಿ. ಅಂತವರನ್ನು ಸದೆಬಡಿಯಕ್ಕೆ ಇದೊಂದು ಅವಕಾಶ.
ಸಮರ್ಕವಾದಂತಹ ಸುರಪಾಯ ನೀನು ನಾನೇ. ನನ್ನ ಪರಿಚಯ ಸಿಗಿತ್ತ ಯಾರೋ ನೀನು? ನಿನ್ನ ಜಾತಿ ಬಾಂಧವ ಫೋಲಿತಾಪುರದ ಅಧಿಕಾರಿ ಸುಂಬಾಸುರ ನಮ್ಮ ನಿಸುಂಬ ಪುರಪೀಠ ಸ್ವಾಧೀನ ಮಂಗಳವಾಗಲಿ ಶುಭವಾಗಲಿ ಮೂರು ಲೋಕಗಳ ಸಂಭಾಸುರನಿಗೆ ಜಯವಾಗಲಿ ಮಂಗಳವಾಗಲಿ ಜೈ ಜೈ ಜತ್ತು ಅಮ್ಮ ಮನಸ್ಸಿಗೆ ಬಹಳ ಸಂತೋಷವಾಯಿತು ನೋಡು. ಈ ವೇಳೆ ಹೇಳುವ ಮಾತನ್ನೆಲ್ಲ ಅಮ್ಮ ಸೂರ್ಯ ಚಂದ್ರಾದ್ಯರ ಸಂಚಾರವನ್ನು ನಿಲ್ಲಿಸಿದ್ದೇವೆ. ಒಂದು ವೇಳೆ ಆ ಪಾಪಿ ಮಕ್ಕಳು ಮುಂದುವರಿಯಬೇಕಾದ್ರೆ ನಮ್ಮ ಆಜ್ಞೆ ಪಡೆದು ಹೋಗಬೇಕು. ನಿಜ ಅಮ್ಮ ಈ ಮೊದಲು ಮಹಿಷರನ್ನುವಂತ ವ್ಯಕ್ತಿ ಒಬ್ಬ ಇದ್ದಾನಂತೆ. ನನ್ನ ಪಾಲಿಯ ಲಕ್ಷ್ಯವೇ ಅಲ್ಲ, ಒಂದು ವೇಳೆ ಸಮಯದಲ್ಲಿ ಅವರು ಬೇಕಿತ್ತು, ಅವರ ಸೊಂಟ ಮುರಿತಾ ಇದ್ದರು. ಅಮ್ಮ ಅವರಿಗಿಂತ ಶ್ರೇಷ್ಠರಾಗಿ ಈ ಪ್ರಪಂಚದಲ್ಲಿ ಬೆಳೆಯುತ್ತಾ ಇದ್ದೇವೆ ಎಂಬಾಗಿ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ರಣರಂಗದಲ್ಲಿ ಬಳಲಿದ್ದೇವೆ, ಆಯಾಸ ಪರಿಹಾರ ಆಗಬೇಕು. ವಿಶ್ರಾಂತಿ ಪಡಿ, ಹೋಗೋಣ ಆ ಕಡೆಗೆ. ಕ್ಷಣದಿಂದ ಕ್ಷಣಕ್ಕೆ ಅಧಿಕವಾಗುತ್ತಾ ಇದೆ. ಮತ್ತೊಮ್ಮೆ ಅವರಲ್ಲಿ ಮಾರ್ಮಲೆತು ಕಾಳಗವನ್ನು ಕೊಡುವಂತಹ ಸ್ಥಿತಿಯಲ್ಲಿ ನಾನಿಲ್ಲ. ಮುಂದೇನು ಎನ್ನುವ ಹಾಗೆ ಯೋಚಿಸುತ್ತಿದ್ದಾಗ ಈ ಹಿಂದೆ ಮಹಿಷವಧೆಯ ಸಂದರ್ಭದಲ್ಲಿ ಮಹಾಮಾತೆ ಆಡಿದಂತಹ ಮಾತೊಂದು ಜ್ಞಾಪಕಕ್ಕೆ ಬರ್ತಾ ಇದೆ. ಕಷ್ಟಕಾಲ ಒದಗಿದಾಗ ತುಹಿನಗಿರಿಯನ್ನು ಸೇರಿಕೊಳ್ಳಿ ಮಕ್ಕಳೇ ಎನ್ನುವ ಹಾಗೆ ಸುಮನಸರನ್ನೆಲ್ಲ ಒಟ್ಟು ಸೇರಿಕೊಂಡಿದ್ದೇನೆ. ಆದಷ್ಟು ಶೀಘ್ರವಾಗಿ ತುಹಿನಗಿರಿಯತ್ತ ಹೋಗ್ತೇನೆ. ನಿರ್ಜಲ ರಾಜರಾಜೇಶ್ವರಿ ಮಹಾಮಾತೆ, ದಿವರಾಜನಾದಂತಹ ನಾನು ಲೋಕಮಾತೆಯಾದ ನಿನ್ನನ್ನು ನವ ವಿಧದ ಭಕ್ತಿಯಿಂದ ಸಂಸ್ತುತಿಸುತ್ತಾ ಇದ್ದೇನೆ. ರಕ್ಷಿಸಬೇಕಮ್ಮ. ಗುರುಗುಟ್ಟು
ಸುರಪಾಲ, ಈ ಹಿಂದೆ ನಿಮಗೆ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹಿಷನನ್ನು ವಧಿಸಿ ನಾಕದ ಪೀಠವನ್ನು ಸ್ಥಿರಗೊಳಿಸುವಳು ನಾನೇ. ಹುಣ್ಣಿಮೆಯ ಚಂದ್ರನಂತೆ ಶೋಭಿಸಬೇಕಾದಂತಹ ನಿನ್ನ ಮುಖ ಇಂದು ನಿಶಾ ಕಮಲದಂತೆ ಬಾಡಿ ಹೋಗಿದೆ ಅಲ್ಲ ಮಗನೇ. ಯಾರಿಂದ ಕಷ್ಟ ಬಂತು ಹೇಳು ನನ್ನಲ್ಲಿ. ಏನೆಂದು ಹೇಳೋಣ ತಾಯೇ? ಏನಾಯ್ತು ಮಗನೇ? ಯಾವ ನಾಲಿಗೆಯಲ್ಲಿ ಹೇಳಲಮ್ಮ? ಏನಾಯ್ತು ಮಗನೇ? ಈ ಹಿಂದೆ ದುರುಳನಾದಂತಹ ಮಹಿಷಾಸುರನನ್ನು ವಧಿಸುವುದರ ಮೂಲಕವಾಗಿ ಸ್ವರ್ಗದ ಅಧಿಕಾರವನ್ನು ಮರಳಿ ನೀನು ಒಪ್ಪಿಸಿದವಳಲ್ವೇ? ಸರಿ. ಬಿಡುಗಣ್ಣರೊಡೆಯನಾಗಿ ಸುರಲೋಕವನ್ನು ಪಾಲಿಸುತ್ತಿದ್ದಾಗ ಮಹಿಷನಿಗಿಂತಲೂ ಶತತ್ರಾಣಿಗಳೆನಿಸಿದಂತಹ ಶುಂಭ ನಿಶುಂಭರ ಆಗಮನವಾಯ್ತಮ್ಮ. ಹೌದೇ? ಕಾಳಗ ಕಿಟ್ಟಿದೆ ಎಂದಾದ್ರೆ ದೇವೇಂದ್ರನಾದಂತಹ ನನಗೆ ಸೋಲಡರಿತು. ಸ್ವರ್ಗಲೋಕದ ಅಧಿಕಾರವನ್ನು ಕಳೆದುಕೊಂಡಿದ್ದೇವೆ. ಆದುದರಿಂದ ಅಂತಹ ದುಷ್ಟರನ್ನು ವಧಿಸುವುದರ ಮೂಲಕವಾಗಿ ಅಭಯವನ್ನು ಕರುಣಿಸಬೇಕಮ್ಮ. ನೀವೆಲ್ಲರೂ ಮರುಗದಿರು ಸುರಪಾಲ ಮರೆಯ ಮಾತಲ್ಲ ನೀವು ಯಾರು ಕಣ್ಣೀರು ಸುರಿಸಬೇಕಾದ ಅಗತ್ಯವಿಲ್ಲ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭ ನಿಶುಂಭರನ್ನು ಕಿರಿದು ಸಮಯದೊಳಗಾಗಿ ಸಂಹರಿಸುತ್ತೇನೆ. ಧೈರ್ಯಸ್ಥರಾಗು. ಅಷ್ಟರ ತನಕ ನಾವೆಲ್ಲಿರ್ಬೇಕಮ್ಮ? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇದ್ದುಕೊಂಡು ಒಬ್ಬೊಬ್ಬ ಕಳನನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಕೊಲ್ಲುವಂತ ದೃಶ್ಯವನ್ನು ಕಾಣಬೇಕು. ಹೋಗಿ ನಿಶ್ಚಿಂತರಾಗಿ. ಜಯ 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 ಹೇಗೆ ಮೋಹ
ಧನುಜರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದ್ದು ನನ್ನ ಕರ್ತವ್ಯವೇ ಸರಿ. ಕಳ್ಳರನ್ನು ವಧಿಸುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಆದರೆ ನೇರವಾಗಿ ಅವರ ಬಳಿಗೆ ನಾನೇ ಹೋಗುವುದೇ ಅಲ್ಲ, ಅವರಾಗಿ ನನ್ನ ಬಳಿಗೆ ಬರಬೇಕು. ಯಾವ ರೀತಿ ಬೇಟೆಗಾರನೊಬ್ಬ ಬಲೆಯನ್ನು ಬೀಸಿ ಕಾಡಲ್ಲಿ ಇರುವಂತಹ ದುಷ್ಟ ಮೃಗಗಳನ್ನು ಹಿಡಿದು ಯಾವ ರೀತಿ ಕೊಲ್ಲುತ್ತಾನೋ ಹಾಗೆ ನನ್ನ ರೂಪ ಎನ್ನುವಂಥ ಬಲೆಯನ್ನು ಬೀಸಿ ಕಾಮುಕರನ್ನು ಇಲ್ಲಿಗೆ ಬರೆಸಿಕೊಳ್ಳಬೇಕು. ವಿಷಯ ಏನೋ ಸರಿ, ಆದರೆ ನಾನು ಈ ರೂಪದಿಂದ ಇರುವುದೇ ಈ ರೂಪವನ್ನು ಕಂಡರೆ
ಖಂಡಿತವಾಗಿಯೂ ದುಷ್ಟರು ನನ್ನ ಹತ್ತಿರ ಬರುವುದಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಮನದಲ್ಲಿ ಯೋಚಿಸಿ ತೀರ್ಮಾನವೊಂದು ಗೈದಿದ್ದೇನೆ. ಸುಂದರವಾದಂತಹ ಮೋಹಿನಿ ರೂಪವನ್ನಾತು ಕೌಶಿಕೆ ಎಂಬ ನಾಮವನ್ನಿರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಸೆಪಟ್ಟವಳು ನಾನು. ಎಲ್ಲ ಸರಿ, ಕುಳಿತುಕೊಳ್ಳುವುದಕ್ಕಾಗಿ ಯೋಗ್ಯವಂತ ಸ್ಥಳ ಬೇಕಲ್ಲ. ಎಲ್ಲಿ ಎಲ್ಲಿ ಸರಿ, ಈ ಕನಕದ ಉಯ್ಯಾಲಲ್ಲಿ ಯಾರಿ ಕುಳಿತುಕೊಂಡು ಗಾಯನವನ್ನು ಹಾಡುತ್ತೇನೆ. ತನ್ನ ತನುಗಂಧವನ್ನೇ ಗಾಳಿಗೆ ಪಸರಿಸ್ತೇನೆ. ಕಳ್ಳರು ಮೃಗಬೇಟೆಯಿಂದ ಬರುವಂತಹ ಸಂದರ್ಭದಲ್ಲಿ ಪರಿಮಳವನ್ನು ಆಗ್ರಾಣಿಸಿ ಯಾರು ಎಂಬುದಾಗಿ ಹುಡುಕಿಕೊಂಡು ಬರ್ತಾರೆ. ಅದೇ ವೇಳೆಯಲ್ಲಿ ರೂಪ ಎನ್ನುವಂಥ ಬಲವನ್ನು ಬೇಯಿಸಿ ಕಾಮಕರನ್ನು ತಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ತಡ ಮಾಡುವುದು ಸರಿಯಲ್ಲ. ಕನಕದ ಉಯ್ಯಾಲನೆ ಆಡ್ತೇನೆ.
ಎಂದು ಹೇಳಿದರೂ ಹೆಚ್ಚಾಗದು. ಕೀರ್ತಿಕಾಂಕ್ಷಿಗಳಾಗಿ ಕಾಡನ್ನು ವಿಧಿಯ ಬಗ್ಗೆ ತಪವನ್ನು ಆಚರಿಸಿದೆವು. ಮೆಚ್ಚಿದ ವಿಧಾತ ಏನು ಬೇಕು ಎಂದು ಕೇಳಿದಾಗ ಚೋಣಿಯಲ್ಲಿ ಯೋನಿಜರಿಂದ ಹಾಗೆಯೇ ಬಾರದಿರಲಿ ಎಂದು ಅಕ್ಷರ ತಥಾಸ್ತು ಅಂದಿದ್ದಾನೆ. ಒಲಿದಿದ್ದಾನೆ ಮನೋವೇಗ, ಅನುಗ್ರಹಿಸಿದ್ದಾನೆ ಬ್ರಹ್ಮಚರ್ಯ. ಕೇಳದೆ ಕೊಟ್ಟ ಗದಾದಂಡ ಸಾಮಾನ್ಯವಾದದ್ದು ಹೇಳು. ಅದು ಮಜೆಯಿತ್ತ. ಸರಿ, ಗದಾದಂಡ ಕೈಗೆ ಬಂದದ್ದೇ ತಡ. ಯಾವ ರೀತಿ ಉಲ್ಲಾಸ, ಯಾರಿಗೆ ತಾಗುವುದು, ಯಾವುದಕ್ಕೆ ತಾಗುವುದು, ಕಂಡುಕೊಂಡ ದಾರಿ ಒಂದು ದಿಗ್ವಿಜಯ. ಸರಿ, ಭೂಲೋಕ ಪಾತಾಳ ಸ್ವಾಧೀನ, ಸ್ವರ್ಗಕ್ಕೆ ದಾಳಿ, ಶುಂಭನಾಳ್ವಿಕೆ, ಬರಲಿ ಸಮರಕ್ಕೆ ಆಹ್ವಾನವನ್ನು ಕೊಟ್ಟರೆ ಬಂದ ನಾರದ, ಮಾಡಿಸಿದ ಸಂಧಿ. ಸರಿ, ಶುಂಭ ಉಭಯ ತೋಳುಗಳಿಂದ ಅಪ್ಪಿದ ಏರಿಸಿದ ವಿಠಲ ಏರಿಸಿದ. ಅವನಿಂದಲೇ ನೇಮವನ್ನು ಕೈಗೊಂಡು ಶಿಲೆಯ ಸಂಚಾರಕ್ಕೆ ಹೊರಟವರು ನಾವು. ಯಾರು ನಮ್ಮಣ್ಣನ ಮಾತನ್ನು ಉಲ್ಲಂಘಿಸ್ತಾರೋ ಅಂಥವರ ಶಿರ ಕತ್ತರಿಸಿದ್ದೇವೆ. ಅದಲ್ಲ ಪರಿಶ್ರಮದ ಪರಿಣಾಮ. ಶರೀರಕ್ಕೆ ಆಲಸ್ಯ, ಹಸಿವೆ, ಕಾರಣ ಏನು ಬಲ್ಲಯ್ಯ? ಏನು? ಶಿಲೆಯನ್ನು ತೊಳಲು ತಳೆದಿಯ ಕ್ಷುದೆ, ಕಳೆಯಲು ಮಾಂಸವನ್ನು ಬೇಕೆನು ತರಿ ಬೇಟೆ.
ಚೆಲುವ ಮಾಂಸವ ಶುಂಭಗಿ ಒಡೆ ಈ ಒಡೆ ಏನಾಯ್ತು ನಿನಗೆ? ಇತ್ತ ಬಾ ತಮ್ಮ, ಇತ್ತ ಬಾ ತಮ್ಮ. ಏತಕ್ಕೆ ಬಂದೆನು ನಾನು ಈ ಪಾತಕಿ ಮಾಡುವ ಬೇಟೆಗೆ? ತಲೆ ಕೆಟ್ಟವನೇ, ಬಂಡೆ ಮೇಲೆ ಉದ್ದಕ್ಕೆ ಮಲಗಿ ಏನೇನೋ ಬಡಬಡಿಸ್ತಾ ಇದ್ದೆ. ಮಲಗುವುದು ಕರ್ಮ. ಮತ್ತೆಂಥದ್ದು? ಕೆಳಗೆ ಬಿದ್ದರೆ ಮರ್ಯಾದೆಯ ಪ್ರಶ್ನೆ ಎಂಬುದಾಗಿ ಭಾವಿಸಿ ಮೇಲೆ ಬಿದ್ದೆ ತಮ್ಮ. ಈಗ ಮರ್ಯಾದೆಗೆ ಬೇಕಾಗಿ ಮೇಲೆ ಬಿದ್ದದ್ದು. ಹೇಳುವುದಕ್ಕಾಗುವುದಿಲ್ಲ. ಕೈ ಕೊಟ್ಟ ಅಭ್ಯಾಸ ಇದೆಯೋ? ನಿನಗೆ ಕೊಡದ ಕೈ ಮತ್ಯಾರಿ? ಒಮ್ಮೆ ಕೊಡು. ಕೊಟ್ಟೆ ಕೈ. ಇದಕ್ಕೆ ಹೇಳಿ ಧರ್ಮಕ್ಕೆ ಸಿಗುತ್ತದೆ ಅಂತ ಒಟ್ಟು ತಿನ್ನುವುದಲ್ಲ, ಸ್ವಲ್ಪ ಆಲೋಚಿಸಬೇಕು ಅಂತ. ಕುಡಿಯುವುದಕ್ಕಿಲ್ಲ ಅಂತ ಆಲೋಚನೆ ಮಾಡಿ ಬಂದದ್ದು ತಮ್ಮ. ಮತ್ತೆ ಎದುರು ಕಂಡಾಗ ಹೇಳಿದ್ದು ಮರ್ತೋಯ್ತು, ಎದುರಿದ್ದದ್ದು ಒಳಗಾಯ್ತು. ಹೊಟ್ಟೆ ತುಂಬಾ ರಕ್ತವನ್ನು ಕುಡಿದೆ, ಮಾಂಸವನ್ನು ತಿಂದೆ, ಹೊಟ್ಟೆ ಉಬ್ಬೇರಿತು. ಉಚ್ಛ್ವಾಸ ನಿಶ್ವಾಸ ಯಾವುದು ಸರಿಯಾಗಿ ಆಗುವುದಿಲ್ಲ, ಗಾಳಿ ಹೋಗುವುದಿಲ್ಲ. ತಮ್ಮ ಹೇಗಾಗಿದೆ ಬೇಟೆ? ಭರ್ಜರಿ ಬೇಟೆ. ಏನು ತಿಂದೆ, ಏನು ತಂದೆ, ಹೇಳು ನನ್ನ ಮುಂದೆ. ಮೃಗಗಳನ್ನ ಸುತ್ತ ಹೊರಟ ಸಮಯ, ಒಂದು ಕೊಬ್ಬಿದ ಕಾಡು ಕೋಣ ಪ್ರಾರಂಭ ಆಯ್ತಾ ಈ ಕಡೆಗೂ? ಹೌದೌದು, ಇರ್ಲಿಲ್ಲ. ಶರವೇಗದಿಂದ ಸಾಧಿಸಿದೆ, ಅದರ ಕೋಡುಗಳಲ್ಲಿ ಹಿಡಿದೆ, ನೆಲಕ್ಕೆ ಬಡಿದೆ, ಉದರ ಬಗೆದೆ, ಮಾಂಸ ತಿಂದೆ. ಕೋಡನ್ನು ದೂರಕ್ಕೆ ಬಿಸಾಡಿದ್ದೆ. ಇಲ್ಲಿಯೇ ಒಂದು ಹೊಂಡ ತೆಗೆದು ಮುಗಿದು ಅದ್ಯಾಕೆ? ಇದ್ರೆ ನಾಳೆವು ನಮ್ಮೊಟ್ಟಿಗೆ ಬರ್ತದೆ. ಬೇಗ ಸಿಗ್ಲಿಕ್ಕಿಲ್ವ? ಹೊಟ್ಟೆ ತುಂಬಿತು. ಅಷ್ಟರಲ್ಲಿ ಅಣ್ಣ ನೆನಪಾಯಿತು. ಹೊಟ್ಟೆ ತುಂಬಿದ ಮೇಲೆ ಬೇಟೆಗೆಂದು ಬಂದವರು ಎಂದಾದ್ರೂ ಬರಿಗೈಯಲ್ಲಿ ಹೊತ್ತದುಂಟೆ? ಇಲ್ಲ ಇಲ್ಲ ಇಲ್ಲ. ಏನು ಮಾಡೋಣ ಎಂದು ಆಲೋಚಿಸುವಾಗ ಅಣ್ಣ ಪೊದೆಗಳ ಎಡೆಯಿಂದ ಚಿಗರೆಗಳು. ಚಿಗರೆ ಚಿಗರೆ ಜಿಂಕೆ ತೋರಿಸಿಕೊಟ್ಟದು ನಾನಲ್ವಾ? ಜಿಂಕೆ ಮಾರಿಯ ಓಡ್ತಾ ಐತೆ ನೋಡ್ಲ ಮಗ. ಬಿಡಬೇಡ 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 ಬಿಡಬೇಡ. ನಾನು ಬಿಡುವವನು. ಹಿಡಿ 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 ಹಿಡಿದಪ್ಪಳಿಸಿದೆ, ಮಾಂಸ ಮಾಡಿ ತಂದಿದ್ದೆ. ಇವನದೊಂದು ಹೇಳಿ ಸುಖ ಇಲ್ಲ ಇವನಿಗೆ. ಯಾವಾಗಲೂ ನನ್ನ ಹೊಟ್ಟೆ ತುಂಬಿರ್ತದೆ, ಇನ್ನು ನೀನು ತಂದದನ್ನು ಎಲ್ಲಿಗೆ ತಿನ್ನುವುದು, ತಿಂದ್ರೆ ಮತ್ತೆ ಎಂತದಾದಿತದೆ. ಏನು ತಂದದ್ದು ನಿನಗ? ನನಗಲ್ಲವಾ? ಹುಚ್ಚು ಹಿಡಿಬೇಕು ನಿನಗೆ ಕೊಡ್ಲಿಕ್ಕೆ. ಮತ್ತೆ ಅದು ಶುಂಭಗೆ ಈ ಒಡೆ. ನಿನ್ನ ಬೇಟೆ ಹೇಗಾಯ್ತು? ನಾನು ಬೇರೆ ದಾರಿ ನೋಡಿದೆ. ಹೋಗುತ್ತಿರುವಂತಹ ಸಂದರ್ಭ ಕೆರಳಿದ ಕೇಸರಿ ಕೇಸರಿ ಗರ್ಜಿಸ್ತಾ ಬರ್ತಾ ಇತ್ತು. ಏನು ಮಾಡಿದೆ? ಕೇಸರಿಯ ಬಾಲಕ್ಕೆ ಕೈಗೊಟ್ಟೆ. ದರ 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 ದರ. ಎಷ್ಟು ದರ? ಎಷ್ಟು ದರ ಅಂತ ಕೇಳ್ಬೇಕಷ್ಟೇ. ಯಾವುದು? ಬೆಲೆ ಎಳೆದದ್ದು ದರ ದರ. ಎಳೆದೆಯ? ದರ ದರನ ಎಳೆದ ಪಾಠಕ್ಕ ಬಡ್ಡಿ. ಎಲುಬೊಂದು ಕಡೆ, ಚರ್ಮ ಒಂದು ಕಡೆ, ಮಾಂಸ ಒಂದು ಕಡೆ, ಬೇರೆ ಬೇರೆ ಆಯ್ತು. ಮೊದಲಾಗಿ ಇಳಿತಿತ್ತು ರಕ್ತ. ಅಲ್ಲಿಗೆ ಬಾಯಿ ಕೊಟ್ಟೆ, ಗಳ 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 ಕುಡಿದೆ. ಮಾಂಸ ಒಂದೇ ಒಂದು ಎಲುಬಿರ್ಲಿಲ್ಲ, ಬಾಯೊಳಗೆ ಹಾಕಿದೆ. ಞಮ 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 ಜಗಿದೆ. ಎಲುಬು ಕಟ ಕಟನೆ ಕಡಿದೆ. ಚರ್ಮ ಹರಿದೆ. ಅದ್ಯಾಕೋ ಚರ್ಮ? ಅದು ಬೇಸಿಗೆಗಾಲ ಬರುವಾಗ ಬಿಸಿಲಿಗೆ ಹಾಕಿದ್ರೆ ಒಣಗಿಸಿ ಕರ್ಕುರು 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 ಅಂತ ಒಳ್ಳೇದಾಗ್ತದೆ. ಹೌದೌದು. ಸ್ವಲ್ಪ ಮೊಲದ ಮಾಂಸ ಇಟ್ಕೊಂಡು ಬಂದ. ಅದೇನು ಸ್ವಲ್ಪ? ನನಗೆ ಸಿಕ್ಕಿದ್ದೆ ಅಷ್ಟು. ಏನು ಅದು ಹಾಗೆ? ಈಗೀಗ ಪ್ರಾರಂಭದಲ್ಲೇ ಸಿಗುವುದು ಕಡಿಮೆ ಆಗಿದೆ. ಎಂತದು ಕರ್ಮ ಅಂತ ಗೊತ್ತಿಲ್ಲ. ಹೌದು, ಆದ್ರೂ ಹಿಡ್ಕೊಂಡು ಬಂದೆ. ಯಾಕೆ? ಶುಂಭಗಿ ಒಡೆ. ಓ, ನಿನ್ನ ಭಾಗದ್ದು. ಹೊಟ್ಟೆ ತುಂಬಿದೆ, ಹಸಿವೆ ನಿವಾರಣೆಯಾಗಿದೆ. ಹೇಗಿದೆ? ಗಾಳಿಯ ಸಂತಾನ ಇಲ್ಲ ತಮ್ಮ. ಅಲ್ಲ, ಈ ಗಾಳಿಯಲ್ಲಿ ಹೋಯಿತು ಅಂತ. ಹೋಗುವುದೆಲ್ಲಿಗೆ? ಎಲ್ಲರೂ ಸೇರಿ ಯಾವುದಕ್ಕೋ ತುಂಬಿಸಿಟ್ಟಿದ್ದಾರೆ. ಮತ್ತೆ ನಾವು ಗಾಳಿ ಇಲ್ಲ ಅಂತ ಹೇಳುದು. ಅದರ ಮುಚ್ಚಳ ತೆಗೆದ್ರೆ ಗಾಳಿ ಬುಸ್ ಅಂತ ಬರ್ತದೆ. ತಮ್ಮ ಅಣ್ಣ ಏನು ಕೊಡುವುದಿಲ್ಲ. ಹೌದಪ್ಪ. ಸ್ವಲ್ಪ ಮಲಗದಿದ್ರೆ ನಾನು ಸಾಯುವುದೇ. ವಿಶ್ರಾಂತಿ ಬೇಕೇ ಬೇಕು. ಹಾಗಾಗಿ ಮಲಗುವುದು ಅಂತ ತೀರ್ಮಾನಕ್ಕೆ ಬಂದೆ. ನನಗೆ ಗಾಳಿ ಇಲ್ಲದಿದ್ರೆ ಮಲಗಲಿಕ್ಕೆ ಆಗುದಿಲ್ಲ. ಇಬ್ಬರು ಮಲಗಿದ್ರೆ ಗಾಳಿ ಹಾಕುವುದು ಯಾರು? ಹಾಗಾಗಿ ನಮ್ಮಲ್ಲೇ ಒಂದು ಸಮತೋಲನ ಸ್ಥಿತಿಯನ್ನು ಏರ್ಪಡಿಸುವ. ಹೊಂದಾಣಿಕೆ. ಹೌದೌದು, ಹೊಂದಾಣಿಕೆ ಮುಖ್ಯ. ನಾನು ಮಲಗುತ್ತೇನೆ, ನೀನು ಗಾಳಿ ಹಾಕು. ಇಲ್ಲದಿದ್ರೆ ನೀನು ಗಾಳಿ ಹಾಕು, ನಾನು ಮಲಗ್ತೇನೆ. ಅದು ಬೇಡ ಅಂತಾದ್ರೆ ನಾನು ಮಲಗ್ತೇನೆ, ನೀನು ಗಾಳಿ ಹಾಕು.
ಅದರಲ್ಲಿ ಬೇಸರ ಉಂಟು ಅಂತಾದ್ರೆ ನೀನು ಗಾಳಿ ಹಾಕು, ನಾನು ಮಲಗ್ತೇನೆ. ಈಗ ನಾನು ಮಲಗ್ತೇನೆ, ಮತ್ತೆ ನೀನು ಗಾಳಿ ಹಾಕು, ಮತ್ತೆ ನೀನು ಗಾಳಿ ಹಾಕು, ಈಗ ನಾನು ಮಲಗ್ತೇನೆ, ಮತ್ತೆ ನಾನು ಮಲಗುದು, ನೀನು ಗಾಳಿ ಹಾಕು. ಗಾಳಿ ಹಾಕು, ಗಾಳಿ ಹಾಕು, ಗಾಳಿ ಹಾಕು. ನೀನು ಮಲಗುವುದಾ? ಹೌದೌದು. ನಾನು ಗಾಳಿ ಹಾಕುವುದು. ತಂಗಾಳಿಯಲ್ಲಿ ನೀನು ಮಲಗುವುದು, ನಾನು ಗಾಳಿ ಹಾಕು. ಹೌದೌದು. ನಾನು ಗಾಳಿ ಹಾಕುವುದು, ನೀನು ಮಲಗುವುದು. ಮಲಗಿದ ಮೇಲೆ ಒಂದು ಹಾಡು. ನೀನೇ ಮಲಗಿದ್ರೆ ಮತ್ತೆ ನಾನು ಮಲಗುವುದು ಯಾವ? ನಿನಗೂ ಮಲಗಲಿಕ್ಕುಂಟ? ನನಗೆ ಆಯಾಸ ಆಗುವುದಿಲ್ವೋ? ಸಣ್ಣವರ ಆಯಾಸವಾದರೂ ದೊಡ್ಡವರ ಮುಂದೆ ಪೇಳಬಾರದು. ಪೇಳದಿದ್ರೆ ಕಡಿಮೆ ಆಗುತ್ತದ. ಈಗ ನಿನಗೆ ನಾನು ಗಾಳಿ ಹಾಕಿದ್ರೆ ಮತ್ತೆ ನನಗೆ ಬೀಸುವವರು ಯಾರಿದ್ದಾರೆ? ಹೇ ದಯಾನಿಧಿ, ಅವನೇ ಬಂದ ನಿನಗೂ ಬೀಸುವುದಕ್ಕೆ. ನಮಗೂ ಗಾಳಿ ಬೇಕು, ಇಬ್ಬರಿಗೂ ಗಾಳಿ ಬೇಕು ಅಂತಾದ್ರೆ ನಾವ್ಯಾಕೆ ಶ್ರಮ ಪಡಬೇಕು? ನಮ್ಮ ಅಡಿಯಾಳಾಗಿರುವವರು ದೇವತೆಗಳು, ಅದರಲ್ಲಿ ಒಬ್ಬ ಗಾಳಿಗೆ ಅಧಿಷ್ಠಾತ ದೇವತೆ ವಾಯು. ವಾಯುವಿನ ಆಜ್ಞೆ ಮಾಡಿ ಬೀಸುವುದಕ್ಕೆ ಹೇಳು. ಅವನಿಗೆ ಆಜ್ಞೆ ಮಾಡಬಹುದು, ಆದ್ರೆ ಸ್ಥಳ ನೋಡಿದ್ದೆ ಒಳ್ಳೆ ಸ್ಥಳ. ಸ್ಥಳ ಒಳ್ಳೆಯದು ಹೌದು, ತಗ್ಗು ಪ್ರದೇಶ, ಸ್ವಲ್ಪ ತಗ್ಗು. ಸುತ್ತಲೂ ಮರ ಗಿಡಗಳು ಬೆಳೆ ನಿಂತಿವೆ. ಇವುಗಳ ಮಧ್ಯದಿಂದ ಬೀಸಿ ಬಂದವನು ಮಾರುತ. ಅವ ಬರ್ಲಿಕ್ಕೆ ಬಂದವನು, ನಮಗೆ ಸಿಗುವಾಗ ಎಂತದೂ ಇರ್ಲಿಕ್ಕಿಲ್ಲ. ಮತ್ತೆ ನಾವೊಂದು ಉಪಾಯ ಮಾಡುವ, ಅವ ಇರುವಲ್ಲಿಗೆ ಹೋಗುವ. ತುಹಿನಾದ್ರಿಯ ತುತ್ತ ತುದಿ ನಮ್ಮನ್ನು ಕೈ ಬೀಸಿ ಕರೆಯುವುದು. ಆರ್ಜನೆ ಮಾಡಿದ ಮನೋವೇಗದ ಬಲವೇ ಇದೆ. ಈ ತಪ್ಪರನ್ನು ಬಿಡುವ, ಕಾಣುವ ತುಹಿನಾಚಲದ ತುತ್ತ ತುದಿಯನ್ನು ಯಾರು ಬೀಸು. ಸಂಗಾಳಿಯಾಗಿ ಬೀಸು ನಲವಿನಿಯೋ ಮಾರುತನ ಅಲೆಯಾಗಿ ಬೀಸು, ಸಂಗಾಗಿ ಬೀಸು. ನಾಚಿಗೆ ಪರಿಮಳ ಇನ್ನು ಜಾಗವೇ ಇಲ್ಲ, ಎಲ್ಲಿಗೆ ಇಳಿಯೂತ? ನಾವು ಮೇಲೆ ಬರುವುದು ಯಾವಾಗ?
ಸಗಮ ಸಗಮ ಪಾನಿ ಸಾನಿ ಮಗರಿ ಸಗಮ ಪಾನಿ ಸಾನಿ ಮಗರಿ ಸಗಮ ಗಮ ಪಾನಿ ಪಾನಿ ಸಾನಿ ನಿದ ಪಮ ಪಮಗೆ ಮಗರಿ ಗರಿ ಸಗಮ ಗಮ ಮಪನಿ ಸನಿ ದ ಪನಿ ದ ಪಮ ಪಮಗೆ ಮಗರಿ ಮಗರಿ ಸಗಮ ಗಮ ಪನಿ ಸನಿ ದ ಪನಿ ದ ಪಮಗೆ ದ ಪಮಗರಿ ಪಮಗರಿ ಸಗಮ ಪನಿ ಪನಿ ದ ಪಮಗರಿ ಸಗಮ ಪನಿ ಸನಿ ದ ಪಮಗರಿ ಆಲಿಸುತ್ತ ಸಂಗೀತವ ಕ್ಷಣರ ಸಗರಿ ಸಗಮ ಗರಿ ಸಗಮ ಪಮಗರಿ ಸಗಮ ಪನಿ ದ ಪಮಗರಿ ಸಗಮ ಪನಿ ಪನಿ ದ ಪಮಗರಿ ಸಗಮ ಪನಿ ಸಗಮ ಪನಿ ಸಗಮ ಪನಿ ಗರಿ ಪನಿ ದ ಪಮಗರಿ ಸಗಮ ಗಮ ಪನಿ ಪನಿ ನಿ ಸಗಮ ಸಗಮ ಗಮ ಬಾಳ ಮೇಲೆ ಉಂಟು. ಇದನ್ನು ಕೇಳಿದಾಗಲೂ ಯಾರಿಗೆಲ್ಲ ಸಂತೋಷ ಆಗ್ಲಿಲ್ವೋ ಅವರಿಗೆ ಯಾರಿಗೂ ಹೃದಯವೇ ಇಲ್ಲ. ಅವರೆಲ್ಲರೂ ಹೃದಯ ಶೂನ್ಯರೇ ಸರಿ. ಚಂಡಮುಂಡರು ಹಾಗ, ನಾವು ಹೃದಯವಂತರು, ಸಂಗೀತ ಪ್ರಿಯರು, ಕಲಾ ಪ್ರೇಮಿಗಳು. ಹಾಗಾಗಿ ಇಷ್ಟು ಆಯಾಸವಾದರೂ ನಾವು ಇದನ್ನು ಕೇಳುತ್ತಿದ್ದೇವೆ. ಕೇಳುವ ಹಾಗುಂಟು ತಮ್ಮ. ಹೌದಪ್ಪ. ಇದನ್ನು ಕೇಳಿದ್ರೆ ಯಾವ ಆಯಾಸವೂ ಹೋಗಬಹುದು. ಏನು ಸ್ವರವ ತಮ್ಮ, ಏನು ಇಂಪು, ಏನು ತಂಪು, ಏನು ಬೆಂಪು, ಏನು ಸೊಂಪು, ಏನು ಕಂಪು. ಶ್ರುತಿ ತಾಳ ಲಯಬದ್ಧವಾಗಿ ಆರೋಹಣ ಅವರೋಹಣಕ್ಕನುಗುಣವಾಗಿ ಸಂಕೀರ್ತನ ಪಡಬಹುದಾದಂತಹ ರೀತಿಯಲ್ಲಿ ಹೊರ ಹೊಮ್ಮುವ ಗಾನಸುಧೆ, ಗಾನಾಮೃತ, ಗಾನಲಹರಿ, ಗೊಂಡಾರಣ್ಯವಿದು. ಸರಿ. ಸೂರ್ಯರಶ್ಮಿಯೇ ಒಳ ಪ್ರವೇಶ ಮಾಡುವುದಿಲ್ಲ. ಅಂತಹ ಈ ಗೊಂಡಾರಣ್ಯಕ್ಕೆ ಬಂದು ಇಷ್ಟು ಚೆನ್ನಾಗಿ ಗಾಯನವನ್ನು ಹಾಡಬೇಕು ಅಂತಾದ್ರೆ ಇದು ಯಾರು ಅಂತ ಆಲೋಚನೆ ಮಾಡಿದ್ರೆ, ಯಾರು ಆಲೋಚಿಸಿದೆ, ಯಾರು ಆಲೋಚಿಸಿದೆ, ಯಾರು ಗೊತ್ತಾಯ್ತು. ಅವನೇ
ಇಲ್ಲಿಗೆ ಬಂದದ್ದೆ? ಇಲ್ಲಿಗೆ ಹತ್ತಿರ ಆಗ್ತದೆ, ಹಾಗೆ ಬಂದದ್ದು. ತುಂಬುರ ಹಾ ಹಾ ಹಾ, ಕುದುರೆಯ ಮುಖದವ. ತುಂಬುರ ಅವನೇ ಈ ಕಾಡಿಗೆ ಬಂದು ಚನ್ನಮುಂಡನ ಆಯಾಸವನ್ನು ಪರಿಹರಿಸುವುದಕ್ಕೆ ಗಾಯನವನ್ನು ಪಾಡುತ್ತಿದ್ದಾನೆ. ಇದು ತುಂಬುರನ ಗಾನ. ಹೌದು, ಗಾನ ಆಗಿರಬಹುದು, ಆದರೆ ಅವ ಇಲ್ಲಿಗೆ ಬರಬೇಕಲ್ಲ. ಯಾಕೆ ಬರುವುದಿಲ್ಲ? ದೇವಸಭೆಯಲ್ಲಿ ದೇವತೆಗಳನ್ನು ರಂಜಿಸುವುದಕ್ಕೆ ಹಾಡುವವನವನು. ನಾವು ದೇವತೆಗಳ ಬದ್ಧದ್ವೇಷಗಳು ಎಂಬ ವಿಚಾರವನ್ನು ತಿಳಿಯದೇ ಇರ್ತಾನೋ? ಹೌದು. ಹಾಗಿರುವಾಗ ನಾವು ಸಂಚರಿಸುವಂತಹ ಈ ಸ್ಥಳಕ್ಕೆ ದೇವತೆಗಳೇ ಬರುವುದಕ್ಕೆ ಹೆದರ್ತಾರೆ, ಮತ್ತೆ ತುಂಬುರ ಬಂದಾನ. ಹಾಗಿದ್ರೆ ಕುದುರೆ ಮುಖದವಲ್ಲ ಅವ. ಯಾರು? ಹೆಸರಲ್ಲಿ ನಾರದ, ಕರೆದಲ್ಲಿಗೆ ಬಾರದ, ಗಾನ ವಿಶಾರದ, ಅವನವ್ಯ ಶಾರದ, ಸತ್ಯವನ್ನು ಮೀರದ, ಕೋಪವನ್ನು ತೋರದ ನಾರದ ಮಹತಿಯ ಗಾನ. ನಾರಂದದ ಇತಿ ನಾರದ. ಹೌದು, ಭಗವಂತನ ಕುರಿತಾಗಿಯೇ ಹೇಳುತ್ತಾ ಮೂರು ಲೋಕವನ್ನು ಸಂಚರಿಸುವುದಂತೆ ನಾವಿರುವಂತಹ ಈ ಕಾಡಿಗೂ ಬಂದಾನ. ಬಂದರೂ ಇಲ್ಲಿ ಒಂದೇ ಕಡೆಯಲ್ಲಿ ನಿಂದಾನ. ಅದ್ಯಾಕೆ? ಅವ ಲೋಕ ಸಂಚಾರಿ ಅಲ್ವೋ? ಶಾಪ ಸಿಕ್ಕಿದೆ. ಶಾಪ ಉಂಟು. ದಕ್ಷ ಬ್ರಹ್ಮ ಇವ ಸೃಷ್ಟಿ ಮಾಡಿದ ಜೀವರಾಶಿಗಳಿಗೆ ವೈರಾಗ್ಯವನ್ನು ಬೋಧಿಸಿದಕ್ಕೆ ನೋಡಿ ನೋಡಿ ಸಾಕಾಯ್ತು, ಕೊನೆಗೆ ಶಾಪವನ್ನು ಕೊಟ್ಟ. ನನಗೆ ಅನ್ಯಾಯ ಮಾಡ್ತೀಯಾ, ನಿನಗೆ ತಿರುಗಾಟವೇ. ನಾರದನಿಗೆ ದಕ್ಷ ಕೊಟ್ಟದ ಒಂದೇ ಕಡೆಯಲ್ಲಿ ಅವ ಹಾಡುವುದಕ್ಕಿಲ್ಲ, ಇದು ಒಂದೇ ಕಡೆಯಿಂದ ಕೇಳ್ತದೆ. ಮಾತ್ರ ಅಲ್ಲ, ನಾರದ ಸುಗಮ ಸಂಗೀತ ಎಲ್ಲ ಹಾಡುವುದಿಲ್ಲ, ಅವ ಭಕ್ತಿಗಾನ ಸುದ್ದೆ ಮಾಡುದು. ಇದು ಸುಗಮ ಸಂಗೀತ, ಇದು ಶಾಸ್ತ್ರೀಯ ಸಂಗೀತ. ಹೌದೌದು. ಹಾಗಿದ್ರೆ ಇದು ಯಾರು 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 ಅಂತ ಆಲೋಚನೆ ಮಾಡಿದ್ರೆ ಸಿಗುವುದಿಲ್ಲ. ಕಂಡುಕೊಳ್ಳುವುದಕ್ಕೆ ದಾರಿ ಒಂದು ಯಾವುದು? ಆಗದಿಂದ ನಮ್ಮ ಕಿವಿಗಳಿಗೆ ಕೇಳಿಸುವುದೇನು? ಅದು ಸ್ವರ 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 Hare
ನೀನು ಕಾಡಿನ ಮಧ್ಯದಲ್ಲಿಯೇ ಇರುವೆ. ಅದಲ್ಲೂ ಮತ್ಯಾವುದು? ಭೂಮಿಯ ಮೇಲೆ ನಾನು, ನನ್ನ ಮೇಲೆ ಭೂಮಿಯು. ನೀನು ಭೂಮಿಯ ಮೇಲೆ ಇದ್ದಿ ಪುಣ್ಯಾತ್ಮ. ಕನಸೋ ನನಸೋ ಭಾವದ ಭ್ರಮೆಯೋ ಯಾವುದು ಗೊತ್ತಾಗ್ತಾ ಇಲ್ಲ. ಏನದು ಹಾಗೆ? ತುಹಿನಾದ್ರೆ ಸುತ್ತದೇನು ಸೇರಿ ವಿಶ್ರಾಂತಿಯನ್ನು ಪಡೆಯುವ ಕಾಲ ಕೇಳಿಸಿತ್ತೊಂದು ಸ್ವರ. ಸ್ವರ ಪೀಡದು ನಡೆ ತರಲು ಮುಂದಕ್ಕೆ ಆಗ್ರಹಿಸಿದೆವು. ಪರಿಮಳವು ಸ್ವರವು ಎರಡನ್ನು ತಿಳಿಯಬೇಕು ಅಂತ ಕದಂಬ ಕಾಂತಾರವನ್ನು ಹೊಕ್ಕೆ ಹಾಗೆ ಮುಂದೆ ಹೋದೆ. ಮುಂದೆ 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 ಅರರೇ 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 ಏನಾಯ್ತು? ನನ್ನ ಕಣ್ಣುಗಳಿಗೆ ಕೋಟಿ ಸೂರ್ಯನ ಪ್ರಭೆ ಬಂದು ರಾಚಿದ ಹಾಗೆ ಮಿಂಚಿನ ಬಳ್ಳಿಯೇ ಬಂದು ಬಡಿದಂತಹ ಅನುಭವವಾಯಿತು. ಕಣ್ಣು ಬಿಡುವುದಕ್ಕಾಗುವುದಿಲ್ಲ. ಆದರೂ ಪ್ರಯತ್ನ ಪೂರ್ವಕವಾಗಿ ಕಣ್ಣು ಬಿಟ್ಟು ನೋಡ್ತೇನೆ ತಮ್ಮ. ಏನು? ಕಣ್ಣ ಮುಂದೆ ಒಬ್ಬಳಾಕೆ ಸೌಂದರ್ಯವತಿಯಾದ ಹೆಣ್ಣು ಚಿನ್ನದ ಉಯ್ಯಾಲೆಯ ನಾಡುತ್ತಾ ಸಂಗೀತವನ್ನು ಪಾಡುತ್ತಾ ಸೆರೆಗಣ್ಣು ಗಾಳಿ ಕೊಟ್ಟುತ್ತಾ ಕುಡಿನೋಟವನ್ನು ನಮ್ಮೆಡೆಗೆ ಬೀರುವ ದೃಶ್ಯವನ್ನು ನೋಡಿ. ಹೇಗಿದ್ದಾಳು ಅವಳು? ಸಾಮಾನ್ಯವಾದ ಹೆಣ್ಣಲ್ಲ. ಮತ್ತೆ ಆಕಾಶದಂಚಿನಲ್ಲಿರುವ ಮಿಂಚಿನ ಗೊಂಚಲು ಇಲ್ಲಿಗೆ ಬಂದು ನಿಂತಿರಬಹುದೇ? ರತಿದೇವಿಯ ಕೈಯಲ್ಲಿರುವ ಅಂದದ ಚಂದದ ರನ್ನದ ಹೊಂದಗನ್ನಡಿ ನಮ್ಮ ಕಣ್ಣ ಮುಂದೆ ನಿಂತಿದೆಯೋ? ಚೆಲುವಿಕೆಯ ಚೈತನ್ಯವೋ ಪರಿಮಳದ ಪುತ್ತಳಿಯೋ ವರ ರಸ ಸಾಕಾರ ಸೌರಭೋ ಎಂಬ ಹಾಗೆ ಭಾಸವಾಯಿತು. ತರುಣಿಯ ಸೌಂದರ್ಯವನ್ನು ಕಂಡಾಗ ಸುರಶಿಲ್ಪಿಯಾದ ವಿಶ್ವಕರ್ಮನ ಕುಶಲ ಕಲೆಗಾರಿಕೆಯ ಕುಸುರಿ ಕಾಯಕ ಒಂದು ಕಾಂಚನ ಕನ್ಯೆ ಕಾಯದಲ್ಲಿ ಮಾಯದ ಕಳೆಗೂಡಿ ಕಣ್ಣ ಮುಂದೆ ಕಾಣುತ್ತಿರುವಳು. ರಸಿಕ ಕವಿಯ ವಾಗ್ಮಯ ಶೃಂಗಾರ ಲೋಕದ ಕಾವ್ಯ ಕಾಮಿನಿ ಕನ್ನಿಕೆಯಾಗಿ ಕಣ್ಣ ಮುಂದೆ ನರ್ತಿಸ್ತಾ ಇದ್ದಾಳು. ಚಂದ್ರಿಕೆ ಶ್ರೀರೂಪವಾಯಿತೆ ಬಳುಕು ವಿದ್ಯು ಲತೆ ಲತಾಂಗಿಯಾದಲ್ಲಿ ಪ್ರಪಂಚದಲ್ಲಿರುವ ಶೃಂಗಾರ ತತ್ವಕ್ಕೆ ಸಾಕಾರ ರೂಪವನ್ನು ಕೊಟ್ಟು ದೇವರು ನನ್ನ ಕಣ್ಣ ಮುಂದೆ ನಿಲ್ಲಿಸಿರಬಹುದೇ? ಮನಸ್ಸು ಜನಾದ ಮನುಮತ ಮಸಿದು ಮಂತ್ರಿ ಬಿಟ್ಟ ಹೂಬಾಳೋ ಎಂಬ ಹಾಗೆ ಭಾಸವಾಯಿತು ತಮ್ಮ. ಅಂತಹ ಸೌಂದರ್ಯವತಿಯಾದ ಹೆಣ್ಣನ್ನು ನೋಡಿದೆ. ಅವಳ ಸೌಂದರ್ಯ ಅನ್ನುವಂತ ಕಾಸಾರಕ್ಕೆ ನಾನಿಳಿದು ಹಂಸಪಕ್ಷಿಯ ಹಾಗೆ ತೇಲಾಡಿ ಹೋದೆ ತಮ್ಮ. ತಲೆ ಕೆಟ್ಟವ. ನಿನ್ನನ್ನು ವೈದ್ಯರಿಗೆ ತೋರಿಸದೆ ಬೇರೆ ದಾರಿಯೇ ಇಲ್ಲ. ನನ್ನನ್ನ? ಹೌದು. ನಾವು ಒಟ್ಟಿಗೆ ಹೋಗುವ. ನಾನು ಯಾಕೆ? ನಾವು ಜೊತೆ ಅಲ್ವಾ? ತಲೆ ಕೆಟ್ಟದು ನಿನಗೆ. ಯಾಕೆ? ಮತ್ತೆ ಕಾಡಿನ ಮಧ್ಯೆ ನಿಂತುಕೊಂಡು ಹೆಣ್ಣು ಅವಳು ಹಾಗೆ ಹೀಗೆ. ಹಾಗಿದ್ರೆ ಈಗ ನಾನು ನೋಡಿದ ಹೆಣ್ಣನ್ನು ನೀನು ನೋಡ್ಲಿಲ್ಲ? ಎಲ್ಲಿಂದ? ಮತ್ತೆ ಅಲ್ಲಿ ನೋಡಿದ? ನಾನು ಈ ಕಡೆ ದೃಷ್ಟಿ ಏನಾದ್ರೂ ಕಾಣಿಸ್ತಾ ಅಂತ ಮರಗಳ ಎಡೆಯಲ್ಲಿ ಪೊದೆಗಳ ಬದಿಯಲ್ಲಿ. ಮರ ಖಂಡಿತ ಸಾಕು. ನನ್ನ ಕಡೆಯಿಂದ ಒಂದು ಹಗ್ಗ ಉಚಿತ ನನಗೆ. ಕುತ್ತಿಗೆಗೆ ಕಟ್ಟಿ ಆ ಮರದ ರೆಂಬೆಗೆ ಕಟ್ಟಿ ಒಂದು ನೆಗೆತದಲ್ಲಿ ಹಾರಿದ್ರಲ್ಲಿ ನೀನು ಆತ್ಮಹತ್ಯೆ ಮಾಡಿ ಸತ್ತೇ ಹೋಗಿ. ಒಂದು ತುಂಡು ನೀನು ಇಟ್ಟುಕೋ. ಯಾಕೆ? ಬೇಕಾಗುತ್ತದೆ. ನಾನು ನೋಡುವುದನ್ನು ನೋಡಿದ್ದೇನೆ, ನೀನು ನೋಡದೇ ಇದ್ದದ. ಅಲ್ಲಿ ನಿನ್ನ ಕರ್ಮ ಉಂಟ. ಅಲ್ಲಿ ಹಾಗೆ ನೋಡಿ ಅಭ್ಯಾಸ ಉಂಟು. ನನಗೆ ಮೊದಲು ಅಭ್ಯಾಸ ಇತ್ತ. ಅಭ್ಯಾಸಾನುಗತ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣಿ ಅದೆಲ್ಲವೂ ನಮ್ಮ ಅನುಭವದ ಮೂಸೆಯಲ್ಲಿ ಬರುವುದಲ್ವ ಮತ್ತೆ ಮತ್ತೆ. ನಾನು ನೋಡಿದ ಅಲ್ಲಿ ತುಂಬಾ ಮಂದಿ ಹುಡುಗಿಯರಿದ್ದಾರೆ ಅಂತ ಅರ್ಥ ಅಲ್ಲ. ಮತ್ತೆ ಇರುವುದು ಒಬ್ಬಳು. ಆದ್ರೆ ಅವಳ ಸೌಂದರ್ಯ ಹೇಗುಂಟು? ಅಪ್ಪ ಸೌಂದರ್ಯದಲ್ಲಿ 3 ವಿಧ. ಹೇಗೆ? ಮಾದಕ ಸೌಂದರ್ಯ, ಮೋದಕ ಸೌಂದರ್ಯ, ಆರಾಧಕ ಸೌಂದರ್ಯ. ಮಾದಕ ಅಂದ್ರೆ ಹೇಗೆ? ಮೋದಕ ಅದೊಂದು ನೋಡುವ ಅಂತ. ಇದು ಹಾಗಲ್ಲ, ಪೂಜೆ ಮಾಡುವ ಅಂತ. ಆರಾಧಕ ಸೌಂದರ್ಯ. ಅಂತಹ ಸೌಂದರ್ಯವತಿ ನೋಡ್ಬೇಕಾ? ಮನಸ್ಸಾಗಿದೆ. ಎದೆ ಸ್ವಲ್ಪ ಗಟ್ಟಿ ಮಾಡಿಕೊ. ಅವಳ ರೂಪ ಹಾಗುಂಟು. ನನ್ನೊಟ್ಟಿಗೆ ಬಾ 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 ಬಾ. ಒಮ್ಮೆಲ್ಲ ನೋಡ್ಬೇಡ, ಕಣ್ಣು ಹೊಟ್ಟಿ ಓದಿತ್ತು. ಮೆಲ್ಲ 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 ಮೆಲ್ಲ.
ನನ್ನನ್ನು ವೈದ್ಯರಿಗೆ ತೋರಿಸಿ ಮಾರಿ ಹಿಡಿದವನೇ. ನಿನ್ನನ್ನು ವೈದ್ಯರಿಗೆ ತೋರಿಸ್ಲಿಕ್ಕಿಲ್ಲ, ಅದರ ಅಗತ್ಯವೂ ಇಲ್ಲ. ಯಾಕಿಲ್ಲ ಕೇಳು. ನಿನ್ನ ರೋಗ ಯಾವುದು ಅಂತ ಯಾವ ವೈದ್ಯನಿಗೂ ಗೊತ್ತಾಗ್ಲಿಕ್ಕಿಲ್ಲ. ರೋಗವು ನಿನಗೆ ಯಾವುದೋ ಒಂದು ನರದ ದೋಷ ಉಂಟು. ಯಾರು ಹೇಳಿದ್ರು? ಇಲ್ಲದಿದ್ರೆ ಅಷ್ಟು ಚಂದದ ಹೆಣ್ಣೊಬ್ಳು ಕಣ್ಣ ಮುಂದೆ ಕುಳಿತು ಉಯ್ಯಾಲೆ ಆಡ್ತಾಳೆ, ಅವಳ ರೂಪ ಕಣ್ಣು ಕುಕ್ಕುತ್ತಿದೆ, ಹೊಗಳಬೇಕು ಅಂತ ಮನಸ್ಸಾಗುತ್ತಾ ಇದೆ. ಒಂದು ಶಬ್ದದಲ್ಲಿ ನೀನು ಹೊಗಳುವುದಿಲ್ಲ. ನಾವು ಬಿಡು, ಬಾಯಿ ಬಾರದ ಒಬ್ಬ ಮೂಗನಾದ್ರೂ ಇಷ್ಟು ಚಂದದ ಹುಡುಗಿ ಕಣ್ಣ ಮುಂದೆ ಇದ್ರೆ ಮಾತಾಡ್ಲಿಕ್ಕೆ ಆಗದಿದ್ರು ಪ್ರಯತ್ನ ಪಟ್ಟು ಅಷ್ಟಾದ್ರೂ ಹೇಳಿಯಾದ. ಇವನ ನಾಲಿಗೆ ಬೇಡದಕ್ಕೆ ಇಷ್ಟು ಉದ್ದ ತಿರುಗುತ್ತದೆ, ಇದಕ್ಕೆಲ್ಲ ಇಲ್ಲ. ಹೊಗಳುವುದಕ್ಕೆ ಹೇಳಿದ್ಯಾ ನೀನು? ಅದೆಲ್ಲ ಹೇಳಿ ಆಗ್ಬೇಕಾ? ಈಗ ಹೊಗಳಬೇಕು. ಇವಳನ್ನು ಹೊಗಳದ ನಾಲಗೆ ಯಾಕೆ? ಇನ್ನಿವಳೆಂಥ ವಿಟವಾರೆ ನೋಡೆ ಸ್ಮರಮ ಕೂರ್ಗಣೆಯಂತಿ ಹಾಡು ನೀರೆ ಸರಸಿಜ ವದನೆ ಹರಿಣ ನೇತ್ರೆ ಚೆಲುವ ಮಾನಿನಿ ಇವಳು ವಿಮಲ ಗಾತ್ರೆ ಮಂದಗಮನೆಯ ಮಂದಹಾಸಮಂ ಕುಂದರದನೆಯ ಕುಂದದವಯವ ಸೌಂದರ್ಯ ವಕ್ರ ಕುಂದಳೆಯ ವಕ್ರಾವಲೋಕನದ ಭಾವದ ಬಗೆಯ ಬಂಧುವೆ ದುಟಿಯಲ್ಲ ಬಂಧುರದ ಸಿಂಗರವನದ ಏನೆಂದು ವರ್ಣಿಸ ಏನ ನೆಂಬೆನು ಮನಸ್ಸಿಜನ ಮನದಾನೆಯನ್ನು ರತ್ನ ನಿಧಾನೆಯನ್ನು ತ್ರೈಲೋಕ್ಯ ರೂಪೈಕ ಸೌರಭೋ ನೋಟಕರ ರಸ ಸಾಕಾರ ಸನ್ನಿವೆ ಈಕೆ ತನ್ನ ಸೊಪ್ಪಡಿಡಿದು ನುಂಪಿಡಿದು ಕಂಪುಗೆ ಲೋಚರದ ನೋಟದ ಹೊಳೋ ಹೊಡಕರಿಸಿ ಗೆಲುವ ಗದಪಿನ ಕಾಂತಿ ಕಳಕಳಿಸಿ ನಸುಲಜ್ಜ ನಗುಮಗದ ಲಂಕುರಿಸ ತನಕಾಂತಿಯಿಂದ ಕೂಡಿದ ಹೆಣ್ಣಿವಳು ಕಂಗಳು ಕಾಮನ ಶರಂಗಳು ನೀಳಾದ ಕಂಗಳು ಮಳೆಯ ಬಳಗಂಗಳು ರಕ್ತಾದ ರಂಗಳು ತೊಳಪ ವದನಗಳು ಪೂರ್ಣ ಕಳೆಯೋ ತಿಂಗಳು ಎಂಬ ಹಾಗೆ ವಾಸವಾಗುವ ಬಾಸುರಾಂಗಿಯಾದ ಈ ಹೆಣ್ಣು ಯಾರಿವಳು 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 ಯಾರಿವಳನ ಮಂಜುಳ ಗಾತ್ರೆ ಕೈ ಭುವನ ಮೋಹಿನಿ ಸಾರಸ ನೇತ್ರೆ ಮೊಗ ಚಂದಿರನ ಬಿಂಬ ಹೊರತಲ್ಲ ಚೆಲುವ ನಗೆಯದು ಚಂದ್ರಿಕೆ ಅಹುದಲ್ಲ ಚೆಲುವಿನ ಸುಳಿಗಳು ಮರಿದುಂಬಿ ಕುಳಿತ ಬಗೆ ನೋಡೆ ಯುವತಿ ಯೌವನ ದುಂಬಿ ಶೃಂಗಾರ ಬೆಳಗಿನ ಶುಕವಾನಿ ಮಾತಂಗ ಗಾಮಿನಿ ಸರ್ಪ ನಿಭವೇನು ತುಂಗ ಪಯೋದರೆ ಸುಖಪೋಲೆ ಇವಳಂಗ ಸಂಗದ ಭಾಗ್ಯವದ ಮೇಲೆ ಕಣ್ಣೀರೋಳು ಶರದಂತೆ ಸವ ನೋಟದ ಶಿಖರ ಅದರೊಳು ಪೌಡಿಸ ರತ್ನದಾಗರ ಪ್ರದ್ಯೋತ ಪಯೋನಿಜ ಸ್ಫುರದ್ರೂಪಿ ನೀರೆ ಈಕೆ ಚೆಲುವೆಗೆ ನಾಚಲೇಬೇಕು ರಂಬಾದಿ ಅಪ್ಸರೆ ಪರಿವೃತ್ತದ ಪುಗಿಲೊಳದ ಇಂಚಿನ ಕಂಪು ಆಕರ್ಣಿಸಿದ ಸೊಗದಿದೆ ಮೈಮನಗಳಿಗೆ ತಂಪು ನಮ್ಮ ಹೃದಯಕ್ಕೆ ತಂಪು ಬೆಂಪು ಸೊಂಪು ಕಂಪನ್ನು ಕೊಡುವ ನಸುಗೆಂಪಿನ ಈ ಹೆಣ್ಣು ಯಾರಿವಳು 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 ಶಶಿವದನೆ ಗುಣಸದನೆ ಇವಳ ಕೊರಳ ಕಂಪನ ನಮ್ಮ ಮಾನಸಿಕವಾದಂತಹ ಸ್ಥಿತಿಗೆ ಕಾರಣವಾಯಿತು. ತಮ್ಮ ಇಷ್ಟು ಚಂದದ ಹೆಣ್ಣು ಯಾರು ಅಂತ ನನ್ನ ಜನ್ಮಕ್ಕೆ ಇನ್ನು ಗೊತ್ತೇ ಆಗ್ಲಿಕ್ಕಿಲ್ಲ. ಇನ್ನು ಗೊತ್ತಾಗುವುದಿದ್ರೆ ನಿನಗೆ ಮಾತ್ರ. ಹಾಗಾಗಿ ನನಗೆ ಇನ್ನೊಂದು ಅವಕಾಶ ಕೊಡು. ಚೆನ್ನಾಗಿ ನೋಡು, ಯೋಚಿಸು, ಚಿಂತಿಸು, ಮತಿಸು, ಬಳಿಗೆ ಬಂದು ತಿಳಿಸು. ಹೆಚ್ಚು ಸಮಯ ತಕ್ಕೊಳ್ಳಿಕ್ಕಿಲ್ಲ. ಮತ್ತೆ ನೋಡಿದ ಕೂಡಲೇ ತಟ್ ಅಂತ ಹೇಳ್ಬೇಕು. ಆಯ್ತು. ತಟ್ ಅಂತ ಹೇಳ್ಬೇಕು. ಆಯಿತು ಅಂತ ತಟ್ ಅಂತ ಹೇಳ್ಬೇಕು. ಆಯಿತು. ತಟ್ ಅಂತ ಹೇಳ್ಬೇಕು. ಆಯಿತು ಅಂತ ಗದರಿಸಬೇಡ. ಆಯ್ತು ಪುಣ್ಯಾತ್ಮ ಹೇಳ್ತೇನೆ. ನಿನ್ನ ಸಮಯ ಏನಾಯ್ತು ತಮ್ಮ? ಯಾರಿಗೆ ಬೊಪ್ಪೆ ಹಾಕಿದಿ? ಗೊತ್ತಾಯ್ತು ಅಂತ. ಗೊತ್ತಾಯ್ತು ಇಷ್ಟು ಬೇಗ? ಶಾಬಾಸ್. ನಿನಗೆ ಮಾತ್ರ ಗೊತ್ತಾದ್ರೆ ಸಾಲದು, ಮತ್ತೆ ನನಗೂ ಗೊತ್ತಾಗಬೇಕು. ಹಾಗಾಗಿ ಹೇಳು ಹೇಳು ಇವಳ್ಯಾ ಯಾರು? ಬ್ರಹ್ಮನ ಅಣ್ಣ ಅವಳು ಯಾರು ಅಂತ ನಾನು ಕೇಳ್ತೇನೆ. ಬ್ರಹ್ಮನ ಅಣ್ಣ. ಸ್ತ್ರೀಲಿಂಗ ಪುಲ್ಲಿಂಗದ ಪರಿಚಯ ಇಲ್ಲದವ. ನನಗೆ ಜೀವ ಹೋಗುವುದೇನು ಅಷ್ಟು ಬೇಗ? ಮತ್ತೆ ಅದು ಬ್ರಹ್ಮನ ಅಣ್ಣನ? ಸ್ವಲ್ಪ ಕೇಳು ಪುಣ್ಯಾತ್ಮ. ಆಗಿಲ್ಲ, ಅವಸರ ಮಾಡಬೇಕು. ಅಣ್ಣ ಹೇಳಿದ್ರೆ ಹೇಳಿದ್ರೆ ಜಾಗ್ರತೆ. ನಿನಗೆ ಅರ್ಥ ಆಗ್ಬೇಕಲ್ಲ ಪುಣ್ಯ.
ಶಂಕರನೇ ಬಂದ ಶಶಿಧರನೇ ಬಂದ ಯಾರು ಈ ಹೆಣ್ಣು ಯಾರು ಯಾರು ಗೊತ್ತಾಯ್ತು ಯಾರು ಸತ್ಯಲೋಕದಲ್ಲಿದ್ದಾನೆ ಬ್ರಹ್ಮ ನಿನ್ನ ಕರ್ಮ ಅವಳು ಯಾರು ಅಂತ ಹೇಳು ಬ್ರಹ್ಮ ಅಂತ ನನಗೆ ಗೊತ್ತು ಅದನ್ನೇ ಹೇಳಿದ್ದಾನೆ ಮುಂದುವರಿಸು ಬ್ರಹ್ಮನ ಮರದಿಯಾದ ಶಾರದೆ ತನ್ನಲ್ಲಿರುವ ವೀಣೆಯನ್ನು ಹಿಡಿದುಕೊಂಡು ಬಂದು ಕಾಡಿನ ಮಧ್ಯಭಾಗದಲ್ಲಿ ನಿಂತು ಗಾನವ ಪಾಡುತ್ತಳಿ ಹಳೋ ಬ್ರಹ್ಮಣ ರಾಣಿ ಪುಸ್ತಕ ಪಾಣಿ ನೀಲವೇಣಿ ಹಣಿವೇಣಿ ಆ ವಾಣಿ ಖಂಡಿತ ಬರುವುದಿಲ್ಲ ವಿಧಾತ ಸೃಷ್ಟಿಕರ್ತ ಅವ ಸೃಜಿಸುವ ಜೀವರಾಶಿಗೆ ಸುಜ್ಞಾನವನ್ನು ಕೊಡಬೇಕು ಅಂತಾದ್ರೆ ವಾಗ್ದೇವಿಯಾದ ವಾಣಿ ಬ್ರಹ್ಮನ ಬಳಿಯಲ್ಲಿ ಬೇಕು ಅವಳಲ್ಲ ಬೇಡ ಬಿಡು ಅವ ಇದ್ದಾನಲ್ಲ ಯಾರು ನಾರಾಯಣ ಆದ ಸಿರಿಯೇ ಇವಳು ಸಮುದ್ರ ಮಟ್ಟದಲ್ಲಿ ಹುಟ್ಟಿದಂತಹ ಲಕ್ಷ್ಮಿ ಎದೆಯನ್ನೇ ಮನೆಯನ್ನಾಗಿಸಿದ್ದಾಳೆ ಅಷ್ಟು ಒಳ್ಳೆಯ ಜಾಗವನ್ನು ಬಿಟ್ಟು ಲಕ್ಷ್ಮಿ ಬರುವುದಕ್ಕಿಲ್ಲ ಅವಳು ಅಲ್ಲ ನಮ್ಮ ಕುಲದೇವ ಶಂಕರನ ಮಾಡದೆ ಶಂಕಾರಿ ಒಬ್ಬಳಿ ಗಂಗವನಿತ್ತ ಮತ್ತೊಬ್ಬಳ ಶಿರದಲ್ಲಿ ಪೊತ್ತ ಹೆಣ್ಣುಗಳೆಂಬ ಪಿತ್ತ ಹೆಂಡತಿಗೆ ಓಮ ಭಾಗವನ್ನು ಬಿಟ್ಟು ಕೊಟ್ಟಂತ ಪರಮೇಶ್ವರ ಹೆಂಡತಿಯನ್ನು ಕಳಿಸಲಿಕ್ಕಿಲ್ಲ ಅವಳು ಅಲ್ಲ ಹಾಗಿದ್ರೆ ಅವರು ಯಾರು ಅಲ್ಲ ಅವ ಇದ್ದಾನಲ್ಲ ಯಾರು ಮೀನಾಂಕ ಹೌದು ಕಾಮಚಕ್ರೇಶ್ವರ ವರದಿಯಾದ ಆರತಿ ಆರತಿಯೇ ಧರೆಗಿಳಿದಂತೆ ಆರತಿಯ ಸುದ್ದಿಯೇ ಇಲ್ಲ ಈಗ ಅದೇನು ಈ ರತಿ ಬಂದಿದ್ದಾಳೆ ರತಿಯನ್ನು ಮಿಗಿಸಿ ಮೆರೆಬಳಲ್ಲ ಭ್ರಮೆ ಒಮ್ಮೆ ರತಿಯನ್ನು ತಂದು ಇವಳ ಕಾಲಿಗೆ ಕಟ್ಟಬೇಕು ಅಂತಹ 100 ಮಡಿ ಚೆಲುವು ಇವಳದ್ದು ಹಾಗಿದ್ರೆ ಇವಳು ಯಾರು ಯಾರು ಶಿವನೇ ಬಲ್ಲ ಶಂಕರನೇ ಬಲ್ಲ ಸದಾಶಿವ ಓ ಸತೀಶ ಸತೀಶನಿಗೆ ಇವಳ ಪರಿಚಯ ಉಂಟು ನಾನು ಕೇಳಿ ಬರ್ತೇನೆ ಹತ್ತಿರದಲ್ಲಿರುವ ಹುಡುಗಿಯ ಬಗ್ಗೆ ತಿಳಿಯುವುದಕ್ಕೆ ಗಟ್ಟ ಹತ್ತುವ ಕೆಲಸ ಕೈಲಾಸದಲ್ಲಿ ಸತೀಶ ದೇವರಿದ್ದ ಬೇಡವಾ ಕಣ್ಣ ಮುಂದೆ ವಾಸ್ತವ ಕಣ್ಣ ಮುಂದೆ ಇರುವಾಗ ಕಲ್ಪನೆ ಯಾಕೆ ಇವಳನ್ನೇ ಮಾತಾಡಿಸುವುದು ಹೌದು ಅವಳ ಹೆಸರೇನಂತ ಗೊತ್ತು ನನಗೆ ಹೆಣ್ಮಕ್ಕಳನ್ನು ಮಾತಾಡುವಾಗ ಹೆಸರು ಬೇಕು ಅಂತ ಇಲ್ಲ ಮತ್ತೆ ಅವರ ಮುಖಕ್ಕೆ ಕೊಡುವ ನನ್ನ ಕಾಪಾದ ಮೋಕ್ಷ ಆದೀತು ಮತ್ತೆ ಅವಳ ಮುಖಕ್ಕೆ ಕೊಡುವ ಹೆಸರಿಡುವ ಹೇಗುಂಟು ಮುಖ ನೋಡಿದ್ರೆ ಸಾಕಲ್ಲ ಪ್ರಶಾಂತ ಪ್ರಶಾಂತವಾದ ವದನ ಹುಣ್ಣಿಮೆ ಚಂದ್ರಮನ ಆಗಿದೆ ಚಂದ್ರಮತಿ ಇವಳ ಮುಖ ಒಟ್ಟು ಸೇರಿದ್ರೆ ಚಂದ್ರಮುಖಿ ಪ್ರಾಣಸಖಿ ಅದು ಬೇಡ ಚಂದ್ರಮುಖಿ ಮಾತಾಡಿಸ್ತೇನೆ ಮಾತಾಡ ಏನಾಯ್ತಾ
ಈ ಅಭ್ಯಾಸ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಬಹಳ ಕಷ್ಟ. ಅಭ್ಯಾಸ ಇಲ್ಲ ಅಂತ ಸುಮ್ಮನೆ ಕುಳಿತರೆ ಯಾವಾಗ ಸಾಯವಾಗಲು ಅಭ್ಯಾಸ. ನಾನು ಮಾತಾಡ್ಬೇಕು ಅಂತ ಹೋದ್ದು, ಅವಳ ಚಂದದ ಮುಖದಲ್ಲಿ ಒಂದು ಮುಗುಳ್ನಗೆ ನೋಡಿ ನಾಚಿಕೆಯಲ್ಲಿ ಲೋಕ ಇದೆ. ಯಾಕೋ ಪರಿಹಾಸ್ಯ? ನಿನಗೂ ನಾಚಿಕೆಯ? ನಾಚಿಕೆ ಪಡಬೇಡ, ಮನದಲ್ಲಿ ಯೋಚಿಸಿ ಕೆಡಬೇಡ. ನಾಚಿಕೆ ಪಟ್ಟರೆ ಮಾತಾಡಿದಾಗ ಹೆಣ್ಣು ಮಕ್ಕಳಲ್ಲಿ ಮಾತಾಡುವಾಗ ನಾಚಿಕೆ ಬಿಡುವ. ಬಿಡು 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 ಬಿಡು. ಓ ಚಂದ್ರಮುಖಿ ಸುಮಗಂಧಿ ಚಂದ್ರವದನೆ ಕುಟಿಲ ಕುಂದಳೆ ಕಮಲಾಕ್ಷಿ ಜಲಜಾಕ್ಷಿ ನೀಲಜಾಕ್ಷಿ ವಾರಜಾಕ್ಷಿ ಮಹಾಕ್ಷಿ ಕುಮಲಾಕ್ಷಿ ಎಲ್ಲ ಒಂದೇ ಪುಣ್ಯಾತ್ಮ ಅದು. ಆದ್ರೂ ಸ್ವಲ್ಪ ಉದ್ದ ಹೋಗ್ಲಿ ಮತ್ತೆ ಇಲ್ಲದಿದ್ರೆ ನಾಳೆ ಚಂಡಮುಂಡ್ರು ಏನು ಮಾತಾಡ್ಲಿಲ್ಲ ಎಂದು ಅಪಪ್ರಚಾರ. ಬಹಳ ಚಂದದ ಹೆಣ್ಣು ನೀನು. ಹೌದಾ? ಅರಮನೆಯಲ್ಲಿ ಇರಬೇಕಾದವಳು, ಹಂಸತುಲಿಕ ಸರ್ಪದಲ್ಲಿ ಓಡಿಸಬೇಕಾದವಳು, ಈ ಕಾಡಿಗೆ ಬಂದು ಉಯ್ಯಾಲೆ ಆಡ್ತಿ. ಉಯ್ಯಾಲೆ ಆಡ್ಲಿಕ್ಕೆ ಸಣ್ಣ ಮಗುವ ನೀನು ಉಯ್ಯಾಲೆ ಆಡು. ನಿನಗೆ ಇಲ್ಲಿಯೂ ಬಂದು ಉಯ್ಯಾಲೆ ಕಟ್ಟಿದ್ಯಾ? ಅದು ಕಟ್ಟಿದ್ಯಾ? ಅದು ಅವರಿಗೆ ಮಣ್ಣಾಕಿ ನಮ್ಮದು ಕೆಲವೆಲ್ಲ ಸಮಸ್ಯೆ. ನಿನ್ನ ತಂದೆ ತಾಯಿ ಬಂಧು ಬಳಗ ಊರು ಕೇರಿ ಬೇಡ, ಅದು ತ್ರಾಸದಲ್ಲಿ ಪ್ರಾಸ ಮಾಡುವ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸು 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 ಉತ್ತರಿಸು. ಎಂತದ ತರಿಸಿ 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 ತರಿಸಲ್ವಾ? ಉತ್ತರಿಸು. ಬಂತ ಉತ್ತರ? ಉತ್ತರವಿಲ್ಲ, ದಕ್ಷಿಣವಿಲ್ಲ. ಅವಳು ಮಾತಾಡಿದ್ ಬಿಡು, ನನ್ನ ಮುಖವೇ ನೋಡುದಿಲ್ಲ. ಮತ್ತೆ ಈ ಮುಖವನ್ನು ನೋಡಿ ನೋಡ್ಲಿಕ್ಕಿಲ್ಲ. ನೋಡುವ ಹಾಗುಂಟದು. ಮತ್ತೆ ನೋಡುವ ಮುಖ ಯಾರು? ನೋಡುವುದೇನಿದ್ರು ಈ ಮುಖ. ಯಾಕೆ? ನಾನು ಮೋಹನ. ಮತ್ತೆ ನಾನು ಯಾರು? ನಿನಗಿಂತ ಮೊದಲು ನಾನದು, ನೀನು ನಂತರ. ಸ್ವಲ್ಪ ಎಚ್ಚರ ಇದೆ. ಅದಲ್ಲ, ಹೆಸರೇ ಸರಿ ಇಲ್ಲ. ಚಂದದ ಹೆಸರು ಯಾವುದು? ಚಂದ್ರಮುಖಿ. ಚಂದ್ರನಿಗೆ ಕಲೆ ಉಂಟು. ಅದಕ್ಕೆ ನಾನೇ ಮಾಡ್ಬೇಕು. ಮುಖಕ್ಕೆ ಬೇಡ, ಮತ್ತೆ ಕಣ್ಣು ನೋಡು. ಹೇಗುಂಟು? ಕಮಲದ ಹೆಸರು. ಹಾಗಿದ್ರೆ ಅದೇ ನಾನು ಮಾತಾಡ್ತೇನೆ. ಓ ಸುಂದರಿ, ಕಮಲದಳದಂತೆ ಕಮನೀಯವಾದ ಕಣ್ಣುಳ್ಳವಳು ನೀನು. ಹಾಗಾಗಿ ನೀರಜಾಕ್ಷಿಯನ್ನು ಕರೆದಿದ್ದೆ. ಸರಿ, ನನ್ನದು ಹೆಚ್ಚು ಪ್ರಶ್ನೆ ಇಲ್ಲ, ಒಳ್ಳೆಯದು ಕಡಿಮೆ ಪ್ರಶ್ನೆ. ಇದು ನಿನ್ನ ಕೈ ಹಿಡಿದ ನೀರಾನ್ಯ. ಇಲ್ಲಿ ಬಾ. ಅವಳಲ್ಲಿ ಎಂತದು ಕೇಳಿದ್ದು? ನಿನ್ನ ನೀರ. ಅವಳಿಗೆ ಮದುವೆ ಆಗ್ಲಿಲ್ಲ, ಮದುವೆ ಆಗದ ಹುಡುಗಿಯಲ್ಲಿ ಗಂಡ ಯಾರು ಅಂತ ಕೇಳಿ. ಅವಳಿಗೆ ಮದುವೆ ಆಗಿಲ್ಲ? ಮದುವೆ ಆಗಿದೆ. ಯಾವಾಗ್ಲೂ ಹೆಣ್ಮಕ್ಳಲ್ಲಿ ಮಾತಾಡುವಾಗ ಮೊದಲು ಕಾಲು ನೋಡ್ಬೇಕು. ಅದ್ಯಾಕೆ? ಕಾಲುಂಗುರ ಉಂಟ ಅಂತ ಸರಿಯಾಗಿ ನೋಡು. ಮದುವೆ ಆಗ್ಲಿಲ್ಲ, ಮತ್ತೆ ನೀನು ಗಂಡ ಯಾರು ಅಂತ ಕೇಳ್ತೀನಿ. ಇಬ್ಬರಿಗೂ ಉತ್ತರ ಇಲ್ಲ. ಯಾಕೆ? ನಾವು ಯಾರು ಅಂತ ಗೊತ್ತಿಲ್ಲ. ಅದನ್ನ ಇಬ್ರು ಹೋಗಿ ಹೇಳು. ಓ ಹೆಣ್ಣೆ, ಸಾಮಾನ್ಯರು ಎಂಬ ಹಾಗೆ ಭಾವಿಸಬೇಡ. ಬೇಡ, ನಾವಿಬ್ಬರು ಸಿದ್ಧರು ಸುಪ್ರಸಿದ್ಧರು. ಕಶ್ಯಪ ಬ್ರಹ್ಮ ಹಾಗೂ ಕ್ರೋಧಾದೇವಿ ಜೀವನವನ್ನು ಪಾವನಗೊಳಿಸುವುದಕ್ಕೆ ಪ್ರಪಂಚದಲ್ಲಿ ಪ್ರಾದುರ್ಭಾವಕ್ಕೆ ಬಂದ ನಾವಿಬ್ಬರು ನಮಗೂ ಆನಂದವಾಯಿತು. ಧನ್ಯೋಸ್ಮಿ. ನಿಮ್ಮ ಆಗಮನದಿಂದಲೇ ಅರ್ಥ ಮಾಡಿಕೊಂಡೆ ನೀವಿರುವರು ಗಂಡುಗಳಿಗಳಹುದು. ನೋಡಬೇಕು. ಆದರೊಂದು ವಿಚಾರ, ನನ್ನನ್ನು ಕಂಡಂತ ನೀವು ನೂರಾರು ಪ್ರಶ್ನೆಯನ್ನೇ ಮುಂದಿಟ್ಟಿದ್ದೀರಿ. ನಾನೇ ಕೇಳಿದ್ದು ಅವ ಯಾವಾಗ, ಆದ್ರೆ ಏನೆಂಬುದು ಅರ್ಥವೇ ಆಗಿಲ್ವಲ್ಲ. ಸಾಲೆ ಕೆಟ್ಟವ. ಅದೇನು ಹಾಗಾಯ್ತು? ಹೋಗಿ ಹೋಗಿ ಅಷ್ಟು ಪ್ರಶ್ನೆ ಕೇಳುವುದು. ಉದ್ದಾಯ್ತಾ? ಉದ್ದಾಗದೆ ತುಂಡು ಮಾಡುವ. ನಿನ್ನ ತಂದೆ ಯಾರು? ಗೊತ್ತಿಲ್ಲ. ತಾಯಿ ಗೊತ್ತೇ ಇಲ್ಲ. ಊರು? ಹೋದದ್ದೇ ನನ್ನ ಊರು. ಮನೆ? ಭಕ್ತರ ಮನವೇ ನನ್ನ ಮನೆ. ಮದುವೆ ಆಗಿದ? ಇಲ್ಲ. ಯಾಕೆ? ಬಾಲ್ಯದಲ್ಲೇ ಕತ್ತಿ ಕಳೆದನ್ನು ಅಭ್ಯಾಸ ಮಾಡಿದವಳು ನಾನು. ಆವಾಗಲೇ ಒಂದು ತೀರ್ಮಾನ ತೆಗೆದಿದ್ದೆ. ಏನದು? ಬಳಗದಲ್ಲಿ ಯಾರು ಗೆಲ್ಲುತ್ತಾರೆ ಅಂತವನನ್ನೇ ಮದುವೆ ಆಗುತ್ತೇನೆ ಎಂಬುದು. ಯಾರಾದರೂ ಮನಸ್ಸು ಮಾಡಿದ್ದಾರೋ? ಪುರುಷರಿಲ್ವಲ್ಲ. ಕತ್ತಿ ಕೊಡಿ, ನನ್ನ ಕತ್ತಿ ಕೊಡಿ. ಕತ್ತಿ ಎಂದ ಸುಲ್ತಾನ ಮಾಡಿಕೊಂಡ. ಅಪಮಾನ ಅಪಮಾನ ಅಪಮಾನ. ನಿನ್ನ ಅಣ್ಣನಿಗೆ ಅಪಮಾನ. ನಾನು ಯಾರು? ನನ್ನ ಯೋಗ್ಯತೆಯನ್ನು ಗಣತಿಗೇನು ಸ್ಥಾನಮಾನವೇನು? ರಣದಿ ಶಾಪಟ ಮಲ್ಲ 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 ಅಂತ ನಾನಿರುವಾಗ ಇವಳೆಂತದ್ದು ಹೇಳಿದ್ದು? ಮತ್ತೆ ನಾವು ನಪುಂಸಕರ ತಾಳ್ಮೆ ಕಟ್ಟೆ ಹೊಡೆದಿದೆ. ಇವಳಿಗೆಲ್ಲ ಕತ್ತಿ ಬೇಕು ಅಂತ ಇಲ್ಲ, ನಮ್ಮ ಕೈಯೇ ಸಾಕು. ಹೊಡೆದಾದ್ರೂ ಇವಳನ್ನೇ ಮದುವೆ ಆಗ್ತೇನೆ. ಏನು ಸಾಹಿತ್ಯ ಬೇಗ? ಮದುವೆ ಆದ್ರೆ ಸಾಯ್ತ. ಉಳಿದವರ ಹಾಗಲ್ಲ. ಬ್ರಹ್ಮದೇವನು ಕೊಟ್ಟ ವರ ಏನು ಎಂಬುದಾಗಿ ಜ್ಞಾಪಿಸಿಕೋ. ಇವಳನ್ನು ಕೆಣಕುವುದಕ್ಕೆ ಹೋದ್ರೆ ನಮ್ಮ ಸಾವು ಖಂಡಿತ. ಅದು ವರ ಅಲ್ಲ, ಬ್ರಹ್ಮದೇವ ಚಂಡಮುಂಡ್ರಿಗೆ ಶಾಪ ಕೊಟ್ಟದ್ದು. ಮದುವೆ ಆದ್ರೆ ಸತ್ತೇ ಹೋಗಿ. ಯಾವ ಕರ್ಮದ ವರ ಅದು ವರ. ಈಗ ಇವಳನ್ನು ಮದುವೆ ಆಗುವುದಕ್ಕೆ ಹೋದ್ರೆ ನಾವು ಸಾಯ್ತೇವೆ. ಸಾಯುವುದು ದೊಡ್ಡದಲ್ಲ, ಎಲ್ಲರೂ ಸಾಯ್ತಾರೆ. ಆದ್ರೆ ನಮ್ಮಂತ ದೊಡ್ಡ ಮನುಷ್ಯರು ಸತ್ರೆ ಅಪಪ್ರಚಾರ ಬೇಗ. ಹೇಗೆ? ನಾಳೆ ಉದಯ ಕಾಲಕ್ಕೆ ಬರ್ತದೆ. ಒಬ್ಬಳಾಕೆ ಹುಡುಗಿಯನ್ನು ಕೆಣಕುವುದಕ್ಕೆ ಹೋಗಿ ಗಂಡುಗಳಿಗಲಾದ ಚಂಡಮುಂಡರ ಅಕಾಲ ಮರಣ. ಖಾಲಿ ಚಂಡಮುಂಡರು ಇನ್ನಿಲ್ಲ, ಸ್ವರ್ಗಸ್ಥರಾಗಿದ್ದಾರೆಂದು ತಿಳಿಸಲು ವಿಷಾದಿಸುತ್ತೇವೆ. ಸ್ವರ್ಗಕ್ಕೆ ಹೋದ್ರೆ ವಿಷಾದ ಯಾಕೆ? ಸ್ವರ್ಗಕ್ಕೂ ಹೋಗಬಾರದು ಅಂತ ಅಲ್ಲಿಗೆ ಬಿಡು. ನಾವು ಸತ್ತು 10 ವರ್ಷ ಕಳೆದ ಬಳಿಕ ಪುನಃ ನಮ್ಮ ಬಗ್ಗೆ ಬರೀತಾರೆ. ಹೇಗೆ? ಚಂಡಮುಂಡರೇ, ನೀವು ನಮ್ಮನ್ನಗಲಿ ವರ್ಷ 10 ಸಂದರು ನಿಮ್ಮ ನೆನಪು ಇನ್ನೂ ಮಾಸಿಲ್ಲ. ಚಿರಸ್ಮರಣೆ. ಸತ್ತು 10 ವರ್ಷ ಆದವರಿಗೆ ಈ
ಇವರು ಬರ್ದದ್ದು ಗೊತ್ತಾಗುತ್ತದ ಈ ಹುಡುಗಿ ನಮಗೆ ಬೇಕಾ ಮತ್ತೆ ಶುಂಭನಿಗೆ ಹೋಗಿ ಹೇಳ ಸಂಚರಿಸಿದಾಗ ಸಿಕ್ಕಿದ ಉತ್ತರ ಬಂದೆ ಏಕೋ ದೇವ ಶುಂಭ ಆ ಸಮಯದಲ್ಲಿ ಹಾಸ್ಯ ದೃಶ್ಯ ಬಾಧಿಸಿತು ಮೃಗಬೇಟೆಯಾಡಿ ಮಾಂಸದಿಂದಾಗ ಅಶ್ವೇತ್ರಿಯ ಹೋಯಿತು ಧನುಷ್ಯಮ ಪ್ರಾರಂಭವಾಯಿತು ತುಯಿನಾದೆ ತುತ್ತದುಗೆ ಹೋಗಿ ಮಾರುತನಿಗೆ ತನು ಹುಟ್ಟಿದಾಗ ಹಿಂಪಾದ ಸಂಗೀತವನ್ನು ಕೇಳಿಸಿತು ಮಧ್ಯಭಾಗದಲ್ಲಿ ಅಂಬರಿಂದಿಲಿಯುವಂತಹಾರನ್ನೇರಿ ಒಬ್ಬಾಕೆ ಸುಂದರಿ ಸಂಗೀತವನ್ನು ಹಾಡುತ್ತಾ ಕುಳಿತಿದ್ದಾಳೆ ಆಕೆಯ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ಅಸಾಧಾರಣ ಗಿರಿಜ ರಮೆ ವಾಣಿಯರನ್ನು ಮೀರಿಸುವಂತಹ ಚದುವಿಕೆ ಹೆಚ್ಚು ಹೇಳುವುದೇನು ಆ ಸುಮಶಾನನ ಅರ್ಧಾಂಗಿಯಾದಂತಹ ರತಿಗಿಂತಲೂ 100 ಮಡಿ ಚದುವೆ ಅವಳನ್ನು ಕರೆತಂದು ವರಿಸಬೇಕಣ್ಣ ಹೋಗಿ ಕದಂಬ ವನದಲ್ಲಿ ರೂಪವತಿಯಾದ ತರುಣಿಯೊಬ್ಬಳು ಇದ್ದಾಳೆ ಎಂಬುದನ್ನು ಚಂಡಮುಂಡರು ಬಂದು ಹೇಳಿದ್ದಾರೆ. ನೀನು ಅಲ್ಲಿಗೆ ತೆರಳಿ ಅವಳಲ್ಲಿ ನನ್ನ ವ್ಯಕ್ತಿತ್ವವನ್ನು ಹೇಳಿ ಹೆಣ್ಣನ್ನು ಕರೆತರುವ ಹೊಡೆ ನಿನ್ನದು. ಬೇಗ ಬಾಯಿ ಹಂಬಲಿಸಿದನು ಶಿವ 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 ಸ್ಮರಣಂಬಿಗುರೆ ಸಿಲುಕುತ್ತಲೇ ನಮ್ಮಯ ಶುಂಭ ಕೆಟ್ಟನು ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾರಿದೆಯೇ ಈಕೆ ಮಾರಿದೆಯೇ ಸಿಕ್ಕುವಳೆ ದಾರವೇ ಸಿಕ್ಕಲು ದಕ್ಕುವಳೆ ಸಿಕ್ಕಲು ದಕ್ಕುವಳೆ ತ್ರೈಜಗವ ಮುಖ್ಯೊಳಗಿರಿಸುತ್ತ ನಿತ್ಯದಿ ರಚಿಸುವ ಹೀಗೆ ಸಿಕ್ಕುವಳೆ ಮಕ್ಕಳಾಟಿಕೆಯಾಯಿತು ಕೇವಲ ಮಕ್ಕಳಾಟಿಕೆಯಾಯಿತು ನಮ್ಮದು ರಕ್ಕಸ ಆಡಿದುರಿಗೆ ಮಿಕ್ಕ ಮಾತೇನು ಒಡೆಯನಾಜ್ಞೆಯು ಮಾನವೆನಗೆ ಶಿವ ಶಿವ ಈಕೆಗೆ ತಿಳಿತಾಯಿತೆ ಅಜಟ ಶಿವ 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 ನನಗೆ ಅರಿವಿಲ್ಲದೆ ಶಿವ ಶಿವ ಎನ್ನುವಂತಹ ನಾಮ ನನ್ನ ಬಾಯಿಂದ ಹೊರಡುತ್ತಾ ಇದೆಯಲ್ಲ. ಹೌದು, ಕದಂಬ ವನದಲ್ಲಿ ಕಾಣುತ್ತಾ ಇರುವ ವೈಚಿತ್ರ್ಯ ದೃಶ್ಯಗಳೇ ಇದಕ್ಕೆ ಕಾರಣ. ಕಗ್ಗತ್ತಲು ತುಂಬಿರಬೇಕಾಗಿರುವ ವನ 100,000 ದಿವಾಕರರ ಪ್ರಭೆಯಂತೆ ಜಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಾ ಇದೆಯಲ್ಲ. ಒಂದಕ್ಕೊಂದು ವೈರಭಾವದಿಂದ ಇರಬೇಕಾಗಿರುವ ಖಗ ಮೃಗ ಸಂಕುಲ ಸ್ನೇಹ ಭಾವದಿಂದ ವರ್ತಿಸುತ್ತಾ ಇದೆ. ಇದೇ ನಿರ್ಶಾಶ್ರಮ ಪ್ರದೇಶವೇ ಅಲ್ಲ ಎನ್ನುವುದಕ್ಕೆ ಸಾಕ್ಷಿ ಇದು ನಮ್ಮ ಒಡೆಯನ ಆಳ್ವಿಕೆಗೆ ಒಳಪಟ್ಟಂತಹ ಪ್ರದೇಶ. ಹಾಗಾದರೆ ಏನಿರಬಹುದು ಎನ್ನುವ ಹಾಗೆ ಸುತ್ತುವರಿದು ಏನಿದು ವಿಚಿತ್ರ. ಭೂ ವ್ಯೋಮವನ್ನು ವ್ಯಾಪಿಸಿರುವಂತಹ ಚಿನ್ನದ ಉಯ್ಯಾಲೆ, ಇದರಲ್ಲಿ ಕುಳಿತಿರುವವಳು ಈ ಬಾಲೆ. ಇವಳ ಮುಖಾರವಿಂದದಿಂದ ಹೊರಡುತ್ತಿರುವಂತಹ ದಿವ್ಯ ಪ್ರಭೆಯಿಂದಲೇ
ಇವಳ ಮಹಾತ್ಮೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಇವಳು ಮಾನವಿ ಖಂಡಿತ ಅಲ್ಲ. ಇವಳನ್ನೂ ನಮ್ಮ ಒಡೆಯನಾದಂತಹ ಶುಂಭ ವರಿಸ ಬಯಸಿದನಲ್ಲ. ಅಗಣಿತ ಸ್ತುತಿಪಾತ್ರಳಾಗಿ ಘನ ಜಗನ್ಮಯಳಾಗಿ ವೇದಾಂತ ವೇದಿಯಾಗಿ ರಂಜಿಸುತ್ತಾ ಇರುವಂತಹ ಮಹಾನ್ ಶಕ್ತಿ ಈಕೆ. ಶುಂಭ ಕೈಗೊಂಡ ಈ ಕೆಟ್ಟ ನಿರ್ಧಾರದಿಂದಲಾಗಿ ನಮ್ಮ ಇಡೀ ದಾನವ ಅನ್ವಯವೇ ನಾಶವಾಗಿ ಹೋಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಒಡೆಯನ ಯೋಚನೆ ಏನೇ ಇರಲಿ, ಅಪಾತ್ರನಾದಂತಹ ನನಗೆ ಈ ಅಪ್ರಮೇಯಳನ್ನು ಕಾಣುವಂತಹ ಮಹಾಭಾಗ್ಯವನ್ನು ಶುಂಭ ಒದಗಿಸಿದನಲ್ಲ. ಇವಳನ್ನು ಕಂಡ ಬಳಿಕ ನನ್ನ ಪ್ರತ್ಯಕ್ಷ ಒಡೆಯನಾದಂತಹ ಶುಂಭನ ವಿಚಾರವನ್ನು ತಿಳಿಸಬೇಕು, ಮಾತನಾಡಿಸ್ತೇನೆ. ಜನನಿಗೆ ಕರುಣದೊಳಿಯುವುದು ವನದಲ್ಲಿ ಕುಳಿತಿರುವುದ್ಯಾಕೆ, ವನದಲ್ಲಿ ಕುಳಿತಿರುವುದ್ಯಾಕೆ ಸನ್ಮತವಲ್ಲ ನಿನಗೆ ತಿಳಿಯುವುದಿಲ್ಲ ಬದುಕಿಗೆ ಶೋಭನ ಬರುತ್ತಿ ಸನ್ಮತವಲ್ಲಿದು ನಿನಗೆ ತಿಳಿಯುವೆನು ಬದುಕಿಗೆ ಶೋಭನ ಬಯಕೆ ಜನನಿಗೆ ಓ ಪಾವನ ಚರಿತಳೆ, ಪದಯುಗಗಳಿಗೆ ಸುಗ್ರೀವನ ಅಭಿವಾದನೆಗಳು ತಾಯಿ. ನೀನೇನು, ನಿನ್ನ ಮಹಾತ್ಮೆ ಏನು ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಆದರೆ ನನ್ನ ಒಡೆಯನಾಗಿರುವಂತಹ ಶುಂಭ ನಿನ್ನ ಬಗ್ಗೆ ಎಷ್ಟು ತಿಳಿದಿದ್ದಾನೆಯೋ ಗೊತ್ತಿಲ್ವಮ್ಮ. ಅತುಳ ವಿಕ್ರಮೆ ಆತ ಚಾರು ಚತುರ್ದಶ ಜಗಕ್ಕೆ ಶುಂಭನೇ ಅಧಿಪನಮ್ಮ. ಅಮ್ಮ, ಲೋಕವನ್ನೇ ಬೆಳಗುವಂತಹ ಮಹಾಮಾತೆ ನೀನು. ನಿನ್ನ ದಿವ್ಯ ಉಪಸ್ಥಿತಿಯಿಂದಲೇ ಈ ಕದಂಬ ಕಾಂತಾರ ಅದೆಷ್ಟು ಕಿರಣಗಳಿಂದ ಹೊಳೆಯುತ್ತಾ ಇದೆ, ಬೆಳಗುತ್ತಾ ಇದೆ ತಾಯಿ. ಅಮ್ಮ, ತುಂಬು ಯೌವನೆಯಾದಂತಹ ನೀನು ಈ ವನಾಂತರದಲ್ಲಿ ಹೀಗೆ ಕುಳಿತಿರುವುದು ನಿನಗೆ ಸಾನುರಾಗವೇ ತಾಯಿ? ಸರಿಯಲ್ಲ ಎನ್ನುವ ಹಾಗೆ ನಮ್ಮ ಅಧಿಪ ತೀರ್ಮಾನ ಮಾಡಿದ್ದಾನೆ. ಹಾಗಾಗಿ ಆತನನ್ನು ವಿವಾಹ ಆಗುವುದಕ್ಕೆ ಬೇಕಾಗಿ ಉಯ್ಯಾಲೆಯಿಂದ ಕೆಳಗಿಳಿದು ಏನಾಶ್ಚರ್ಯವಿದು, ಸುಗ್ರೀವನಾಡಿದ ಮಾತನ್ನ ಆಲಿಸಿದಾಗ ಮುಖದಲ್ಲೊಂದು ಕಿರಣಗೆ ಉಕ್ಕಿ ಹೋಯಿತು. ನನ್ನ ನಗೆ ತನಗೆ ದಗೆಯಾಗಿ ಹೋಯ್ತಲ್ಲ. ಧರೆಯಲ್ಲಿ ಈತ ಸತ್ತು ಬಿದ್ದಿದ್ದಾನೆ. ಈ ತರಳಿನೆಂದಾದರೆ ಆ ಧೂರ್ತ ಶುಂಭನಿ ತನ್ನ ವಿಚಾರವನ್ನು ತಿಳಿಸುವುದಕ್ಕಾಗಿ ಬೇರೆ ದೂತರನ್ನು ನಾನು ನೇಮಿಸಬೇಕಾಗುತ್ತದೆ. ಹಾಗಾಗ ಕೂಡದು. ನಿಗ್ರಹ ಮತ್ತು ಅನುಗ್ರಹ ಎರಡೂ ಶಕ್ತಿಯನ್ನು ಹೊಂದಿದವಳು ನಾನು ಮಾತ್ರವಲ್ಲ, ದೂತವದೆ ಸಲ್ಲದು ಎಂಬ ರಾಜನೀತಿಯನ್ನು ಅರಿತುವುದರಿಂದ ಕರುಣಾರಸವನ್ನು ಮೀರಿ ಈತನನ್ನು ಎಬ್ಬಿಸುತ್ತೇನೆ. ಏನಿದೆ ವಿಚಿತ್ರ, ಕನಸೋ ನನಸೋ ಒಂದೂ ಅರ್ಥವಾಗುವುದಿಲ್ಲ. ಒಡೆಯನ ವಿಚಾರವನ್ನು ಈಕೆಯಲ್ಲಿ ತಿಳಿಸುತ್ತಾ ಇದ್ದ ಹಾಗೆ ತನ್ನ ಮುದ್ದಾದ ತುಟಿಯನ್ನು ಬಿರಿದು ಮಲ್ಲಿಗೆಯ ಮುಗ್ಗಿನಂತಹ ಹಲ್ಲನ್ನು ತೋರಿಸಿದ್ದಂದೇ ತಡ ನಾನು ದೊಪ್ಪನೆ ಧರಿತ್ರಿಗೆ ಉರುಳಿಬಿಟ್ಟೆ. ಇಹಲೋಕವನ್ನು ಬಿಟ್ಟು ಪ್ರೇತಲೋಕವನ್ನು ಸೇರಿದ್ದೆ. ನನ್ನ ತಂದೆ ತಾಯಿಗಳನ್ನು, ಬಂಧು ಬಾಂಧವರನ್ನು ಕಂಡೆ. ಯಾಕೆ ಸುಗ್ರೀವ ಇಷ್ಟು ಬೇಗ ಬಂದೆ ಎನ್ನುವ ಹಾಗೆ ನನ್ನನ್ನು ವಿಚಾರಿಸುತ್ತಾ ಇದ್ದರು. ಮಾತನಾಡುತ್ತಾ ಭಾವನಾಲೋಕದಲ್ಲಿ ತಲ್ಲೀನನಾಗಿದ್ದವ ಥಟ್ಟನೆ ಜಾಗೃತಗೊಂಡೆ ಎಂದಾದರೆ ಈ ಇಳೆಯಲ್ಲಿ ಜೀವಂತವಾಗಿದ್ದೆ. ಹಾಗಾದರೆ ಸತ್ತು ಬಿದ್ದಿರುವಂತಹ ನನ್ನ ಮೇಲೆ ಕರುಣಾರಸವನ್ನು ಬೀರಿ ನನ್ನನ್ನು ಪುನಶ್ಚೇತನಗೊಳಿಸಿದ್ದು ಈ ಮಹಾಮಾತೆ. ಇವಳ ಕೃಪೆಯಿಂದಲೇ ಶತ ಜನ್ಮಗಳ ದುರಿತಗಳು ಪರಿಹರಿಸಲ್ಪಡುತ್ತದೆ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಶ್ರೀದೇವಿಯ ಮಹಾತ್ಮೆ ಏನು ಎನ್ನುವುದನ್ನು ಕಣ್ಣಾರೆ ಕಂಡೆ ನಾನು. ನನ್ನಿಂದ ಅಪರಾಧ ಆಗಿ ಹೋಯಿತಲ್ಲ ಅಮ್ಮ. ಭಾಗ್ಯನ ಮನದಲ್ಲಿ
ಜನನಿ ನಗಬೇಡುವಮ್ಮ. ಯಾಕೆ? ನಿನ್ನ ನಗುವೇ ನನ್ನನ್ನು ಮೃತ್ಯುವಿನೋಪಾದಿಯಲ್ಲಿ ಬಾಧಿಸಿದೆ ಜನನಿ. ಗುಬ್ಬಿಯ ಮೇಲೂ ಬ್ರಹ್ಮಾಸ್ತ್ರ ಪ್ರಯೋಗವೇ. ಹಸಿವರಿತು ತಾಯಿ ತನ್ನ ಶಿಶುವಿಗೆ ಹೊಸೆದು ಪಾಲ್ಗೊಡುವಂತೆ ನೀ ಪೋಷಕಳಾಗಿ ಸಲಹೆಯನ್ನೆರೆ ಯಾರಿದ್ದಾರೆ ಜನನಿ. ಬಸಿರೊಳಗೆ ಕೋಟಿ ಬ್ರಹ್ಮಾಂಡವ ಪಸರಿಸಿ ಪುಣ್ಯಾತ್ಮನಿ ನಮ್ಮ ಸರ್ವಾಂತರ್ಯಾಮಿಯಾಗಿರುವ ನಿನ್ನ ಆಂತರ್ಯ ಏನು ಎನ್ನುವ ಹಾಗೆ ನಾನು ತಿಳಿದಿದ್ದೇನೆ. ಹಾಗಾದರೆ ಸುಗ್ರೀವ ಏನು ಎನ್ನುವ ಹಾಗೆ ನೀನೂ ತಿಳಿದಿದ್ದಾನೆ. ನಿನ್ನನ್ನು ವರಿಸ ಬಯಸುವಂತಹ ಉದ್ದೇಶದಿಂದ ಅವ ಕೈಗೊಂಡಂತಹ ತೀರ್ಮಾನವನ್ನು ನಾನು ಇಲ್ಲಿ ಹೇಳಿದ್ದೇನೆ ವಿನಃ ನನ್ನದ್ದಾದಂತಹ ಸ್ವಾರ್ಥ ಸಾಧನೆಗಾನೇ ನಿನ್ನನ್ನು ಬರ ಹೇಳಿದ್ದಲ್ವ ತಾಯಿ. ಅಮ್ಮ, ಒಡೆಯನ ಬಳಿಯಿಂದ ಬಂದಿದ್ದೇನೆ, ಹೋಗಿ ತಿಳಿಸುವುದಕ್ಕೆ ಉತ್ತರ ಬೇಕು. ಸುಗ್ರೀವ, ಅಮ್ಮ, ಈ ಹಿಂದೆಯೇ ಚಂಡಮಂಡರಲ್ಲಿ ಹೇಳಿ ಕಳಿಸುವಳು ನಾನು. ಬಾಲ್ಯದಲ್ಲೇ ಕತ್ತಿ ಕಾಳಗವನ್ನು ಅಭ್ಯಾಸ ಮಾಡಿದ್ದೇನೆ. ಆದುದರಿಂದ ಕಾಳಗದಲ್ಲಿ ಯಾರು ನನ್ನನ್ನು ಗೆಲ್ಲುತ್ತಾರೋ ಅಂತವರ ಕೊರಳಿಗೆ ಸುಮಹಾರ ಹಾಕಿ ವರಿಸುತ್ತೇನೆ ಎಂಬುದಾಗಿ ಕೊನೆಯದಾಗಿ ಹೇಳುತ್ತಾ ಇದ್ದೇನೆ. ಶುಂಭನಾಗಲಿ ನಿಶುಂಭನಾಗಲಿ ಪ್ರತ್ಯಕ್ಷ ಬಂದರು ದುರಕ್ಕೆ ಅಂಜೋಳು ನಾನಲ್ಲ. ಹೋಗಿ ಹೇಳು. ಹೇಳ್ಕೊಂಡು ಬಾ ಹೋಗು. Oh,
ತೀರಿಸುವುದಕ್ಕಾಗಿ ಮಹಾಕಾಳಿಯಾದ ಭೂಮಿಯಲ್ಲಿ ಚೆಂಡಾಡಿದ ತರುಣಿಯ ಕೊಪ್ಪ ಮೇಲಿಸಕ್ಕೆ ಹೋಗೋಣ. ಆಕಾಶದ ಭೂಮಿಯ ಬಾಯಿ ರಾಕ್ಷಸ ಸೇನೆಯನ್ನು ಸೇರಿಸಿಕೊಂಡು ಹೊರಟಿದ್ದೀರ. ಏನದು? ಆಜ್ಞಾಧಾರಕರಾದ ತಮ್ಮಂದಿರು ವಿರೋಧಿಗಳಾದ ದೇವತೆಗಳ ಪತ್ತೆ ಹಚ್ಚುವುದಕ್ಕಾಗಿ ಊರೆಲ್ಲ ಸುತ್ತುತ್ತಾ ಕದಂಬಾವನವನ್ನು ಸೇರಿದರಂತೆ. ಸರಿ, ಅಲ್ಲಿ ರೂಪವತಿಯಾದ ತರುಣಿಯೊಬ್ಬಳನ್ನು ನೋಡಿದರಂತೆ. ಕರೆ ತರುವುದಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಪರಿಣಾಮ ಸಂಧಾನ ವಿಫಲವಾಯಿತು. ಹೌದೇ? ಮತ್ತೆ ಕಳುಹಿಸಿದ ಸಂಗ್ರಾಮಕ್ಕೆಂದು ಧೂಮ್ರಾಕ್ಷರನು ಫೂಂಕಾರದಲ್ಲಿ ಸುಟ್ಟಳಂತೆ. ಆ ಬಳಿಕ ಅವಳ ಅದಟನ್ನು ಮುರಿಯುವುದಕ್ಕಾಗಿ ಗಂಡುಗಲಿಗಳಾದ ಚಂಡಮುಂಡರನ್ನು ಕಳುಹಿಸಿದೆ. ಏನಾಯ್ತು? ಅವರ ರುಂಡ ಮುಂಡಗಳ ಭೂಮಿಯಲ್ಲಿ ಚಂಡಾಡಿದಳಂತೆ. ಆ ತರುಣಿಯನ್ನು ತರುವುದಕ್ಕಾಗಿ ಹೊರಟಿದ್ದೇನೆಯ Kaludisha
ಸನ್ನಿಧಾನದಲ್ಲಿ ಅರಿಕೆ ಮಾಡಿಕೊಳ್ಳೋದಕ್ಕೆ ನನಗೊಂದು ಅವಕಾಶ ಕೊಡಬೇಕು ನೀವು ಅಂತಿಸ್ತಾ ಇದ್ದೀರಿ. ಹೇಳಿಬಿಡು. ಧನುಜಾಶ ಧನೋದೇವ ಉದರದಲ್ಲಿ ಅದೆಷ್ಟು ಮಕ್ಕಳು ಈ ಮೊದಲು ಹುಟ್ಟಲಿಲ್ಲ. ಅವರು ಯಾರಾದ್ರೂ ಧನುಜಾಶ ಎಂಬಂತ ಅನ್ವರ್ಥ ನಾಮವನ್ನು ಹೊಂದಿದ್ದಾರೆ? ಇಲ್ಲ. ಹಾಗಾದ್ರೆ ನಿಮಗೆ ಆ ಯೋಗ್ಯತೆ ಹೇಗೆ ಬಂತು? ಸ್ವಯಂ ನಿಮ್ಮ ಸಾಧನೆಯಿಂದ ತಪಸ್ಸನ್ನು ಮಾಡಿ ಬ್ರಹ್ಮನ ಒಲಿಸಬೇಕು ಅಂತ ವರದು ಸಂಪಾದನೆ ಮಾಡಿದಂತ ನೀವು ಮರ್ತ್ಯವನ್ನು, ಪಾತಾಳವನ್ನು, ಸ್ವರ್ಗವನ್ನು ಯಾರು ಅಲ್ಲಿರುವಂತಹ ಲೋಕಾಧೀಶರನ್ನು ಮಾಡಿ ಅಲ್ಲಿ ನಿಮ್ಮ ಪ್ರಭುತ್ವ ಸ್ಥಾಪನೆ ಮಾಡಿ ಧನುಜೇಶ ಎಂಬಂತ ಹೆಸರು ಚಿರಸ್ಥಾಯಿಯಾಗಿ ಉಳಿಸಿದ್ದೀರಿ. ಅಂತಹ ನೀವು ಭ್ರಮಾಧೀನರಾದಿರಲ್ಲ ಅಂತ ನನ್ನ ಮನಸ್ಸಿರ್ತದೆ. ಪ್ರಭು, ನನಗೆ ಬಾಯಾರಿಕೆ ಆಗಿದೆ, ಎಲ್ಲೂ ನೀರಿಲ್ಲ, ವಿಸ್ತಾರವಾದ ಬಾಯಲ್ಲಿ ನಾನು ಹೋಗ್ತಾ ಇದ್ದೇನೆ. ನನ್ನ ಮನಸ್ಸಿನ ಭಾವ ಉಂಟಲ್ಲ, ದೂರದಲ್ಲಿ ಓ ಇಲ್ಲಿ ನೀರಿದೆ, ಓ ಇಲ್ಲಿ ನೀರಿದೆ, ಓ ಇಲ್ಲಿ, ಹೀಗೆ ಮರುಭೂಮಿಯಲ್ಲಿ ಮುಂದೆ 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 ಸಾಗುತ್ತಾ ನಾವು ಹೋಗ್ತೇವೆ. ನಮ್ಮ ಕಣ್ಣಿಗೆ ಇಲ್ಲಿಯೇ ನೀರಿದೆ, ಈಗ ಸಿಗ್ತದೆ ಅಂತ ಭಾಸವಾಗ್ತದೆ, ಅಲ್ಲಿ ನೀರಿರುವುದಿಲ್ಲ. ಇದನ್ನು ಮರೀಚಿಕೆ ಅಂತ ಹೇಳು. ಹಾಗೆ ನೀವು ಭ್ರಮಾಧೀನರಾಗಿ ಹೋದಿರಲ್ಲ. ಯೋಚನೆ ಮಾಡಿ, ಇಂತಹ ಸಂದರ್ಭದಲ್ಲಿ ನೀವು ಹಾಗಾದ್ರೆ ಬದಲಾವಣೆ ಆದದ್ದು ಯಾರಿಂದ? ನಿಮ್ಮ ಸ್ವಯಂ ಅಪರಾಧ ಅಲ್ಲ. ಅನಂಗನ ಅಂತ ಮನ್ಮಥ ಮರೆಯಲ್ಲಿ ನಿಂತು ಪಂಚ ಶರಗಳನ್ನು ನಿಮ್ಮ ದೇಹಕ್ಕೆ ಪ್ರಯೋಗ ಮಾಡಿದ್ದಾರೆ. ಆ ಶರದ ಊರಿಗೆ ನಿಮ್ಮ ದೇಹ ಒಳಗಾಗಿದೆ. ಆ ಹೆಣ್ಣಿನ ಆಸೆಯಿಂದ ನೀವು ಇಷ್ಟೆಲ್ಲ ವ್ಯವಹಾರ ಮಾಡಿದ್ದೀರಿ. ಮಾತೃವತ್ತು ಪರದಾರೇಶು ಪರದ್ರವ್ಯೇಶು ಲೋಷ್ಟವತ್ತೆ. ಪರಸ್ತ್ರೀಯನ್ನು ತಾಯಿಯನ್ನು ತಿಳಿ, ಪರರ ಸಂಪತ್ತನ್ನು ಮಣ್ಣಿನ ಹೆಂಟೆಯಿಂದ ಭಾವಿಸು. ಆಗ ಮಾತ್ರ ನಾವು ನಮ್ಮಂತಹ ಶಿವ ನಮ್ಮ ಪಾಲಿಗೆ ಅನುಗ್ರಹ ಮಾಡ್ತಾರೆ. ಅಂತಿರುವಾಗ ಇದು ಯಾವ ನ್ಯಾಯ ಪ್ರಭು? ಗಮನಿಸಿದ್ದೇನೆ ಧೂಮ್ರಾಕ್ಷರನ್ನು. ಯೋಚನೆ ಮಾಡಿ. ಎಷ್ಟು ಹೆಮ್ಮೆಯಿಂದ ಆಡಿಕೊಳ್ತಾ ಇದ್ದೀವಿ. ಹೋದ ಧೂಮ್ರಾಕ್ಷ ಬಂದಿದ್ದಾನ? ಏನಾಗಿದ್ದಾನೆ? ಅವಳು ಹಣಗಣ್ಣನ್ನು ತೆರೆದು ಸುಟ್ಟಿದ್ದಾಳೆ. ಯೋಚನೆ ಮಾಡಿ, ಧೂಮ್ರಾಕ್ಷ ಸಾಮಾನ್ಯರಲ್ಲ.
ಅವರಿಗೆ ನೀವು ಸೇನಾಪತಿತ್ವವನ್ನು ಕೊಟ್ಟದ್ದು ನಿಮ್ಮ ಸೇನೆಯಲ್ಲಿ ಸಮರ್ಥ ಯೋಗ್ಯರಿದ್ದಾರೆ ಎಂಬ ಕಾರಣಕ್ಕಾಗಿ. ವಿಸ್ತಾರವಾದಂತ ನಿಮ್ಮ ಸೇನೆಗೆ ದಳಪತಿತ್ವವಾಗಿ ಈ ಮೊದಲಾದಂತ ಯುದ್ಧವನ್ನೆಲ್ಲ ಜಯಿಸಿಕೊಟ್ಟವನಲ್ವೇವ? ಹಾಗಾದ್ರೆ ಒಬ್ಬಾಕೆ ಹೆಣ್ಣನ್ನು ಹೇಳ್ಕೊಂಡು ಬರಲಿಕ್ಕೆ ಧೂಮ್ರಕ್ಷಿಗೆ ಆಗಲಿಲ್ಲ, ಜೀವ ಸಹಿತ ಹಿಂದಿ ಬರಲಿಲ್ಲ, ಅವಳು ಪೆಟ್ಟು ಮಾಡಲಿಲ್ಲ, ಕಣ್ಣು ತೆರೆದ ಮಾತ್ರ ಸುಟ್ಟು ಹೋಗಿದ್ದಾರೆ. ಅಷ್ಟಕ್ಕೆ ಮುಗಿಲಿಲ್ಲ ಪ್ರಭು. ಮತ್ತಾರು ಹೋದದ್ದು ಅಜಾಯ ವಿಕ್ರಮಿಗಳು ತನ್ನ ಬ್ರಹ್ಮಚರ್ಯದಿಂದಾಗಿ ಈ ಲೋಕದಲ್ಲಿ ಅಸಾಧ್ಯವನ್ನು ಸಾಧಿಸಿ ಇಷ್ಟರವರೆಗೆ ಮೆರೆದವರು. ಈಗ ಇವರಿಗೆ ಯಾಕೆ ಸಾಯುವ ಕಾಲ ಬಂತಂದು ಯೋಚನೆ ಮಾಡು. ಅಲ್ಲಂತೆ ಕಾಡಿನಲ್ಲಿರುವ ಹೆಣ್ಣನ್ನು ಇವರು ಅರಸುತ್ತಾ ಹೋಗಿ ಅಗತ್ಯ ಆದ್ರೆ ಏನಿತ್ತು? ನೀವು ದೇವತೆಗಳಲ್ಲಿ ಗೌಪ್ಯವಾಗಿ ತಿರುಗ್ತಾ ಇದ್ದಾರೆ, ಆ ಸುದ್ದಿ ಸಂಗ್ರಹ ಮಾಡಿ ಬಂದಿ ಅಂತೇಳಿ ನೀವು ಅಪ್ಪಣೆ ಮಾಡಿದ್ದು. ಇವರ ಗೊಂಡಾರಣ್ಯವನ್ನು ಸೇರಿದ್ದು, ಅಲ್ಲಿ ಹೆಣ್ಣನ್ನು ನೋಡಿದ್ದು, ಭ್ರಮೆಗೊಂಡದ್ದು, ನಿಮ್ಮಲ್ಲಿ ಹೇಳಿದ್ದು, ನೀವು ಅವರನ್ನು ಕಳುಹಿಸಿದ್ದು, ಅವರು ಸತ್ತದ್ದು. ವಿಷಯ ಎಷ್ಟು ಸುಲಭದಲ್ಲಿ ಮುಗಿಯಿತು ಪ್ರಭು. ಇಂತಹ ರಕ್ಕಸಾನ್ವಯ ಏನುಂಟು ಅದೆಲ್ಲವನ್ನು ನೀವು ಒಬ್ಬಾಕೆ ಹೆಣ್ಣು ತನಗೆ ಬೇಕು ಎಂಬಂತ ಒಂದೇ ಒಂದು ಆಸೆಗೆ ಬೇಕಾಗಿ ಇದನ್ನು ಕಳ್ಕೊಳ್ತಾ ಇದ್ದೀರಿ. ಇದನ್ನು ಸಂಪಾದಿಸಲಿಕ್ಕೆ ನಮಗೆ ಎಷ್ಟು ವರ್ಷ ಆಗಲಿಲ್ಲ ಹೇಳಿ. ಒಂದು ಹೆಣ್ಣಿನ ದಸೆಯಿಂದಾಗಿ ಕ್ಷಣಮಾತ್ರದಲ್ಲಿ ನಾಶ ಮಾಡಿ ಇಲ್ಲಿ ಬರೇ ಇದ್ದಿನ ತುಂಡಾಗಿ ಹೋಗುವಂತ ಈ ಸಾಮ್ರಾಜ್ಯದ ಅಧಿಪತಿ ನಿಮಗೆ ಬೇಕಾ ಹೇಳಿ? ಆದ್ರಿಂದ ಪರ ವನಿತೆಯ ಈ ವ್ಯಾಮೋಹ ಸಲ್ಲದು ಸಲ್ಲದು. ಸಾಮಾನ್ಯವಾದ ಹೆಣ್ಣಲ್ವೇನವಳು? ನಿಮ್ಮ ಅನುಭವವನ್ನು ನಾನು ಹೊಂದಿದವನಲ್ಲ.
ಆದ್ರೆ ನಡೆದಂತಹ ವಿದ್ಯಮಾನಗಳಿಂದ ಇದು ಏನಾಗಿರಬಹುದು ಎಂದು ಚಿಂತಿಸುವ ಯೋಚಿಸುವ ಬುದ್ಧಿಮತ್ತತೆಯನ್ನು ದೇವರು ನನಗೆ ಅನುಗ್ರಹ ಮಾಡಿದ್ದಾರೆ. ಅಷ್ಟಿದ್ರೆ ಸಾಕು. ನಿಮಗೂ ನನಗೂ ವಾವೆಯಲ್ಲಿ ಪರಸ್ಪರ ಸಂಬಂಧ ಇರುವುದರಿಂದ ಈ ವಂಶವನ್ನು ಉಳಿಸುವ ಉದ್ದೇಶದಿಂದ ನಾನು ಆಡ್ತಾ ಇದ್ದೇನೆ, ಅನ್ಯಥಾ ಭಾವಿಸಬಾರ್ದು. ಪ್ರಭು, ಅವಳು ಹೆಣ್ಣು, ನನ್ನ ದೇಹ ಸುಖಕ್ಕಿರ್ಬೇಕಂತ ಜೀವ, ನಾನು ಮೂರು ಲೋಕಾಧೀಶ. ನಾನು ಹೇಳಿದ ತಕ್ಷಣ ಅವಳು ಬರಬೇಕು, ನಮ್ಮ ಅಂತಃಪುರವನ್ನು ಸೇರಬೇಕು, ಶಯ್ಯಾಗ್ರಹದಲ್ಲಿ ಸುಖವನ್ನು ಕೊಡಬೇಕು. ದೊಡ್ಡ ಸ್ಥಾನದಲ್ಲಿ ಕುಳಿತು ಯೋಚನೆ ಮಾಡುತ್ತಿದ್ದಂತೆ ಎಲ್ಲವನ್ನು ಮೀರಿದವ ನಾನು, ಎಲ್ಲವೂ ನನ್ನ ಅಧೀನ, ಬರಲಿ. ಅಷ್ಟು ಕೆಳಮಟ್ಟದಲ್ಲಿ ನಾವು ಯೋಚಿಸಬಹುದು. ಪ್ರಭು, ತಾಯಿ ತಂದೆ ಜನ್ಮ ಕೊಟ್ಟ ಒಬ್ಬ ಸಾಮಾನ್ಯ ಹೆಣ್ಣೇ ಹೌದಾದ್ರೆ ಅಂತಹ ಗುಂಡಾರಣ್ಯದಲ್ಲಿ ನಿರ್ಭೀತಳಾಗಿ ಒಬ್ಬಳೇ ಇರುವುದಕ್ಕೆ ಸಾಧ್ಯವ? ರಾಕ್ಷಸರಂತ ನಾವು ರಾತ್ರಿ ಹಗಲು ಸಂಚಾರ ಮಾಡುವಂತ ದಟ್ಟಾರಣ್ಯ ನಮ್ಮ ಕ್ರೂರ ಕಣ್ಣಿಗೆ ಬಿದ್ದರೆ ಆಕೆಯ ಮಾನವೂ ಹೋಗ್ತದೆ, ಪ್ರಾಣವೂ ಹೋಗ್ತದೆ, ನಮ್ಮ ಆಹಾರವಾಗಿ ಹೋಗ್ತಾಳೆ. ಇಂತಹ ಒಂದು ಕಾರ್ಕತ್ತಲೆಯಿಂದ ಕೂಡಿದಂತಹ ಪ್ರದೇಶದಲ್ಲಿ ಆಕೆ ಒಬ್ಬಟ್ಟಿಗಳಾಗಿದ್ದಾಳೆ ಅಂತಾದ್ರೆ ಅದರ ಅರ್ಥ ಏನು? ಮೇಲಿರುವ ಆಕಾಶ, ಕೆಳಗಿರುವ ಭೂಮಿ, ಹರಿಯುವ ನೀರು, ಬೀಸುವ ಗಾಳಿ, ಹಾಗೆ ಉರಿಯುವ ಬೆಂಕಿ, ಇದನ್ನೆಲ್ಲ ನಾವು ಕಾಣ್ತೇವೆ. ಭೂಮಿ ನೀವು ಅಪ್ಪಣೆ ಮಾಡಿದ್ರೆ ಅದು ಕೆಳಗೆ ಬೀಳ್ತದ? ಅಗ್ನಿಯನ್ನು ಸ್ತಂಭನ ಮಾಡಲಿಕ್ಕೆ ಬರ್ತದ? ವಾಯುವನ್ನು ನಿಯಂತ್ರಿಸಲಿಕ್ಕೆ ಬರ್ತದ? ಆಕಾಶ ಕೆಳಗೆ ಬೀಳೋದು ಯಾಕೆ ಅಲ್ಲಿ ನಿಂತಿದೆ? ಹಾಗಾದ್ರೆ ಚರಾಚರಾತ್ಮಕವಾದಂತ ಈ ದೃಶ್ಯ ಪ್ರಪಂಚವನ್ನೆಲ್ಲ ನಿಯಂತ್ರಿಸುವುದು ಯಾರು ಎಂಬ ಪ್ರಶ್ನೆಗೆ ಆದಿ ಮಾಯಿ, ಆದಿ ಮಧ್ಯ ಅಂತ್ಯ ರಹಿತಳು ಯಾವಳ, ಅವಳನ್ನು ನಾವು ಆದಿ ಮಾಯೆ. ಅನಾದಿ ಕಾಲದಿಂದಲೂ ಈ ಲೋಕ ವ್ಯವಹಾರಗಳನ್ನು ತನ್ನ ಸಂಕಲ್ಪದಂತೆ ನಡೆಸುತ್ತ ಅದರ ಸೂತ್ರವನ್ನು ತನ್ನ ಕೈಯಲ್ಲಿ ಹಿಡಿದು ನಡೆಸುವಂತಹ ನಿಯಂತ್ರಣ ಶಕ್ತಿ ಆಕೆ ಆಗಿದ್ದಾಳೆ. ಆದ್ರಿಂದ ಅವಳ ಆದಿಮಾಯ. ಪ್ರಭು, ಎಂತಹ ಹೆಣ್ಣು ನಿಮ್ಮ ಭೋಗ ಸುಖಕ್ಕಿರುವವಳಲ್ಲ. ಈ ಸಮಸ್ತ ಸಾಮ್ರಾಜ್ಯವನ್ನು ನೀವು ಕಳ್ಕೊಂಡು ನಾವು ಅನಾಥರಾಗುವುದು ಬೇಡ ಅಂತ ಹುಡುಗಾಟಿಗೆ ಬಿಡು ಪ್ರಭು, ತೀರ್ಮಾನ ಹೇಳಿಬಿಡು. ಬಿಡುಮರದ ಮೂರ್ಖತೆಗೆ ಬಿಡುಮರದ ಮೂರ್ಖತೆಯ ತ್ರೈಜಗದೊಡತಿ ಚರಣಕ್ಕೆ ಭಕ್ತಿಯೋಗವೇ ಪೊಡ ಮಾಡುತ್ತ ಪಡೆದವಳ ಜಡದ ಪೀಠನ ವರದ ದರದಲ್ಲಿ ಪಡೆದು ಸುಖವನ್ನು ಮಾಡುವುದಿರುತ್ತಲೇ ನುಡಿಯ ನೀತಿಯ ದೊರೆಯೇ ಬಿಡು ಮನದ ಮೂರ್ಖತೆಯಾದ ನಿಮ್ಮಂತಹ ಎತ್ತರ ಸ್ಥಾನದಲ್ಲಿದ್ದು ಈ ವ್ಯವಹಾರ ಮಾಡಬಾರದು. ಸಾಮಾನ್ಯನಾದ್ರೆ ನಾನು ಅವನಲ್ಲಿ ಹೇಳ್ತಿದ್ದೆ, ಮೂರ್ಖ, ನಿನಗೆ ತಲೆಗಟ್ಟಿದ್ದಾರ ಅಂತ ಅವನಲ್ಲಿ ಆದ್ರೆ ನಾವು ಹೇಳ್ಬೋದು. ನಿಮ್ಮ ಮುಂದೆ ಹಾಗೆ ಹೇಳಲಿಕ್ಕೆ ಬರ್ತದೆ. ಹಾಗಂತ ವ್ಯವಹಾರ ಅದೇ ಅಂತ ನಾನು ಪರ್ಯಾಯವಾಗಿ ಹೇಳಿದೆ. ಈಗ ತ್ರಿಜಗವಂತಿದೆ ದೇವಿ, ದೇವತೆಗಳೆಲ್ಲ ಇವತ್ತು ಆ ಸಿಂಹಾಸನವನ್ನು ಏರಿದ್ದಾರೆ, ಲೋಕವನ್ಯರಾಗಿದ್ದಾರೆ. ಯಾರಿಂದಾಗಿ? ಆ ಮಹಾಮಾತೆಯ ಕಾರುಣ್ಯವನ್ನು ಅವರು ಗಳಿಸಿದ್ದಾರೆ. ನಾವು ಅದೇ ಹೆಣ್ಣನ್ನು ತನ್ನ ದೇಹ ಸುಖಕ್ಕಾಗಿ ಬಯಸ್ತೇವೆ. ನಮಸ್ಕರಿಸಬೇಕಾದಂತಹ ಪಾದವನ್ನು ನಾವು ಅನ್ಯ ಮಾರ್ಗದಲ್ಲಿ ಬಳಸಿದರೆ ಪರಿಣಾಮ ಏನು ಅಂತ ಯೋಚನೆ ಮಾಡಬೇಕು. ಪ್ರಭು, ಆಕೆ ಸರ್ವೇಶ್ವರಿಯಾಗಿದ್ದಾಳೆ, ತ್ರಿಜಗ ವಂದಿತೆಯಾಗಿದ್ದಾಳೆ, ವೇದ ಮಾತೆಯೇ, ವಿಶ್ವತೋಮುಖೆಯೇ, ಭೂತಧಾರಿಯೇನಿಪಿ ದ್ವಾದಶಾತ್ಮಜ್ಯೋತಿರು ಅಂತಹ ಪರಬ್ರಹ್ಮ ಸ್ವರೂಪಿಣಿ ದೇವತೆಗಳನ್ನು ಉದ್ಧಾರ ಮಾಡೋಳು, ಸನಕಾದಿ ಸಜ್ಜನರನ್ನು ದಾತರನ್ನಾಗಿ ಪೊರೆಯುವವಳು. ಅಂತಹ ಮಹಾಮಾತೆ ಆ ಅರಣ್ಯದಲ್ಲಿದ್ದಾಳೆ ಎಂಬುದು ನಮ್ಮ ಪರಮ ಭಾಗ್ಯ. ಆದ್ರಿಂದ ವಿನಂತಿಸ್ತಿದ್ದೆ, ಈ ನಮ್ಮ ಧನುಜಾನುಜ ಮುಂದೆ ಉಳಿಬೇಕು, ಬೆಳಿಬೇಕಂತಾದ್ರೆ ಈಗ ಕಳ್ಕೊಂಡದ್ದು ಸ್ವಲ್ಪ, ಇನ್ನು ಉಳಿದದ್ದು ಬಹುಭಾಗ, ಅದನ್ನು ಮತ್ತಷ್ಟು ವೃದ್ಧಿಗೊಳಿಸಬೇಕಾದ್ರೆ ಆಕೆಯ ಚರಣದ
ಆ ಪಾದ ಧೂಳಿಯ ಶಿರಸ ವಹಿಸಬೇಕು. ನಾವು ವಿಳಂಬರಾಗಿ ಖ್ಯಾತಿಯನ್ನು ಗಳಿಸಿರುವ ವ್ಯಕ್ತಿಯಾದ ನನ್ನವು ಹೆಣ್ಣೊಬ್ಬ ಹೊಗಳುತ್ತಾ ಇದ್ದಾನೆ. ನಿನಗೆ ಬಗ್ಗೆ ಬದುಕಬೇಕಿದ್ರೆ ನನಗೆ ಅಪ್ಪಣೆ ಕೊಡಿ, ಹೆಣ್ಣನ್ನು ಹೋಗಿ ಆಶೀರ್ವಾದವನ್ನು ಹೊಂದಿದ್ದೇನೆ. ಹಾಡಿಗೆ ಹೊರಟಂತಹ ಸಂದರ್ಭ ಕೋಟಿ ಸಂಖ್ಯೆಯ ದೈತ್ಯರು ನಮ್ಮನ್ನು ಅನುಸರಿಸ್ತಾ ಇದ್ದಾರೆ. ಅಷ್ಟೇ ಸಾಲದು, ಆಕೆ ಒಲಿದು ಬರ್ತಾಳಂತಾದ್ರೆ ಬಂಗಾರದ ಪಲ್ಲಕ್ಕೆ ಬೇಕು, ಹೊತ್ತುಕೊಂಡು ದುರ್ಗಮವಾದಂತಹ ಧರಣಿಕುಡಿಯ ಈ ಅರಣ್ಯ ಧಾಮ ಪ್ರವೇಶ ಮಾಡಿದ್ದಾರೆ. ನಡು ಮಧ್ಯಾಹ್ನ ಇಲ್ಲಿ ಬೆಳಕಿಲ್ಲ, ದಾರಿ ಕಾಣುವುದಿಲ್ಲ. ಮತ್ತೇನದು ಚಂಡಬುಂಡರಾದಿಯಾಗಿ ನಮ್ಮವರು ಬಂದು ಹೋದ ಆ ದಾರಿಯ ಆಧಾರದಲ್ಲಿ ಮುಂದೆ ಹೋಗ್ತೇನೆ. ತನ್ನೊಳಗೆ ಇವಳನ್ನು ತಿಳಿಯದಿದ್ದಾಯಿತೆ, ಇವಳನ್ನು ತಿಳಿಯದಿದ್ದಾಯಿತೆ, ಮಾಡಲಿನೇ ನಕಟ ಮಾಡಲಿನೇ ನಕಟ ಶುಂಭನ ಭಾಗ್ಯ
ಕೇಳು ಇವಳು ಬದ್ಧ ಕೇಳು ಇವಳು ಬದ್ಧವಾದರು ಮಾತನಾಡಿದುವೆ ಏನು ನೋಡಿದನು ಪಾಡಿದನು ಜಯ 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 ಜಗದಂಬ या देवी सर्वभूतेषु मातृरूपेण संस्थिताः नमस्तस्यै 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 नमो नमः नमो नमः नमो नमः जय 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 जगदम्बा ಬೀಜನ ಶಿರ ವೀರನಾಗಿ ಶೂರನಾಗಿ ತಲೆ ಎತ್ತಿ ನಡೆದಾಡಿದಂತಹ ರಕ್ತ ಬೀಜ ಹೇಳದೆ ತಾನಾಗಿ ಮಹಾಮಾತೆಯ ಉಭಯ ಚರಣಗಳಿಗೆ ಬರ್ತದೆ. ಎಂತಹ ದಿವ್ಯ ಯೋಗ್ಯತೆ ಪ್ರಕೃತಿ ಮಂಡಲದಿಂದ ಆಚೆಗಿರುವ ಭವ್ಯವಾದ ದಿವ್ಯವಾದ ಅಪ್ರಾಕೃತವಾದ ಅಪರಂಜಿತ ಎಂದು ಕರೆಯಲ್ಪಡುವ ದಿವ್ಯ ಓಜಸ್ಸು ತೇಜಸ್ಸಿನ ರಾಶಿ ಈ ಮಹಾತಾಯಿ ಆಕಾಶದಿಂದ ಇಳಿಯಬಿಟ್ಟಂತಹ ಆ ಉಯ್ಯಾಲೆಯಲ್ಲಿ ಕುಳಿತು ಪಾಡಿ ತನ್ನಿಂದ ತಾನಾಗಿ ಹಾಡ್ತಾ ಮೈ ಮರೆತಿದ್ದಾಳೆ. ನಾನು ಯೋಚನೆ ಮಾಡೋದು, ಹಾಗಾದ್ರೆ ಇದಕ್ಕಲ್ವೇ ದೇವತೆಗಳು ಮಾಡಿದಂತೆ ಸುರ ನರೋರಕ ಮಾತೆ ಸುಜನರ ಪರಮದಾತೆ ಸುರಾಗ್ರ ಗಣ್ಯ ಸುಮೌನಿ ವರಸ್ತುತ್ಯೆ. ಹೀಗೆ ನಿನ್ನನ್ನು ಅನಂತವಾದ ಪ್ರಕಾರವಾಗಿ ಕೈಗೊಳ್ತಿದ್ದೇನೆ. ನಾನು ಯೋಚನೆ ಮಾಡೋದು, ಈ ಹೆಣ್ಣು ತನ್ನ ದೇಹ ಸುಖಕ್ಕೆ ಬೇಕು ಎಂದು ಶುಂಭ ಬಯಸಿದ. ಅವ ಏನು ತಾನಾಗಿ ಹತ್ತಿರ ಬಂದು ನೋಡಿದವನಲ್ಲ. ಚಂಡಮುಂಡರು ಆಡಿದ್ದಾರೆ ಎಂಬ ಒಂದೇ ಒಂದು ಕಾರಣಕ್ಕಾಗಿ ಅವಳು ನನಗೆ ಬೇಕು. ಧೂಮ್ರಾಕ್ಷ ಸತ್ತ, ಚಂಡಮುಂಡರು ಹಿಂದೆ ಬರಲಿಲ್ಲ, ಸುಗ್ರೀವನ ಮಾತು ಅಪತ್ಯವಾಯಿತು, ಮಿಕ್ಕವರೆಲ್ಲ ಕಾಣೆಯಾಗಿದ್ದಾರೆ. ಹಾಗಾದ್ರೆ ಇಂತಹ ಮಹಾಶಕ್ತಿಯ ಮೇರು ವ್ಯಕ್ತಿಯ ಚರಣ ಕಮಲದ ಆ ಕೆಂದೂಳಿಯನ್ನು ನಾವು ಶಿರದಲ್ಲಿ ಧರಿಸಿದ್ರೆ ಜನ್ಮ ಜನ್ಮಾಂತರದಲ್ಲಿ ಅವಳ ಸಾಯುಜ್ಯ ಸ್ಥಾನ ನಮಗೆ ಪ್ರಾಪ್ತಿಯಾಗೋದಕ್ಕೆ ಸಾಧ್ಯ. ನನ್ನ ಅಪರಾಧವಾಯಿತು, ನಾನು ಬಂದಿದ್ದೇನೆ ಹೌದು, ಆ ಮಹಾತಾಯಿಯಲ್ಲಿ ವಿನಂತಿ ಮಾಡಿಕೊಳ್ತೇನೆ.
ವರಿಸದಿ ಸೂರ್ಯದೂರು ಸಾಧಿ ವರಿಸದಿ ಅಮ್ಮ ಪದಬದ್ಧಕ್ಕಿದ ವಂದಿಸಿದವ ರಕ್ತ ಬೀಜ ಅಮ್ಮ ಏನು ಇನ್ನು ಒಬ್ಬನಾಗಿರೋದು ಮುಂದೆ ಹಿಂದೆ ಯಾವ ಪುರುಷರು ಇಲ್ಲ ಮನೆಯೂ ಕಾಣುವುದಿಲ್ಲ ಬಹುಶಃ ನೀನು ಅನಾಥೆ ನಿರ್ಗತಿಗಳು ಭಾಗ್ಯ ದೊಡ್ಡದಮ್ಮ ವರ್ತಮಾನ ಕಾಲದಲ್ಲಿ ಸ್ವರ್ಗ ಮರ್ತ್ಯ ಪಾತಾಳಕ ಅಧೀಶನಾಗಿ ಮೆರೆಯುವ ಶುಂಭದಾನವ ಇರಲಿ ಲಘುವಾಗಿ ಹೇಳ್ಬಾರ್ದು ನಿನ್ನ ಭಾಗ್ಯ ದೊಡ್ಡದು ಅಂತ ಅದನ್ನೇ ಹೇಳಿದ ಅಂದ್ರೆ ಮನೆ ಇಲ್ಲ ಮತ್ತೆ ಯಾರು ಸಂಬಂಧಿಕರಿಲ್ಲಂತಾದ ಅನಾಥ ಸ್ಥಿತಿಯಲ್ಲಿ ಈಗ ಇರುವ ನಿನ್ನ ಕೈ ಹಿಡಿಯುವ ಬಯಕೆ ನಾವು ಮಾಡಿದ ನಮ್ಮ ಅಮ್ಮ ಏನು ಕನ್ಯಾ ವರಯತೆ ರೂಪ ಹೆಣ್ಣಾದವಳು ಗಂಡಿನ ರೂಪವನ್ನು ಬಯಸ್ತಾಳೆ ನಮ್ಮ ಶುಂಭ ಮನ್ಮಥ ಸದೃಶನಾಗಿದ್ದಾನೆ ದೇಹ ಪರಾಕ್ರಮದಿಂದ ಮೂರು ಲೋಕವನ್ನು ಜಯಿಸಿ ತನ್ನ ಅಂಕೆಯಲ್ಲಿಟ್ಟಿದ್ದಾನೆ ಸಂಪತ್ತು ಕುಬೇರ ಕಾಲು ಮುರಿಸಿಕೊಂಡು ಇವರ ನಾಡಿನಲ್ಲಿ ಮನೆ ಮಾಡಿದ್ದಾನೆ ರೂಪದಲ್ಲಿ ಸಂಪತ್ತಿನಲ್ಲಿ ಅಧಿಕಾರದಲ್ಲಿ ಅವನಿಗೆ ಸರಿಮಿಗಿಲಾದ ಗಂಡು ಮತ್ತೊಂದಿಲ್ಲ ಅಂತಹ ಗಂಡು ನಿನ್ನನ್ನು ಬಯಸಿದಾರಂತಾದ್ರೆ ನಿನಗೆ ಎಣೆಯಾದವರು ಮತ್ತೊಬ್ಬರ ಭಾಗ್ಯವಂತರಿದ್ದಾರಮ್ಮ ಆದ್ರಿಂದ ಸುಂಬದಾನವ ನಿನ್ನನ್ನು ಬಯಸಿದ್ದಾನೆ ನಿನ್ನಲ್ಲಿ ಇಷ್ಟೇ ಪ್ರಾರ್ಥನೆ ಏನು ಈ ವಿಷಯವನ್ನು ನೀನು ಸದುಪಯೋಗ ಮಾಡಿಕೊಂಡು ನಿನ್ನ ಜೀವನದಲ್ಲಿ ಪುರುಷನ ಜೊತೆಯಲ್ಲಿ ಬದುಕುವ ಮೂಲಕ ಆ ಒಂದು ಸುಖವನ್ನು ಹೊಂದಬೇಕು ಈ ಅವಕಾಶವನ್ನು ನನಗೆ ಒಂದು ಅವಕಾಶ ಕಲ್ಪಿಸಿಕೊಡ್ಬೇಕು ಇಲ್ಲಿ ಬಂಗಾರದ ಯಾರಿಗೆ ಮಹಾತಾಯಿ ನಮ್ಮ ಸಾಮ್ರಾಜ್ಯ ನಿಮಗೆ ಅದರಲ್ಲಿ ನೀವು ಕುಳಿತುಕೊಳ್ಬೇಕು ಕೋಟಿ ಸಂಖ್ಯೆಯ ದೈತ್ಯರಿದ್ದಾರೆ ಮಹಾತಾಯಿಗೆ ಜಯವಾಗಲಿ ಜಯಘೋಷವನ್ನು ಮಾಡ್ತಾರೆ ನಾವು ನಮ್ಮ ಹೆಗಲಲ್ಲಿ ತಲೆಯಲ್ಲಿ ಹೊತ್ತುಕೊಂಡು ಹೋಗಿ ಶುಂಭನ ಮುಂದೆ ನಿಮ್ಮನ್ನು ನಿಲ್ಲಿಸಿ ಉಭಯರು ಹೂಮಾಲ ಹಿಡಿದು ನೀವು ಅವರ ಕೊರಳಿಗೆ ನಿಮ್ಮ ಕೊರಳಿಗೆ ಹಾಕುವಂತಹ ಒಂದು ಸೌಂದರ್ಯ ಉಂಟಲ್ಲ ನಾವು ಕಣ್ ತುಂಬ ನೋಡಿ ನಮ್ಮ ಜೀವನ ಸಾರ್ಥಕ ಮಾಡುವ ಆಸೆ ಬರ್ಬೇಕು ಬೀಜ ನನ್ನನ್ನು ಕಂಡಂತ ನೀನು ಹಾಡಿದೆ ಹೊಗಳಿದೆ ಕೊಂಡಾಡಿದೆ ಹೌದು ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಕೊನೆಗೊಂದು ಮಾತಾಡಿದೆ ಅಲ್ಲ ನಿನ್ನ ಒಡೆಯನನ್ನು ನಾನು ವರಿಸಬೇಕು ಆಸೆ ಅವನಿಗೆ ವರಿಸಬಹುದಿತ್ತೆ ಆದ್ರೆ ಎಷ್ಟಾದ್ರೂ ಆತರ ದುಷ್ಟ ಪಟ್ಟ ಕಟ್ಟುವುದು ಸುಲಭ ಅವ ದುಷ್ಟ ದುರ್ಮತಿ ದುರಾಚಾರಿ ಇದ್ದ ವಿಷಯ ಏನೋ ಒಂದು ಘಟನೆಯಿಂದ ಅಂತಹ ಅಪವಾದ ಅವರ ಪಾಲಿಗೆ ಬಂದಿರಬಹುದು ನಿಮ್ಮ ಯೋಗ್ಯತೆಯನ್ನು ನಾನು ಕಂಡುಕೊಂಡ ಅಮ್ಮ ಏನು ತಮ್ಮ ಪಾದ ಸ್ಪರ್ಶ ನಮ್ಮ ನಾಡಿಗೆ ಆದ ಕ್ಷಣದಿಂದ ನೀವು ಒಮ್ಮೆ ಭೂಮಿಯನ್ನು ಮೆಟ್ಟಿದ್ರೆ ಸಾಕು ನಿಮ್ಮ ಕಾಲಿಂದ ದುಷ್ಟ ಗುಣದಿಂದ ಉದ್ಯುಕ್ತನಾದಂತಹ ಶುಂಭ ಆ ಗುಣವನ್ನೆಲ್ಲ ಬಿಟ್ಟು ಸದ್ಗುಣ ಸದಾಚಾರಿ ಸ್ವಧರ್ಮಿ ಆಚಾರವುಳ್ಳವ ಇದನ್ನೆಲ್ಲ ಮೈಗೂಡಿಸಿಕೊಂಡು ನಿಮ್ಮ ಸೇವೆಗೆ ಸೇವಕನಾಗಿ ಬರ್ತಾರಮ್ಮ ರಕ್ತಬೀಜ ಈ ಹಿಂದೆ ನನ್ನ ಪಣದ ವಿಚಾರವನ್ನು ಹೇಳಿ ಕಳಿಸೋಳು ನಾನು ಅದನ್ನರಿತೋಡು ನಿನ್ನ ಒಡೆಯ ದುರಕ್ಕಾಗಿ ಬರಬೇಕಿತ್ತು ಬರಲಿಲ್ಲ ಅದರ ಬದಲು ಅಲ್ಪರಾದಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಿಂದಲೇ ರಣ ಹೇಳಿಯಂತೆ ಅರಮನೆಯ ಒಳಗೆ ಕುಳಿತಿದ್ದಾನಲ್ಲ ನಿನ್ನ ಒಡೆಯನೊಬ್ಬ ಸೊಟ್ಟ ಹೊಗಳು
ಕೈಯಿಂದ ನನ್ನ ಹಣೆಗೆ ಹೊಡೆದಿದ್ದಾಳೆ. ಹಣ ಹೊಡೆದು ರಕ್ತ ಸುರಿತಾ ಉಂಟು. ಇದನ್ನು ನಾನು ಭೂಮಿಗೆ ಹಾಕಿದ್ರೆ ನನ್ನ ಜಾತಿಯವರು ಹುಟ್ಟಿಕೊಳ್ತಾರೆ, ಅಗತ್ಯ ಇಲ್ಲ. ಅಂಬರಪಾಡಿ ಮೋಹನ್ ರಾಯರೇ ಅವೇ ತೂರ್ತು ದಿಂಚಿ ಜಾಗರ ಜಪ್ಪರೆ ಚಾಕರಿ ಮಲ್ಪೊಂದು ಜನಕ್ಕೆಲ್ಲ ಮನಸ್ಸು ಆಸೆ ಇತ್ತ ದಿನಕ್ಕೂ ಈ ಅಮೃತಗಳು ಹೆಚ್ಚಿ ಸೇವೆ ಕೊಟ್ಟು ಯೋಗ ಭಾಗ್ಯ ನಪ್ಪೆ ಹೋದಕ್ಕಾದ ಕೊರಿಯರಿ 5 10 12 ಕುಟುಂಬ ಸಂಸಾರ ಬಂದು ಬಲಗಂತೆ ಭಕ್ತೂರ್ದ ಪತ್ತಿರದ ಪತ್ತಪ್ಪ ಜೋಕೆ ನೀ ಜಾಗಗಳೇ ಬಿಡಾತು ಭಾರಿ ಒಂಜಿ ವಿಜೃಂಭಣಪ್ಪಗೆ ಪೂಜೆ ಕೊರಿಯಾರು ಬಂಗಾರ ಸಿಂಗಾರ ಅದು ಬಳ್ಳಿ ಬಲ್ಪಾದ ಪತ್ತ ಜಪ್ಪೆಗೆ ಪುರ್ಪದ ಪೂಜೆ ಕೊಡದು ಮನಸ್ಸಿಗೆ ತಿಪ್ತಿ ಬಲ್ಪಾರ ಸಂತೋಷ ಪರಿಪೂರ್ಣಾಂಡು ರಾತು ಮುಗಂಚನೆ ಪೋಯೆಂಟು ಬತ್ತ ಜಪ್ಪೆರ ಸಿರಿಪಾದ ನಮ್ಮೊಂದು ಪಾದಾಂಡ ನೀರು ಮಲ್ಪಿಸಿ ನಿಖಿಲು ಮಲ್ಪಿಸಿ ಉದ್ಯೋಗಗಳು ತಾರಗುದಾರ ಉತ್ಪತ್ತಿ ಯಾತ್ರೆಗೆ ಸಮುದ್ರದ ನೀರು ಕೆಳಿ ಬೆರು ಕೆಲೆ ಕಂದಿ ಕೆಳೆಯಾಗಿದೆ ಸಂಪತ್ತು ಮುಖಾದ್ರಿಗೆ ನನ್ನ ಪೋಯೆಂಟು ಬತ್ತ ಜಪ್ಪೆನ ಪೂರ್ಣಾಂಕ ಪಡೆದು ನಿಖೈರು ಸರ್ವ ಸುಖ ಸಂಪತ್ತು ಬಿಗದಾಲ ಕೊರತೆ ಹೆಚ್ಚಿ ನಮ್ಮೊಂದಿ ಪ್ರೇಮ ಕೊಡ್ತೇನೆ ಭಾರಿ ಹೋಯ್ತಾರೆ ಹೋಯ್ತು ಎಂಚಲ್ಲ ಬೋಲ್ತು ಮಾಡ್ತಾರೆ ಯಾರು
ಬೋಳ್ ಬೋಳ ಪೂಜಾ ಕೀರ್ತಿಲ್ಲ ಸರ್ವತ್ತು ಪ್ರದಂಪತ್ತಿನ ಅಪ್ಪನೆ ತುಂಬೆ ಒದಗಾದಿ ಕೊಡ್ತೇನೆ ದುಮ್ಮುಗರ ಅಜ್ಜನೆ ಅಪ್ಪನ ಸದ್ಯದ ಭಕ್ತರು ಚಾಕರಿ ಬಂತು ಸ್ವಲ್ಪ ಇಲೆ ಕೀರ್ತಿದ್ದನಲ್ಲ ಪಾನ ಕೀರ್ತನೆ ದಾಲ ಕೊಡ್ತಿದ್ದಿ ಆತೆ ಹತ್ತು ಭಾಗವತ ಅವೇತೋ ಜೋಕುಡಿ ನಿನ್ನ ಮುಂದಿನ ಗಡಿಯ ಮತ್ತೊಂದಿಲೇವೆ ಅಂಕಿ ಜೋಕರಿ ಕೈ ಬಡದೆ ಕಾಪಂಚಿನ ಪೂರ್ಣ ಶಕ್ತಿನ ಸರ್ವ ಹೊಣೆಗಾರಿಕೆಲ್ಲ ಸಂಬಂಧಿ ಇಂಬು ಕೊಡ್ತಾರೆ ಬಾರಿ ಬುಟ್ಟೇರು ಬರ್ತೇರು ಬುಟ್ಟು ಬುಟ್ಟು ಜನ ಬಲ್ಪಾಂಡತ್ತ ಒಂಜೆ ಕೋಲ್ಡ್ ಬುಟ್ಟು ಅಪ್ಪೆಗೆ ಬೇಜಾರ ಒಂದು ಗಡ್ಡು ಕೈತು ರಡ್ಡು ಕೊಡ್ದು ಬಲ್ಪಾಂಡು ಬಚ್ಚಿನೊಂದು ಪೋಡಿಯಡಿ ಈರೆಗ್ ಬಟ್ಟ ಅಂದ್ರೆ ಪೂರ್ಣ ಬೇಯಿಸಾದ ಎಂಕುಲ್ಲ ಶ್ರದ್ಧಾ ಭಕ್ತಿ ಚಾಕರಿ ಬರ್ತದೆ ಬತ್ತ ಸ್ವಲ್ಪ ಸರ್ವತ್ತು ಅಪ್ಪೆಗಾಲ ಕೊಡ್ತೈತಿ ಮತ್ತೊಂದಿದ್ದಾರೆ ಈ ತಾದಿರಕ್ಕೂ ಪೋಸಂಗ ಸೊಳ್ಳು ಪೋಸಂಗದಿ ಜಾಗಿ ಸಾಧಿತಾರೆ ಮಲ್ಲೆತ್ತು ಶ್ರದ್ಧೆಯ ಭಕ್ತಿ ಸೇವೆ ಮಲ್ಪೆ ಬುಟ್ಟೇರು ಬುಟ್ಟು ಬಿಡ್ತು ಬಲ್ಪಾಂಡು ಒಂಜೆ ಪುಡಿಕೆ ಬುಟ್ಟು ಬುಟ್ಟಿನ ಅಪ್ಪೆಗೆ ಬೇಜಾರ ಅಂದ್ರೆ ಅಡ್ಡು ಕೈತು ಅಡ್ಡು ಪುಡಿಕೆ ಬಿಡ್ತು ಬಲ್ಪು ಮಲ್ತಿರಿ ಅಂತ ದುಮ್ಮುಗಂಚನೆ ಚಾಕರಿ ಮಲ್ತಾರ ಏಳು ಕಾಲದ್ದು ಬಾಲ್ ಕಾಲ ಅಂತ ಸರ್ವತ್ತು ಗಜ ಅಪ್ಪೆಗೆ ದಾಲ ಕೊಡ್ತೈತಿ ಭಾಗವತರೆ ಏಳೆ ಪುದು ಕಾಲೆ ಕಳಿಸ್ರಿ ಅಮೃತ ಕಲಿಗೆ ಪುದು ಇಂಥ ಕಲಿಗೆ ಪ್ರಪಂಚ ಬರ್ತು ಭಾರಿ ಮಲ್ಲ ಸಭೆ ರಾತ್ರಿಗೆ ಬಲಿ ಬಾರ್ನೆ ಡೆತ್ತ ಬತ್ತಿಲ್ಲ ಬತ್ತಾಜ್ ಬರ್ಕಿಲ್ಲ ಬತ್ತೂರ್ದ ಬತ್ತಿಲ್ಲ ಬತ್ತಪ್ಪ ಜೋಕು ಮಂಜಪ್ಪ ಜೋಕು ಲೆಕ್ಕ ಬತ್ತ ಈ ಜಾಗಡ ಅಪ್ಪೇನೆ ಚಾಕ್ರಿ ತುಯ್ಯಾರು ಕೆಲವು ತುಯ್ಯಾರು ಕೆಲವು ಇಡೇಟ್ಲು ಹಾಕೊಂಡ್ಬೋದು ಜೆತ್ತಾರೆ ಮಲ್ಲತ್ತು ಶ್ರದ್ಧೆ ಮಲ್ಲೆ ಭಕ್ತಿ ಮಲ್ಲೆ ತುಂಬುಗಳು ಅಂಚನೆ ಅಪ್ಪಿನ ಸಿರಿಪಾದದ ಮುಂದೆ ಬಾರ ನಿಖಿಲ ಪೋಯೇಟಿ ಬತ್ತ ಇದೆ ಬೆರಿ ಸಾಯದ ಬತ್ತ ಅಪ್ಪಿನ ಕಲಕಾರಿಕ ನಿಖಿಲ ಬೆರಿಯವನಿಗೆ ನಕ ಪೂರ್ಣ ಒಂದೇನೆ ಕುದಿಪಾದ ಕೊಡ್ತಾರೆ ನಮ್ಮಂದಿ ಪ್ರೇಮ ಕೊಡ್ತಾರೆ ಈಗ ಸಮಗಾರಿಕೆ ನಾನು ಇಂಕಲ ಚಾಸ್ತಿದ ಬಾಲೆ ಇಲ್ಲತ್ತೋ ನಾಲ್ಕು ತುರದು ಜಟ್ಯಾಲ ಹೆಚ್ಚಿನ ಒಂದು ಅವಸ್ಥೆ ಭಾಗವತ ಈ ನಮ್ಮನೆ ಒಂದು ಪತ್ತೆ ಮಲ್ಲೆತ್ತಿ ಭಾಗವತರ ಎತ್ತು ಹೊತ್ತು ದಿಂಚಿ ಜಾಗರಿ ಚಾಕರಿ ಮಕ್ಕಳ ಬಾಲೆ ತಾನು ಮಲ್ಪುಡಿ ಮಲ್ಲೆ ಮಾತಾ ಎಟ್ಟನೆ ಮನಸ್ಸು ಬಂಗಾರ ನಾಳೆ ಬಜಿ ಕುರ್ತೆಲ್ಲ ಹಾಕೊಂಡಮ್ಮ ತುಯ್ಯನ್ನು ತುಯ್ಯ ಕೆಣ್ಣನ್ನು ಕೆಣ್ಣು ಮಲ್ಪಚ್ಚ ಪುರ್ತುಂದತ್ತು ಅಂಡ ಬುರ್ಚಾದ ಬೆಲೆ ನೀಜೋಡ್ಲ ಬುರ್ತು ಜಾಬ ಫಿರ ಅವ್ರದ್ದು ಅದೇ ಮಲ್ಪಡೇನು ನಾನು ಲೆಕ್ಕ ಇಂಕೆಲ್ಲ ಮಾಯ ದೃಷ್ಟಿಯಿಂದ ಚರ್ಮ ದೃಷ್ಟಿ ಇಂಕು ತುಂಬಂದ್ರ ಆ ಜಾಗೆಜ್ಜಿ ಸತ್ತೆಡು ಭಕ್ತರು ಚಾಕರಿ ಮತ್ತೊಂದು ಭಕ್ತದ ಪೋನೆಟ್ಟ ಭಕ್ತ ಭಗವತ ಬೇರ್ಕೊಂಡ ಕೈ ಕೊಡುವೆ ವಿಧ ವಿಧವಂತಹ ರೂಪದಿಂದ ಗೋಚರಿಸುತ್ತಾ ಇದ್ದಾಳೆ. ಹಾಗಾದರೆ ಇವಳಿಂದಲೇ ನಮ್ಮ ಅಂತ್ಯ ಅನ್ನುವುದು ಸ್ಪಷ್ಟವಾಯಿತು. ಹಾಗಾದ್ರೆ ನನ್ನ ಬಲವನ್ನು ಅತಿ ಬಲಗೊಳಿಸಿ ಈ ಕಡೆ ಹೋರಾಡಬೇಕು. ಅದಕ್ಕೂ ಸಮಯ ಬೇಕು. ತೋರುತ್ತಾ ಇದೆ ಗುಹೆ.
ಸಂತೋಷ. ನಾನು ಕೈಗೊಂಡಂತ ಧರ್ಮ ಯಜ್ಞದ ಕೊನೆಯ ಬರುವಂತ ಸುಟ್ಟೆ ಚಂಡಮುಂಡರ ಶಿರವನ್ನು ಚಂಡಾಡುವುದಕ್ಕಾಗಿ ಮಹಾಕಾಳಿಯಾದೆ, ರಕ್ತ ಬೀಜನ ರಕ್ತವನ್ನು ಹೇರುವುದಕ್ಕಾಗಿ ರಕ್ತೇಶ್ವರಿಯಾದೆ, ಕೊನೆಗೆ ಶಾಂಭವಿಯಾಗಿ ಶುಂಭಾನಿಶುಂಭರ ಶಿರವನ್ನೇ ಚಂಡಾಡಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಕರುಣಿಸಿದ್ದೇನೆ. ಹೋಗು ಮಗನೇ, ನಾಕವನ್ಯಾರಿಕೋ. ಆದರೂ ಮನದಾಶೆ ಎಂದಿದೆ ತಾಯಿ. ಏನದು? ಅನವರತವು ನಿನ್ನ ಈ ದಿವ್ಯ ಸ್ವರೂಪವನ್ನು ಕಾಣಬೇಕು ಎಂಬ ಹಾಗೆ. ಇಂದ್ರ, ನಿನ್ನ ಮನದ ಆಸೆಯೇನೋ ಸರಿ, ಆದರೆ ಈ ರೂಪದಿಂದ ಕಾಣ ಸಿಗುವವಳು ನಾನಲ್ಲ. ಕಾಣುವ ಬಗೆ ಹೇಗಮ್ಮ? ದ್ವಾಪರ ಯುಗದಲ್ಲಿ ಧರೆಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಶ್ರೀಹರಿಯೇ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯ ಎಂಬ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದೋ ದುರುಳ ಶುಂಭನ ಅಮಾತ್ಯನಾದಂತ ಅರುಣ ದೈತ್ಯ ನನ್ನಲ್ಲಿ ಹೋರಾಡಿ ರಣಹೇಡಿಯಂತೆ ಓಡಿ ಹೋಗಿದ್ದಾನೆ. ಅಂತಹ ದೈತ್ಯರನ್ನು ಕೊಲ್ಲುವುದಕ್ಕಾಗಿ ಕಲಿಯುಗದ ಆದಿಯಲ್ಲಿ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಕ್ಷಮಾಶೀಲೆಯಾದ ವಸುಂಧರೆಯ ಕೋಪತಾಪಗಳಿಗೆ ಕಾರಣರಾಗಿ ವಿಕಟ ಅಟ್ಟಹಾಸವನ್ನು ಮಾಡುವ ದುರುಳವಾರವನ್ನು ತೊರೆಯುವುದಕ್ಕೆ ಜಗನ್ಮಾತೆಯೇ ಧರೆಗಿಳಿದು ಬಗೆ ಬಗೆಯ ರೂಪ ಒಡೆದು ಖಳನನ್ನೆಲ್ಲ ಸಂಹಾರಗೈದವಳಿದ್ದಾಳೆ. ಮಾತ್ರವಲ್ಲ, ಸ್ವರ್ಗದ ಅಧಿಕಾರವನ್ನು ಮರಳಿ ಒಪ್ಪಿಸಿದಂತಹ ಈ ಶುಭ ಸಮಯದಲ್ಲಿ ರಂಭಾದಿ ವನಿತೆಯರು ನಡೆತಂದು ಮುತ್ತಿನ ಆರತಿಯನ್ನು ಬೆಳಗುತ್ತಾ ಇದ್ದಾರೆ. ಎಲ್ಲವೂ ಶುಭಪ್ರದವಾಗಿಯೇ ಸಾಗಿದೆ. ದೇವಿ ಮಹಾತ್ಮೆ ಎನ್ನುವಂತಹ ಕಥೆಯನ್ನು ಸಕಲರೂ ವೀಕ್ಷಿಸಿದ್ದೀರಿ. ದೇ ಎನ್ನಲು ದೇಹ ಶುದ್ಧಿ, ವಿ ಎನ್ನಲು ವಿದ್ಯಾಪ್ರಾಪ್ತಿ, ಮಾ ಎನ್ನಲು ಮಹಾಲಕ್ಷ್ಮಿ ಒಲಿವಳಂತೆ, ಹಾ ಎನ್ನಲು ಹರಿಹರರ ಸಾಕ್ಷಾತ್ಕಾರವಾಗುವುದು, ತೇ ಎನ್ನಲು ತ್ರೈಲೋಕ ಸಿದ್ಧಿಪುದು. ಇಂತಹ ಪುಣ್ಯ ಕಥೆಯನ್ನು ಶ್ರದ್ಧಾ ಭಕ್ತಿಯಿಂದ ಹಾಡಿ ಆಡಿದ ನಮಗೂ, ಆಡುವುದಕ್ಕೆ ಅವಕಾಶ ಲಭಿಸಿದ ನಿಮಗೂ, ಮಾತ್ರವಲ್ಲ ಕಥಾನಕದ ವೀಕ್ಷಕ, ವಿಮರ್ಶಕ, ಪ್ರೇಕ್ಷಕ ಬಂಧುವರ್ಗಕ್ಕೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಭ್ರಮರಾಮೆಯು, ಹಾಗೆಯೇ ಸ್ಥಳದಲ್ಲಿ ವಾಸವಾಗಿರುವಂತಹ ಶಾರದಾ ದೇವಿಯು
ಆಯುಷ್ಯ ಆರೋಗ್ಯ ಭಾಗ್ಯಾದಿಗಳನ್ನು ಕರುಣಿಸಲಿ ಎಂದು ಮಹಾಮಾತೆಯಲ್ಲಿ ಬೇಡಿಕೊಳ್ಳುತ್ತಾ ಪುಣ್ಯಪ್ರದವಾದ ಕತೆಗೆ ಮಂಗಳ ಹಾಡೋಣ. ಭದ್ರಂ ಶುಭಂ ಮಂಗಳಂ.